ಅಮರನಿರಗಿ ಒಂದು ಚಕ್ರೋತ್ರಿ ಅಮರನಿರಗಿ ನಾನು ಎಳುವರ ವ್ಯಾಸಮುನಿ ಪದ ತುಂಬ ಗಾನದನಾಗಿ ನಾನು ಎಳುವರ ವ್ಯಾಸ ಮುನಿ ಪದ ತುಂಬ ಗಾನದನಾಗಿ ಕವಿಗಳ ಸಂದಣಿಗೆ ಫಲ ಬಂದು ಬೀಳುವಿದೆ ಶ್ರೀ ಅಮೃತೇಶ್ವರಿ ಕ್ಷೇತ್ರ ಮಾತೆ ಎಂಬಿಗದಾಮದ ಓ ಗುರುಗಳ ಸಂದಣಿ ಬಲಬಂದು ಬೀಳುವೆನು ಶ್ರೀ ಅಮೃತೇಶ್ವರಿ ಕ್ಷೇತ್ರ ಮಾತೆ ಎಂಬಿಗದಾಮದವೇ ಒಂದು ಕಾಲದಲ್ಲಿ
ಅಯೋಧ್ಯೆಯ ಪಟ್ಟಣ ಆಳುವ ಅಧಿಕಾರಿ ಇಕ್ಷಾಕು ಮಹಾರಾಜ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಜಯಘೋಷ, ಇನ್ನೊಂದು ಕಡೆಯಲ್ಲಿ ಮಂತ್ರಘೋಷ. ಕೇಳಿ ನೋಡಿ ಸಂತೋಷಗೊಳ್ಳೋನಿದ್ದೇನೆ. ಆದ್ರೆ ನನ್ನ ಸಂಸಾರದ ಬಗ್ಗೆ ಆಲೋಚನೆ ಮಾಡುವಾಗ ಏನದು ಸಂಸಾರಿಕ ಬಗ್ಗೆ ಆಲೋಚನೆ ಮಾಡುವಾಗ ಬಹಳ ಸಂತೋಷವೇ ಆಗ್ತಾ ಉಂಟು. ಯಾಕೆ ಹೇಳಿ? ಯಾಕೆ? ಪಟ್ಟೆಯರು ಮುಂಚಿತವಾಗಿ ಪಟ್ಟದಲಸೆಯನ್ನ ಕೈ ಹಿಡಿಯಬೇಕು, ಕರ್ತವ್ಯ ಹೌದು, ಶಿಷ್ಟಾಚಾರವೂ ಹೌದು. ಪಟ್ಟೆಯರು ಮುಂಚಿತವಾಗಿ ಪಟ್ಟದಲಸೆಯನ್ನ ಕೈ ಹಿಡಿದೆ. ಒಂದು ಗಂಡು ಮಗನಿಗೆ ಜನ್ಮವನ್ನಿತ್ತಲು ನನ್ನ ಹೆಂಡತಿ, ಅವನಿಗೆ ದಂಡಕ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಗುರುಮಠಕ್ಕೆ ಕಳಿಸಿಕೊಟ್ಟು ಬೇಕು ವಿದ್ಯಾನ ದಾರಿ ಎರೆದಿದ್ದಾರೆ ನಮ್ಮ ಗುರುಗಳು. ಹಾಗೆಯೇ ಅವನ ಬಗ್ಗೆ ಮಾತಾಡುವುದಾಗುತ್ತಾ ನನಗೆ ಅವನ ಪಟ್ಟವನ್ನು ಏರಿಸಬೇಕು, ಅಷ್ಟೇ ಮಾತ್ರವಲ್ಲ ಅವನಿಗೆ ಮದುವೆ ಮಾಡಿಸಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಉಂಟು. ಹಾಗೆಯೇ ಇಲ್ಲಿಯವರೆಗೆ ಪಟ್ಟದಲ್ಲಿ ಇದ್ದವ ನಾನಿದ್ದೇನೆ. ಇನ್ನು ಮುಂದೆ ಈ ಜನರನ್ನ ನೋಡ್ಬೇಕಲ್ಲ, ಯಾರದ್ದು ನನ್ನ ಮಗನ ಕರ್ತವ್ಯ ಆಗ್ತದೆ. ಹಾಗಾಗಿಯೇ ನನ್ನ ಮಗನನ್ನ ಕರ್ಕೊಂಡು ಬರಬೇಕು. ಆದ್ರೆ ನೀವು ಹೋಗಿ ಚಾರನನ್ನು ಹೇಳಿ ಅವನ್ನ ಬರಮಾಡಿ. ಅಪ್ಪಯ್ಯ, ಇವತ್ತು ನಿಮ್ಮ ಮುಖಲಕ್ಷಣ ಆಗ್ತದೆ ಎನ್ನುವ ಹಾಗೆ ಭಾವಿಸಿದವರಾನಲ್ಲ. ಇನ್ನು ನೀವು ನಮ್ಮನ್ನು ಕರೀತೀರಿ ಅಂತಾದ್ರೆ ನಿಮ್ಮ ಮುಖವನ್ನು ನೋಡುವಾಗ ಬಹಳ ಸಂತೋಷ ಆಗುತ್ತದೆ. ಕರೀತೀರಿ ಎನ್ನುವಂತ ವಿಶ್ವಾಸ ನನಗಿತ್ತು, ಆದ್ರೆ ಎಷ್ಟು ಬೇಗ ಕರೀತೀರಿ ಎನ್ನುವಂತ ವಿಶ್ವಾಸ ಇರಲಿಲ್ಲ. ಅಪ್ಪಯ್ಯ, ವಂದಿಸಿಕೊಳ್ತಾ ಇದ್ದೇನೆ. ಈ ರೀತಿಯಲ್ಲಿ ಅವಸರವಾಗಿ ನನ್ನನ್ನು ಬರೆ ಹೇಳ್ತೀರಿ ಅಂತಾದ್ರೆ ನಾನು ತಿಳಿದ ವಿಚಾರ ಅವಸರವಾಗಿ ನನ್ನ ಬರೆ ಹೇಳ್ತೀರಿ ಅಂತಾದ್ರೆ
ಬಹುಶಃ ನಮ್ಮ ನಾಡಿನ ಮೇಲೆ ಯಾವುದೋ ವೈರಿಗಳ ಆಕ್ರಮಣವಾಗಿರಬಹುದು ಎನ್ನುವ ಹಾಗೆ ಯೋಚಿಸಿದವ ನಾನಿದ್ದೇನೆ. ಅದೇ ಹೌದು ಅಂತಾದ್ರೆ ನನ್ನ ಪಾಲಿಗೆ ಅಪ್ಪಣೆಯನ್ನು ಕೊಡಿ, ಅದೇ ಕ್ಷಣದಲ್ಲಿ ವೈರಿಗಳನ್ನು ಹಿಮ್ಮೆಟ್ಟಿಸಿ ಬರ್ತೇನೆ. ವೈರಿಗಳ ಆಗಮನ ನಮ್ಮ ನಾಡಿನ ಮೇಲೆ ಆಗುತ್ತೆ, ಆಲೋಚನೆ ಮಾಡಿದ್ದೇನೆ. ಹೌದು, ಅಲ್ಲ ಮಗನೇ, ನಿನ್ನನ್ನು ಕರೆಯುವುದಕ್ಕೂ ಕಾರಣ ಉಂಟು ಮಗನೇ. ಯಾಕಂತ ಗೊತ್ತಾಗ್ಲಿಲ್ಲಲ್ವಾ? ವೈರಿಗಳ ಆಗಮನ ಆಗ್ಲಿಲ್ಲ. ನೀನು ರಾಜ್ಯಭಾರವನ್ನ ಮಾಡಬೇಕು, ನೀನು ಮದುವೆ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತವ ನಾನು. ಹಾಗಾಗಿ ಕೇಳ್ತಾ ಇದ್ದೇನೆ ಮಗನೇ, ಏನಪ್ಪ ಮದುವೆ ಆಗಿ ಮಟ್ಟವನ್ನು ಏರ್ತೀಯ? ನನ್ನ ಅಭಿಪ್ರಾಯ ಆಲೋಚನೆ ಸರಿಯಾದದ್ದೇ. ಪ್ರಾಯಕ್ಕೆ ಬಂದಿರುವಂತಹ ಮಗನಿಗೆ ಮದುವೆ ಮಾಡಿಸಬೇಕಾದದ್ದು ಅಲ್ಲ, ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಈ ಪೀಠವನ್ನ ಏರಬೇಕಾದದ್ದು ಮಗನಾದಂತಹ ನನ್ನ ಆದ್ಯ ಕರ್ತವ್ಯವೇ ಹೌದು. ಆದ್ರೆ ಒಂದು ಮಾತಪ್ಪಯ್ಯ, ಈ ಪೀಠವನ್ನ ಏರುವ ಮೊದಲಾಗಿ ಅಲ್ಲ, ಮದುವೆಯನ್ನ ಆಗುವುದರ ಮೊದಲಾಗಿ ನಾನು ಕೆಲವು ಯೋಚನೆ ಮಾಡಿದ್ದೇನೆ. ಅಪ್ಪಯ್ಯ, ಈ ಮನುಷ್ಯನಲ್ಲಿ ಗಂಡಿನ ಜೀವನ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಕಾಣ ಸಿಗ್ತದೆಯಂತೆ. ಮದುವೆ ಪೂರ್ವದಲ್ಲಿ ಒಂದು ರೀತಿಯ ಜೀವನ ಆದ್ರೆ ಮದುವೆ ಆದ್ಮೇಲೆ ಮತ್ತೊಂದು ರೀತಿಯ ಜೀವನ. ಮದುವೆ ಆಗುವಲ್ಲಿವರೆಗೆ ಈ ಗಂಡು ಮಗ ಹೇಗಿರ್ತಾನೆ, ಒಳ್ಳೆ ಹಾರುವ ಹಕ್ಕಿ ಇದ್ದಾಗಿರ್ತಾನೆ. ಯಾವಾಗ ಮದುವೆ ಆಗಿ ಹೆಂಡತಿ ಮನೆಗೆ ಬಂದ್ಲೋ ಒಂದ್ ರೀತಿ ರೆಕ್ಕೆ ಕತ್ತರಿಸಿ ಇಟ್ಟ ಹಕ್ಕಿ ಹಾಗೆ. ಮನೆಯಿಂದ ಆಚೆ ಹೋಗ್ಬೇಕು ಅಂತ ಆದ್ರೂ ಒಮ್ಮೆ ಅನುಮತಿಯನ್ನ ಪಡೆದುಕೊಳ್ಬೇಕು. ಹೋಗ್ಲೇನೆ ಅವಳು ಹೂ ಅಂದ್ರೆ ಇವ ಹೋಗ್ಬೇಕು, ಅಲ್ಲದೆ ಇದ್ರೆ ಮನೆಯಲ್ಲೇ ಇರ್ಬೇಕು. ಅಪ್ಪಯ್ಯ, ಇನ್ನು ನಾಡಿನ ಪೀಠವನ್ನ ಏರಬೇಕು ಅಂದ್ರೆ ರಾಜಕೀಯವನ್ನ ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಿ.
ಇಷ್ಟು ಬೇಗ ರಾಜಕೀಯಕ್ಕೆ ಬರುವ ಮನಸ್ಸಿಲ್ಲ ನನಗೆ. ಯಾಕೆ ಮಗನೇ? ಕಾರಣ ಏನು ಗೊತ್ತಾ? ಈ ರಾಜಕೀಯ ಅಂತ ಹೇಳಿದ್ರೆ ಒಂದು ರೀತಿ ಬಂಧನ ಇದ್ದ ಹಾಗೆ. ಆ ಬಂಧನಕ್ಕೆ ಇಷ್ಟು ಬೇಗ ಸಿಲುಕಿಕೊಳ್ಳುವಂತ ಮನಸ್ಥಿತಿ ನನ್ನದಲ್ಲ. ಹಾಗಂತ ಮದುವೆಯೇ ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಯಾವಾಗ? ಒಂದು 4 ವರ್ಷ ಹೋಗ್ಲಿ. ಅಲ್ಲಿವರೆಗೆ ಏನ್ ಮಾಡ್ತೀವಿ? 4 ವರ್ಷ ಹೋದ್ಮೇಲೆ ಇರ್ತೇನೆ. ಅಲ್ಲಿವರೆಗೆ ಏನ್ ಮಾಡ್ತೀವಿ? ಅಪ್ಪಯ್ಯ, ನಾನು ಆಲೋಚನೆ ಮಾಡಿದ್ದು, ನಾನೇನಾದ್ರೂ ನಾಡಿಗೆ ಆಳ್ವಿಕೆಯನ್ನ ಕೊಡುವುದಿದ್ರೆ ನಿಮ್ಮ ಹಾಗಲ್ಲ. ಮತ್ತೆ ಅಂದ್ರೆ ನೀವು ಕಡಿಮೆ ಕೊಟ್ಟಿದ್ದೀರಿ ಅಂತ ಹೇಳುವುದಲ್ಲ, ನಿಮಗಿಂತಲೂ ಹೆಚ್ಚಿಗೆ ಅದನ್ನು ನಾನು ಕೊಡುಗೆ ಕೊಡಬೇಕು ಅಂತ ಆಲೋಚಿಸಿದ್ದೇನೆ. ಅದಾಗಬೇಕು ಅಂತಾದ್ರೆ ಅನುಭವ ಎನ್ನುವುದು ಬೇಕಾಗ್ತದೆ. ಆ ಅನುಭವ ಸಿಗುವುದೆಲ್ಲಿ? ಸ್ವಲ್ಪ ತಿರುಗಾಟ ಮಾಡ್ಬೇಕು. ತಿರುಗಾಟ ಮಾಡ್ತೀಯಾ? ಹೌದೌದು. ನೋಡಿ, ನೀವು ನಿಮ್ಮ ತಿರುಗಾಟದಲ್ಲಿ ಎಷ್ಟೆಲ್ಲ ಅನುಭವ ಪಡೆದಿದ್ದೀರಿ. ನಿಮ್ಮ ಅನುಭವದ ಮುಂದೆ ನಮ್ಮದು ಎಂತದ್ದೂ ಅಲ್ಲ. ಆದರೂ ನಿಮ್ಮ ಅನುಭವ ಎಲ್ಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಆಗದೇ ಇದ್ರು ಅಲ್ಲದಲ್ಲೂ ಸ್ವಲ್ಪ ಆದ್ರೂ ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗಾಗಿ ಆ ಮಟ್ಟಿಗೆ ಆಶೀರ್ವಾದ ಉಂಟು ಮಗನೇ. ನಿಮ್ಮ ಆಶೀರ್ವಾದ ಉಂಟು ಅಂತಾದ್ರೆ ಏನೂ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹೌದೌದು. ತಿರುಗಾಟ ಹೋಗ್ತೀಯಾ? ಹೌದು. ಬೇಗ ಹೋಗಿ ಬೇಗ ಬಾ. ಅಂದ್ರೆ ಎಷ್ಟು ಬೇಗ? ಹೇಳಿದಲ್ಲ, ಹ. ಅತಿ ಬೇಗ ಹೋಗಿ ಅತಿ ಬೇಗ ಬಾ ಎನ್ನುವ. ಅಂದ್ರೆ ಕಾಲದ ಮಿತಿ ಉಂಟಾ? ಆಗಲ್ಲ. ನಾನು ಹೇಳಿ ನಿಮ್ಮಷ್ಟೇ ಚುರುಕ? ಜಾಗ್ರತೆ ಜಾಗ್ರತೆ ಮಗನೇ, ಗೊತ್ತಾಯ್ತಲ್ವಾ? ಒಂದ್ಸಾರಿ ಹೇಳಿದ್ರೆ ಸಾಕಾಗ್ತದೆ. ಒಳ್ಳೆದಾಗಿ ಒಂದ್ ರೀತಿ ಕೋಲೆ ಬಸವ ಇದ್ದಾಗೆ ಇವ. ಅಲ್ಲದೆ ಇದ್ರೆ ಮಗ ಏನ್ ಹೇಳಿದ್ರು ಹೂ ಅಂತ ತಲೆಯಲ್ಲಾಡ್ಸುದು ಬಿಟ್ರೆ ಮತ್ತೆ ಬೇರೆ ಅಂತದ್ದು ಇಲ್ಲ. ಮಗ ಏನ್ ಮಾಡ್ತಾನೆ, ಮಗನಿಗೆ ಹೇಳುವ ಮೊದಲು ಅಪ್ಪ ಏನ್ ಮಾಡಿದ್ದಾನೆ ಅಂತ ಬೇಕಲ್ಲ. ಅಲ್ಲದೆ ಇದ್ರೆ ತಿರುಗಾಟಕ್ಕೆ ಹೋಗ್ತೇನೆ ಎಂದ ತಕ್ಷಣ ಅಪ್ಪಣೆಯನ್ನು ನೀಡುವುದಕ್ಕೆ ಮುಂದಾದವ. ಆದ್ರೆ ತಿರುಗಾಟ ಕೇವಲ ನಾನೊಬ್ಬನೇ ಹೋದ್ರೆ ಸಾಕಾದಿತ್ತ? ಆಗುವುದಿಲ್ಲ. ಯಾಕೆ? ನಮ್ಮ ತಿರುಗಾಟ ಎನ್ನುವುದು ಪರಿಪೂರ್ಣ ಆಗಬೇಕು ಅಂತಾದ್ರೆ ನಮ್ಮ ಒಟ್ಟಿನಲ್ಲಿ ಇರಬೇಕಾದಂತಹ ಮಿತ್ರ ನಮ್ಮ ಒಟ್ಟಿಗೆ ಬರಬೇಕು. ಇಷ್ಟೊತ್ತಿಗೆ ಅವ ಇಲ್ಲಿ ಇರಬೇಕಿತ್ತು. ಎಲ್ಲೋದವ? ಏ ಪಿಂಡಕ್ಕ, ಏನಾಯ್ತಾ? ಅಲ್ಲ, ನಾನು ಯಾವಾಗ್ಲೂ ಪೂರ್ಣ ಮಾಡ್ಲಿಕ್ಕೆ ಹೋಗುದು. ಹೌದಾ? ಇವ್ರು ಯಾವಾಗ್ಲೂ ನನ್ನ ಅರ್ಧಕ್ಕೆ ನಿಲ್ಲಿಸುದು. ಯಾಕೆ ನಿಲ್ಲಿಸಿದ್ರು? ಯಾಕೆ ಬಹುಶಃ ನಾನು ಪೂರ್ಣ ಆಗ್ಲಿಕ್ಕಿಲ್ವಾ? ನಿನ್ಗೆ ಅರ್ಧ ಸಾಕಾಗ್ತದೆ ಅಂತ ಯೋಚನೆ ಮಾಡಿದ್ರು. ಯಾರು ಹೇಳಿದ್ರು? ನೋಡಿದ್ದಾರೆ ಅವ್ರು ಅರ್ಧ ಸಾಕಾಗ್ತದೆ ಅಂತ. ಯಾಕ? ಅಲ್ಲ, ಯಾಕೆ ಅಂತ ನೀನ್ ಹಾಗೆಲ್ಲ ಅರ್ಧಕ್ಕೆ ಬಿಡುವವನೇ ಅಲ್ಲ. ಅಲ್ವೇ ಅಲ್ಲ. 90 ಬಿಟ್ರೆ 180. 180 ಒಂದಲ್ಲ ಆಗ್ಲಿಕ್ಕಿಲ್ಲ, 2 ಇಡ್ಬೇಕು. ಹೌದೌದು. ಮಿತ್ರ, ಅವಸರವಾಗಿ ಕರೆದ. ಯಾಕಂತ ಗೊತ್ತಾಗಿಲ್ಲ. ಈ ರೀತಿಯಲ್ಲಿ ಅವಸರವಾಗಿ ಕಲಿಯುವುದಕ್ಕೆ ಕಾರಣ ಉಂಟು.
ಉಂಟು. ಹೌದೇನು? ಯಾವತ್ತು ನಾವು ಒಬ್ಬರನ್ನ ಒಬ್ಬರೇ ಅಗಲಿ ಇದ್ದವರೇ ಅಲ್ಲ, ಇಲ್ವೇ ಇಲ್ವಾ? ನಾವು ಒಟ್ಟಿನಲ್ಲೇ ಇದ್ದವರು, ಗುರುಮಠದಿಂದ ಒಟ್ಟಿಗೆ ಇದ್ದವರು. ಇದ್ದದ್ದಂತ ಹೇಳಿದ್ರೆ ಹಾಗೆ. ಹೇಗೆ? ಒಂದು ಹಕ್ಕಿಯ 2 ರೆಕ್ಕೆಗಳಿದ್ದ ಹಾಗೆ, ಒಂದೇ ದೇಹದ 2 ಭುಜಗಳಿದ್ದ ಹಾಗೆ, ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಹೆಚ್ಚಿಗೆ ಹೇಳಬೇಕು ಅಂತ ಆದ್ರೆ, ಇನ್ನು ಹೆಚ್ಚಿಗೆ ಹೇಳ್ಬೇಕಂದ್ರೆ ಹೂಸು ವಾಸನೆ ಇದ್ದ ಹಾಗೆ. ಎಂತದ ಹೂವಿನ ಸುವಾಸನೆ ಇದ್ದ ಹಾಗೆ. ಹಾಗೆ 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 ಕೆಲವೆಲ್ಲ ಬಿಡಿಸಿ ಹೇಳಬೇಕು, ಅಲ್ಲದೆ ಅಪಾರ್ಥ ಆಗ್ತದೆ. ಅಪಾರ್ಥ ಆಗ್ತದೆ. ಯಾಕೆ ಗೊತ್ತುಂಟಾ? ನಾ ಗುರುಮಠದಲ್ಲಿ ನಿನ್ಕಿಂತ ಹೆಚ್ಚಿಗೆ ಕಲ್ತದ್ದಲ್ವಾ? ಹೌದು. ಗುರುಗಳೇ ಹೇಳಿದ್ದರು ಓದುವಾಗ ತಾಳ್ಮೆ ಬೇಕು ತಾಳ್ಮೆ ಬೇಕು ಎನ್ನುವುದಾಗಿ. ಅದಕ್ಕಾಗಿ ಒಂದೊಂದು ತರಗತಿಯಲ್ಲಿ 5-5 ವರ್ಷ ಅಭ್ಯಾಸ ಮಾಡಿದ್ದೇನೆ. ಆ ಮಟ್ಟಿಗೆ ನಿನ್ ತಾಳ್ಮೆ ಅಡ್ಡಿಲ್ಲ ಪುಣ್ಯಾತ್ಮ. ಮಿತ್ರ, ಅವಸರವಾಗಿ ಕರೆದೆ. ಅದು ಯಾಕಂತ ಗೊತ್ತಾಗ್ಲಿಲ್ಲ. ಕಾರಣ ಉಂಟು. ಏನು? ಇವತ್ತು ನನ್ನ ಅಪ್ಪಯ್ಯ ಸಭೆಗೆ ಬರ್ಲಿಕ್ಕೆ ಕೇಳಿದೆ. ಅಪ್ಪಯ್ಯ ಬಂದಿದ್ರು ಸಭೆಗೆ? ಹೌದು, ಅಪ್ಪ ಇವತ್ತು ಸಭೆಗೆ ಬಂದಿದ್ರು. ಬಂದವರು ಆಡಿದಂತಹ ಮಾತು ಏನು? ಮಗನೇ ತಡ ಮಾಡಬೇಡ, ಆದಷ್ಟು ಬೇಗ ಮದುವೆ ಆಗಿ ನಾಡಿನ ಪೀಠ ಏರು ಅಂತ ಹೇಳಿ. ತಡ ಮಾಡುದು ಬೇಡ, ಹೋಗಿ ಏರುದೇ. ಎಲ್ಲಿಗೆ? ಅಲ್ಲ, ಅಪ್ಪ ಅಂದ್ರೆ ಏನು? ಅಪ್ಪ ಅಂದ್ರೆ ಏನು? ಅಪ್ಪ ಅಂದ್ರೆ ಏನು? ಅಪ್ಪ ಅಮ್ಮ ಅಂದ್ರೆ ಏನು? ಅಪ್ಪ ಅಂದ್ರೆ ಏನು? ಏನು? ಅಪ್ಪ ಅಮ್ಮ ಅಂದ್ರೆ ತಂದೆ ತಾಯಿ ಸಮಾನ ಅಲ್ವಾ? ಎಂತ ಗೊತ್ತುಂಟು? ಈ ತಂದೆ ತಾಯಿ ಅಂತ ಹೇಳಿದ್ರೆ ಹೊರಡು ಒಂದೇ. ಒಂದೇ ಅಪ್ಪ ಅಮ್ಮ ಸಮಾನ. ಹೌದೇ? ಹೌದೌದು. ಏ ಮಿತ್ರ, ಅಪ್ಪಯ್ಯ ಹೇಳಿದ್ದಾನೆ ಹೌದು. ಆದ್ರೆ ಇಷ್ಟು ಬೇಗ ಈ ನಾಡಿನ ಅಧಿಕಾರವನ್ನ ವಹಿಸಿಕೊಳ್ಳುವಂತ ಮನಸ್ಥಿತಿ ನನ್ನದಲ್ಲ. ಬೇಗ ಈಗ ಬೇಕು. ಯಾಕಂತೆ ಸಂದರ್ಭ ಒಳ್ಳೇದುಂಟು. ಈಗ ನೀನೊಂದು ರಾಜ ಆದ್ರೆ ಬಹುಶಃ ಈಗ ಇತ್ತೀಚೆಗೆ ಒಂದು ಮಂತ್ರಿ ಆದ್ರೆ ಹೇಗೆ? ಮಂತ್ರಿಯ? ಈಗ ಮಂತ್ರಿ ಆಗೋ ಸಂದರ್ಭ, ಎಲ್ಲರೂ ಓಡಾಡ್ತಾ ಇದ್ದಾರೆ. ನೀನೊಂದು ಓಡಾಡು. ಯಾರು? ಮಂತ್ರಿಗೆ. ನನಗೂ ಮಂತ್ರಿ ಸ್ಥಾನ ಬೇಡ. ಮಂತ್ರಿ ಸ್ಥಾನ ನಿನಗೇನಾದ್ರೂ ಕೊಡುವುದಿದ್ರು ಕೊಡುವ. ನಮಗೊಂದು ಅಬಕಾರಿ ಆಗ್ಲಿ. ನಿನಗೆ ಅದೊಂದು ಆಲೋಚನೆ ಉಂಟು. ಈಗಾಗಲೇ ಅಲ್ಲಲ್ಲಿ ಸಂಘ ಕಟ್ಕೊಂಡು ತಿರುಗಾಟ ಮಾಡ್ತಾ ಇದ್ದೀಯ. ನಾಡಿನ ಜನ ಕ್ಷೇಮದಿಂದ ಇರ್ತಾರೆ. ಹೌದಾ? ಏ ಮಿತ್ರ, ಹಾಗಾದ್ರೆ ಬೇಡ ಅಂತ ಹೇಳಿದ್ದೇನೆ. ಯಾಕೆ? ಯಾಕೆ? ನನ್ನ ಜೀವನದಲ್ಲಿ ಕೆಲವು ತಿರುಗಾಟ ಮಾಡಬೇಕು ಅಂತ ಮನಸ್ಥಿತಿ ಹೊಂದಿದ್ದೇನೆ. ಹಾಗೊಂದು ಮನಸ್ಸುಂಟು. ಹೌದೌದು. ಕಾರಣ ಏನು? ಏನು? ಅನುಭವವನ್ನು ಪಡೆಯುವುದಕ್ಕಾಗಿ ತಿರುಗಾಟ. ಅದು ಉಂಟು, ಆದ್ರೂ ಒಂದು ಬೇಕು. ಮತ್ತು ಹೆಚ್ಚಿನ ಅನುಭವ ಬೇಕು ಅಂತ ಅದನ್ನು ತಿರುಗಾಟ ಮಾಡಬೇಕು. ಹಾಗಾದ್ರೆ ನನ್ನ ತಿರುಗಾಟ ಕೇವಲ ನಾನೊಬ್ಬನೇ ಮಾಡುವುದಾ? ಮತ್ತೆ ನೀನು ಇರಲೇಬೇಕು. ಮತ್ತೆ ಕೇಳುವುದೇ ಬೇಡ. ಆಗ ಬಸ್ಸುನಿಂದ ಯಾವಾಗ್ಲೂ ಬಾಲ ಉಂಟು. ಅಂದ್ರೆ ನಾವೊಂದು ಬಸ್ಸು ಆಯುವ ನನ್ನ ಬಾಲ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ನನ್ನ ಅಪ್ಪನಿಗೆ ಹೇಳಿದ್ದೆ ಬಸ್ಸು ಅಂತ. ಇವ ಬಂದು ನನಗೆ ಹೇಳ್ತಾ ಇದ್ದಾನೆ. ಆಗಲ್ಲ ಆಗಲ್ಲ, ಒಟ್ಟಿಗೆ ಇರುವುದು ಆತ್ಮೀಯತೆ ನಮ್ದು ಅಷ್ಟು ಉಂಟು ಅಂತ. ಮಿತ್ರ, ಹಾಗಾದ್ರೆ ಬರುವುದಕ್ಕೆ ನೀನು ಸಿದ್ಧನಿದ್ದೀಯ? ಮತ್ತೆ ಯಾಕೆ ಏನು ಹೋಗುವ. ಇದು ಮುದುಕಿಯರನ್ನು ನೀವು ಕರ್ಕೊಂಡೋಗಿ, ನಮಗ್ ಬೇಡ. ನಾರು ಮಣಿಯರ ಕಂಡು ಮಿತ್ರಗೆ ನುಡಿದಿದನು. ಊರುಗಳು ಬರುವುದ ನಾರು ಮಣಿಯರ ಕೊಂಡು ಮಿತ್ರಗೆ ನುಡಿದನು. ಮಧು ಮಧುರ ಮಧು ಮಧುರ ಮಧು ಮಧುರ ವಚನಗಳು
ಅದಲ್ಲ ಗುಂಪು
ವೀಕ್ಷಿಸಬೇಕೆನ್ನುವ ಕಾರಣಕ್ಕೋಸ್ಕರ ನಿನ್ನನ್ನು ಒಳಗೂಡಿಕೊಂಡು ಬಂದು ನಿಂತದ್ದೇ ನಮ್ಮ ನಾಡಿನ ಗಡಿ ಪ್ರದೇಶವಾಗಿರುವಂತಹ ಕಡಲ ಕಿನಾರೆ. ಓ ಇದು ಕಿನಾರು, ಬರೇ ಕಿನಾರೆ ಅಲ್ಲ, ಕಡಲ ಕಿನಾರೆ. ಮಿತ್ರ, ಏನು ನೋಡಿದ್ಯೇನು? ನೋಡ್ತಾ ಇದ್ದೇನೆ. ನಾ ಮುಂದೆ ತಾ ಮುಂದೆ ಎನ್ನುವ ಹಾಗೆ ಹೊಂದಿರುವಂತಹ ಅಲೆಗಳು, ಹೌದೌದು, ಹರಡಿರುವಂತಹ ವಿಶಾಲವಾದಂತಹ ಪ್ರದೇಶ, ಬೀಸುತ್ತಿರುವಂತಹ ತಂಗಾಳಿ, ಇದನ್ನೆಲ್ಲ ಕಂಡ್ರೆ ನೋಡುವಂತಹ ಕಣ್ಮನೆಗಳಿಗೆ ಮುದವನ್ನು ಉಂಟು ಮಾಡ್ತದೆ ಅಲ್ವಾ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ವೇ ಇಲ್ಲ ಮಿತ್ರ. ಅಲ್ಲದೆ ಇದ್ರೆ ನಮ್ಮ ನಾಡಿನಲ್ಲಿ ಇಂಥದ್ದೊಂದು ಸೊಬಗು ಉಂಟು ಎನ್ನುವ ಹಾಗೆ ಇದುವರೆಗಾಗಿ ಕಂಡವರು ನಾವಲ್ಲ, ಗಂಡದ್ದೇ ಇಲ್ಲ ಇದು. ಮಿತ್ರ. ನೋಡ್ತಾ ಇದ್ದೇನೆ. ಇದರ ಚಂದ ಅಂತ ಹೇಳಿದ್ರೆ ಹೇಗೆ, ಕೇವಲ ನಾವು ಮಾತ್ರ ಬಂದದ್ದಲ್ಲ, ಈ ಕಡಲ ಸೊಬಗನ್ನ ವೀಕ್ಷಿಸಬೇಕೆನ್ನುವ ಕಾರಣಕ್ಕೋಸ್ಕರ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರು ಬಂದು ಸೇರುವುದಕ್ಕೆ ನೋಡಿ ಬರ್ತಾ ಇದ್ದಾರೆ ಜನರೆಲ್ಲ ಬರ್ತಾ ಇದ್ದಾರೋ ಹೋಗ್ತಾ ಇದ್ದಾರೋ, ಅವರೆಲ್ಲ ಬರ್ತಾ ಇದ್ದಾರೆ. ಅವರು ಇಲ್ಲಿ ಆತ್ಮ ಬರುವವರು ಬರ್ಲಿ ಹೋಗುವವರು ಹೋಗ್ಲಿ, ನಾವು ಮಾಡುವಷ್ಟು ಮಾಡ್ಲೇಬೇಕು. ಏ ಮಿತ್ರ, ನೋಡಿದ್ಯಾ? ನೋಡ್ತಾ ಇದ್ದೇನೆ. ಹಾಗಾದ್ರೆ ಇಲ್ಲಿ ಬಂದು ಸೇರಿದವರಾದ್ರು ಎಂತವರು ನೋಡು, ಇಲ್ಲೊಂದು ಗುಂಪು, ಇಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಎಂತ ಗುಂಪು ಇವತ್ತು! ಕಣ್ಣಾಯಿಸಿದಷ್ಟುದ್ದಕ್ಕೂ ಬರೇ ಜನರೇ ಕಾಣಿಸ್ತಾ ಇದ್ದಾರೆ. ಮಿತ್ರ, ಹಾಗಾದ್ರೆ ಇಲ್ಲಿ ಸೇರಿರುವಂತಹ ಜನರು ಯಾರು? ಪ್ರಾಯಕ್ಕೆ ಬಂದಿರುವಂತಹ ಹೆಣ್ಣು ಮಕ್ಕಳ ಗುಂಪು ಒಂದೆಡೆ, ಪ್ರಾಯಕ್ಕೆ ಬಂದಿರುವಂತಹ ಗಂಡು ಮಕ್ಕಳ ಗುಂಪು ಇನ್ನೊಂದೆಡೆ, ಇನ್ನು ಮುದುಕಿಯರ ಹಿಂಡು, ಮುದುಕರ ದಂಡು, ಮಧ್ಯಮ ವಯಸ್ಕರ ಹಿಂಡು, ಎಲ್ಲವೂ ಉಂಟು ಅಲ್ವಾ ಮಿತ್ರ. ಆದ್ರೆ ಆಶ್ಚರ್ಯ ಏನು ಗೊತ್ತಾ? ಏನ್ ಆಶ್ಚರ್ಯ? ಪ್ರಾಯಕ್ಕೆ ಬಂದಿರುವಂತಹ ಹೆಣ್ಣು, ಪ್ರಾಯಕ್ಕೆ ಬಂದಿರುವಂತಹ ಗಂಡು, ಇಬ್ಬರು ಪರಸ್ಪರ ಕೈಯನ್ನ ಹಿಡ್ಕೊಂಡು ಅತ್ತಿಂದಿತ್ತ ಇತ್ತಿಂದತ್ತ ಸುತ್ತು ಬರುತ್ತಿರುವಂತಹ ಜೋಡಿಗಳನ್ನ ನೋಡು. ಇರುವುದೇ ಇಲ್ಲ ಇಲ್ಲ, ವಿಷಯ ಎಂತ ಇಲ್ಲ. ಏನಾಯ್ತಾ? ಎಂತ ಹೇಳಿದ್ರು? ಇದು ಕೈ ಹಿಡ್ಕೊಂಡು ತಿರುಗಾಟ ಮಾಡ. ಪ್ರಾಯಕ್ಕೆ ಬಂದಂತ ಗಂಡು, ಅಪ್ಪ, ಪ್ರಾಯಕ್ಕೆ ಬಂದಂತ ಹೆಣ್ಣು, ಎಲ್ಲೋ ಅಕ್ಕ ತಮ್ಮನೋ ಅಥವಾ ಅಣ್ಣ ತಂಗಿಯೋ ಇರಬೇಕು. ಓ ಅಕ್ಕ ತಮ್ಮ ಅಣ್ಣ ತಂಗಿ ಕೈ ಹಿಡ್ಕೊ ಹಾಕು ಕಾಲ ಹೋಯ್ತು ಪುಣ್ಯಾತ್ಮ. ಮತ್ತೆ ಅದು ಪ್ರೇಮಿಗಳು ಪ್ರೇಮಾಂಕುರಕ್ಕೆ ಹೋಗ್ತಾ ಇದ್ದಾರೆ. ಪ್ರೇಮಿಗಳ? ಹೌದೌದೌದೌದು. ಇದು ಸುಳ್ಳಲ್ಲ, ನೀವು ನೋಡಿದಾಗ ಅವ್ರು ಪ್ರೇಮಿಗಳೇ ಅಂತ ಗೊತ್ತಾಗ್ತದೆ ಹೇಗೆ? ಅದೆಲ್ಲ ಕೈ ಹಿಡ್ಕುವಾಗ ಆಲೋಚನೆ ಆಗ್ತದೆ. ಹೌದಾ? ಬಹಳಷ್ಟು ಅನುಭವ ಗೊತ್ತುಂಟು. ನನಗೆ ಗೊತ್ತಾಯ್ತು. ಇದು ಹಿಡ್ಕೊಂಡು ಹೋದಂತ ಅನುಭವ ಗೊತ್ತುಂಟಾ? ಕೆಲವೊಂದು ಜ್ಞಾನ ಇದ್ದವ್ರು ಹೇಳುವಂತ ಅನುಭವ ಅಲ್ಲ, ಅನುಭವ ಇದ್ದವರು ಅಂತ ಹೇಳುವಂತ ವಿಚಾರಗಳು. ಹಾಗಾದ್ರೆ ನಿನಗೆ ಅನುಭವ ಉಂಟು? ಅನುಭವ ನನ್ನದಲ್ಲ ಇದು, ನಾನು ಕಣ್ಣಾರೆ ಕೊಂಡದ್ದು. ಈಗ ನೀವು ಸರಿಯಾಗಿ ನೋಡು, ಹೆಣ್ಣವಳೆ ಗಂಡು ಒಂದು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಂತೆ, ಇನ್ನೊಂದು ಸ್ವಲ್ಪ ಸಮಯ ಮತ್ತೇನಾಗಿ ನೋಡು, ಹೆಣ್ಣವಳೆ ಗಂಡು ಬೇಕು. ಇನ್ನೊಂದು ಸ್ವಲ್ಪ ಸಂಜೆ ಆಗ್ಲಿ, ಹೆಣ್ಣವಳೆ ಗಂಡು ಬೇರೆ. ಅಂದ್ರೆ ಒಂದೇ ಹೆಣ್ಣಿಗೆ 3 ಜನ ಪ್ರಿಯತಮ. ಇದೆಲ್ಲ ತಮ್ಮ ಸ್ವಂತ ಅನುಭವ? ಓ, ನಾವು ಆ ವಿಷಯದಲ್ಲೇ ಇಲ್ಲ ಮಿತ್ರ. ಅದೇನೇ ಇರ್ಲಿ, ಆ ವಿಚಾರ ಅಲ್ಲಿಗೆ ಬಿಡೋಣ, ಬಿಡುವ. ಆದ್ರೆ ಸ್ವಲ್ಪ ಈ ಕಡೆಯಲ್ಲಿ ಕಣ್ಣು ಹಾಕಿ ನೋಡು. ನೋಡ್ತಾ ಇದ್ದೇನೆ. ಅಲ್ಲಿ ತುತ್ತ ತುದಿಯಲ್ಲಿ ಯಾರದು? ಹೆಣ್ಣು ಓರ್ವಳು ಒಬ್ಬಳೇ ಇದ್ದಾಳೆ. ಒಟ್ಟಿನಲ್ಲಿ ಗೆಳತಿಯರು ಯಾರೂ ಇಲ್ಲ. ಹಾಗಂತ ಈ ಯಾರ ಭಯವೂ ಇಲ್ಲದೆ, ಅಲ್ಲ ಯಾರ ಪ್ರಜ್ಞೆಯೂ ಇಲ್ಲದೆ, ತಾನಾಗಿ ಸ್ವಚ್ಛಂದವಾಗಿ ನೀರಿನಲ್ಲಿ ಇಳಿದು ಆಟವನ್ನ ಆಡುವುದಕ್ಕೆ ಮುಂದಾಗಿದ್ದಾಳೆ. ಜಲವನ್ನ ಕೈಡ್ತಾ ಇದ್ದಾಳೆ. ಅದು ಮಾಡುವುದೇನು? ಜಲಕ್ರೀಡೆ ಆಡುತ್ತಾ ಇದ್ದಾಳೆ. ನೋಡುವುದಕ್ಕೆ ಇವಳು ಸ್ಫುರದ್ರೂಪೇಣೆ ಎನ್ನುವುದಕ್ಕೆ ಯಾವುದೇ ಅನುಮಾನವಿಲ್ಲ. ಇಲ್ವೇ ಇಲ್ಲ. ಅಡಿಯಿಂದ ಮುಡಿಯವರೆಗೂ ಎಲ್ಲಿ ನ್ಯೂನತೆ ಇಲ್ಲದಿರುವಂತಹ ಚಂದದ ಹೆಣ್ಣಿವಳು. ಅದೆಷ್ಟೋ ತಿರುಗಾಟವನ್ನ ಮಾಡಿದವರು ನಾವಿದ್ದೇವೆ ಅಲ್ವಾ? ಆದ್ರೆ ಏನು ಇದುವರೆಗಾಗಿ ನಮ್ಮ ತಿರುಗಾಟದಲ್ಲಿ ಈ ರೀತಿಯ ಚಂದದ ಹೆಣ್ಣನ್ನ ನೋಡಿದವನೇ ನಾನಲ್ಲ. ನಾನು ನೋಡ್ಲೇ ಇಲ್ಲ. ಈ ವರ್ಷ ಈ ತಿರುಗಾಟದಲ್ಲಿ ಇದೊಂದು ನಮ್ಗಾಯ್ಲಿ. ಮಿತ್ರ, ಅವಳನ್ನ ಕಂಡಾಗ ನನಗೊಂದು ಮನಸ್ಸಾದದ್ದು. ಹೌದಾ? ಮನಸ್ಸಾಯ್ತಾ? ಅಲ್ಲ ಪುಣ್ಯಾತ್ಮ, ನನಗೆ ಅವಳ ಮೇಲೆ ಮನಸ್ಸಾಗೋದಕ್ಕೂ ನೀನು ಹೀಗೆ ಮಾಡೋದಕ್ಕೂ ಮತ್ತೆ ನೀನು ಎಂತ ಕರ್ಮ ನನ್ನ ಕೈ ಹಿಡ್ಕೊಳ್ಳೋದು? ಮತ್ತೆ ಎಂತದ್ದು? ಮತ್ತೆ ಹತ್ರದಲ್ಲಿದ್ದವ್ ನೀನೇ ಅಲ್ವಾ? ಹಾಗಲ್ಲ, ನಿಮ್ಗೆ ಆ ರೀತಿ ಭಾವನೆ ಬಂದಾಗ ನಮ್ಗೆ ಈ ರೀತಿ ಭಾವನೆ ಬರ್ತದೆ. ಮಿತ್ರ, ಅವಳನ್ನ ಕಂಡಾಗ ಅವಳಲ್ಲಿ ಮಾತಾಡಬೇಕು, ಅಲ್ಲ ನನ್ನ ಪ್ರೇಮದ ಕುರಿತಾಗಿ ಹೇಳಬೇಕು. ಹೆಚ್ಚೇಕೆ ಅವಳ ದೇಹ ಸುಖವನ್ನ ಪಡೆಯಬೇಕು ಅಂತ ಅನಿಸ್ತಾ ಉಂಟು. ಅವಳು ಬೇಕಾ? ಹೌದು. ಅವಳು ನಿಂಗೆ ಹುಟ್ಟದ? ನಿಂಗೆ ಹುಟ್ಟದ? ಅವಳು ನನಗೆ ಹುಟ್ಟಿದ್ದ. ಹಾಗಾದ್ರೆ ನನಗೆ ಸಿಗ್ತಾಳೆ. ಹಾಗಂತ ಮಾತ್ರ ಹೋಗಿ ಮಾತಾಡಿ ಸೇರ್ತಾ ಆಗುದಿಲ್ಲ. ನನಗೆ ಹೆಣ್ಣನ್ನ ಕಂಡಾಗ ಮನಸ್ಸಾಗುವುದು ಹೌದು, ಮಾತನಾಡಬೇಕು ಅಂತ ಅನಿಸುವುದು ಹೌದು. ಆದ್ರೆ ಏನ್ ಮಾಡೋಣ? ಏನು? ಅವ್ರ ಹತ್ರ ಹೋದ್ರೆ ಸಾಕು, ನನಗೆ ಧೈರ್ಯವೇ ಬರುವುದಿಲ್ಲ. ಅಯ್ಯೋ, ಸುಳ್ಳು ಹೇಳ್ಬೇಡ. ಸ್ವಲ್ಪ ಮುಖ ನೋಡಿ ಹೇಳು. ಇಲ್ಲಿ ನೋಡು. ಅಯ್ಯೋ, ಮಗು
ಹೆಣ್ಣು ಮಕ್ಕಳನ್ನ ಸುದ್ದಿಗೆ ಇಲ್ಲ. ಹೌದಾ? ನಮ್ಮ ಧೈರ್ಯವೇ ಬರುವುದಿಲ್ಲ. ಧೈರ್ಯ ಬಿಡು ನೀನು. ತಿರುಗಾಟದಲ್ಲಿ ಪುಣ್ಯಾತ್ಮ ನಾನು ಒಟ್ಟಿಗಿಂತೆ ಇದ್ರು ಕೆಲವೊಂದು ಸೂಕ್ಷ್ಮವಾಗಿ ಕಾಣುತ್ತೇವೆ. ಹೌದಾ? ಎಷ್ಟೊತ್ತಿಗೆ ಅಲ್ಲ, ಅರಮನೆ ದೂರ ದೂರ ಆದ್ರೂ ಕೂಡ ಪ್ರದೇಶದಲ್ಲಿ ವಾತಾವರಣ, ಹೋಗುವಂತ ವಾಹನ, ಬರುವಂತ ವಾಹನ, ಎಷ್ಟೊತ್ತಿಗೆ ಬರ್ತದೆ, ಎಷ್ಟೊತ್ತಿಗೆ ಹೋಗ್ತದೆ, ಎಲ್ಲವನ್ನ ಕುಲಂಕುಷವಾಗಿ ಆಲೋಚನೆ ಮಾಡಿದ್ದೀನಿ. ಆ ಮಟ್ಟಿಗೆ ಅದೆಲ್ಲ ಕೂಲಂಕುಷವಾಗಿ ನೋಡ್ಲಿಕ್ಕೆ ಬಂದಿಲ್ಲ ನೀನು. ಈಗ ನಿನಗೆ ಅವಳ ಹತ್ರ ಮಾತಾಡ್ಬೇಕಲ್ವಾ? ಧೈರ್ಯ ಸಾಕಾಗ್ತಾ ಇಲ್ಲ. ಹಾಗಂತ ನೀನು ತಲೆ ಬಿಸಿ ಮಾಡೋದು ಬೇಡ. ನಾನ್ ನಿನ್ನ ಮಿತ್ರ ಖಂಡಕ್ಕೆ ಇದ್ದೇನಲ್ವಾ, ಯಾವಾಗ್ಲೂ ನಿನ್ನೊಟ್ಟಿಗೆ ಇರುವ ಒಂದು ಧೈರ್ಯ ರಸ ನನ್ನ ಹತ್ರ ಉಂಟು. ಧೈರ್ಯ ರಸ? ಹೌದು. ಅಂತದೊಂದು ಉಂಟಾ? ಅಂತದೊಂದುಂಟು. ಅದಕ್ಕೆ ಇದು ಧೈರ್ಯ ರಸ ಅಂತ ಇದ್ರೆ ಹೆಸರು. ಇದು ಕೆಲವರು ಪುಟ್ಟರಂಗಿ ಅಂತಾರೆ. ಮತ್ತೆ ಇನ್ನೊಂದು ಹೆಸರು ಉಂಟು ಇದಕ್ಕೆ. ಯಾವಂಗಿ? ಪುಟ್ಟರಂಗಿ. ಮತ್ತೆ ಮದ್ಯ ಹೇಳ್ತಾರೆ. ಮದ್ಯ ಇದು ಕುಡಿದ್ರೆ ಅಪಾಯ ಇಲ್ಲಲ್ಲ? ಇದನ್ನು ಮದ್ಯ ಕುಡುಕ ಬದಿ ಮೇಲೆ ಕುಡಿ ಅಂತ ಆಗ್ತಿಲ್ಲ. ಆದೀತ? ನಿಧಾನ ಕುಡಿ. ಅದ್ರ ಒಂದ್ ರೀತಿ ಹುಳಿ ವಾಸನೆ ಬರ್ತಾ ಉಂಟಪ್ಪ. ಅದ ನಡ್ಕೊಂಡು ಅಂತ ಅಲ್ಲ ಅಲ್ಲ ನಡ್ಕೊಂಡು ಬರ್ತಾ ಇದ್ದಿಲ್ಲ, ಅವ್ರ ಹತ್ರ ತರಿಸ್ತೇಳಿ. ಎಂತಾಗುದಿಲ್ಲ. ಏರ್ಸ್ತ ಒಳ್ಳೆ ಧೈರ್ಯ ಮತ್ತೆ. ಈಗ ಮಾಡ್ತಾವ. ಅವನಿಗೆ ಅಭ್ಯಾಸ ಮಾಡ್ಬಿಡ ಮರ. ಸಾಧವರೇ ಪಾಪ ಹೇಳ್ಲಿಕ್ಕೆ ಆಗುದಿಲ್ಲ. ಇದು ಹಾ, ಉಪ್ಪಿನಕಾಯಿ ಇತ್ತ? ನೀವು ಅಭ್ಯಾಸ ಇಲ್ಲ ಅಂತ ಮಾರ್ರೆ. ಬಾಯಿ ರುಚಿ ಜೋರ್ ಇತ್ತು ಇವನಿಗೆ. ಉಪ್ಪಿನಕಾಯಿ ಇವನಿಗೆ. ಈಗ ನಕ್ಕು ಕುಡಿ. ನಾನು ನೋಡಿದೆ ಕೆಲವು ವರ್ಷ ಆಯ್ತು. ಎಂತ ಉಪ್ಪಿನಕಾಯಿ ಮತ್ತೆ ಈಗ ಎಲ್ಲಿಂದ ತರೋದು? ಇಲ್ವಾ? ಇಲ್ಲ ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ. ಇವರು ಹಿಡ್ಕೊ ಬಂದಿರ ಉಪ್ಪಿನಕಾಯಿ ಅಂತಾರು. ಇಲ್ಲ, ಅವ್ರು ಯಾವತ್ತೂ ಬರ್ತೀನಿ. ನಿಧಾನ ಕುಡಿ. ಏರ್ಸ ಎಂತ ಆಗ್ತಿಲ್ಲ. ಈಗ ತಿಂದು ಅದ ಮರ. ಅದು ಸ್ವಲ್ಪ ನಂಗೆ ಬೆಚ್ಚಿ ಮಾರ. ಒಳ್ಳೆ ಕಡೆ ಇದೆ ನಾವ. ನೀರೇ ಹಾಕಿ ಅಂತ ಬೇರೆ ಹೋಗುವ ಹೋಗುವ. ಮಿತ್ರ ನಾನು ಅಷ್ಟು ದೂರ ಹೋಗಿ ನೀನು ತಂದು ಕೊಟ್ಟಿದ್ದು ಮೂರ್ಖ ಅಷ್ಟವಾದ. ಈಗ ಆ ಹೆಣ್ಣಿನ ಸುಖ ಬೇಕು ನಾನು. ಅಬ್ಬ ಎಷ್ಟೇ ಕುಡಿದ್ರು ವಿಷಯ ಅಲ್ಲೇ ಉಂಟು ಮಾರಿ ಒಂದು. ಆಗ್ಲಿ ಎಲ್ಲರಿಗೂ ಹೋಗುವ. ನಮ್ದು ಹೊಸ ವಾಹನ ಉಂಟು. ಯಾವುದು ಇಲ್ಲೇ ಉಂಟು. ಹೋಗು ಓದ್ಕೊಂಡ್ರೆ ಎಂತ ಆಗುದಿಲ್ವಾ? ನಾ ಬರುದಿಲ್ಲ ಅಂತ. ಬರುದಿಲ್ವಾ? ಬರುದಿಲ್ಲಲ್ಲ, ನಿಂಗೆ ಹೊತ್ಲಿಕ್ಕೆ ಆಗುದಿಲ್ಲ ಹೇಳು. ಹೋಗು ಹೋಗು ನಡ್ಕೊಂಡು ಇಲ್ಲೇ ದಾರಿ ಬಿಡ. ದಾರಿ ಬಿಟ್ಟಿದ್ದೀನಿ. ಎಲ್ಲಿ ಕಾವಡಿಯೇ ಸಾಯ್ತ ದಾರಿ ಬಿಡ. ಅಲ್ಲ ನಾನು ಇಲ್ಲೇ ಇದ್ದೆ, ಒಳ್ಳೆ ದಾರಿ ಬಿಟ್ಟು ಹೋದೆ ಪುಣ್ಯ. ಇನ್ನೊಂದು ಗಂಡನ ಒಳ ಹೋಯ್ತು. ಈಗ ಇಲ್ಲಿ ಹಿಡ್ಕೊಂಬಾರ. ಇವತ್ತು ಬರೋದಿಲ್ಲ. ಹೋಗುವ. ಹಿಡ್ಕೊ ಹಿಡ್ಕೊ. ನಾನು ತೆಗಿತೆ ಮರೆ. ಹೊಂಡ ಆಗಲೇ ಇತ್ತು ಮಾರ. ನೀ ಹಿಂದೆ ಬಾ.
ಈ ಮಂಡಪದಿ ಅಂತ ಈ ಕಡೆ ಈ ಕಡೆ ಈ ಕಡೆ ಹೀಗೆ ಹೋಗು. ಹಾ ಹಾ ನಿದ್ದರು ಕುಡಿದು ನಾರಿಯರ ಸುಖವ ಪಡೆದು ಬಂದಗೆ ಬರಲು ಭಯಾರು ಹಿಂದಗೆ ಬಿದ್ದನು ತಿಂದನು ಮಿತ್ರ ಅಲ್ಲ ಅಲ್ಲೇ ಕೂತದ ಮರ ಮಾರ್ಗದ ಮಧ್ಯ ಇನ್ನೊಂದು ಕೈ ನಡೀಲಿಕ್ಕೆ ಆಗುವುದಿಲ್ಲ. ಆಗುದಿಲ್ಲ ಅಂತ ಆದ್ರೆ ನಾಳಿನ ಪ್ರಜೆಗಳೆಲ್ಲ ಏನ್ ಹೇಳ್ತಾರೆ? ಆದ್ರೆ ಒಂದು ಪುಣ್ಯಾತ್ಮ, ಏನು? ನಿನ್ನ ಧೈರ್ಯ ರಸ ಇವತ್ತೊಂದು ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ಹಾ ಮತ್ತೆ ಹಾಗೆ ನಮ್ಮ ಧೈರ್ಯ ರಸ ದಿನ ತಕ್ಕೋ ಸಮ ತಕ್ಕೋ ಮತ್ತೆ ಈ ಬದಿ ಬಗ್ಗಿಲ್ಲ. ಮಿತ್ರ ಎಂತ ಕೂತ್ಕೊಂಡು ಅಲ್ಲ ಹೇಳು ಹೇಳು ಹೇಳು. ನನ್ನ ಹತ್ರ ಆಗುದಿಲ್ಲ. ಆಗುದಿಲ್ಲ ಅಂತ ರಗಳೆ ಆಗ್ತದೆ ಮಾರ ಮತ್ತೆ ಅಪಪ್ರಚಾರ ಆಗ್ತದೆ. ಏನಂತ? ನಾಡಿನ ಯುವರಾಜ್ ಕುಮಾರ್ ದಾರಿ ಮೇಲೆ ಇದ್ದಂತ ಯಾರು ಹೇಳಿದ್ದು? ಯಾರು ಪ್ರಜೆಗಳು ಇರ್ತಾರೆ. ಎಂತ ಮಾಡುದು? ಎಂತ ಮಾಡುದಲ್ಲ ಹೇಳು ಮೇಲೆ. ಇಲ್ಲ ಹತ್ತಿರ ಮನೆ ಉಂಟು. ಯಾರ್ಯಾರ ಮನೆಗಳು? ಯಾರ್ಯಾರ ಮನೆ ಹೋಗುದು ಬೇಡ, ನಮ್ಮ ಮನೆ ಉಂಟು. ಹೌದಾ? ಹೌದೌದೌದು. ಇದು ನಮ್ಮ ಮನೆ ನೋಡು ನೋಡು ನೋಡು. ಭಾಳ ಒಳ್ಳೆಯದು ಪುಣ್ಯಾತ್ಮ. ಹಾ ಮತ್ತೆ ಕೂತ್ಕೋ. ಮೇಲ್ಚಾವಣಿ ಒಂದೆಲ್ಲ ಬಿಟ್ರೆ ಮತ್ತೆ ಎಲ್ಲದೂ ಗಟ್ಟಿ ಉಂಟು. ಮೇಲ್ಚಾವಣಿ ಇಲ್ಲ, ದಿನ ಸೂರ್ಯ ಚಂದ್ರ ಒಡ್ಡೋಗ. ಹೌದಾ? ಮತ್ತೆ ಮನೆಯಲ್ಲಿ ಹೇಗುಂಟು? ಸಣ್ಣ ಮನೆ ಮೇಲ್ಚಾವಣಿ ಒಂದು 2 ವರ್ಷ ರೂಢಿ ಮಾಡಿಕೊಟ್ಟು ಕಂಡನ ಗಂಡಗೆ ಮೇಲ್ಚಾವಣಿ ಹಾಕು. ನಾರಿಯ ಚೆಲುವೆ ಕಂಡನ ಕಂಡನ ಗಂಡಗೆ ನಾರಿಯ ಚೆಲುವನು ಮೇಲ್ಚಾವಣಿ ಸಮಸ್ಯೆ ಅದೇ ಅವ ರವಿ ಕೊಂಡಿ ಅಂತ ಮಾಡಿಕೊಟ್ಟು ಕಂಡನು ಗಂಡಗೆ ನಾರಿಯ ಚೆಲುವನು ಮಾರವತಿಗೆ ಬರದು ಸುಖಿಸುವ ನಿಮಿತ್ತು ಇರುತ್ತದಾಗ ಇದು ಸುಳ್ಳಲ್ಲ. ಅಲ್ಲಿ ಬಾಗಿಲಲ್ಲಿ ಒಬ್ಳು ನಿಂತ್ಕೊಂಡಿದ್ದಾಳಲ್ಲ, ಹಾ ಯಾರ? ಅವಳು ನಮ್ಮ ಮನೆ ಹೆಂಡತಿ ಅವಳು. ಓ, ಇವಳು ಮನೆ ಹೇಳ್ತೀಯ? ಹಾಗಾದ್ರೆ ಹೊರಗಡೆ ಇತ್ತು. ಎಂತ ಅದ್ರ ಮನೆಯಲ್ಲೇ ಇರ್ತಾಳಲ್ಲ, ಹಾಗಾಗಿ ಮನೆ ಹೆಂಡತಿ ಹೇಳಿದಷ್ಟೇ. ಓ, ಹಾಗೆ 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 ಮಿತ್ರ, ಇಷ್ಟು ಚಂದದ ಹೆಂಡತಿ ನನಗಿದ್ದಾಳೆ ಅಂತ ನೀನು ಹೇಳಲೇ ಅಲ್ವಾ? ಆ? ಅಲ್ಲ ಚಂದದ ಹೆಂಡತಿ ಇತ್ತಂದ್ರೆ ಊರು ತುಂಬ ಹೇಳ್ತೇವಲ್ಲ. ಅಲ್ಲ, ಊರು ತುಂಬಾ ಹೇಳುದು ಬೇಡ ಪುಣ್ಯಾತ್ಮ, ನನ್ನಲ್ಲಿ ಹೇಳ್ಬೋದಿತ್ತಲ್ಲ. ಇದು ಅವಸರದಲ್ಲಿ ಒಂದು ಪ್ರೀತಿ ಮಾಡಿ ಮದುವೆ ಆಗಿದ್ದು ಬಿಟ್ರೆ ಹಾ. ಹಾಗಾಗಿ ಯಾರಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಹೌದಾ? ಹಾ ಹಾ ಅದು ಅಡ್ಡಿಲ್ಲ ಪುಣ್ಯಾತ್ಮ, ಹಾ. ಮನೆಯೆಲ್ಲ ಬಹಳ ಒಳ್ಳೆ ಕಟ್ಕೊಂಡಿದ್ದಿ. ಅದು ಅದೇ ಒಂದು ಮೇಲ್ಚಾವಣಿ ಅದೇ 2 ವರ್ಷ ರವಿ ಕೊಂಡಿ ಮಾಡಿ ಕೊಡ್ತೀನಿ ಈಗ ಕಾಣಿಕೆ ಅಂತ ಮಾಡಿದ್ದು. ನಿನಗೆ ಅವಳೇ ಒಂದು ಹೇಳ್ತಿದ್ರೆ ಆಗುದೇನು ಬಹುಶಃ. ಪಾಪ ಅಂತ ಮಾಡಿ ಕೊಡ್ತೇನೆ, ಸಿಕ್ಕುದಿಲ್ಲ ಮರ ನಾವು ಕೈಗೆ. ಹೌದಾ? ಹೌದು. ಅವ ಹಾಗೆಲ್ಲ ಸಿಕ್ಕುವಲ್ಲ ಅವ. ಹಾ, ನೀವು ಇವರ ಸಿಕ್ಕಿದ್ರು ತಪ್ಪುವಲ್ಲ ಅವ. ಶಿವರಾಜ್ ಮನಸ್ಸು ಮಾಡಬೇಕು. ಹೌದಲ್ಲ? ಇದು ಏನು ಮಿತ್ರ, ಏನು ಈಗ ಕುಡಿಯುವುದಕ್ಕೆ ಸ್ವಲ್ಪ ನೀರು ಬೇಕು. ಕುಡಿಬೇಕು ತೀರ್ಬೇಕಾ ಅಷ್ಟೇ ಅಲ್ವಾ? ಇವಳೇ ನೀರಿದ್ದೀನಿ. ಏ ಮಿತ್ರ, ಹಾ, ನೀನು ಹೆಂಡತಿಯಲ್ಲೇ ಕೇಳಿದ್ದು ಹೌದಾ? ಯಾಕೆ? ಯಾವುದೋ ಗಂಡು ಸ್ವರ ಬಂದಾಗಿತ್ತು. ಇಲ್ಲ ಇಲ್ಲ, ಅದು ವಿಪರೀತವಾದಂತ ಹವಾಮಾನ ಅಲ್ವಾ? ಆ ಸಂದರ್ಭದಲ್ಲಿ ಸ್ವಲ್ಪ ಹೊರ ಹೋಗಿದೆ. ಹಾಗಾಗಿ ಇದು ನೀರಿಲ್ಲ ಅಂತಂದ್ರೆ ನೀರಿಲ್ಲ ಅಂತ ಅಂದ್ರೆ ಸುಮಾರು ದೂರ ಹೋಗ್ಬೇಕು. ಹೌದಾ? ಹಾ, ಪಾಪ ಅವಳು ಕಳಿಸ್ಲಿಕ್ಕೆ ಆಗುದಿಲ್ಲ, ನಾನೇ ಹೋಗಿ ಬರ್ತೇನೆ. ಬೇಗ ಹೋಗಿ ಬೇಗ ಬರ್ತೇನೆ, ತಲೆ ಬಿಸಿ ಮಾಡೋದು ಬೇಡ. ಇಲ್ಲ, ನೀ ಬೇಗ ಹೋಗಿ ಬೇಗ ಬರುದು ಬೇಡ. ಆಯಾಸ ಆಗಿದೆ ನಿಮಗೆ. ನನಗೆ ಆಯಾಸ ಆಗಿದೆ ಹೌದು, ಮತ್ ನೀ ಆಯಾಸ ಮಾಡ್ಕೊಡು ಬೇಡ. ನೀ ಬೇಗ ಹೋಗು, ಬೇಗ ಹೋಗಿ. ಇವಾಗ ನೀರಂತ ಅದು ಯಾಕೆ ಬೇಗ ಹೋಗಿ ಬೇಗ ಬರೋದು ಬೇಡ? ನೀನು ಹೋಗುವಾಗ ಹಾಗಲ್ಲ, ಬರಿದಾದ ಕೊಡ ಹಿಡ್ಕೊಂಡು ಹೋಗ್ತೀವಿ. ಹೌದೌದು. ಬರುವಾಗ ಹಾಗಲ್ಲ, ನೀರು ತುಂಬಿದ ಕೊಡ. ಓ, ಇದು ಆಲೋಚನೆ ಆಗ್ಲೇ ಇಲ್ಲ. ಗಡಿಬಿಡಿ ಮಾಡ್ಕೊಡ್ಬೇಡ ನೀ. ಬಿಡಿ ಬಿಡಿ ಬಂದು ನೀರು ಚೂಲಿ ಹೋಗ್ತೇನಲ್ಲ. ಹೌದು. ಹಾಗಾಗಿ ನಿಧಾನ ತಗೊಂಡು ಬರ್ತಾರೆ. ಆದಷ್ಟು ನಿಧಾನ ಬಾ. ಆದ್ರೂ ಯಾಕೆ ಗದಿಯಾರು ಹರವೇ
ಅನಾಥನಾದಿನಿ ಅನಾಥನಾದಿನಿ ಹರಣಿ ಹರಣಿ ಏನಾಗಿ ಹೋಯ್ತು ಸ್ವಾಮಿ, ಏನಾಗಿ ಹೋಯ್ತು? ಮಿತ್ರ IAS ಆಯ್ತಂತ ಹೇಳಿದ. ಮನೆಯಲ್ಲಿ ನೀರಿರ್ಲಿಲ್ಲ. ನೀರು ತರಕ್ಕೆ ದೂರ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿರುವಂತ ನನ್ನ ಹೆಂಡತಿಯ ಶೀಲವನ್ನೇ ಕಳೆದ, ಶೀಲವನ್ನೇ ಕಳೆದ. ಶೀಲ ಹೋದಂತ ಹೆಣ್ಣು ಶಿಲೆಗೆ ಸಮಾನ ಅಂತ ತಿಳಿದಂತ ನನ್ನ ಹೆಂಡತಿ ಪ್ರಾಣವನ್ನೇ ಬಿಟ್ಟು ಸ್ವಾಮಿ, ಪ್ರಾಣವನ್ನೇ ಬಿಟ್ಟು. ನಾನಿನ್ನು ಯಾರಿಗಾಗಿ ಬದುಕಲಿ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಹಾ, ಒಂದೊಮ್ಮೆ ನಾನು ಸತ್ಯ ಅಂತ ಆದ್ರೆ ನನ್ನ ಮಿತ್ರನಿಗೆ ತಕ್ಕ ಶಾಸ್ತಿ ಮಾಡ್ಲಿಕ್ಕೆ ಯಾರಿದ್ದಾರೆ? ಏನು ಮಾಡೋದು? ಹೇಗೆ ಮಾಡಿದ್ರೆ ಹೇಗೆ ಮಾಡ್ತೇನೆ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ ಒಡೆಯ. ಯಾರು ನೀವು ಇಲ್ಲಿಂದ ಬಂದವ? ಯಾಕೆ ಬಂದದ್ದು? ನಾನು ನಿಮ್ಮ ಮಗನ ಜೊತೆ ಹುಡುಗಾಟಕ್ಕೆ ಹೋದ ಒಡೆಯ. ಹೌದು ಒಡೆಯ, ಪಿಂಡಕ್ಕೆ ಅಂದ್ರೆ ನಾನೇ ಒಡೆಯ. ಹೋದಂತ ಸಂದರ್ಭದಲ್ಲಿ ಒಡೆಯ, ನಿಮ್ಮ ಮಗ ತಿರುಗಾಟ ಮಾಡುವಾಗ ಮದ್ಯವ್ಯಸನಿ ಆಗಿದ್ದ ಒಡೆಯ. ಹೌದು ಒಡೆಯ, ಕಂಡ ಹೆಣ್ಣು ಮಕ್ಕಳ ಮೇಲೆ ಮೋಹಕ್ಕೆ ಒಳಗಾಗ್ತಾ ಇದ್ದೇನೆ ಒಡೆಯ. ಅಷ್ಟೇ ಅಲ್ಲ ಒಡೆಯ, ಆಯಾಸ ಆದಂತ ನಿಮ್ಮ ಮಗನ ನನ್ನ ಮನೆ ಕರ್ಕೊಂಡು ಹೋದೆ ಒಡೆಯ. ಮನೆಯಲ್ಲಿ ಕುಡಿಲಿಕ್ಕೆ ನೀರನ್ನ ಕೇಳಿದ ಒಡೆಯ. ನೀರು ತರುವ ದೂರ ಹೋದ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿರುವಂತ ಹೆಂಡತಿ ಶೀಲವನ್ನೇ ಕಳೆದ ಒಡೆಯ, ಶೀಲವನ್ನೇ ಕಳೆದ. ಶೀಲ ಕಳೆದುಕೊಂಡಂತ ನನ್ನ ಹೆಂಡತಿ ಪ್ರಾಣವನ್ನೇ ಬಿಟ್ಟು ಒಡೆಯ. ನಾನಿನ್ನು ಏನು ಮಾಡುದು? ನಾಡಿನ ಪ್ರಜೆಗೆ ಇದೇ ರೀತಿ ಸಮಸ್ಯೆ ಆದ್ರೆ ಏನು ಒಡೆಯ? ಯಾರು ಮದ್ಯವ್ಯಸನಿಯಾದ ನಿನ್ನ ಹೆಂಡತಿಯ ಮಾನಭಂಗ ಮಾಡಿದ. ನೀನು ಇವಾಗ ಸಾಹಿತ್ಯ ಅಂತ ಹೇಳುವುದ? ಸಾಯಬೇಡ, ಸಾಯಬೇಡ. ಸಾಯುವುದು ಅಕ್ಷಮ್ಯ ಅಪರಾಧ. ಹಾಗಾಗಿ ನನ್ನ ಅರಮನೆಯಲ್ಲಿರು, ನಾನು ಕೇಳ್ತೇನೆ. ಎಲ್ಲಿಗೆ ಹೋದ? ನೀನು ತಿರುಗಾಟ ವಿಷಯಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಹೋದದ್ದು. ತಪ್ಪು ಮಾಡಿದ್ದೀನಿ. ಯಾರು? ನೀನು. ತಪ್ಪು ಮಾಡಿದ್ನ? ತಪ್ಪು ಮಾಡಿದ್ ನೀನೆ. ಯಾಕೆಂತ ಕೇಳು. ಹೊಸ ವಿಷಯನ ಸಂಗ್ರಹ ಮಾಡ್ತೇನೆ ಅಂತ ಹೋಗಿ ಮದ್ಯವ್ಯಸನಿ ಅದೆಯ? ತಪ್ಪು ಮಾಡಿದ್ದು ಮದ್ಯವ್ಯಸನಿ ಆದ್ಮೇಲೆ ತಪ್ಪಲ್ವ? ತಪ್ಪು ಮಾಡಿದ್ ನಾನು. ಮತ್ತೆ ತಿರುಗಾಟಕ್ಕೆ ಹೋದದ್ ನಾನು. ತಿರುಗಾಟಕ್ಕೆ ಹೋದದ್ದು ನೀನು. ಆಶೀರ್ವಾದನ ಪಡೆದದ್ದು ನನ್ನಲ್ಲಿ. ಸರಿಯಾದ ಸಮಯಕ್ಕೆ ಬಾರದಿದ್ದದ್ ನಾನು. ಯಾರು? ನಾನು ಕರೆದದ್ದಿವಾಗ ನಾನು ಆವಾಗ್ಲೂ ಕರೆದದ್ದೆ, ಅಂದ್ರೆ ಇವಾಗ್ಲೂ ಕರೆದದ್ದೆ. ಬರುವುದಕ್ಕೆ ಹೋಗುವುದಕ್ಕೆ ನಿಶ್ಚಿತ ಸಮಯ ಅಂತಿಲ್ಲ. ಯಾರಿಗೆ? ಕರೆದಾಗ ಬರುವುದಿಲ್ಲ. ನೀನು ಬರುವುದಿಲ್ಲ. ನೀನು ಇವತ್ತು ಗಡಿಬಿಡಿಯಲ್ಲಿ ಬಂದೆ ಅಂತಾರ? ಇಷ್ಟು ದಿನ ಬರುವುದಿಲ್ಲ ಇತ್ತು ನೀನು. ಯಾರು ಯಾರು ಹೇಳಿದ್ರು? ನಾನೇ ಹೇಳು. ಪ್ರತಿದಿನ ನೀನು ಮೊದಲು ಬಂದ್ರೆ ನಾವು ಗಡಿಬಿಡಿಯಲ್ಲೇ ಬರುವುದೇ ಬಿಟ್ಟರೆ ಒಂದು ದಿನ ತಡವಾಗಿ ಬರ್ಲಿಕ್ಕೆ ನಾನು ಹೇಳುವುದಿಲ್ಲ, ಗಡಿಬಿಡಿಯಲ್ಲೇ ಕರೆಯುವುದಿಲ್ಲ ನಾನು. ಏನೀಗ ಮಾತಾಡ್ಬೇಡ. ನೀ ನನಗೆ ಮಗನಲ್ಲ, ದೇಶ ಭ್ರಷ್ಟ. ತೊಲಗ ಮಚ್ಚವೇ
ಇದ್ರೆ ಅಪರೂಪಕ್ಕೆ ಮಗ ತಪ್ಪು ಮಾಡಿ ಮನೆಗೆ ಬಂದಿದ್ದಾನೆ. ಏಕವಚನ ಯಾರಿಗೆ ಕೊಡುವುದು? ನಿನಗೆ ಹೇಳಿದೆ. ಬಹುವಚನ ಕೊಡು. ಯಾರು ಹೇಳಿದ? ಅಪ್ಪ ನಾನು, ನೀ ನನ್ನ ಮಗ. ನೀನು ಅಪ್ಪ ಎಲ್ಲಿವರೆಗೆ ಅಂತ ಉಂಟು. ಇಷ್ಟೊತ್ತಿನವರೆಗೆ ನೀನು ಅಪ್ಪ ಹೌದು, ಅಷ್ಟೇ. ಇನ್ನು ಮುಂದೆ ಅಪ್ಪ ಅಲ್ಲ. ಯಾಕೆ? ಮಗ ಮಾಡಿದಂತ ತಪ್ಪನ್ನ ಕ್ಷಮಿಸಿ ಅವನನ್ನ ಮಂದಿಸಿ ಹಾಗೆ ಬಿಡುವುದನ್ನು ಬಿಟ್ಟು ಏನು ಅದನ್ನೇ ಎತ್ತಿ ಹಿಡಿಯುವುದಕ್ಕೆ ಮುಂದಾಗಿದ್ದೀಯಾ? ಈಗ ಹೇಳ್ತೇನೆ ಕೇಳು. ತಪ್ಪನ್ನ ಕ್ಷಮಿಸಿದ್ರೆ ನೀ ನನಗೆ ಅಪ್ಪ, ಅಲ್ಲದೆ ಇದ್ರೆ ಅಪ್ಪನೇ ಅಲ್ಲ. ಮಗನಿಗೆ ಒಂದು ನ್ಯಾಯ, ಊರವರಿಗೆ ಒಂದು ನ್ಯಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲವರಿಗೂ ಒಂದೇ ನ್ಯಾಯ. ನೀನು ಮಾಡಿ ತಪ್ಪು ತಪ್ಪು ತಪ್ಪೆ. ನ್ಯಾಯದ ಕುರಿತಾಗಿ ನೀ ನನಗೆ ಹೇಳುವುದಾ? ಸರಿ, ರೆಟ್ಟೆ ಹಿಡಿದು ಕೇಳಿದ್ರೆ ನ್ಯಾಯ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ, ನಿಷ್ಠೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಸರಿದಾರಿಯಲ್ಲಿ ಉಂಟು ನಿನಗೆ ಮಾತಾಡ್ತ ಆಗ ಹೋಗಂದೆ. ಯಾರು? ನೀನು ಬೇಡ. ಯಾರು ಹೇಳಿದ್ದು? ನೀ ನನಗೆ ಅಗತ್ಯವೇ ಇಲ್ಲ. ನಿನಗೆ ಗಟ್ಟಿ ಇಲ್ಲ ಪುಣ್ಯಾತ್ಮ. ಮಾಡ್ಕೊಂಡಿದ್ದೇವೆ. ಯಾರು? ನಾವು ಗಟ್ಟಿ ಮಾಡ್ಕೊಂಡಿದ್ದೇವೆ. ಯಾರು ಹೇಳಿದ್ದ? ನಾನೇ ಹೇಳು. ಮನಸ್ಸು ಮಾಡಿದ್ರೆ ನಿನ್ನನ್ನು ದೂಡಿ ಬೀಸಾಡಿ ಏನು? ಅಯೋಧ್ಯೆ ಪಟ್ಟಣಕ್ಕೆ ಅಧಿಕಾರಿ ನಾನು ಇಚ್ಛಾಕು ಮಹಾರಾಜ ಅಂತ ಗೊತ್ತುಂಟು ಎಲ್ಲರಿಗೆ. ನೀನು ಹೇಳ್ಬೇಕಾಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ. ನೀನು ನನ್ನ ಮಗ ಅಲ್ಲ, ನೀನು ಹೋಗಂತ ಹೇಳಿ. ಏನ್ ಮಾಡ್ತೀಯ ಅಂತ ಹೇಳಿನಿ? ನೀನು ಹೋಗುವಂದ ತಕ್ಷಣ ಹೋಗುವುದಕ್ಕೆ ನಾನು ನಿನ್ನ ಹಾಗೆ ಬಂಡೆ ಅಂತ ಭಾಷೆ. ನಾಲಿಗೆ ಯಾವುದು? ನಾಲಿಗೆ ಅಂತ ಹೇಳಿ. ಅದು ನಾಲಿಗೆ. ನಾಲಿಗೆ ನಾಲಿಗೆ ಅಂತ ಹೇಳಿ. ನಾಲಿಗೆ ಹೇಳಲಿಕ್ಕೆ ಬರುದಿಲ್ಲ. ಎಷ್ಟು ಹಾರಾಡ್ತೀನಿ ನಾಲಿಗೆ. ಏನ್ ಏನು? ಅಪ್ಪ ಅಲ್ಲ, ನೀ ನನ್ನ ಅಪ್ಪನೇ ಅಲ್ಲ, ನೀ ನನ್ನ ಮಗನೇ ಅಲ್ಲ. ನೀ ದೊಡ್ಡ ಬೆಪ್ಪ, ನೀ ದೊಡ್ಡ ಬೆಪ್ಪ, ನೀ ದೊಡ್ಡ ಕೋಲೆ ಬಸವ, ನೀ ದೊಡ್ಡ ಕೋಲೆ ಬಸವ. ಸಮಯಕ್ಕೆ ಸರಿಯಾಗಿ ಬರುವುದು ಗೊತ್ತಿಲ್ಲ. ಎಷ್ಟೊತ್ತಿಗೂ ಬಂದ್ಕೊಂಡು ಏನೇನೋ ಹೇಳುದು. ಯಾರು ಹೇಳುದು? ಏನ್ ಎಲ್ಲ ನಿನ್ನ ಅನುಕೂಲಕ್ಕೆ ಬೇಕಲ್ಲ. ನನಗೆಲ್ಲ ಗೊತ್ತುಂಟ. ನಾನು ಅಪ್ಪ, ನೀನು ನನ್ನನ್ನ ನಾಡಿನಿಂದ ಹೊರ ಹಾಕಿದ್ರೆ ಹೆದರ್ತೇನೆ ಅಂತ ಏನ್ ಮಾಡ್ತೀನಿ? ತೋಳಲ್ಲಿ ಸಾಮರ್ಥ್ಯ ಉಂಟು, ನನ್ನದ್ದೇ ಆದಂತಹ ಪುರವನ್ನ ಕೊಡ್ತೇನೆ, ನನ್ನದ್ದೇ ಆಳ್ವಿಕೆಯನ್ನ ನೀಡ್ತೇನೆ. ಎಲ್ಲಿಯಾದರೂ ನೀವು ನನ್ನ ಕೈಗೆ ಸಿಕ್ಕಬೇಕು. ಅಲ್ಲಿ ಬರುವುದೇ ಇಲ್ಲ, ನಾನು ಇಲ್ಲೇ ಇರ್ತೇನೆ. ಅವ್ರಿವ್ರ ಹೆಸರು ಹೇಳ್ಕೊಂಡು ಆಚೆ ಈಚೆ ತಂದು ಹಾಕ್ಬೇಡ, ಗೊತ್ತಾಯ್ತಲ್ಲ? ಮಾತು ಇಷ್ಟರವರೆಗೆ ಮರ್ಯಾದೆ ಹೋದದ್ದಾಯ್ತು. ಇನ್ನು ಮುಂದಾದ್ರೂ ಸರಿ ಇರು. ನಿಂತ ನಾನು ನೋಡ್ಕೊಳ್ತೇನೆ. ನಾನು ನನ್ನಲ್ಲಿರುವ ಪ್ರೀತಿ ಮಾಡಿದ ತಪ್ಪಿಯವನು. ಮಾತಾಡ್ಬೇಡಿ, ನೀವು ಮಾತಾಡಿ ಆದದ್ದು. ಹೋಗಂತ ಹೇಳಿದ್ದು ನಾನೇ ಅಲ್ವಾ ತಿರುಗಾಟಕ್ಕೆ. ನೀವು ಹೇಳೋದು ಸರಿ. ಆವತ್ತು ನಾನು ಹೋಗಂತ ಹೇಳಬಾರ್ದಿತ್ತು, ಇಲ್ಲ ಇರುವಂತ ಹೇಳ್ಬೇಕಿತ್ತು. ಕಳಿಸಿಕೊಟ್ಟಂತೆ ತಪ್ಪಾಗಿ ಹೋಯ್ತು. ಇನ್ನೊಂದು ಹೇಳಿದ್ದಲ್ಲ, ಒಂದು ರಾಜ್ಯವನ್ನ ಕಟ್ತೇನೆ ಎನ್ನುವ ಹಾಗೆ ಇಲ್ಲೇ ಸರಿಯಾಗಿರ್ಲಿಕ್ಕೆ ಆಗ್ಲಿಲ್ಲ. ಇನ್ನ ರಾಜ್ಯ ಕಟ್ಟಿ ಏನ್ ಮಾಡ್ತಾನೆ? ನಿಮ್ಗೆ ಕಷ್ಟ ಆಗ್ತಾ ಉಂಟು. ಎಲ್ಲಿ ರಾಜ್ಯವನ್ನ ನನಗೆ ಹಾಗಾಗಿ ಅವನಿಗೆ ಪಟ್ಟ ಆಲೋಚನೆ ಮಾಡಿದ್ದ ಕಟ್ಟೋದು. ಆಲೋಚನೆ ಮಾಡಿದ್ದ. ಹಾಗಾಗಿ ನೀವು ಹೇಳಿ ರಾಜ್ಯ ಕೊಡ್ತೇನೆ ಅನ್ನೋ ಹಾಗೆ. ಕಟ್ಲಿ ಏನ್ ಮಾಡ್ತಾನೆ, ಏನ್ ಹೋಗ್ತದೆ ಅಂತ ನತ್ತು ನೋಡುವ. ಸ್ವಸಾಮರ್ಥ್ಯದ ಮೂಲಕವಾಗಿ ಜನಸ್ಥಾನ ಎನ್ನುವಂತ ಪುರವನ್ನು ಕಟ್ಟಿ ಆಳುವುದಕ್ಕೆ ಮುಂದಾದೆ. ಆದ್ರೆ ಏನು ಮಾಡೋಣ? ಬಳಸಿಕೊಳ್ಳುವುದಕ್ಕೆ ಬೇಕಾದಂತಹ ಸುಖೋಪಭೋಗಗಳುಂಟು, ಅನುಭವಿಸುವುದಕ್ಕೆ ಲೆಕ್ಕಾಚಾರ ಇಲ್ಲ. ನಮ್ಮಲ್ಲಿ ಅಷ್ಟುಂಟು. ಆದ್ರೆ ಏನು ಮಾಡೋಣ? ಮನಸ್ಸಿಗೆ ಆವರಿಸಿರುವಂತಹ ಬೇಸರ ಎನ್ನುವುದು ದೂರ ಆಗುವುದಿಲ್ಲ. ಕಾರಣ ಏನು? ಮನುಷ್ಯನವನಿಗೆ ಬೇಸರ ಬರುವುದು ಯಾವಾಗ? ಇದ್ದ ಸ್ಥಳದಲ್ಲಿ ಅವ ಇದ್ದದ್ದೇ ಹೌದು ಅಂತ ಆದ್ರೆ ಬೇಸರ ಬರ್ತದೆ, ಮಾನಸಿಕ ಆಗ್ತದೆ. ಈಗ ಬೇಸರ ಬರಬಾರ್ದು ಅಂತ ಆದ್ರೆ ಆದರ್ಶ ಯಾವ್ದು ಇಟ್ಕೊಳ್ಬೇಕು? ನನ್ನ ಅಪ್ಪ ಏನಾದ್ರು ಇಟ್ಕೊಳ್ಬೇಕು. ಅವ ಇದ್ದ ಸ್ಥಳದಲ್ಲಿ ಇರುವವರೇ ಅಲ್ಲ. ಹಾಗೊಂದ್ ವೇಳೆ ಬೇಸರ ಬಂತ ಒಂದ್ 2-3 ದಿನ ಹೇಳದಕ್ಕೆ ಹೋಗ್ತಾ ಇರುವುದು. ಅಷ್ಟು ಮಾಡಿದ್ರೆ ಬೇಸರ
ಹೌದು. ಆದ್ರೆ ಹಾ. ಈಗ ನೋಡಿ ಯೋಚನೆ ಮಾಡಿ, ಹೇಳಿ. ಎಲ್ಲಿಯವರೆಗೆ ಬೇಸರ ಬರ್ತದೆ. ಹ್ಮ್. ಈಗ ನಿಮ್ಮನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಹೇಳಿ. ಎಷ್ಟು ಸಮಯ ಅಂತ ನೀವು ಹೀಗೆ ಕುಳಿತುಕೊಂಡಿರ್ತೀರಿ? ಇಲ್ಲಪ್ಪ. ನಿಮಗೂ ಆ ಸ್ಥಳದಲ್ಲಿ ಕುಳಿತು ಕುಳಿತು ಬೇಸರ ಬಂತು ಅಂತ ಆದ್ರೆ ಅದೇ ಆಗ ಎದ್ದು ಹೋಗಿ ಬರ್ತಾ ಇರ್ತೀರಿ. ಹೋಗ್ಲೇಬೇಕು. ಇನ್ನು ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವಂತ ಪರಿಸ್ಥಿತಿ ಬಂತ, ಹ್ಮ್. ನಿಮ್ಮ ಜಾಗಕ್ಕೆ ಮತ್ತೊಬ್ಬರು ಬರ್ತಾರೆ, ನೀವು ಹೋಗ್ತೀರಿ. ಅಲ್ವಾ? ಈಗ ನಮಗಾದದ್ದು ಹಾಗೆ. ಹ್ಮ್. ಈ ನಮ್ಮ ನಾಡಿನಲ್ಲಿ ಇದ್ದು ಬೇಸರ ಎನ್ನುವುದು ಆವರಿಸಿದೆ. ಇದು ನಿವಾರಣೆ ಆಗಬೇಕು ಅಂತಾದ್ರೆ ಏನ್ ಮಾಡುವುದು? ಏನ್ ಹೇಳಿ? ಉಂಟಲ್ಲ ಹಾ. ನಮ್ಮ ಹಳೆಯ ಪದ್ಧತಿ, ಹಾ. ಅನುಭವವನ್ನ ಪಡೆಯುವುದಕ್ಕಾಗಿ ಹಾ. ಮತ್ತೆ ತಿರುಗಾಟ ಪ್ರಾರಂಭ. ಮಂತ್ರವು ಬ್ರಾಹ್ಮಣರಾಧೀನ, ಬ್ರಾಹ್ಮಣ ಮಮ ದೇವತಾ ಎನ್ನುವ ಹಾಗೆ ಎಲ್ಲರೂ ಹಾಡ್ತಾರೆ, ಕೊಂಡಾಡ್ತಾರೆ. ಅಂತಹ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವಳು ನಾನು. ನನ್ನ ಹೆಸರು ಅರಜೆ ಎನ್ನುವ ಹಾಗೆ. ನನ್ನ ತಂದೆ ಸಾಮಾನ್ಯದವರಲ್ಲ, ಅಸುರರಿಗೆ ಮಹಾಗುರುಗಳು, ಶುಕ್ರಾಚಾರ್ಯ ಮಹಾಮುನಿಗಳು ಎನ್ನುವ ಹಾಗೆ. ಹೌದು. ಆದ್ರೆ ಈ ಹೆಸರು ಬರುವುದಕ್ಕೆ ಕಾರಣ ಉಂಟು ಸ್ವಾಮಿ. ಸಂಜೀವಿನಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಘೋರವಾದಂತಹ ತಪಸ್ಸನ್ನು ಆಚರಿಸುವುದಕ್ಕೆ ಮುಂದಾದ್ರು ನನ್ನ ತಂದೆ. ಆಗ ದೇವತೆಗಳೆಲ್ಲ ಭಯಭೀತರಾಗಿ ಆ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾದ್ರು. ಆಗ ನೊಣದ ರೂಪವನ್ನು ತಾಳಿ ಶಿವನ ತ್ರಿಶೂಲದ ಮೇಲೆ ಕುಳಿತು ತಪಸ್ಸನ್ನು ಆಚರಿಸಿದ್ರಂತೆ. ಆಗ ಪರಮೇಶ್ವರ ಅದನ್ನು ಕಂಡಂತ ಅವನು ಆ ತ್ರಿಶೂಲವನ್ನೇ ಬಗ್ಗಿಸಿ ಆ ನೊಣವನ್ನು ನುಂಗಿದ್ರಂತೆ. ಆ ತ್ರಿಶೂಲವನ್ನೇ ಬಗ್ಗಿಸಿ ನೊಣವನ್ನು ನುಗ್ಗಿದಾಗ ಆ ಪರಶಿವನ ಹೊಟ್ಟೆಯ ಒಳಗೆ ಘೋರವಾದ ತಪಸ್ಸನ್ನು ಆಚರಿಸುವುದಕ್ಕೆ ಮತ್ತೆ ಮುಂದಾದ್ರು. ಆಗ ತಪಸ್ಸಿನ ಉರಿಜ್ವಾಲೆಯನ್ನು ತಡೆಯುವುದಕ್ಕಾಗದೆ ಪರಮೇಶ್ವರ ತನ್ನ ಕಿವಿಯಿಂದ ಆ ನೊಣವನ್ನು ಹೊರಗೆ ಹಾಕಿದ್ರಂತೆ. ಹಾಗಾಗಿ
ಶುಕ್ರಾಚಾರ್ಯ ಮಹಾಮುನಿ ಎನ್ನುವಂತಹ ಹೆಸರು ಬಂತು. ಆದ್ರೆ ಈ ಹೊತ್ತು ನನ್ನ ತಂದೆ ಆಶ್ರಮದಲ್ಲಿ ಇಲ್ಲ. ಹೌದು, ಬೇರೊಂದು ಕಡೆಯಲ್ಲಿ ಯಾಗವನ್ನು ಮಾಡಿ ಬರ್ತೀನಿ ಮಗಳೇ ಎನ್ನುವಾಗಿ ಹೇಳಿ ಇಂದು ಬೆಳಗ್ಗೆ ಹೋದದ್ದು. ಹೋಗುವಾಗ ನನ್ನಲ್ಲಿ ಹೇಳಿ ಹೋಗಿದ್ದಾರೆ, ಮಗಳೇ ಈ ಆಶ್ರಮದ ಸ್ವಚ್ಛತೆ ಕಾರ್ಯವನ್ನು ನೋಡಿಕೊಳ್ಳುವುದರ ಜೊತೆಗೆ ಈ ಕಡೆಗೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದ್ರು ಅಂತಾದ್ರೆ ಅವರನ್ನು ಹಾಗೆ ಕಳಿಸಬಾರದು, ಯೋಗ್ಯವಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡಿ ಅವರನ್ನು ಕಳುಹಿಕೊಡು ಎನ್ನುವಾಗಿ ಹೇಳಿ ಹೋಗಿದ್ದಾರೆ. ಹಾಗಿದ್ರೆ ತಡ ಮಾಡಬಾರದು. ಅಪ್ಪ ಹೇಳಿರುವಂತಹ ಕಾರ್ಯವನ್ನು ಆದಷ್ಟು ಬೇಗ ಮಾಡಿ ಮುಗಿಸಬೇಕು. ಅಂತಾದ್ರೆ ನದಿ ಹತ್ತಿರ ಹೋಗಿ ಸ್ನಾನವನ್ನು ಮುಗಿಸಿ ಶುದ್ಧೋದಕವನ್ನು ತರ್ತೇನಂತೆ. ಪರಿಪರಿಗಳು ಜಲದಲಿತಾವಿಂದಳು ಪರಿಪರಿಯಳು ಜಲದಲ್ಲಿ ನಿಂದಳು ತರುಣಿಯು ಹೊಂದುದ ತರುಣಿಯು ಹೊಂದುದ ಪರಿಪರಿಯಳು ಜಲದಲ್ಲಿ ನಿಂದಳು ಪರಿಪರಿಯಳು ಜಲದಲ್ಲಿ ನಿಂದಳು ತರುಣಿಯು ಹೊಂದುದಲೋ ತರುಣಿಯು ಹೊಂದುದ ಆನಂದ ತೊರೆಯುತ್ತ ಸರಸಿಯ ಸರಿಸುತ್ತ ವಸನವ ತೊರೆಯುತ್ತ ಸರಸಿಯ ಸರಿಸುತ್ತ ವಸನವ ಧರಿಸುತ್ತನವ ಬಪ್ಪರಿಯನ್ನಾಗ ಸುರಸುಂದರಿ ಕರನೆಡೆದಳುತ್ತ ಸುರಸುಂದರಿ ಕರನೆಡೆದಳುತ್ತ ಉದಕ ಬಿಡಿಯುತ್ತ ಶ್ರಮದೆಡೆಗೆ ಉದಕ ಬಿಡಿಯುತ್ತ ಶ್ರಮದೆಡೆಗೆ ಉದಕ ಬಿಡಿಯುತ್ತ ಶ್ರಮದೆಡೆಗೆ ಉದಕ ಬಿಡಿಯುತ್ತ ಶ್ರಮದೆಡೆಗೆ ಕನ್ನದು ನಂದಗ ಪುಂಡಲಿಕಾಕ್ಷಿಯ ಮಂದಯ ತೋರುತ್ತಲಾಗರದು ಕನ್ನದು ನಂದಗ ಪುಂಡಲಿಕಾಕ್ಷಿಯ ಮಂದಯ ತೋರುತ್ತಲಾಗರದು ಮಂದಯ ತೋರುತ್ತಲಾಗರದು ಕನ್ನದು ನಂದಗ ಕಾಣದಲ್ಲಿ ಅರಜೆ ಕರೆತಂದು ಕೊಳ್ಳಿರಿಸಿ ಅರಜೆ ಕರೆತಂದು ಕೊಳ್ಳಿರಿಸಿ ಅರಜೆ ಕರೆತಂದು
ಕೊರಳಿರಿಸೆ ಎಂತ ಸ್ಥಳದ ದೋಷ ಉಂಟಾ? ಹಾಗಲ್ಲ, ಒಂದು ಮಾತು ಕೇಳುವುದನ್ನೇ ಮರ್ತು ಬಿಟ್ಟೆ. ಯಾವುದು? ನಮ್ಮಲ್ಲಿ ಒಂದು ರೀತಿಯ ಶಿಷ್ಟಾಚಾರ ಅಂತ ಹೇಳಿ ಉಂಟು. ಹೌದಾ? ಹೌದು. ಯಾವುದು? ಯಾರೇ ಆಗಲಿ, ಹಾ. ಎಂತವರೇ ಆಗಲಿ, ಹೊರಗಿನಿಂದ ಅಪರಿಚಿತ ವ್ಯಕ್ತಿಗಳು ಆಶ್ರಮದ ಒಳಗೆ ಬರ್ತಾರೆ ಅಂತ ಆದ್ರೆ ಹಾ. ಕೈಕಾಲು ತೊಳೆದುಕೊಂಡು ಹೋಗುವುದು ನಮ್ಮಲ್ಲಿ ಪದ್ಧತಿ. ಹೌದಾ? ನೀವು ಕೈಕಾಲು ತೊಳೆದುಕೊಂಡು ಬಂದಿದ್ದೀರಾ? ಇಲ್ಲ. ಇಲ್ವಾ? ಹಾಗಿದ್ರೆ ಬನ್ನಿ, ನೀರು ಕೊಟ್ಟೇನೆ, ಕೈಕಾಲು ತೊಳ್ಕೊಂಡು ಒಳಗೆ ಬರುವುದು. ನಮ್ಮದ್ದು ಒಂದು ಪದ್ಧತಿ ಉಂಟು. ಏನು? ಹಾಗೆಲ್ಲ ನಾವು ತಿರುಗಾಟಕ್ಕೆ ಹೋಗುವ ಕೈಕಾಲು ತೊಳ್ಕೊಂಡು ಹೋಗುವವರಲ್ಲ. ಮತ್ತೆ ತಿರುಗಾಟ ಮುಗಿಸ್ಕೊಂಡು ಬಂದ ಸ್ನಾನವೇ ಮಾಡುದು ನಾವು. ಹೌದಾ? ಹೌದು. ಇದೊಂದು ರೀತಿ ವಿಚಿತ್ರ ಉಂಟು ನಿಮ್ಮ ಪದ್ಧತಿ. ಇದು ಮಾತ್ರ ಅಲ್ಲ, ಕೆಲವೆಲ್ಲ ವಿಚಿತ್ರ ಉಂಟು. ಹೌದಾ? ಹೌದು. ಅಂದ್ರೆ ಇದು ಪದ್ಧತಿ ನೀವೇ ಮಾಡಿಕೊಂಡದ್ದೋ ಅಥವಾ ಸ್ವಯಂ ಪ್ರೇರಿತ? ನೀವೇ ಸೃಷ್ಟಿಸಿಕೊಂಡದ್ದು? ಹೌದು. ತೊಂದರೆ ಇಲ್ಲ. ಹಾಗಿದ್ರೆ ಬನ್ನಿ ಈ ಕಡೆಗೆ. ಈಗ ತೊಂದರೆ ಇಲ್ಲ, ಮತ್ತೆ ನಿಮ್ಮ ಪದ್ಧತಿಯನ್ನು ಮೀರುವುದಕ್ಕಾಗುವುದಿಲ್ವಲ್ಲ, ಅದಕ್ಕೆ ಹೇಳಿ ಕುಳಿತುಕೊಳ್ಳಿ, ತೊಂದರೆ ಇಲ್ಲ. ಬಹಳ ಆಯಾಸವಾಗಿ ಹಾಗೆ ಕಾಣ್ತಾ ಇದ್ದೀರಿ. ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದವರು ಹಾಗೆ ಕಾಣ್ತಾ ಇದ್ದೀರಿ. ಇಲ್ಲ, ಇವತ್ತು ಹೆಚ್ಚು ದೂರ ಬರ್ಲಿಲ್ಲ. ಹೌದಾ? ಬಹಳ ಹತ್ರದಿಂದ ಹಾಗೆ ಬಂದವರು. ತೊಂದರೆ ಇಲ್ಲ. ಕುಡಿಯುವುದಕ್ಕಾಗಿ ತಿನ್ನುವುದಕ್ಕಾಗ್ಲಿ. ಅಯ್ಯೋ, ಅದು ಕೇಳುವುದೇ ಬೇಡ. ಹಾಗಿದ್ರೆ ಬೇಡವಾ? ನನ್ನ ಅಭ್ಯಾಸ ಹೇಗೆ ಗೊತ್ತಾ? ಏನು? ಒಂದು, ಹೋಗುವಾಗಲೇ ಕುಡ್ಕೊಂಡು ಹೋಗುವುದು, ಇಲ್ಲ ಜೊತೆಗೆ ಹಿಡ್ಕೊಂಡೇ ಹೋಗುವುದು. ಕಾರಣ ಏನು ಗೊತ್ತಾ? ಯಾಕೆ? ಹೋದಲ್ಲೆಲ್ಲ ನಮ್ಗೆ ಬೇಕಾದ್ದೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಹೌದು. ನಮ್ಗೂ ಬೇಕಾಗಿರುವುದು ಒಂದು, ನೀವು ತಂದು ಕೊಡುವುದು ಒಂದು, ಆಮೇಲೆ ಹೆಚ್ಚು ಕಡಿಮೆ ಆಗುವುದು, ಅದೆಲ್ಲ ಬೇಡ ಅಲ್ವಾ? ಇನ್ನು ತಿನ್ನುವುದಕ್ಕೆ ತಿನ್ನುವುದಕ್ಕೆ ಬೇಕಾ? ನನ್ಗೊಂದು ಅಭ್ಯಾಸ ಉಂಟು. ಹಾ. ನಾವು ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದು. ಇದೊಂದು ರೀತಿ ಒಳ್ಳೆದುಂಟು. ಹೌದು. ಬೇಕಾದ್ರೂ ನಮಗೆ ಸಿಗುವುದಿಲ್ಲ ನೋಡಿ. ಹಾಗಾಗಿ ಎರಡನ್ನು ಒಟ್ಟಿಗೆ ಹಿಡಿದುಕೊಂಡು ಹೋದ್ರೆ ಆಯ್ತು. ಇನ್ನು ಕೆಲವೆಲ್ಲ ಒಳ್ಳೇದುಂಟು, ಹೇಳ್ಕೊಡ್ತೇನೆ ಆಮೇಲೆ. ಹೌದಾ? ಹೌದು. ತೊಂದ್ರೆ ಇಲ್ಲ. ನಾವು ಕಲ್ತದ್ದು ಹೆಚ್ಚಾಯ್ತೇನೋ ಬಹುಶಃ, ನೀವು ಹೇಳ್ಕೊಡೋದು ಬೇಡ. ನಮ್ಮಲ್ಲಿರುವ ಪದ್ಧತಿಗಳೇ ಸಾಕು. ಹೌದು. ಅಂದ್ರೆ ನೋಡುವುದಕ್ಕೆ ಒಬ್ಬ ರಾಜಕುಮಾರರಾಗಿ ಕಾಣ್ತಾ ಇದ್ದೀರಿ. ನಿಮ್ಮ ಪರಿಚಯ ನನಗಾಗಲಿಲ್ಲ. ನೀವು ಎಲ್ಲಿಂದ ಬಂದವರು, ಅಥವಾ ಈ ಕಡೆಗೆ ಬರಬೇಕೆನ್ನುವ ಹಾಗೆ ಉದ್ದೇಶ ಇಟ್ಟುಕೊಂಡು ಬಂದದ್ದು, ಇಲ್ಲ ಮಾರ್ಗ ಬದಲಾವಣೆಯಾಗಿ ದಾರಿ ತಪ್ಪಿ ಈ ಕಡೆ ಬಂದದ್ದು? ಬಹಳ ಆಶ್ಚರ್ಯ ನನ್ನ ಪಾಲಿಗೆ. ಆಶ್ಚರ್ಯವೇ? ಹೌದು. ಯಾಕೆ? ಅಲ್ಲದೆ ಇದ್ರೆ ಇದುವರೆಗಾಗಿ ನಿನ್ನಂತಹ ಹೆಣ್ಣು ಮಗಳನ್ನು ನಾನು ಕಂಡದ್ದೇ ಇಲ್ಲ. ಹೌದಾ? ಹಾಗಂತ ನೀನಿರುವಂತಹ ರೂಪಕ್ಕೂ ಇರುವಂತಹ ಸ್ಥಳಕ್ಕೂ ಹ. ಒಂದಕ್ಕೊಂದು ಹೊಂದಾಣಿಕೆ ಆಗುವುದಿಲ್ಲ. ಹೌದಾ? ಕಾರಣ ಏನು ಗೊತ್ತಾ? ಏನದು? ನೋಡುವುದಕ್ಕೆ ಸ್ಫುರದ್ರೂಪಿ ಹೆಣ್ಣು ನೀನು. ಇರುವಂತಹ ಪ್ರದೇಶ ಯಾವುದು ಅಂತ ನೋಡಿದ್ರೆ ಹ. ಇದುವೇ ಎಲೆಮನೆ. ಇದು ಆಶ್ರಮ ಪ್ರದೇಶ ಎನ್ನುವ ಹಾಗೆ ಗೊತ್ತಾಯ್ತು. ಸತ್ಯ. ಈ ಆಶ್ರಮ ಪ್ರದೇಶದಲ್ಲೂ ನಿನ್ನಂತಹ ಚಂದದ ಹೆಣ್ಣು ಮಗಳಿರ್ತಾಳೆ ಎನ್ನುವ ಹಾಗೆ ಇದೇ ಮೊದಲು ಕಂಡದ್ದು ನಾನು. ಹೌದಾ? ಹಾಗಾಗಿ ನಿನ್ನಲ್ಲಿ ಕೇಳುವುದು, ಇಲ್ಲಿರುವಂತಹ ನೀನ್ಯಾರು, ಜೊತೆಯಲ್ಲಿ ನಿನ್ನನ್ನ ಪಡೆದಿರುವಂತಹ ತಂದೆ ತಾಯಿಗಳೇ ಯಾರು? ಆ ತಂದೆ ತಾಯಿಗಳು ನಿನ್ನ ರೂಪಕ್ಕೆ ಒಪ್ಪುವಂತಹ ಇಟ್ಟಿರುವಂತಹ ಹೆಸರೇನು? ಓ, ನನ್ನ ಪರಿಚಯವಾ? ಹೌದು. ಗುರುಗಳು ಸೇವೆಯನ್ನು ಬಿಡಲು ಜನರಿಗೆ
ಕರೆವರಲಿಂದ ಅರಜೆಯನ್ನು ಬರುವ ನಾಳೆಯನುತ ಪೂರ ಕರೆವಲಿಂದ ಅರಜೆಯನ್ನು ಗುರುಗಳ ಜನಯನ್ನ ಬಿದನು ಧರುಳಿನ ನಾಯಕಗಿಂದು ಬರುವವನಿಗಿರುವುದ ಕರೆವಲಿಂದ ಅರಜೆಯನ್ನು ಬರುವನೋಳಿಗಿನು ತಪ್ಪೂರು ಕರೆವರುನ್ನ ಅರಜೆಯನ್ನು ಕರೆವರುನ್ನ ಅರಜೆಯನ್ನು ಕರೆವರುನ್ನ ಅರಜೆಯನ್ನು
ಅಸುರರಿಗೆ ಮಹಾಗುರುಗಳು ಶುಕ್ರಾಚಾರ್ಯ ಮಹಾಮುನಿಗಳು ಎನ್ನುವ ಹಾಗೆ ಅವರಿಗೆ ಒಬ್ಬಳೇ ಒಬ್ಬಳು ಮುತ್ತಿನ ಮಗಳು. ನನ್ನ ಹೆಸರು ಅರಜೆ. ಓ, ಹೆಸರು ಅರಜೆ, ಶುಕ್ರಾಚಾರ್ಯರ ಮಗಳು. ಏನ್ ನನಗೆ ಗೊತ್ತಿಲ್ಲ ಅಂತ ಮಾಡಿಸ್ಕೊಂಡ್ಯಾ? ಶುಕ್ರಾಚಾರ್ಯರು ನಮ್ಮ ಗುರುಗಳವರು. ಹೌದಾ? ಹೌದು, ನಿಮ್ಮ ಗುರುಗಳ? ಹೌದು. ಅಯ್ಯೋ ದೇವ್ರೆ, ಹಾಗಿದ್ರೆ ಒಂದೇ ಅಂತ ಆಯ್ತು ನಾವೆಲ್ಲ. ಅಯ್ಯೋ, ನಾವೆಲ್ಲ ಒಂದೇ. ಹಾಗಿಲ್ಲ, ನೀವು ಹತ್ರ ಬರುವುದು ಯಾಕೆ? ನಾವೆಲ್ಲ ಒಂದೇ ಅಂತ ಹೇಳಿ. ಒಂದೇ ಅಂತ ಹೇಳಿದ್ರೆ ಹತ್ರ ಬಂದು ಮಾತಾಡುವುದಾ? ನಮ್ಮ ಲೆಕ್ಕ ಒಂದೇ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಆ ಮಾತಾಡ. ಭಾವನೆಯನ್ನು ಹೇಳಿದ್ದಲ್ಲ ನಾನು. ಮತ್ತೆ ನೋಡಿ, ಒಂದು ಹೆಣ್ಣಿನ ಜೊತೆ ಮಾತಾಡುವಾಗ ಸ್ವಲ್ಪ ಅಂತರ ಇಟ್ಟು ಮಾತಾಡಬೇಕು. ಹೌದಾ? ಹಾ. ಕಾರಣ? ಕಾರಣ ಅದು ಸರಿಯಲ್ಲ, ಒಳ್ಳೆಯದಲ್ಲ, ಅದಕ್ಕೆ ಹೇಳಿದ್ದು. ಈಗ ನನ್ನ ತಂದೆ ಆಶ್ರಮದಲ್ಲಿಲ್ಲ. ಹೌದು, ಅವ್ರು ಇಲ್ಲೆಲ್ಲೂ ಕಾಣುವುದೇ ಇಲ್ಲ. ಹೌದು, ಅದಕ್ಕೆ ನೀವು ಹೇಳಿದ್ದು ನಿಲಯವಿದು ಶೂನ್ಯ ಇಲ್ವಾ ಅಲ್ವಾ? ಅವರು ಬೇರೊಂದು ಕಡೆಯಲ್ಲಿ ಯಾಗವನ್ನು ಮಾಡಿ ಬರ್ತೇನೆ ಮಗಳೇ ಎನ್ನುವಾಗಿ ಹೇಳಿ ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆ ಹೋದದ್ದು. ಹೋಗುವಾಗ ಮಗಳೇ, ಈ ಆಶ್ರಮವನ್ನು ಶುಚಿಗೊಳಿಸುವುದರ ಜೊತೆಗೆ ಈ ಕಡೆಗೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದ್ರು ಅಂತಾದ್ರೆ ಅವರನ್ನು ಹಾಗೆ ಕಳಿಸಬಾರ್ದು. ಎಂಬಲ್ಲಿಗೆ ಬಂದವ ನಾನು. ಹೇಳಿದ ಅರ್ಥ ಆಗೋದಿಲ್ವಾ? ನಿಮಗೆ ಮಂಟೆ ಹೋಗ್ತದೆ ಇಲ್ಲ? ನನಗೆ ಈ ಹೆಣ್ಮಕ್ಳನ್ನ ನೋಡಿದಾಗ ಅದೆಲ್ಲ ಮರ್ತು ಹೋಗುದು ನಾನು. ಮರ್ತು ಹೋಗ್ತದೆ. ಹೌದು. ಎಷ್ಟು ಸಾರಿ ಹೇಳ್ಬೇಕು? ಸ್ವಲ್ಪ ದೂರ ನಿಂತು ಮಾತನಾಡಿ ಇವಾಗ್ಲಾದ್ರು, ಆಯ್ತಾ? ಹೇಳಿ ಹೋಗಿದ್ದಾರೆ, ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದ್ರೆ ಅವ್ರನ್ನ ಹಾಗೆ ಕಳಿಸಬಾರ್ದು. ಯೋಗ್ಯವಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡಿ ಕಳಿಸುವೆ. ಅಯ್ಯೋ, ಬರಬೇಡಿ, ಹೋಗಿ ದೂರ. ನನ್ ಮರ್ತೇ ಹೋಗುದು. ತಲೆಯಲ್ಲಿ ಏನು ಉಂಟು ಹಾಗಿದ್ರೆ? ಎಷ್ಟು ಸಾರಿ ಹೇಳ್ಬೇಕು ನಾನು? ನೀ ಆಗಾಗ ನೆನಪು ಮಾಡ್ತಾ ನೆನಪು ನನಗೆ ಅದೇ ಕೆಲಸವಾ? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಉಂಟು, ಅದನ್ನೇ ಮಾಡ್ತಾ ಇರೋದಕ್ಕೆ ಆಗುವುದಿಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ? ಮತ್ತೆ ಹೇಳುವುದಿಲ್ಲ, ನೆನಪಿರ್ಲಿ. ಈಗ ಮುಂದುವರಿಸುದು. ನನ್ನ ಈ ಸತ್ಕಾರದಲ್ಲಿ ಯಾವುದೇ ಲೋಪ? ಅಯ್ಯೋ, ನೀನ್ ಮಾಡಿದ ಸತ್ಕಾರ ಅಂತ ಹೇಳಿದ್ರೆ ಲೋಪ ಇದ್ರು ಅದು ಕಾಣ ಸಿಗುವುದಿಲ್ಲ. ಅಂದ್ರೆ ಅಂದ್ರೆ ಲೋಪ ಉಂಟು ಅಂತಲ್ಲ, ನಿನ್ನ ಮುಖ ನೋಡಿದಾಗ ಅದೆಲ್ಲ ಮರ್ತು ಹೋಗುದು ನಾನು. ಹಾಗೆ ಹೇಳಿದ್ದ? ಹಾಗಿದ್ರೆ ಬಹಳ ಸಂತೋಷ. ಮತ್ತೆ ಆಶ್ಚರ್ಯ ಆದದ್ದು ಏನೂ ಅಲ್ಲ. ಏನು? ನೋಡುವುದಕ್ಕೆ ಒಂದು ನಾಡಿನ ಅಧಿಕಾರಿ ಇದ್ದ ಹಾಗೆ ಕಾಣ್ತಾ ಇದ್ದೀರಿ. ಯಾವ ನಾಡಿನ ದೊರೆ ನೀವು? ನಿಮ್ಮ ಹೆಸರೇನು? ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಏನು ಹೇಳ್ತೀರಾ? ಎಷ್ಟು ಬರ್ಬೇಕು ಅಂತ ನಾ ಕಾಯ್ತಾ ಇದ್ದ. ಆಡಿದಂತ ಮಾತನ್ನ ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷ ಆಗ್ತಾ ಉಂಟು. ಹೌದಾ? ಶುಕ್ರಾಚಾರ್ಯ ಮಗಳೆನ್ನುವಾಗ ಒಂದು ರೀತಿಯ ಭಾವನೆ ಬದಲಾಗುತ್ತಾ ಉಂಟು. ಒಂದು ರೀತಿ ಸಂತೋಷ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸಂತೋಷದ ಭಾವನೆ? ಹೌದೌದು. ಬಂದವ ಸಾಮಾನ್ಯದವನಲ್ಲ. ಅಸಾಮಾನ್ಯರಾಗಿದ್ರೆ? ಅಯ್ಯೋ, ಸಾಮಾನ್ಯದವನಲ್ಲ. ಮತ್ತೆ ನೀನು ಸೂರ್ಯವಂಶದ ಹೆಸರನ್ನ ನೀನು ಕೇಳಿರಬಹುದು. ಹೌದು, ರವಿಕುಲ. ಅಂತಹ ಸೂರ್ಯವಂಶದಲ್ಲಿ ವರ್ತಮಾನ ಕಾಲದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇರುವವರು ಇಕ್ಷ್ವಾಕು ಮಹಾರಾಜರು. ಹೌದು, ಇಕ್ಷ್ವಾಕು ಮಹಾರಾಜರು. ಗೊತ್ತುಂಟಾ? ಅಲ್ಲ, ಕೇಳಿದ್ದೇನೆ, ಗೊತ್ತುಂಟು. ಅವರಿಗೆ ಒಬ್ಬ ಮಗನಿದ್ದಾನೆ, ದಂಡಕ ಎನ್ನುವ ಹಾಗೆ. ದಂಡಕನ? ಅಂದ್ರೆ ಅದು ಅಂದ್ರೆ ಎಂತ? ನೀವೆಯಾ? ಅಲ್ಲ, ಅದು ಇದು ಅಲ್ಲ. ಯಾರು ಅಂತ ಕೇಳಿ. ಅದೇ, ಹಾ, ನೀವೇ ಹಾಗಿದ್ರೆ? ಖಂಡಿತವಾಗಿ ಹೌದು. ಅಂತಹ ಇಕ್ಷ್ವಾಕುವಿಗೆ ಮಗನಾನು. ಅವರ ಮಗನಾದ್ದರಿಂದ ದೊಡ್ಡವ ಅಲ್ಲ, ವರ್ತಮಾನ ಕಾಲದಲ್ಲಿ ಜನಸ್ಥಾನ ಎನ್ನುವಂತ ಪುರವನ್ನ ಕಟ್ಟಿ ಆಳುತ್ತಿರುವಂತಹ ದೊರೆ ಈ ದಂಡಕ. ಇಲ್ಲಿವರೆಗಾಗಿ ಬರುವಂತಹ ಉದ್ದೇಶ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಯಾವತ್ತು ನಾನು ನೇರ ದಿಟ್ಟ ನಿರಂತರ ಇಷ್ಟರಲ್ಲೇ ಮುಗಿಸುವ. ನೀವು ಹೇಳಿದ ಸತ್ಯ ಹಾಗೆ ಇರ್ಬೇಕು. ಯಾವುದೇ ವಿಚಾರವನ್ನಾಗ್ಲಿ ಹೇಳುವಾಗ ನೇರವಾಗಿ ಹೇಳ್ಬೇಕು. ಹೌದೌದು, ಆ ವಿಚಾರ ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಲ್ವಾ? ಹೌದೌದು. ಆಮೇಲೆ ನದಿಯ ತೀರದಲ್ಲಿ ನೀನು ಸ್ನಾನ ಮಾಡುತ್ತಿರುವುದನ್ನ ಕಂಡೆ. ದೇವ್ರೆ, ನಾಚಿಕೆ ಆಗುವುದಿಲ್ವಾ ನಿಮಗೆ? ನೋಡಿದ್ಮೇಲೆ ಎಂತ ನಾಚಿಕೆ? ಎಂತ ನಾಚಿಕೆ ಅಂತ ನಾನು ನೋಡ್ಬೇಕು ಅಂತ ನೋಡಿದ್ದಲ್ಲ, ನೋಡಿ ಹೋದದ್ದು. ನೋಡಿ ಹೋದ ಮತ್ತೆ ನೋಡಿದ್ಮೇಲೆ ಅಲ್ಲಿಂದ ಕಣ್ ತೆಗಿಬೇಕು ಅಂತ ಅನ್ನಿಸ್ಲಿಲ್ಲ. ನನ್ನ ಎದುರಲ್ಲಿ ಬಂದು ಹೇಳ್ತಾ ಇದ್ದೀರಲ್ಲ, ನಿನ್ನನ್ನೇ ನೋಡಿದ್ದು, ಹಾಗಾಗಿ ನಿನ್ನ ಎದುರುಗಡೆ ಬಂದು ನಿಂತು ಹೀಗೆ ಹೇಳಿದ್ರೆ ನನಗೆ ನಾಚಿಕೆ ಆಗೋದಿಲ್ವಾ? ಓ, ನಿನಗೂ ನಾಚಿಕೆ ಆಗ್ತದಲ್ಲ? ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ, ಈ ಕಡೆ ಮುಖ ಮಾಡಿ ಹೇಳ್ತೇನೆ. ಯಾವ ಕಡೆ ನಿಂತು ಮುಖ ಮಾಡಿ ಹೇಳಿದ್ರು ಒಂದೇ. ನಿನ್ನ ರೂಪಾತಿಶಯಕ್ಕೆ ಮರುಳಾಗಿರುವಂತಹ ನಾನು ನಿನ್ನ ದೇಹ ಸುಖವನ್ನ ಪಡೆಯಬೇಕು ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿವರೆಗಾಗಿ ಬಂದವ. ನಿನ್ನಲ್ಲಿ ಕೇಳುವುದಿಷ್ಟೇ,
ನಾನು ಕೇಳುವಂತಹ ಪ್ರಶ್ನೆಗೆ 2-3 ವಾಕ್ಯಕ್ಕೆ ಉತ್ತರಿಸುವ ಹಾಗಿಲ್ಲ, ಒಂದೇ ವಾಕ್ಯಕ್ಕೂ ಅವಕಾಶ ಇಲ್ಲ. ಥಟ್ ಅಂತ ಹೇಳಿ ಮಚ್ಚನಾಯಿ ಮರ್ಯಾದೆ ಕಟ್ಟವನಿ, ಲಜ್ಜ ಬಿಟ್ಟವನಿ, ಮರ್ಯಾದೆ ಬಿಟ್ಟವನಿ. ನಾಚಿಕೆ ಆಗುವುದಿಲ್ವ ನಿನಗೆ? ಜನ್ಮಕ್ಕೆ ಬೆಂಕಿ ಹಾಕಿ ಅಂತವ್ರು ಯಾರು ಪಾಪಿಷ್ಟ. ಯಾರಿಲ್ಲ ನಿನಗೆ ಹೇಳಿದ್ದು ಅರ್ಥ ಆಗುವುದಿಲ್ಲ ನಿನಗೆ? ನನಗೆ ಈಗೀಗ ಹೆಣ್ಮಕ್ಳು ಬೈದ್ರೆ ಒಂದ್ ರೀತಿ ಹೊಗಳದಾಗ ಆಗುದು. ಹೌದಪ್ಪ, ಎಷ್ಟು ಜನರಲ್ಲಿ ಈ ರೀತಿ ಹೊಗಳಿಸಿಕೊಂಡು ಬಂದದ್ದು ಏನು ಲೆಕ್ಕಾಚಾರ ಇಲ್ಲ ಬಿಡು ಅಲ್ವಾ? ನಾಚಿಕೆ ಆಗೋದಿಲ್ಲ ನನ್ನೆದುರಲ್ಲಿ ಈ ರೀತಿ ಮಾತನಾಡುವುದಕ್ಕೆ ನಿನಗೆ? ಅಯ್ಯೋ, ನಿನ್ನ ಎದುರುಗಡೆ ಇಲ್ಲಲ್ಲ ಎಂತ ನಾಚಿಕೆ. ಗುರುಗಳ ಮಗಳು ನಾನು ಎನ್ನುವುದು ನೆನಪಿನಲ್ಲಿ ಇರಲಿ ನಿನಗೆ. ಏನ್ ಹೇಳುವುದು ನೀನು? ದೇಹ ಸುಖ ಬೇಕೆನ್ನುವಾಗ ಹೇಳ್ತಾ ಇದ್ದೀಯಲ್ಲ, ಮಾನಗಿಟ್ಟವನೇ. ನಾನು ನಿನ್ನಲ್ಲಿ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಹೇಳಿಲ್ಲ, ಆಗ್ತದೆ ಇಲ್ಲ, ಎರಡೇ ಹೇಳ್ಬೇಕು ಅಂತ ಹೇಳಿದ್ದೇನೆ. ನನ್ನ ತಂದೆ ಯಾರು ಗೊತ್ತಾ? ಶುಕ್ರಾಚಾರ್ಯ ಮಹಾಮುನಿಗಳು. ಗೊತ್ತುಂಟು ನಿನಗೆ? ಸಾಮಾನ್ಯದವರಲ್ಲ. ಒಂದು ವೇಳೆ ಅವರಿಗೆ ಕಿವಿಗೆ ಈ ವಿಚಾರ ಬಿತ್ತು ಅಂತಾದ್ರೆ ನಿನ್ನ ಶಾಪ ಕೊಡ್ತಾರೆ ಪಾಪಿ. ಹೊಟ್ಟೆಗಳಿಂದ ಬರುದಿಲ್ವಾ? ಬರುದಿಲ್ಲ. ಬರುದಿಲ್ವಾ? ಅಂತಾಗುವುದಿಲ್ಲ ನಿನಗೆ ಪಾಪಿ. ಒಂದೇ ಮಾತಲ್ಲಿ ಹೇಳುವುದಾದ್ರೆ ಹೊಟ್ಟೋಗುವುದಿಲ್ಲ. ಮತ್ತೆ ನಿಲ್ಲಬೇಡ ಇಲ್ಲಿ. ಛೀ, ಕೃಷ್ಣ. ನಾಚಿಕೆ ಆಗುವುದಿಲ್ವ ನಿನಗೆ? ಏನಾಶ್ಚರ್ಯವಿದೆ! ಯಾಗವನ್ನು ಮುಗಿಸಿ ನಮ್ಮ ಆಶ್ರಮ ಪ್ರದೇಶಕ್ಕೆ ಬಂದಂತ ಸಂದರ್ಭ ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಯಾಕಂದರೆ ಆಶ್ರಮ ಪ್ರದೇಶ ಎನ್ನುವುದು ಮೌನದಿಂದ ಕೂಡಿದೆ. ನಾನು ಬಂದಂತ ಸಂದರ್ಭ ಸ್ವಾಗತವನ್ನು ಮಾಡಬೇಕಾದಂತಹ ಮಗಳಾದ ಅರಜೆ ಇಂದು ಕಾಣ್ತಾ ಇಲ್ಲ. ಹಾಗಾದರೆ ಎಲ್ಲಿಗೆ ಹೋಗಿರಬಹುದು? ನೋಡೋಣ, ನಾನೇ ಕರೆದು ಮಾತನಾಡಿಸ್ತೇನಂತೆ. ಅಮ್ಮ ಅರಜೆ, ಅರಜೆ, ಅರಜೆ.
ಬೇಕಾದಂತೆ ನೀನುಂಟು ದುಃಖದ ಮಡುವಿನಲ್ಲಿ ಬಿದ್ದು ಗೋಳು ಎನ್ನುವ ಹಾಗೆ ಮರಳುತ್ತಾ ಇದ್ದೀಯಲ್ಲ. ಈ ನಿನ್ನ ಸ್ಥಿತಿಯ ಕಾರಣ ಯಾರು? ಯಾವುದೇ ಭಯ ಬೇಡ, ಎಲ್ಲ ವಿಚಾರವನ್ನು ನನ್ನಲ್ಲಿ ಹೇಳಮ್ಮ. ಹೇಳುವುದಕ್ಕಿಂದೇನು ಉಳಿದಿಲ್ಲ ಅಪ್ಪಯ್ಯ. ಯಜ್ಞಕ್ಕೆಂದು ನೀವು ಹೊರಗೆ ಹೋದಂತಹ ಸಂದರ್ಭದಲ್ಲಿ ಶುದ್ಧೋದಕವನ್ನು ತರುವುದಕ್ಕಾಗಿ ನದಿಯ ಹತ್ತಿರ ಹೋದೆಯಪ್ಪ. ಸ್ನಾನವನ್ನು ಮುಗಿಸಿ ಶುದ್ಧೋದಕವನ್ನು ತರುತ್ತಿರುವಾಗ ದಂಡಕ ಎನ್ನುವವನಾತ ನಿಮ್ಮ ಶಿಷ್ಯರಂತೆ, ಹೌದು, ನನ್ನನ್ನು ಕಂಡು ನನ್ನನ್ನೇ ಹಿಂಬಾಲಿಸಿಕೊಂಡು ಆಶ್ರಮದವರೆಗೆ ಬಂದ ಅಪ್ಪ. ಹೌದೇ? ಅಪರಿಚಿತಳಾದಂತಹ ಅವನನ್ನು ಕಂಡು ಸತ್ಕಾರವನ್ನು ಮಾಡುವುದಕ್ಕೆ ಮುಂದಾದಿಯಪ್ಪ. ಎಲ್ಲಾ ಸತ್ಕಾರವನ್ನು ಮಾಡಿ ಅದಾದ ನಂತರ ಆ ದುಷ್ಟ ನನ್ನ ರೂಪವನ್ನು ಕಂಡು ನನ್ನ ಮೇಲೆ ಮೋಹಿತನಾಗಿ ಅಪ್ಪಯ್ಯ ನನ್ನ ಮೇಲೆ ಬಲಾತ್ಕಾರವನ್ನು ಮಾಡಿಬಿಟ್ಟ ಅಪ್ಪಯ್ಯ. ಅಪ್ಪ, ಯಾವುದೇ ಒಂದು ಹೆಣ್ಣಿಗೆ ಆಗಲಿ ಅವಳ ಶೀಲವೇ ಪ್ರಾಣವಾಗಿರ್ತದೆ ಅಲ್ಲವೇ ಹೇಳಿ? ಅಂತ ಪವಿತ್ರವಾದ ಶೀಲವನ್ನು ಕಳೆದುಕೊಂಡು ಯಾವ ಹೆಣ್ಣು ತಾನೇ ಈ ಸೃಷ್ಟಿಯಲ್ಲಿ ಬದುಕುಳಿಯುವುದಕ್ಕೆ ಸಾಧ್ಯ ಉಂಟಪ್ಪ? ಅಪ್ಪ, ನನಗೆ ಇನ್ನು ಈ ಸೃಷ್ಟಿಯಲ್ಲಿ ಬದುಕುವ ಹಕ್ಕೇ ಇಲ್ಲವಪ್ಪ. ಹೌದಪ್ಪ, ಮುಂದೆ ನನಗೆ ಒಂದು ಜನ್ಮ ಅಂತ ಹೇಳಿ ಉಂಟು ಅಂತಾದ್ರೆ ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೇನೆ ಅಪ್ಪ. ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೇನೆ ತಪ್ಪು ಅವನದಲ್ಲ ಸ್ವಾಮಿ, ತಪ್ಪು ನನ್ನದೇ ಆಗಿ ಹೋಯಿತು. ಅಲ್ಲದೆ ಹೋದ್ರೆ ದಾರಿಯಲ್ಲಿ ಹೋಗುವಂತ ಮಾರಿಯನ್ನು ತಂದು ಮನೆಯಲ್ಲಿ ಇರಿಸಿಕೊಂಡ ಹಾಗಾಯಿತು. ಯಾಕಂದ್ರೆ ತಂದೆಯಿಂದಲೇ ರಾಜ್ಯ ಬಹಿಷ್ಕಾರಕ್ಕೆ ಒಳಪಟ್ಟಂತ ಆತನಿಗೆ ಇನ್ನಾದರೂ ಒಂದು ನೆಲೆ, ಒಂದು ಬೆಲೆಯನ್ನು ಕೊಡಬೇಕೆನ್ನುವ ಹಾಗೆ ನಿಶ್ಚಯಿಸಿದಂತ ನಾನು ಆತನಿಗೆ ಬೇಕಾದ ವಿದ್ಯೆಯನ್ನೆಲ್ಲ ಕಲಿಸಿಕೊಟ್ಟರೂ ಕೂಡ ತನ್ನ ಕಾಮದ ತೀಟೆಯನ್ನು ತೀರಿಸಬಾರದು ನನ್ನ ಮಗಳನ್ನೇ ಬಲಿಯಾಗಿ ಪಡೆದು ಬಿಟ್ಟೇನಲ್ಲ. ಈ ರೀತಿಯಾಗಿ ಮಾಡಿದ ಆತನನ್ನು ಸುಮ್ಮನೆ ಬಿಡುವುದೇ ಇಲ್ಲ. ಸೂರ್ಯ ವಂಶದಲ್ಲಿ ಹುಟ್ಟಿದಂತ ಈತ ಲೋಕದ ಜನರಿಗೆ ಮಾದರಿಯಾಗಬೇಕಿತ್ತು. ಆದರೆ ಈತ ಮಾಡಿದ ಕೃತ್ಯೇನು? ಅಬಲೆಯಾದಂತ ಹೆಣ್ಣಿನ ಮೇಲೆ ಬಲಾತ್ಕಾರವನ್ನು ಮಾಡಿ ಅದಕ್ಕೆ ಉತ್ತರತನವನ್ನು ತೋರುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಹಾಗಾದರೆ ಈತನಿಗೆ ಶಿಕ್ಷೆ ನೀಡಲೇಬೇಕು. ಈತನಿಗೆ ಶಿಕ್ಷೆ ನೀಡುವುದು ಲೋಕಕ್ಕೆ ಒಂದು ಶಿಕ್ಷಣವಾಗಬೇಕು. ಹಾಗಾದರೆ
ಇಲ್ಲಿಯವರೆಗಾಗಿ ನನ್ನಿಂದ ಗಳಿಸಿದಂತ ನೆಲೆ ಹಾಗೂ ಬೆಲೆ ಆತನ ಎಲ್ಲ ಸಾಮ್ರಾಜ್ಯವೂ ಕೂಡ ಕೆಂಡದ ಮಳೆ ಸುರಿದ ಭಸ್ಮವಾಗಿ ಹೋಗಲಿ, ಭಸ್ಮವಾಗಿ ಹೋಗಲಿ, ಭಸ್ಮವಾಗಿ ಹೋಗಲಿ. ಏನನ್ನ ಕಾಣ್ತಾ ಇದ್ದೇನೆ ಇವತ್ತು. ಅಲ್ಲದೆ ಇದ್ರೆ ಅಪ್ಪನನ್ನ ವಿರೋಧಿಸಿ ಬಂದು ನನ್ನ ಸಾಮರ್ಥ್ಯದ ಮೂಲಕವಾಗಿ ಕಟ್ಟಿರುವಂತಹ ಈ ಜನಸ್ಥಾನಪುರ ಎನ್ನುವುದು ಬೆಂಕಿಯಲ್ಲಿ ದಗದಗನೆ ಉರಿದು ಭಸ್ಮವಾಗುತ್ತಾ ಉಂಟು. ಅಲ್ಲದೆ ಇದ್ರೆ ಇದಕ್ಕೆಲ್ಲ ಕಾರಣ ಏನು? ನಾನಲ್ಲದೆ ಮತ್ತಿನ್ಯಾರಾಗುವುದಕ್ಕೆ ಸಾಧ್ಯ ಉಂಟು? ಈ ದಂಡಕ ತನ್ನ ಜೀವನದಲ್ಲಿ ಬುದ್ಧಿಬಲಿತ ಅಂದಿನಿಂದ ಇಂದಿನವರೆಗಾಗಿ ಕೇವಲ ಕೆಟ್ಟ ಕಾರ್ಯಗಳನ್ನೇ ಮಾಡಿದ್ದಾನೆ ಹೊರತು ಒಳ್ಳೆಯ ಕಾರ್ಯಗಳನ್ನ ಮಾಡಿದವನಲ್ಲವೇ ಅಲ್ಲ. ಅಲ್ಲದೆ ಇದ್ರೆ ಯಾವ ತಂದೆಯನ್ನ ಗೌರವಿಸಬೇಕಿತ್ತು ಅಂತಹ ತಂದೆಗೆ ಬಾಯಿಗೆ ಬಂದ ಹಾಗೆ ಪಚಾರಿಸುವುದರ ಮೂಲಕವಾಗಿ ವಿರೋಧವನ್ನ ಕಟ್ಟಿಕೊಂಡೆ. ಯಾವ ಪ್ರಜೆಗಳನ್ನ ನನ್ನ ಮಕ್ಕಳಂತೆ ಕಾಣಬೇಕಿತ್ತು ಅಂತಹ ಪ್ರಜೆಗಳನ್ನ ಹಿಂಸಿಸುವುದಕ್ಕೆ ಮುಂದಾದೆ. ಯಾವ ಹೆಣ್ಣು ಮಕ್ಕಳನ್ನ ಪೂಜಿಸಿ ಗೌರವಿಸಬೇಕಿತ್ತು ಅಂತಹ ಹೆಣ್ಣು ಮಕ್ಕಳನ್ನ ನನಗೆ ಬೇಕು ಬೇಕಾದ ಹಾಗೆ ಬಳಸಿಕೊಳ್ಳುವುದಕ್ಕೆ ಮುಂದಾದೆ. ಹೆಚ್ಚೇನು, ಗುರುಗಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳಿದ್ರು. ಅಂತಹ ಗುರುಗಳ ಮಗಳ ಮೇಲೆ ನನ್ನ ಕಾಮ ದೃಷ್ಟಿಯನ್ನ ಮೀರಿ ಬಲತ್ಕರಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ತತ್ಪರಿಣಾಮವಾಗಿ ನಾನು ಗೈದಿರುವಂತಹ ಬಂಡ ಕಾರ್ಯಗಳಿಗಾಗಿ ನನ್ನ ಪುರ ಎನ್ನುವುದು ದಗದಗನೆ ಉರಿಯುತ್ತಾ ಉಂಟು. ಇದೆಲ್ಲ ಕಂಡ ಮೇಲೂ, ಇಷ್ಟೆಲ್ಲ ನಡೆದ ಮೇಲೂ ದಂಡಕ ಇನ್ನು ಬದುಕಬೇಕೆ, ಬಾಳಬೇಕೆ? ಖಂಡಿತವಾಗಿ ಬದುಕುವುದಕ್ಕೆ ಯೋಗ್ಯನಲ್ಲವೇ ಅಲ್ಲ. ದಗದಗನೆ ಉರಿಯುತ್ತಿರುವಂತಹ ಬೆಂಕಿಗೆ ಹಾರಿ ನನ್ನ ಪ್ರಾಣ ತ್ಯಾಗ ಮಾಡ್ತೇನಂತೆ.
ಉಂಟು. ಏನೇ? ನಮ್ಮ ಅಣ್ಣ ಕರಾಸುರ ಲಂಕೆಯನ್ನು ಬಿಟ್ಟು ದಂಡಕಾರದಲ್ಲಿ ವಾಸವಾಗಿದ್ದಾನಂತೆ. ಹೌದು. ಅಣ್ಣನಲ್ಲಿ ಎರಡೆರಡು ಮಾತಾಡ್ಲಿಕ್ಕುಂಟು. ರಾವಣೇಶ್ವರನ ಚಿಕ್ಕಮ್ಮನ ಮಗ ರಾಕಾದೇವಿಯಲ್ಲಿ ಜನಿಸಿದವನೇ ಕರಾಸುರ. ನನ್ನ ಅಣ್ಣ ಸುರಪ್ಪ ಮುಖ್ಯರನ್ನ ಗೆದ್ದ, ದರೆಯ ದಿಗ್ವಿಜಯನ್ನ ಕೈಗೊಂಡ. ಓದಿದ್ದೆಲ್ಲಿಗೆ? ಸಾಕೇತ ನಾಡಿಗೆ. ಅಲ್ಲಿಯ ದೊರೆಯಾರಿಸಿಕೊಂಡಂತ ಅನರಣ್ಯನಿಗೂ ನನ್ನ ಅಣ್ಣ ರಾವಣನಿಗೂ ಯುದ್ಧ ನಡೆಯಿತು. ಪ್ರಾಣೋತ್ಸವನ ಸ್ಥಿತಿಯಲ್ಲಿದ್ದಂತ ಸಂದರ್ಭ ಅನರಣ್ಯ ಶಾಪವನ್ನೇ ಕೊಟ್ಟ. ಸೂರ್ಯವಂಶದಲ್ಲಿ ಹುಟ್ಟಿದಂತ ಮಾನವರಿಂದ ನಿನ್ನ ಪಾಲಿಗೆ ಮರಣ ಎಂದು ಈ ವಿಷಯವನ್ನ ತಿಳಿದಂತ ನನ್ನ ಅಣ್ಣ ನನ್ನನ್ನ ಕರೆದು ಹೇಳಿದಂತ ಮಾತೇನು? ಉತ್ತರ ಭದ್ರವಾದಂತ ರಕ್ಷಕನಾಗಿ 14,000 ರಕ್ಕಸರನ್ನ ಕೂಡಿಕೊಂಡು ದಂಡಕಾರಣ್ಯದಲ್ಲಿ ನೆಲೆಯಾಗಿರಬೇಕು ತಮ್ಮ ಎನ್ನುವುದಾಗಿ ನನ್ನನ್ನು ತೋರಿಸಿಕೊಟ್ಟಿದ್ದಾನೆ. ವಿಶೇಷ ಎಷ್ಟೊತ್ತಿಗೆ ನಿನ್ನನ್ನು ನೋಡ್ತೇನೆ, ಎಷ್ಟೊತ್ತಿಗೆ ನಿನ್ನಲ್ಲಿ ಮಾತಾಡ್ತೇನೆ ಎಂಬ ಆಸೆಯನ್ನು ಹೊತ್ತು ಓಡೋಡಿ ಬಂದೆ ಅಣ್ಣ. ನಿಂದೇ ವಿಚಾರ ಮಾತಾಡ್ತಾ ಇದ್ದಾರೆ. ನಾನು ಈ ಕಡೆ ಬಂದ ಮೇಲ ಅಲ್ಲ ನಿನ್ನ ಪ್ರಚಾರ, ನನ್ನ ಬಗ್ಗೆ ಪ್ರಚಾರ, ಒಳ್ಳೆ ಪ್ರಚಾರ. ಕರಾಸುರ ಇನ್ನಿಲ್ಲ, ಜೀವಂತವಾಗಿ ನಿನ್ನ ಎದುರು ನಾನಿದ್ದೇನೆ ಮತ್ತಿಲ್ಲ ಅಂತ ಹೇಳ್ತಾ ಹಾಗಲ್ಲ. ಮತ್ತೇನು? ಕರಾಸುರ ಇನ್ನಿಲ್ಲ ಈ ಲಂಕೆಯಲ್ಲಿ, ಲಂಕಾನಗರದಲ್ಲಿ ಇಲ್ಲ. ಅವನು ನೋಡ್ಬೇಕಾದ್ರೆ ದಂಡಕಾರಣ್ಯಕ್ಕೆ ಹೋಗ್ಬೇಕು ಅನ್ನೋದಾಗಿ ಮಾತಾಡಿಕೊಳ್ತಾ ಇದ್ರು. ನೀನು ಊರ್ ಬಿಟ್ಟಿದ್ದ ನನ್ಗೆ ಸಂತೋಷ ಆಯ್ತಣ್ಣ. ಅಲ್ಲ, ನಾನು ಊರು ಬಿಟ್ಟು ನಿನಗೆ ಯಾಕೆ ಸಂತೋಷ ಆದ? ನಾನು ಇವತ್ತು ನಿನ್ನೆ ಅಲ್ಲ, ಯಾವತ್ತಿನಿಂದಲೋ ಸ್ಥಳವನ್ನು ಬದಲಾವಣೆ ಮಾಡ್ಬೇಕು, ಹೊಸ ಸ್ಥಳವನ್ನು ನೋಡ್ಬೇಕು ಏನಿಲ್ಲ ಆಸೆಯನ್ನ ಇಟ್ಟುಕೊಂಡವಳು. ಆಸೆಗೆ ಸಕಾಲ ಕುಡಿ ಬರ್ಲಿಲ್ಲ. ಈಗ ನೀನ್ ಇಲ್ಲಿ ಬಂದ್ಯಾ, ನಾನು ಇಲ್ಲಿ ಬಂದ, ನಾನು ಇಲ್ಲೇ ಗಟ್ಟಿ ಮಾಡಣ ಮಾಡುವುದೊಂದು ಅವಕಾಶ ಮಾಡಿ ಕೊಡ ಅಂತ ಕೇಳುದು. ಹೌದಾ? ನನ್ನ ಜೊತೆ ನೀನಿರುವುದಾ? ಎಲ್ಲ ದುಷ್ಟ ಅಣ್ಣಲ್ಲ ನೀನು.
ನನ್ನ ಜೊತೆಯಲ್ಲಿ ಇರುವುದಾ? ನಾನು ಇರ್ತೇನೆ. ಲಂಕಾ ನಗರದಲ್ಲಿ ಬೇಡುವಂತನ್ನೇ ಮಾಡಿ ಬದುಕುತ್ತಾ ಇದ್ದವಳು ನೀನು ನನ್ನ ಜೊತೆಯಲ್ಲಿ ಬೇಡವೇ ಬೇಡ, ಇಲ್ಲೂ ಅದನ್ನೇ ಮಾಡ್ಬೇಕೆನ್ನುವಂತ ಉದ್ದೇಶಕ್ಕಾಗಿ ಬಂದವಳ ನೀನು. ಅಲ್ಲ ಮತ್ತೆ ಅದ ಹಾ, ನಿನ್ನ ಮೇಲೆ ಭರವಸೆಯೇ ಇಲ್ಲ. ಗೊತ್ತಾಯ್ತು. ಲಂಕೆಯಲ್ಲಿ ಬೇಡವನ್ನೇ ಮಾಡಿ ಇಲ್ಲಿ ಒಂದು ಅದೇ ಬುದ್ಧಿಯನ್ನು ಮುಂದುವರಿಸ್ತೇನೆ ಎನ್ನುವುದಾಗಿ. ಖಂಡಿತ ಇಲ್ಲ ಅಣ್ಣ, ನಿನ್ನ ಮುದ್ದಿನ ತಂಗಿ ನಾನಂತ ಭಾವಿಸ್ಕೊ. ನಿನ್ ಜೊತೆಯಲ್ಲಿ ನಾನು ಇರ್ತೇನೆ, ನನ್ನನ್ನು ಅವಕಾಶ ಕೊಡೋಣ. ನೀ ಹೇಳಿದ್ರೆ ಕೇಳಿಕೊಂಡಿದ್ದೇನೆ. ನಾನು ಹೇಳಿದ್ದ ನೀನು ಕೇಳ್ಕೊಂಡಿರ್ತೀಯ. ಹೌದು. ಬದನೆಕಾಯಿ ಸುಟ್ಟೋದು ನನ್ನ ನಂಜು ಬಿಡುವುದಿಲ್ಲ ಅಂತ. ನಿನ್ನ ಸ್ವಭಾವ ನಿನ್ನ ಗುಣವನ್ನು ನೀನು ಬಿಡ್ತೇನೆ. ನಾನು ಬಿಡ್ತೇನೆ. ಏನು ಬಿಡ್ತೀಯ? ಪೂರ್ಣ ಬಿಡ್ತೇನೆ ನಾನು. ಹೌದಾ? ಓ, ನಾನು ಹಾಕಿದಂತ ಕೆರೆಯನ್ನು ನೀನು ದಾಟಬಾರದು. ಗೆರೆ ಹೌದು. ನೀನು ಹಾಕಿದಂತಹ ಗೆರೆಯನ್ನ ನಾನು ಈ ಕಾಲಿಂದ ದಾಟುದೇ ಇಲ್ಲ ಅಣ್ಣ. ಆಚೆ ಕಾಲಿಂದ ದಾಟ್ತೆ ಅಂತ ಅರ್ಥ ಅಲ್ವಾ? ಎರಡು ಕಾಲಿಂದ ದಾಟಿದೆ ಅಂತ ಆದ್ರೆ ಕಾಲು ಕೈ ಕತ್ತರಿಸ್ತೇನೆ. ಹೌದಾ? ಆದ್ರೂ ಒಂದು ಏನಣ್ಣ? ನನ್ನ ಮಾತು ಒಂದೇ ಅಲ್ಲ, ನನ್ನ ಹೆಂಡತಿ ಇದ್ದಾಳೆ ಕುಂಭಮುಖಿ, ಅವಳು ಮಾತನ್ನು ಕೇಳ್ಬೇಕು. ಆಯ್ತಣ್ಣ. ಆದಿತ್ತಲ್ಲ, ಕಳ್ಬಿಡಿ. ಜಾಗ್ರತೆ. ವಾಸವಾಗಿದ್ದೇನೆ. ಕೆಲವು ದಿನಗಳು ಕಳೆದು ಹೋಯ್ತು. ಏನು ಮಾಡೋಣ ಸ್ವಾಮಿ, ನಮ್ಮಂತವ್ರು ಹೋದ ಸ್ಥಳದಲ್ಲೇ ಹೀಗಾಗುವುದು. ಇಲ್ಲದೆ ಹೋದ್ರೆ ಹೊಸ ಸ್ಥಳವನ್ನು ನೋಡ್ಬೇಕು ಅಂತ ಇಲ್ಲಿವರಿಗಾಗಿ ಓಡೋಡಿ ಬಂದ್ರೆ ನಮ್ಮಣ್ಣ ನಿರ್ಬಂಧವನ್ನು ಹೇಳಿಟ್ಟ. ಎಲ್ಲಿಗೂ ಹೋಗಬಾರ್ದು, ನನ್ನ ಅನುಮತಿ ಇಲ್ಲದೆ ಏನು ಮಾಡಬಾರ್ದು ಎನ್ನುವುದಾಗಿ. ಕುಳಿತುಕೊಂಡಲ್ಲಿ ಕುಳಿತುಕೊಳ್ಳುವ ಸ್ವಭಾವದೊಳಗೆ ನಾನಲ್ಲ ಸ್ವಾಮಿ. ಬೇಟೆ ಆಡ್ಬೇಕು, ಮಾಂಸ ತಿನ್ನಬೇಕು, ತಿರುಗಾಟ ಮಾಡಬೇಕು, ರಕ್ತ ಕುಡಿಬೇಕು ಎಂಬ ಆಸೆ ಉಂಟು. ಯಾವುದಕ್ಕೂ ಅವಕಾಶ ಇಲ್ಲ. ಹೇಗಾದರೂ ಮಾಡಿ ಉಪಾಯವನ್ನು ಮಾಡಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳಲೇಬೇಕು. ಅಂತಾದ್ರೆ ಏನು ಮಾಡ್ಲಿ? ಈಗೊಂದು ಎನಿಸಿದ್ದೇನೆ, ಹಾಗೆ ಮಾಡಿದ್ರೆ ಆಗ್ತದೆ ಅಂತ ನೋಡ ಪ್ರಯತ್ನ ಪಡ್ತೇನೆ. ಏನೇ ಅವಸರವಾಗಿ ಓಡಿ ಬಂದೆ, ಏನಾಯ್ತು ನಿನಗೆ? ನೋಡಿದೆಯ ಗೊಂಬ ಮುಗಿಯ
ರೀತಿಯ ಏನೋ ಚಮತ್ಕಾರ ಉಂಟು. ನಮಸ್ಕಾರದಲ್ಲಿ ಚಮತ್ಕಾರ ಇಲ್ಲ ಅತ್ತಿಗೆ. ನಿಮ್ಮನ್ನು ನೋಡಿದ್ರೆ ಕೆಲವು ದಿನಗಳಾಯಿತು. ಹೌದಾ? ಲಂಕೆ ಬಿಟ್ರ್ಯಾ, ಇಲ್ಲಿ ಬಂದ್ರ್ಯಾ, ಯಾರು ಕೊಂಡಿಗೆ ಬಿಡುದಿಲ್ಲ ಇತ್ತೀಚೆಗೆ. ಹೌದಲ್ಲ? ಹಾಗೆ ಯಾಕೆ? ನಾನು ಈ ದಂಡಕಾರಣ್ಯದ ಮಧ್ಯದಲ್ಲಿ ಅರಮನೆ ಉಂಟಲ್ಲ, ಹೌದು. ಇಲ್ಲಿಗೆ ಯಾರು ಬರುವುದಿಲ್ಲ. ನಾನು ಬಂದದ್ದು ಗೊತ್ತಿದೆ ನಿಮಗೆ. ಬಂದಿದ್ದೀಯ ಅಂತ ಗೊತ್ತುಂಟು. ಒಂದು ಕೆಲವು ದಿನಗಳೇ ಕಳೆದು ಹೋಯ್ತು. ನೀ ಯಾಕೆ ಬಂದಿದ್ದೀಯ ಅಂತ ಗೊತ್ತುಂಟು. ಹೌದು. ಲಂಕಾನಗರದಲ್ಲಿರುವಾಗ ಹೊತ್ತು ಹೋಗುವುದೇ ತಡ ಬೊಬ್ಬೆ ಹಾಕುತ್ತಾ ಇದ್ದವಳು. ಇದೊಂದು ಉಪದ್ವ್ಯಾಪ ಅಲ್ಲಿ ಬೇಡ ಅಂತ ಇಲ್ಲಿಗೆ ನುಗ್ಗಿದ್ರು. ಒಂದು ಬೊಬ್ಬೆ ಆದ್ರು ಈ ದಂಡಕಾರಣದಲ್ಲಿ ಕೇಳಿದ್ಯಾ ನೀನು? ಇಲ್ಲ. ಯಾಕೆ? ಯಾಕೆ ಸ್ವರ ಇಲ್ಲ? ಅಯ್ಯೋ, ಸ್ವರ ಇದೆ ಅಲ್ಲ. ಮೊದಲಿನ ಸ್ವರೂಪನಕ ನಾನಲ್ಲ ಈಗ. ಮತ್ತೆ ಬಾರಿ ಪಾಪದವಳು. ಬದಲಾಗಿದ್ದೀಯ, ಪಾಪದವಳು. ಏನೇ ಇದು, ಹುಲಿಯದ್ದಾದ್ರೂ ಹುಲ್ಲು ಮೇಲೆ ಉಂಟೇನೆ ಹೇಳಿಲ್ವಾ? ಅದು ಮಾಂಸವನ್ನೇ ತಿನ್ನುವಂತ ಅಭ್ಯಾಸ. ಆ ಮಾತು ಹೆಚ್ಚು ಸತ್ಯ ಸುಳ್ಳವು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಳ್ಳೆಯವಳು ಅಂತ ಗೊತ್ತಾಗ್ಬೇಕಾದ್ರೆ ಇನ್ನು ಕೆಲವು ದಿನಗಳು ಹೋಗ್ಬೇಕು. ಹೌದು. ಕೆಟ್ಟವಳಾಗುದಕ್ಕೆ ಹೆಚ್ಚು ಕ್ಷಣ ಬೇಡ, ಹೆಚ್ಚು ಗೊತ್ತು ಬೇಡ. ಹಾಗೆ ನಾನು ಇವ್ರಿಗಾಗಿ ಬರ್ಲಿಕ್ಕೆ ಕಾರಣ ಗೊತ್ತಾ? ಏನು? ನಿಮ್ಮಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಯಾವಾಗಲೂ ತಿರುಗಾಡಿಕೊಂಡೇ ಇದ್ದವರನ್ನ ಒಂದು ಮೂಲೆಯಲ್ಲಿ ಕುಳಿತುಕೋ ಅಂತ ಹೇಳಿದ್ರೆ ಎಷ್ಟು ದಿನ ಕುಳಿತುಕೊಳ್ತಾರೆ ಅವರು? ಬಹಳ ಕಷ್ಟ. ಅದರಲ್ಲಿ ನೀನು ಸ್ವೇಚ್ಛಾಚಾರಿಯಾಗಿ ಲಂಕಾನಗರದಲ್ಲಿ ಸುತ್ತಾ ಇದ್ದವಳು ಈ ಒಂದು ಕೋಣೆಯಲ್ಲಿ ಅಂದ್ರೆ ನಿರ್ಬಂಧವನ್ನು ಹೇರಿದ್ರೆ ಬಹಳ ಕಷ್ಟ ಆಗ್ತದೆ. ಅದೇ ಅಂತ ಸ್ಥಿತಿ ನನ್ನ ಪಾಲಿಗೆ ಆಯ್ತು ಅತ್ತಿಗೆ. ಹೌದಾ? ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಕಾರಣ ನಮ್ಮಣ್ಣ ನಿರ್ಬಂಧವನ್ನ ಹೇರಿದ್ದಾನೆ. ಅದಕ್ಕೆ ಹಾಗಾಗಿ ಕುಳಿತುಕೊಂಡೆಲ್ಲ ಒಂದು ಉಪಾಯ ಮಾಡಿದೆ. ಆ ಉಪಾಯದಲ್ಲೇ ಮೊದಲು ನನ್ನ ಪಕ್ಕನ ತಲೆ ಹೊಡೆದು ನೀವೇ. ಅಂದ್ರೆ ನನ್ನ ಆಸೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ನಿಮ್ಮ ಮೂಲಕವಾಗಿ ಅಂತ ಭಾವಿಸಿದ್ದೇನೆ ಅತ್ತಿಗೆ. ಅಂದ್ರೆ ಬೇರೆ ಏನೂ ಅಲ್ಲ. ತಿರುಗಾಟಕ್ಕೆ ಹೋಗ್ಬೇಕು, ವನ ವಿಹಾರವನ್ನ ಗೈಬೇಕು, ಜಲ ಕ್ರೀಡೆಯನ್ನ ಆಡ್ಬೇಕು, ಸಾಕು. ಏನೇ ಅದು, ಒಂದು ಹೊತ್ತು ಎಮ್ಮೆಯನ್ನು ನೀರಿಗೆ ಇಷ್ಟಾಗ ಆದಿತ್ಯ ಹೊರತಾಗಿ ಅದು ನೀರಾಟ ಆಗುದಿಲ್ಲ, ಕೆಸರಾಟವೇ ಆಗುದು. ನಿಮ್ಗೆ ಬಲಿ ಬಿಡಿ ಅತ್ತಿಗೆ. ಏನ ನೀವು ಮುಂದೆ ಮೊದಲು ಬಾಯಿ ಹಾಕಿದ್ರು ಕೊನೆ ಬಾಯಿ ಹಾಕಿ ಅಂದ್ರೆ ನೀವು ಮೊದಲು ಬಾಯಿ ಹಾಕುದು. ಮತ್ತು ವಿಷಯ ಉಂಟಾ? ವಿಷಯ ಮುಂದೆ ಹೇಳಲಿಕ್ಕೆ ಉಂಟು. ಏನೇನು? ಜಲ ಕ್ರೀಡೆ ವನ ವಿಹಾರನ ಆಡ್ಬೇಕು ಅಂತ ಹೇಳಿದೆ. ನಾನಂತ ಹೇಳಿದ್ನ? ಆಡುವುದು ನೀವು, ಮೇಲೆ ನಿಂತು ನೋಡುವುದು ನಾನತ್ತಿಗೆ. ಹಾಗಾಗಿ ಹೋಗೋಣ ಬನ್ನಿ. ಆದ್ರೆ ಹಾಗೆಲ್ಲ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಹೇಳ್ತಿ ಎಂಬ ಕಾರಣದಿಂದ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗುವ. ಆದ್ರೆ ನನ್ನನ್ನು ಹೇಳೋರು ಕೇಳೋರು ಇದ್ದಾರಲ್ಲ ಯಜಮಾನರು, ಅವರಲ್ಲಿ ವಿಷಯವನ್ನು ಹೇಳಿ ಅವ್ರನ್ನ ಕರ್ಕೊಂಡು ಹೋಗುವ. ಹೌದಾ? ಶುಭವಾಗಲಿ ಅಂತೇಳು ತುಂಬಾ ಮುಖ್ಯ. ಹಾಗಲ್ಲ ನೀನು ಸಭೆಗೆ ಬರುವವಳಲ್ಲ. ಯಾವುದಾದ್ರೂ ವಿಷಯ ಕುರಿತಾಗಿ ಮಾತುಕತೆ ನಡೆಯಬೇಕು ಅಂತಿದ್ರೆ ಅಥವಾ ಮಾತಾಡಬೇಕು ಅಂತಿದ್ರೆ ಅಂತಾಪುರದಲ್ಲಿ ಮಾತನಾಡುವು. ಅಂತ ಸಮಸ್ಯೆ ಜಿಜ್ಞಾಸೆ ಮೂಡಿದ್ರೆ ಅಲ್ಲಿಯೇ ಪರಿಹಾರ ಮಾಡಿಕೊಳ್ಳು. ಇಂದ ಹಾಗಲ್ಲ, ಓಡೋಡಿ ಬಂದು ಆತುರದಿಂದ ಕಾತುರದಿಂದ ನಗುಮುಖದಿಂದ ಹೊಂದಿಸಿಕೊಂಡಿಲ್ಲ. ಏನು ಬಂದ ಈ ರಮಣಿ ಮನದ ಹದನವನ್ನ ವದನ ಸೂಚಿಸುತ್ತದೆ ಅಂತ. ಮುಖ ಎನ್ನುವುದು ಮನಸ್ಸಿನ ಕೈಗನ್ನಡಿದ್ದ ಹಾಗೆ
ನಿನ್ನ ಮನದ ಬಯಕೆ ಏನು? ಸ್ವಾಮಿ, ಆ ಚಿಹ್ನೆ ಯಾವುದು ಕಂಡು ಬರಲಿಲ್ಲ. ಹೆಣ್ಣು ಮಕ್ಕಳಿಗೆ ಬಯಕೆ ಎನ್ನುವುದು ಯಾವಾಗ? ತುಂಬು ಗರ್ಭಿಣಿಯಾಗಿರುವಾಗ ಬಯಕೆ ಶಾಸ್ತ್ರ ಮಾಡುವಂತ ಒಂದು ಪದ್ಧತಿ ಉಂಟಂತೆ. ಮಾಡದಿದ್ರೆ ಏನಾಗ್ತದೆ? ಹುಟ್ಟುವಂತ ಮಗುವಿನ ಮೇಲೆ ಪರಿಣಾಮ ಕೊಡ್ತದೆ ಅಂತ ಆಗುವ ಮಾತು. ಅದೇ ರೀತಿ ಆದರೆ ಹೆಣ್ಣಾದವಳು 9 ತಿಂಗಳು ಗರ್ಭಿಣಿಯಾಗಿರ್ತಾಳೆ. ಅದಕ್ಕೂ ಪೂರ್ವದಲ್ಲಿ 3 ತಿಂಗಳಲ್ಲಿ ಗಂಡಸಿನ ಬಲ ತೊಡೆಯಲ್ಲಿ, ಅಂದ್ರೆ ಗಂಡಸಾದವ ಗರ್ಭ ಆದಾನ ದಾನ ಮಾಡುವುದು. ಹಾಗಾದ್ರೆ ಗಂಡಸಿಗೆ ಒಂದು ಬಯಕೆ ಶಾಸ್ತ್ರ ಮಾಡ್ಬೇಕಲ್ಲ. ಆದ್ರೆ ಹೆಂಗಸಿಗೆ ಮಾಡ್ತೇವೆ ಅಂತ ಆಕ್ಷೇಪ ಏನಲ್ಲ. ಆದ್ರೂ ಅದು ರೂಢಿಯ ಪದ್ಧತಿ, ಶಿಷ್ಟಾಚಾರ ಅಂತ ಇಟ್ಟುಕೊಂಡಿದ್ದಾರೆ. ಆದ್ರೆ ನನಗಂತ ಚಿಹ್ನೆ ಯಾವ್ದು ಕಂಡು ಬರ್ಲಿಲ್ಲ ಸ್ವಾಮಿ. ಮದುವೆ ಆಗಿ ಕೆಲವು ಕಾಲ ಗತಿಸುವಾಯ್ತು. ಈ ಅರಮನೆ ಸೊಸೆಯಾಗಿ ನಿಮ್ಮ ಸೊಸೆಯಾಗಿ ಸೇರಿಕೊಂಡೆ. ಆದ್ರೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಬಂದದ್ದಿಲ್ಲ. ತನು ಎರಡು ಚೈತನ್ಯ ಒಂದೇ ಎಂಬ ಹಾಗಿದ್ದವರು ನಾವು. ಆದ್ರೆ ಯಾವತ್ತು ನಾನು ಈ ಸಭೆಯನ್ನು ಮುಕ್ತಾಯಗೊಳಿಸುವಂತ ಕಾಲದಲ್ಲಿ ಸಭೆಗೆ ಬಂದವಳಲ್ಲ, ಆಶ್ಚರ್ಯವಾಯಿತು ನಿಮಗೆ ಸ್ವಾಮಿ. ಅದನ್ನ ಒಂದು ವಿಷಯವನ್ನು ಹೇಳುವುದಕ್ಕಾಗಿಯೇ ಬಂದವಳು ನಾನು. ಏನು ವಿಷಯ? ಪತಿದೇವ ಮನದಾಸೆ ಎಂಬುವ ಮನದಡೆ ಗೈರಿನ ಉಪವನದಡೆ ಗೈರಿನ ಇನಯ 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 ಜಲಗೈದವನ ವಿಹಾರವಗೈದು ಬರುವ ಜಲಗೈದವನು ವಿಹಾರವಗೈದು ಬರುವ ಏಳಿ ಸಂಕಟ ಬಂದಿದೆ, ನೀವು ಏಳಿ ಸಂಕಟ ಬಂದಿದೆ. ಕುಂಭಮುಖಿ, ನಾವು ಮದುವೆಯಾಗಿ ಕೆಲವು ವರ್ಷ ಆಯ್ತು. ಆದ್ರೆ ಆ ಬಗ್ಗೆ ಯೋಚನೆ ಮಾಡುವುದು ಈಗ. ಯಾವ ಹೆಣ್ಣೆ ಆಗಲಿ ಇನ್ನೊಂದು ವಂಶವನ್ನ ಸೇರಿದ ಬಳಿಕ ವಂಶದ ಕುಡಿಯನ್ನು ಕರುಣಿಸಬೇಕಾದ್ದು ಅವಳ ಕರ್ತವ್ಯ. ಆ ಕರ್ತವ್ಯದಲ್ಲಿ ಹೀನಳಾಗಿದ್ದೇನೆ ಎನ್ನುವಂತ ಹೆಸರು ಸ್ವಾಮಿ. ಹೆಣ್ಣಾದವಳು ಮಗುವೆ ತಾಯಿಯಾಗಿ ಮಾತೃನಿಂದ ಮುಕ್ತಳಾಗಬೇಕು. ಬರೇ ತಂದೆಗೆ ಮಗಳಾಗಿದ್ದು ಸಾಕಾಗುವುದಿಲ್ಲ, ಗಂಡನಿಗೆ ಹೆಂಡತಿ ಆದರೂ ಸಾಕಾದೀತ. ಮಾತೃನಿಂದ ಮುಕ್ತವಾಗಬೇಕು. ಇಲ್ಲವಾದರೂ ಸ್ವರ್ಗ ಪ್ರಾಪ್ತಿ ಆಗುವುದಕ್ಕೆ ಸಾಧ್ಯ ಇಲ್ಲಂತೆ. ಆ ಬಗ್ಗೆ ಯೋಚನೆ ಮಾಡಿದಾಗ ಹೆತ್ತಲ್ಲೇ ಹೆಣ್ಣಲ್ಲ, ಉತ್ತಲ್ಲೇ ಹೊರವಲ್ಲ, ಎಷ್ಟಿದ್ದರೇನು ಮಕ್ಕಳೆಲ್ಲದ ಮಿಕ್ಕ ಸಕಲ ಐಶ್ವರ್ಯ ದುಃಖಕ್ಕೆ ಹೇತು. ಅದಕ್ಕೆ ಹೇಳುವುದಲ್ವಾ, ಮಕ್ಕಳನ್ನ ಪಡೆಯಬೇಕು. ಆ ಭಾಗ್ಯ ನಮಗಿಲ್ಲದೆ ಹೋಯ್ತಲ್ಲ ಎನ್ನುವಂತ ಚಿಂತೆ ಸ್ವಾಮಿ. ಕುಂಭಮುಖಿ, ನೀನು ಹೇಳಲಾಗಿ ತಾಯಾಗದವಳನ್ನ ಹೆಣ್ಣೆಂಬರೇ, ದೇವರಿಲ್ಲದ ಗುಡಿಗೆ ಪೂಜೆ ಉಂಟೇನೆ, ಹೂ ಬಿಡದ ಗಿಡಕ್ಕೆ ನೀರೆರೆವರೇನು. ಆದ್ರೆ ಹೆಣ್ಣು ಅಂದ್ರೆ ಉಭಯ ಕುಲವನ್ನ ಉದ್ಧಾರ ಮಾಡುವ, ಹುಟ್ಟಿದ ತಂದೆಯ ಮನೆಯನ್ನು ಸೇರಿದ ಗಂಡನ ಮನೆಯನ್ನು. ಅದಕ್ಕೆ ಒಂದು ಮಾತು ಹೇಳುವುದುಂಟು, ಕುಲಪುತ್ರ ನೋಡಿ ತಿಳಿದು ನಡೆವನಲ್ಲದೆ ಕುಲವನ್ನು ಕುಲಪುತ್ರಿಯ ಕುವರನಿಗಿಟ್ಟ ಬಳಿಕ ಕುಲಕೋಟಿಯನ್ನು ಉದ್ಧರಿಪಡುವುದು. ಹೌದು, ಅದಕ್ಕೊಂದು ಮಾತು ಉಂಟು. ಆದ್ರೆ ಪ್ರಪಂಚದಲ್ಲಿ ಸೂಚನೆಯನ್ನು ಮಾಡಿ ಸಾಧನವಾದಂತ ಭೂಲೋಕದಲ್ಲಿ ಸಿದ್ಧಿಸಿ ಅವನ ಪ್ರತಿಭೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ಕೊಡ್ತಾರೆ. ಅದು ಆ ಪ್ರಶಸ್ತಿ ಹಾಗೆ ಮಕ್ಕಳನ್ನ ಪಡೆಯಬೇಕು ಅಂತಿದ್ರೆ, ಸಂತಾನ ಆಗ್ಬೇಕು ಅಂತಿದ್ರೆ ದೈವಾನುಗ್ರಹ ಅನ್ನೋದು ಕೂಡಿ ಬರಬೇಕು. ಯಾವಾಗ ದೈವಾನುಗ್ರಹ ಅನ್ನೋದು ಕೂಡಿ ಬರ್ತದೆಯೋ ಆಗ ಸಂತಾನ ಆಗ್ಬಹುದು. ಮತ್ತೆ ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು, ಮನಸ್ಸಿಗೆ ವಯಸ್ಸಾಗಿರ್ಬೋದು, ಈ ವರ್ಷ ಅಲ್ಲದೆ 1 ವರ್ಷ ಮಕ್ಕಳು ಆಗ್ಬಹುದು. ಮತ್ತೆ ಚಿಂತೆಗೂ ಚಿತೆಗೂ ಬಿಂದುವಷ್ಟೇ ವ್ಯತ್ಯಾಸವಾಗಿರ್ತದೆ. ಚಿಂತೆ ಅನ್ನೋದು ಸಜೀವ ವಸ್ತುವನ್ನು, ಚಿತೆ ಅನ್ನೋದು ನಿರ್ಜೀವ ವಸ್ತುವನ್ನು. ಅವರ ಸಂತಾನ ಆಗ್ಲಿಲ್ಲ ಎನ್ನುವುದಾಗಿ ಹೊರಗೆ ಹೋಗಬೇಡ, ಧೈರ್ಯದಿಂದ ಇರಬೇಕು ಸ್ವಾಮಿ. ನಾನು ನಿರಾಶೆ ಕಳೆದವಳಲ್ಲ, ನಿರಾಶೆ
ಆಕಾಶ ಕಳೆದವರಿಗೆ ಈ ಪ್ರಪಂಚದಲ್ಲಿ ಬದುಕುವಂತ ಹಕ್ಕೇ ಇರುವುದಿಲ್ಲಂತೆ. ಅದಕ್ಕಾಗಿ ಹಿರಿಯವರೊಂದು ಮಾತನ್ನು ಹೇಳಿದ್ರು, ಹರಿಯುವ ನೀರಿಗೂ ಜೀವನ ಅಂತ ಕರೆದ್ರು, ವ್ಯಕ್ತಿಯ ಬದುಕಿಗೂ ಜೀವನ ಅಂತ ಕರೆದ್ರು. ಹರಿಯುವ ನೀರು ಸಮುದ್ರವನ್ನ ಮುಟ್ಟಬೇಕಾದ್ರೆ ಆಚರಿಕೆ ದಡ ಎನ್ನುವುದು ಭದ್ರವಾಗಿರಬೇಕಂತೆ. ಅದೇ ರೀತಿಯ ವ್ಯಕ್ತಿಯ ಬದುಕು ಗುರಿ ಮುಟ್ಟಬೇಕಾದ್ರೆ ಆಸೆ ಭರವಸೆಗಳೆನ್ನುವಂತ ದಡ ಭದ್ರವಾಗಿರಬೇಕಂತೆ. ನಾವು ಆಸೆಯಿಂದ ಇದ್ರೆ ನೀವು ಹೇಳಿದ ಹಾಗೆ ಈ ವರ್ಷದ ಮುಂದಿನ ವರ್ಷ ಮಕ್ಕಳಾಗಬಹುದು. ದೇವರಲ್ಲಿ ಅತಿಯಾದಂತ ಭಕ್ತಿಯನ್ನು ಇರಿಸಿದ್ದೇವೆ. ಆ ಭಕ್ತಿಯನ್ನು ಪರಾಕಾಷ್ಠೆಗೆ ಮುಟ್ಟಿದಾಗಲೇ ದೇವರು ಫಲವನ್ನ ಅನುಗ್ರಹಿಸ್ತಾನಂತೆ. ಹಾಗಾದ್ರೆ ಆ ದೇವರ ಕೃಪೆ ಯಾವಾಗ ಆಗ್ತದೆ ಅಂತ ನಿರೀಕ್ಷೆಯಿಂದ ಇದ್ರೆ ಆಯ್ತು. ಅದನ್ನೇ ಹೇಳಿಕೊಳ್ಳುವುದಕ್ಕೆ ಬಂದವಳಲ್ಲ. ಹಾಗಿದ್ರೆ ಮತ್ತೇನು? ಏಕಾಂತದಲ್ಲಿ ಇರುವಾಗ ಬೇಡವಾದಂತಹ ವಿಚಾರಗಳೆಲ್ಲ ತಲೆಯಲ್ಲಿ ಬರುತ್ತವೆ. ಅದನ್ನು ದೂರೀಕರಿಸಿಕೊಳ್ಳುವುದಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಯಾವ ಸಂಕಲ್ಪ? ಉಪವನಕ್ಕೆ ಹೋಗುವುದು, ಸ್ವೇಚ್ಛೆಯಿಂದ ಜಲಕ್ರೀಡೆ ಆಡುವುದು, ಅಲ್ಲಿಯ ಪರಿಸರವನ್ನ ನೋಡಿ ಹೂಗಳನ್ನು ಕೊಯ್ದು ಮಟ್ಟು ಮುಡಿದು ಅರಮನೆಗೆ ಬರುವಂತಹ ಆಸೆ ಆಗಿದೆ. ಏನಾದ್ರೂ ಬದುಕಿನಲ್ಲಿ ಆಸೆಯನ್ನು ಹೊಂದಿದೆ ಅಂತ ಆದ್ರೆ ಅದು ಬಂಜೆ ಆಗುವಂತ ಲಕ್ಷಣ ಇಲ್ಲ. ಆಸೆ ಈಡೇರಬೇಕಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕಲ್ಲ. ಹೇಳಿ 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 ಹೋಗುವ. ಅದಕ್ಕಾಗಿ ನೀನು ಹೇಳುತ್ತ ಹೇಳಿ ಹೋಗುವಂತ ಹೆಂಡತಿಯಾದವಳು ಗಂಡನಂದ್ರಿಗೆ ಹೇಳಿ ಹೋಗುವಂತ ಹೇಳಿದಾಗ ಬರಬೇಕಾದ್ದು ಸಹಜವಾದದ್ದು. ಆದ್ರೆ ಈಗ ಬರುವುದಕ್ಕೆ ಸಾಧ್ಯ ನಿಮ್ಗೆ ಗೊತ್ತುಂಟಲ್ಲ, ಲಂಕೆ ಅಭಿಷೇಕದಂತ ನನ್ನ ಅಣ್ಣ ರಾವಣ ಉತ್ತರ ದಿಕ್ಕಿನಲ್ಲಿರುವಂತ ಮಾನವರು ಈ ಕಡೆಗೆ ಬರದಿದ್ದ ಹಾಗೆ ಭದ್ರವಾದಂತ ರಕ್ಷಕರಾಗಲಿ ದಂಡಕಾರಣದಲ್ಲಿ ಇರುವಂತ ಹೇಳಿದ್ದ. ಹಾಗೆ ಸಮಯ ಸಾಧಕರಾದಂತ ಮಾನವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನ ಜೊತೆ ಸರಸ ಸಲ್ಲಾಪದಿಂದ ನಾನು ಎಲ್ಲಾದ್ರೂ ಸಮಯ ಸಾಧಕರಾದಂತ ಮಾನವರು ಈ ಕಡೆ ಬಂದ್ರು ಅಂತ ಏನಾಗ್ತದೆ? ಅಣ್ಣನ ಆಜ್ಞೆಯನ್ನು ಮೀರಿ ವ್ಯವಹರಿಸಿದ ತಮ್ಮ ಕರಾಸುರ ಅಂತ ಆಗುದಿಲ್ಲ. ಖಂಡಿತ ಹೆಂಡತಿಯ ಮಾತನ್ನ ಕೇಳಿ ಈಗ ವಿಲಾಸ ಜೀವನಕ್ಕೆ ಮನಸ್ಸನ್ನೆಳಿಸಿದ ಕಲಾಸುರ ಅಂತಹ ವಿಚಾರವನ್ನು ಹೇಳುವವರೇ ಇದ್ದಾರೆ. ಅಕ್ಕಪ್ಪನ ಎನ್ನುತ್ತ ವಾರ್ತಾವಾಹಕ ಮಂತ್ರಿ ಇಲ್ಲಿಯ ಸುದ್ದಿಯನ್ನು ಅಲ್ಲಿ ಹೇಳ್ತಾರೆ, ಅಲ್ಲಿಯ ಸುದ್ದಿಯನ್ನು ಇಲ್ಲಿ ಹೇಳ್ತಾರೆ. ಅವನ ಕಿವಿಗೆ ಬೀಳಬಾರದು, ಅಲ್ಲ ಬಿದ್ದುವಂತಾರು ನಿಮ್ಮ ಮೇಲೆ ಅಪವಾದ ಬರ್ತದೆ. ಆದ್ದರಿಂದ ಬರುವುದಕ್ಕೆ ಮನಸ್ಸಿಲ್ಲ ಅಂತ ಆಯ್ತು. ನನಗೆ ಜಲಕ್ರೀಡೆ ವನವಿಹಾರವನ್ನು ಒಂದು ರೀತಿ ತ್ಯಾಜ್ಯವೇ ಅಲ್ಲ. ನೀ ಬಾಯಿ ಅಂದ್ರೂ ಬರುವಳಲ್ಲ, ಹೋಗು ಅಂದ್ರೂ ಹೋಗುವಳಲ್ಲ, ಇಷ್ಟೆಲ್ಲ ಶ್ರಮ ಪಡುವುದು ನೀನಲ್ಲ. ಇಂದಾಗಲೇ ಜಲಕ್ರೀಡೆಗೆ ಸುಮ್ಮನೆ ದೇಹದಂಡನೆ ಮಾಡುವಂತ ಅಭ್ಯಾಸ ನನಗೆ ಇಲ್ಲ. ಅಲ್ಲ, ಈಗ ಇದಕ್ಕೆ ಮನಸ್ಸು ಮಾಡಿ ನನ್ನ ಮನಸ್ಸನ್ನ ಪ್ರಚೋದಿಸಿದವಳು ನಿಮ್ಮ ತಂಗಿ ತಂಗಿ ಶೂರ್ಪನಖ. ಅವಳು ಎಂತವಳು ಅಂತ ನಿನ್ಗೆ ಗೊತ್ತುಂಟಲ್ಲ. ಅವಳ ಗುಣಗಾನ ಬೇಡ. ಈಗ ಹೆಣದ ಮೇಲೆ ಕುತ್ಕೊಂಡು ಹೋಳಿಗೆ ತಿನ್ನೋ ಜಾತಿಯವಳು. ಅವಳನ್ನು ಸರಿಪಡಿಸಿಕೊಂಡು ವನ ಪ್ರದೇಶಕ್ಕೆ ಹೋಗಿ ಜಲಕ್ರೀಡೆ ಆಡಿ ಆದಷ್ಟು ಬೇಗ ಬರುತ್ತೇನೆ. ಆಯ್ತಾ? ಆದಿತ್ತು, ಜಾಗ್ರತೆಯಿಂದ ಹೋಗಿ. ಆದಿತ್ತು. ಕರೆದುಕೊಂಡು ಆದಷ್ಟು ಬೇಗ ಒಬ್ಬರಿಗೆ ಹೋಗ್ತೇನೆ. ರಸಕೋಸ ಮಾಡಿದ್ದಕ್ಕಾಗಿ ಕ್ಷಮಿಸಿ. ಈ ದಿನದ ಸೇವಾರ್ಥಿಗಳಿಗೆ ಧನ್ಯವಾದ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಹೇಳಿಕೊಂಡಂತಹ ಹರಕೆಯನ್ನು ಶ್ರೀ ಕಾಸಾಡಿ ದಿವಂಗತ ಶಂಕರ ಪೂಜಾರಿ ಮಕ್ಕಳು ಮನೂರು ಪದಕೆರೆ ಇವರು ಶ್ರೀ ಅಂಬತ್ತೇಶ್ವರಿ ಮಾತೆಯ ಪಠಿತಾವರೆಯಲ್ಲಿ ಸೇವೆಯನ್ನು ಸಮರ್ಪಿಸುತ್ತಿದ್ದೀರಿ. ಸಂತೃಪ್ತಳಾದ ಅಮ್ಮನವರಾದ ಅಂಬತ್ತೇಶ್ವರಿ ಮಹಾಮಾತೆಯು ನಿಮ್ಮ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದೆಯೂ ಸಹ ಇಂಥ ಸೇವೆಯನ್ನು ಮಾಡುವ ಶಕ್ತಿಯನ್ನು ಶ್ರೀದೇವರು ಕರುಣಿಸಲಿ ಎಂದು ಬೇಡುತ್ತಾ ದಯವಿಟ್ಟು ಸೇವಾರ್ಥಿಗಳು ಶಂಕರ ಪೂಜಾರಿ ಮಕ್ಕಳು ಯಾರು ಒಬ್ಬರು ವೇದಿಕೆ ಬರಬೇಕು, ಕ್ಷೇತ್ರ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ನಮ್ಮ ಮುಂದಿನ ಮುನ್ನೋಟ ಹೀಗಿದೆ. ನಾಳೆ ಬಾಬಿ ಅಣ್ಣಯ್ಯ ಪೂಜಾರಿ ಎಡಬೆಟ್ಟು ಇಲ್ಲಿ ಕಾರ್ಯಕ್ರಮ, 11ನೇ ತಾರೀಕು ಗುಂಜೆಬೆಟ್ಟು ಕಾರ್ಕಳ, 12 ಮಠದಬೆಟ್ಟು ಕೋಟೇಶ್ವರ, 13 ತುಳಸಿ ಮನೆ ಕೋಮೆ, 14 ಸಬ್ಲಾಡಿ, 15 ಜತ್ತಿ, 16 ನೆಲ್ಲಿಕಟ್ಟೆ, 17 ಪಡುಕೆರೆ, 18 ದೇವಸ್ಥಾನ ಕೋಟ, ಹಿರಿಮನೇಶ್ವರ ದೇವಸ್ಥಾನ ಕೋಟ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ದಯವಿಟ್ಟು ಸೇವಕರ್ತರು ವೇದಿಕೆ ಬರಬೇಕು. ಸೇವಾರ್ಥಿಗಳಿಗೆ ಧನ್ಯವಾದಗಳು.
ಮುನಿ ತನ್ನ ಮಡಲಿ ಅಧಿಕವಿಯೊಡನೆ ಕಾಗಂಡ ಲೋಕರಕ್ಷಕ ವಿಶ್ವನಾಥನ ಸಿಯದಾಸಿ ಲೋಕರಕ್ಷಕ ವಿಶ್ವನಾಥನ ಸಿಯದಾಸಿ ನಾಟನ ಸಿನರಿ ಕಂಡೆಯುವುದು ನಮ್ಮ ಹೆಚ್ಚಾಯ್ತಾ? ಹೌದೇ, 4 ಹೆಜ್ಜೆ ನಡೆದ್ರೆ ಸಾಕು, ಕೈ ಕಾಲೆಲ್ಲ ಗಡ್ಗಡ್ ನಡ್ಬೋದು. ಏನ್ ಮಾಡ್ಲಿಕ್ಕೆ ಆಗಲ್ಲ? ಓ, ಯಾರೇ ಆಗ್ಲಿ ನೋಡು, ಬ್ರಾಹ್ಮಣರಿ ಬಡತನ ಬಂದ್ರೆ ಹೀಗೆ ಆಗೋದು. ಅಲ್ವಾ? ಯಾರು ಕರೆದು ಮಾತಾಡ್ಸೋರಿಲ್ಲ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಗ್ಲಿಲ್ಲ ಅಂತ ಕಾಣ್ತದೆ. ಬ್ರಾಹ್ಮಣರು ಗೊತ್ತಾಗಿದೆ? ಹೌದು, ಯಾರು ಎಲ್ಲಿಯವರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ, ಇದು ಅಗ್ರಹಾರ ಸ್ವಾಮಿ. ಬ್ರಾಹ್ಮಣರ ಹೌದು, ಎಲ್ಲ ಬ್ರಾಹ್ಮಣರ ಮನೆಯಲ್ಲಿ ಇರೋದು. ಹೌದಪ್ಪ. ಓ, ಆ ಕಡೆ ಸಣ್ಣ ಒಂದು ಗುಡಿಸಲು ಕಾಣೋದಿಲ್ವಾ? ಅದೇ ನಮ್ಮ ಮನೆ ಸ್ವಾಮಿ. ಓ, ಸಣ್ಣ ಗುಡಿಸಲು. ಹೌದು, ನಿಮ್ಮ ಮನೆ? ಹೌದು ಸ್ವಾಮಿ. ಯಾಕೆ? ಭಾರಿ ಬಡತನ. ಓಹೋ, ಏನ್ ಮಾಡುವ, ಒಂದು ಹೊತ್ತಿನ ತುತ್ತಿಗೂ ಭಾರಿ ಕಷ್ಟವೇ. ಗೊತ್ತಾಯ್ತು ಬಿಡಿ. ಆ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಾ ಇದ್ದದ್ದು. ಪುಟದಲ್ಲಿದ್ದಾಗೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಹೌದು, ಆ ಲೆಕ್ಕದಲ್ಲೇ ನಮ್ಮ ಕಥೆ ಹೇಳಿಸ್ಕೊಳ್ಬಹುದು. ಮನೆಯಲ್ಲಿ ಹೆಚ್ಚಿಗೆ ಜನ ಇಲ್ಲ, 3 ಜನ ಇರುವುದು ನಾವು. ಯಾರಲ್ಲ? ನಾನು, ನನ್ನ ಹೆಂಡತಿ, ನನ್ನ ಮಗ. ನನ್ನ ಹೆಸರು ಏಕಮುಖಿ ಅಂತೇಳಿ. ಇವಳ ಹೆಸರು? ಇವಳು ಅತಿಪ್ರಭೆ, ನನ್ನ ಹೆಂಡತಿ. ಅತಿಪ್ರಭೆ. ಹೌದು. ನೋಡು ಹಾಗೆ ಉಂಟು. ನೋಡ್ಲಿಕ್ಕೆಲ್ಲ ಒಟ್ಟಿಲ್ಲ. ನನ್ನ ಮಗ ಬಹುಶ್ರುತ ಅಂತ. ಬಹುಶ್ರುತ? ಹೌದು. ಬಡತನದಲ್ಲಿ ಜೀವನ ಸಾಗಿಸಿದ್ರು ಒಂದು ಆಸೆ ಇಟ್ಕೊಂಡವ ಸ್ವಾಮಿ ನಾನು. ಎಂದಾದ್ರೂ ಒಂದು ದಿನ ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳಿ. ಜೀವನದಲ್ಲಿ ಏನಾದ್ರೂ ಪಾಪ ಕರ್ಮಾದಿಗಳು ಮಾಡಿದ್ರೆ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನನ್ನ ಪೂಜಿಸಿದ್ರೆ ಪಾಪದ ಲೇಪ ಕಳೀತದೆ ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ನಮ್ಮ ಬಡತನದೊಳಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಮಾರೇನೆ. ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಬೆಳಗಿನ ಜಾವದಲ್ಲಿ ಕಾಶಿಗೆ ಹೋದದ್ದು, ಗಂಗಾ ಸ್ನಾನ ಮಾಡಿದ್ದು, ವಿಶ್ವನಾಥನನ್ನ ಪೂಜಿಸಿದ ಸ್ವಪ್ನ ಕಂಡೆ ನೋಡಿ. ಇವಳಲ್ಲಿ ಕೇಳುವುದು ನಾನು, ಹಾಗಿದ್ರೆ ನಮ್ಗೆ ಕಾಶಿಗೆ ಹೋಗುವ ಒಂದು ಯೋಗ ಬಂತ ಅಂತ ಇವಳಲ್ಲಿ ಕೇಳುವುದು ನಾನೀಗ. ಹೇಗೆ ಹೋಗ್ಬಹುದೇನೆ? ಅಯ್ಯೋ ಸ್ವಾಮಿ, ಕನಸಲ್ಲದೆ ದೇವಿ ಕಾಣಲಾಗುವುದು, ವಯಸ್ಸಿನ ದಿನವು ಕ್ಷೀಣಿಸುತ್ತಯ್ಯುವುದು, ವಯಸ್ಸಿನ ದಿನವು ಕ್ಷೀಣಿಸುತ್ತಯ್ಯುವುದು, ಮನವಿರಲು ಮಾರ್ಗವಿದೆ ಎನ್ನುವುದು ಕೋಟಿ, ಮನವಿರಲು ಮಾರ್ಗವಿದೆ ಎನ್ನುವುದು ಕೋಟಿ, ಕನಸಲ್ಲದೆ ಬೇರೆ ನೆನೆಯುವುದೇ ಇರುತ್ತದೆ. ಕನಸು ಬಿತ್ತು ಎನ್ನುವಾಗಿ ಹೇಳ್ತಾ ಇದ್ದೀರಿ. ಹೌದೇ ಸ್ವಾಮಿ, ಓ, ಇದೆಂತ ಮಾತು? ಏನಾಯ್ತ? ಈ ರೀತಿಯಾಗಿ ಕನಸು ಬಿಡುವುದಕ್ಕೂ ಕಾರಣ ಉಂಟು ಸ್ವಾಮಿ. ಏನದು? ಹೌದು, ಬಿಸಿಲಿನಲ್ಲಿ ಅತಿಯಾದ ತಿರುಗಾಟವನ್ನು ಮಾಡಿದಾಗ ಪಿತ್ತ ಪ್ರಕೋಪ ಆಗ್ತದೆ ಅಲ್ಲವೇ? ಹೌದು. ಆಗ ಮಲಗಿದಾಗ ಕನಸು ಬಿಡುವುದಕ್ಕೆ ಸಾಧ್ಯ ಉಂಟು. ಮತ್ತೆ ಹಗಲಿನಲ್ಲಿ ನಾವು ಯಾವುದೇ ಒಂದು ವಿಚಾರವನ್ನು ಕುರಿತು ಆಲೋಚನೆ ಮಾಡುತ್ತಾ ಮಲಗಿದ್ದೇ ಹೋದು ಅಂತಾದ್ರೆ ಅದು ಕೂಡ ಕನಸಿನಲ್ಲಿ ಬಂದು ಬಿಡುವುದಕ್ಕೆ ಸಾಧ್ಯ ಉಂಟು. ಹೌದೌದು ಸ್ವಾಮಿ, ನೋಡಿ, ನಾವು ಬಡತನದಲ್ಲಿ ಜೀವನ ಮಾಡ್ತಾ ಇರುವವರು. ಹೌದು. ಕಾಶಿ ಯಾತ್ರೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಹೇಳಿ? ಕಾಶಿ ಬಹು ದೂರದ ದಾರಿ ಅಲ್ವೇ? ನಡೆದುಕೊಂಡು ಹೋಗುವುದಕ್ಕೆ ನಮ್ಮಿಂದ ಕೂಡುವುದಿಲ್ಲ. ವಯಸ್ಸಾಯ್ತು, ಇನ್ನೆಲ್ಲಿ ಕಾಶಿ ಯಾತ್ರೆಯೇ? ವಯಸ್ಸಾದ ನಮಗೆ ಕನಸು ಕಾಣುವುದು ಮಾತ್ರ ಬಿಟ್ರೆ ಮುಂದೆ ಹೋಗುವುದಕ್ಕಾಗ್ತದೆಯೇ ಹೇಳಿ? ಖಂಡಿತ ನಮ್ಮ ಪಾಲಿಗ ಯೋಗವೇ ಇಲ್ಲ ಅಂತ ಭಾವಿಸಿಕೊಳ್ಳಬೇಕು. ಇಲ್ಲದೆ ಹೋದದ್ದನ್ನೆಲ್ಲ ಯಾಕೆ ಹೇಳಿಸ್ಕೊಳ್ಳುವುದು? ಮರೆಯಲಿಂದು ಕೇಳಿದ ಗುವರು ನಿಂದು
ಕೇಳಿದ ಪುನರನು ಶ್ರುತ ಮರುತಾದ ಸವಿಯುಗಾಗಿ ಕೇಳಿದನು ನಿಮ್ಮ ನೆಮ್ಮದಿಯ ಕೊಡಿಸಲಾರನೆ ಭಯದಕ್ಕೆ ಸಂಭವಿಸಿದ್ದರಾಗುವುದು ನಡೆದಿದ್ದರಾಗುವುದು ನಿಮ್ಮ ಋಣದೀತರು ಹಣವಿಲ್ಲವಾದ ಒಂದು ಬೈಗೆ ಒಂದದಿದ್ದೆ ಪವಿತ್ರವಾದಂತಹ ಪಾದಾರವಿಂದಗಳಿಗೆ ನಮೋ ನಮಃ. ಅಪ್ಪ, ನೀನಾಡುತ್ತಿರುವಂತಹ ಮಾತನ್ನ ಮನೆಯಲ್ಲಿಯೇ ನಿಂತು ಆಲಿಸಿಕೊಂಡು ಅದಕ್ಕೆ ಉತ್ತರವನ್ನ ಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ಓಡೋಡಿ ಬಂದಿದ್ದೇನೆ. ನಾವೇನೋ ಮಾತಾಡ್ತೇವೆ, ನೀನು ಅದನ್ನು ಕದ್ದು ಕೇಳಬಾರ್ದಪ್ಪ. ಅಪ್ಪಯ್ಯ, ಅಪ್ಪ ಅಮ್ಮ ಮಾತಾಡುವಾಗ ಮಕ್ಕಳು ಕದ್ದು ಕೇಳಿದ್ರೆ ಅದು ಅಪರಾಧ ಆಗ್ತದೆ. ಹಾಗಂತ ಇದ್ದು ಕೇಳಿದ್ರೆ ಅದೇನ್ ದೊಡ್ಡ ತಪ್ಪಲ್ಲ ಬಿಡು. ಅಪ್ಪಯ್ಯ, ಇದು ನಾನು ಕದ್ದು ಕೇಳಿದ್ದಲ್ಲ, ಇದ್ದು ಕೇಳಿದ್ದು. ಹೌದಾ ಅಪ್ಪ, ಏನ್ ಬಂದೆ ಮಗನೇ? ನೀವು ತಪ್ಪು ಮಾಡಿದ್ರು ಅಂತ ಅನಿಸುವುದು. ಮಗನೇ, ನಿನ್ನ ವಯಸ್ಸು ದಾಟಿ ಬಂದವ ನಾನು. ಈ ವಯಸ್ಸಿನಲ್ಲಿ ಇನ್ನು ಎಂತ ತಪ್ಪು ಮಾಡುವುದ ನಾನು? ಹೇಳುವುದಕ್ಕೆ ಕಾರಣ ಉಂಟಪ್ಪ. ಏನಪ್ಪ? ನೀವು ಕಾಶಿಗೆ ಹೋಗಬೇಕು ಎನ್ನುವ ಹಾಗೆ ಬಯಸಿದ ವಿಚಾರವನ್ನ ಅಮ್ಮನಲ್ಲಿ ಹೇಳುವುದಾ? ಮತ್ತೆ ಯಾರಲ್ಲಿ ಹೇಳ್ಕೊಳ್ಬೇಕು ಹೇಳು? ಪ್ರಾಯ ಸಮರ್ಥನಾಗಿರುವಂತ ಮಗನಾಗಿರುವಾಗ ಅಮ್ಮನಲ್ಲಿ ಹೇಳುವುದಲ್ಲ, ಮಗನೇ ನನಗೆ ಕಾಶಿ ಹೋಗಬೇಕು, ನನ್ನನ್ನು ಕರ್ಕೊಂಡು ಹೋಗ್ತೀಯ ಅಂತ ನನ್ನಲ್ಲಿ ಕೇಳಿಕೊಳ್ಳಬೇಕು. ನೀವು ಹೇಳ್ಕೊಳ್ಬಹುದಾಗಿತ್ತು. ನೀನು ಏನ್ ತಿಳ್ಕೊಳ್ತೀಯೋ ಏನೋ. ಈ ಮುದುಕರಿಗೆಲ್ಲ ಬೇರೆ ಕೆಲಸ ಇಲ್ಲ, ಮನೇಲಿ ಕೂತ್ಕೊಳ್ಳೋದು ಬಿಟ್ಟು ಬೇಡದ ಹೊತ್ತು ಆಲೋಚನೆ ಮಾಡ್ತಾರೆ ಅಂತ ಏನಾದ್ರೂ ಹೇಳಿಬಿಟ್ರೆ ಅದು ಕಷ್ಟವೇ. ಉಳಿದ ಮಕ್ಕಳಾದ್ರೆ ಆ ರೀತಿ ಆಲೋಚನೆ ಮಾಡಬಹುದು. ನಿಮ್ಮ ಮಗ ಯಾವತ್ತಿಗೂ ಅಂತಹ ಆಲೋಚನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಭರವಸೆ ಉಂಟು ಮಗನೇ. ಅಪ್ಪಯ್ಯ, ಕಾಶಿಗೆ ಹೋಗಬೇಕು, ವಿಶ್ವನಾಥನನ್ನ ಕಾಣಬೇಕು ಎನ್ನುವ ಹಾಗೆ ಅಪೇಕ್ಷಿಸುವುದಕ್ಕೆ ಮುಂದಾಗಿದ್ದೀರಿ. ಹೌದು. ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಬೇಕಾದದ್ದು ಮಕ್ಕಳಾದವರ ಕರ್ತವ್ಯವಂತೆ. ಹೌದು ಮಗ. ಕಾರಣ, ಮಕ್ಕಳು ಸಣ್ಣವರಿದ್ದಾಗ ತಂದೆ ತಾಯಿಗಳವರ ಕೈಯನ್ನ ಹಿಡಿದು ನಡೆಸುವುದಕ್ಕೆ ಮುಂದಾಗುತ್ತಾರೆ. ಹೌದು. ಅದೇ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಮಕ್ಕಳಂತೆ ವರ್ತಿಸುವುದಕ್ಕೆ ಮುಂದಾದಾಗ ಪ್ರಾಯಕ್ಕೆ ಬಂದಿರುವಂತಹ ನಾವು ಅವರ ಕೈಯನ್ನು ಹಿಡಿದು ನಡೆಸುವುದಕ್ಕೆ ಮುಂದಾಗಬೇಕಂತೆ. ಅದು ನಿಜವಾದ ಮಕ್ಕಳ ಲಕ್ಷಣ. ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳ ಜೀವನ ಎನ್ನುವುದು ಸಾರ್ಥಕತೆ ಹೊಂದುವುದು ಯಾವಾಗ? ತಂದೆ ತಾಯಿಗಳ ಮನದಾಸೆಯನ್ನ ಈಡೇರಿಸಿದಾಗ. ಅಪ್ಪಯ್ಯ, ಪ್ರಪಂಚ ಮುಖದಲ್ಲಿ 3 ಋಣಗಳನ್ನ ಕಾಣಬಹುದಂತೆ. ದೇವಋಣ, ಋಷಿ ಋಣ, ಪಿತೃಋಣ ಎನ್ನುವ ಹಾಗೆ. ಶುದ್ಧ ಮನಸ್ಸಿನಿಂದ ದೇವರನ್ನ ಅರ್ಚಿಸಿದಂತಾದ್ರೆ ದೇವಋಣದಿಂದ ಮುಕ್ತನಾಗ್ತಾನೆ. ಋಷಿಗೆ ಬಂದಿರುವಂತ ಕಷ್ಟವನ್ನ ಹೋಗಲಾಡಿಸಿದಂತಾದ್ರೆ ಋಷಿ ಋಣದಿಂದ ಮುಕ್ತನಾಗುತ್ತಾನೆ. ಆದ್ರೆ ಈ ಪಿತೃಋಣದಿಂದ ಮುಕ್ತನಾಗುವುದಕ್ಕೆ ಕಷ್ಟ ಸಾಧ್ಯವಂತೆ. ಅಪ್ಪಯ್ಯ, ಇಲ್ಲಿ ನಿಮ್ಮ ಆಸೆಯನ್ನ ಈಡೇರಿಸುವುದರ ಮೂಲಕವಾಗಿ ನಿಮ್ಮ ಋಣದಿಂದ ನಾನು ಮುಕ್ತನಾಗಲಿದ್ದರು ನಮ್ಮ ಅಪ್ಪನ ಕೊನೆಯ ಆಸೆಯೊಂದನ್ನು ನಾನು ಈಡೇರಿಸಿದ್ದೇನಲ್ಲ ಎನ್ನುವಂತಹ ಸಮಾಧಾನವನ್ನ ಕಂಡುಕೊಳ್ಳಬಹುದು ಎನ್ನುವ ಹಾಗೆ ಆಲೋಚನೆ ಮಾಡಿದವ ನಾನಿದ್ದೇನೆ. ಅಪ್ಪಯ್ಯ, ಕಾಶಿಗೆ ಹೋಗಬೇಕು ತಾನೆ, ಯೋಚನೆ ಮಾಡುವುದು ಬೇಡ. ನಾನೇ ನಿಮ್ಮನ್ನು ಅಲ್ಲಿವರೆಗಾಗಿ ಕರೆಕೊಂಡು ಹೋಗ್ತೇನೆ. ಆದ್ರೆ ಒಂದು, ಯಾವಾಗ ಹೊರಡುದು ಎನ್ನುವ ಹಾಗೆ ಯೋಚನೆ ಮಾಡುವುದಕ್ಕೆ ಸಮಸ್ಯೆ ಇಲ್ಲ. ಹೌದಾ? ಅಂದ್ರೆ ಇವತ್ತೇ ಹೊರಡ್ಬೇಕು.
ಅಯ್ಯೋ ದೇವ್ರೆ, ಕಾರಣ ಏನು ಗೊತ್ತಾ? ನಿಮ್ಮ ದೇಹವನ್ನು ಗಮನಿಸಿದ್ರ ನೀವು? ಹೌದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಉಂಟು. ಈಗ ನಾವು ವಿಳಂಬ ಮಾಡಿದ್ದೆ ಹೌದು ಅಂತ ಆದ್ರೆ ಮತ್ತೂ ಕ್ಷೀಣಿಸ್ತದೆ. ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ನಾವು ಕಾಶಿಯತ್ತ ಸೇರ್ಬೇಕು. ನಾನೇನೋ ನಿನ್ನ ಮಾತು ಕೇಳಿ ಒಪ್ಪಬಹುದು. ನಿನ್ನ ಅಮ್ಮ ಏನ್ ಹೇಳ್ತಾಳೋ ಏನೋ. ಹೇಗೆ? ನನ್ನದು ಯಾವ ಅಭ್ಯಂತರ ಇಲ್ಲ, ನೀವ್ ಹೇಗೆ ಹೇಳ್ತೀರೋ ಹಾಗೆ. ಅವಳು ನಾನು ಹೇಳಿದ ಅಮ್ಮ ಅದನ್ನೇ ಸ್ವಲ್ಪ ನಗೆಯಾಡ್ತಾ ಹೇಳಿದ್ರೆ ಅಪ್ಪನಿಗೆ ಸಂತೋಷ ಆಗ್ತಿತ್ತು. ಹೌದು. ಅಲ್ಲ, ಅವಳು ನನಗಾಗ್ತದೋ ಇಲ್ವಾ ಅಂತ ಅವಳ ಮುಖ ಸಣ್ಣ ಮಾಡಿದ್ದ. ವಯಸ್ಸಾಯ್ತಲ್ಲ, ಹೇಗೋ ಏನೋ ಇರುವ ವಯಸ್ಸಾದ ಅಪ್ಪನೇ ಗುರುತಿದ್ದಾರೆ. ಮಗನೇ, ನೀನು ಹೇಳಿದ ಮೇಲೆ ನನಗೊಂದು ಹುಮ್ಮಸ ಬಂತೀಗ. ಮತ್ತು ತಡ ಮಾಡುವುದು ಯಾಕೆ? ಹೋಗುವಲ್ಲ. ಇದೇ ಹುಮ್ಮಸ್ಸು ಕೊನೆಯವರೆಗಿರಬೇಕು. ಒಡಗೊಂಡು ಪಯಣದ ಮೇಲೆ ಪಯಣವಯದಗಿ ಸಹಕರಿಸು ನೀರಿನ ನಡೆಯಲಾರೇನು ಮಗನೇ ಮಾಯಾರಿ ಗಂಟಲು ಒಣಗಿದೆ. ನಡೆಯಲಾರೇನು ಮಗನೇ ಮಾಯಾರಿ ಗಂಟಲು ಒಣಗಿದೆ. ಹಸಿರು ತಾಳಿರು ನಡುವು ನೀರೆ ಕೈಗಾಲು ಮುಂದಡಿ ಹಿಡಿದು. ಹಸಿರು ತಾಳಿರು ನಡುವು ನೀರೆ ಕೈಗಾಲುಗಳು ಮುಂದಡಿ ಹಿಡಿದು ನಾನು ಮಗನೇ. ಏನಾಯ್ತಪ್ಪಯ್ಯ? ಸುತ, ಮಾರ್ಗ ಮಧ್ಯದಲ್ಲಿ ಕುಸಿದು ಬಿದ್ದವರು ನೀವು. ಹೌದಪ್ಪ, ನಿನ್ನ ಮಾತು ಕೇಳ್ಕೊಂಡು ನಾನು ಒಂದ್ ಸಣ್ಣ ಹುಡುಗಾಟ ಮಾಡಿದ್ದ ಅಂತ. ಯಾಕಪ್ಪ? ಅಲ್ಲದೆ ಹೋದ್ರೆ ಈ ವಯಸ್ಸಿನಲ್ಲಿ ನನಗೆ ಬೇಕಿದ್ದ ಕಾಶಿ ಯಾತ್ರೆ ನಡ್ಕೊಂಡು ಕಾಶಿ ಬಂದ. ಯಾತ್ರೆ ಮಾಡ್ಬೇಕಾದ ವಯಸ್ಸೇ ಅಲ್ವೇನಪ್ಪ ಇದು? ಅದೌದು, ಆದ್ರೆ ಕೂಡ್ತದೋ ಇಲ್ವೋ ಅಂತ ಆಲೋಚನೆ ನಾನು ಮಾಡ್ಕೊಳ್ಬೇಕಾಗಿತ್ತು. ಬಹಳ ದೂರ ನಡೆದು ಬಂದದ್ದು ಹೌದಾ ಅಲ್ವಾ? ಕೈ ಕಾಲೆಲ್ಲ ಗಡಗಡ ಗಡಗಡ ಅಯ್ಯಬ್ಬ, ಹಸುವೆ ತಾಳ್ಲಿಕ್ಕಾಗುವುದಿಲ್ಲ. ಇನ್ನು ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಆಗುದಿಲ್ಲ ಮಗನೇ. ಸ್ವಲ್ಪ ನೀರು ಕುಡಿದೆ ಹೋದ್ರೆ ನನ್ನ ಪ್ರಾಣ ಉಳಿಯುವುದಿಲ್ಲ. ಎಲ್ಲಾದ್ರೂ ಸ್ವಲ್ಪ ನೀರು ತಂದು ಕೊಟ್ಟು ಪ್ರಾಣ ಉಳಿಸಪ್ಪ. ಹೊರಗಿರುವುದು ಹುಡುಗಿ ತರುವೆ ನೀರನು ಒದಗಿದ ಸೇರಿ ತಣಿಕಲು ಹುಡುಗಿ ತರುವಿನ ನೀರನು ಮರದ ನೆರಳಲ್ಲಿ ವಿಶ್ರಮಿಸೆ ಮರದ ನೆರಳಲ್ಲಿ ವಿಶ್ರಮಿಸೆ. ಅಪ್ಪಯ್ಯ, ಮಗನೇ, ನಿಮಗಾಗಿರುವಂತಹ ಬಾಯಾರಿಕೆಯಲ್ಲ ಹಸಿವು ನಿವಾರಣೆ ಆಗಬೇಕು ಅಂತಾದ್ರೆ ಕುಡಿಯುವುದಕ್ಕೂ ಹಣ್ಣು ಕುಡಿಯುವುದಕ್ಕೂ ನೀರು ಅಲ್ಲ, ತಿನ್ನುವುದಕ್ಕೂ ಹಣ್ಣನ್ನ ಹುಡುಕಿ ತರಬೇಕು. ಇದು ಕಾಡು ಪ್ರದೇಶ, ಅದರಲ್ಲಿಯೂ ನಮಗೆ ಹೊಸತು, ಎಲ್ಲುಂಟು ಎನ್ನುವ ಹಾಗೆ ವಿಚಾರ ನಮಗ್ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ತೇನೆ, ಎಲ್ಲವನ್ನ ನಾನು ಹುಡುಕಿ ಸಂಗ್ರಹಿಸಿ ತರುವುದಕ್ಕೆ ಮುಂದಾಗುತ್ತೇನೆ. ಅಲ್ಲಿವರೆಗಾಗಿ ನೀವೇನು ಮಾಡಬೇಕು ಗೊತ್ತಾ? ಏನ್ ಮಾಡುದಪ್ಪ? ಆ ಕಡೆಯಲ್ಲಿ ವಿಶಾಲವಾದಂತ ಒಂದು ವೃಕ್ಷ ಕಾಣಿಸ್ತಾ ಉಂಟು. ಆ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಾ ಇರಿ. ಆದಷ್ಟು ಬೇಗ ಬರ್ತೇನೆ. ಮಗನೇ, ನೀನು ಬಹಳ ಹೊತ್ತಾದ್ರೆ ನಮ್ಮ ಬದುಕು ಕಷ್ಟ. ಮನೆಗೆ ಹೋಗುವುದಿಲ್ಲ, ಅತಿ ಕಾಶಿ ಯಾತ್ರೆಗೂ ಹೋಗುವುದಿಲ್ಲ. ಆದಷ್ಟು ಬೇಗ ಬರ್ತೇನೆ. ಆಯ್ತಪ್ಪ. ವಿಶ್ರಾಂತಿ ಪಡೆಯಿರಿ. ಬಂದೆ ಅತ್ತಿಗೆ ಕಣ್ತಪ್ಪಿಸಿ ಇತ್ತ ಬಂದೆ. ಬೇಟೆಯಾಡಿದೆ, ಕೈಗೆ ಸಿಕ್ಕಿದಂತ ಮೃಗವನ್ನ ಹಿಡಿದು ಮೋರಿದು ಹಿಂದೆ ಹೊಟ್ಟೆ ತುಂಬಿ ಹೋಯ್ತು. ಸ್ವಲ್ಪ ವಿಶ್ರಾಂತಿ ಪಡೆದೆ ನೋಡು. ನನಗೆ ದೂರಲಿ ಗಂಡನು ಶೂರ್ಪನಗೆ ದೂರಲಿ ಕಂಡನು ವನದೊಳಗೆ ಹೋಗುವ ಬಯಸುದನ
ವನದನಿಗೆ ನೋಡುವ ಬಹುಸುತನ ಮನಸ್ಸಿದನು ತನ ಕನಸಿಗೆ ಸೆಳೆಯಿತು ಮನಸ್ಸಿದನು ರೂಪನ ಕನಸಿಗೆ ಸೆಳೆಯಿತು ವನಿತೆಯು ಶ್ರಮವರಿದೆ ವನಿತೆಯು ಅಯ್ಯೋ, ನನ್ನ ಕಣ್ಣುಗಳನ್ನೇ ನಾನೇ ನಂಬದಂತ ಸ್ಥಿತಿಗೆ ಬಂದು ತಲುಪಿದ್ದೇನೆ. ಇಲ್ಲದೆ ಹೋದ್ರೆ ಬಂಡೆಯ ಏರಿ ವಿಶ್ರಾಂತಿಗಾಗಿ ಕುಳಿತಿರುವಂತಹ ಸಂದರ್ಭ ನನ್ನ ದೃಷ್ಟಿವಾದ್ದು ಆ ಕಡೆಗೆ. ಯಾರಿವನು ಸುಂದರನು? ಒಬ್ಬ ಯುವಕರೊಬ್ಬ ಇತ್ತಿನತ್ತ ಸಂಚರಿಸ್ತಾ ಇದ್ದಾನೆ. ಏನೋ ಹುಡುಕಾಟ ಮಾಡಿದ ಹಾಗೆ ಉಂಟು. ನೀವು ಯಾರಿರ್ಬೋದು? ಅತಿ ಸುಂದರ ಈತ ನನ್ನ ಕಣ್ಣು ಮನವನ್ನ ಸೆಳೆಯುತ್ತಾ ಇದ್ದಾನೆ. ಇವನನ್ನು ನೋಡಿದ ಕ್ಷಣದಿಂದ ಅಯ್ಯೋ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಅವನ ರೂಪ ನನ್ನನ್ನು ಸೆಳೆಯುತ್ತಾ ಉಂಟು. ಅವನ ಅಗಲವಂತಹ ಹಣೆ, ವಿಶಾಲವಂತಹ ಎದೆ, ಬಲಿಷ್ಠವಂತಹ ತೋಳು, ದಷ್ಟಪುಷ್ಟವಂತಹ ದೇಹ, ಇದನ್ನೆಲ್ಲ ಕಂಡಾಗ ನನ್ನನ್ನೇ ನಾನೇ ಮರೆತು ಹೋಗಿದ್ದೇನೆ ಎಂಬಲ್ಲಿಗೆ ಇವನು ಬೇಕೇ ಬೇಕು ಎಂಬ ಹಠಕ್ಕೆ ಬಿದ್ದಿದ್ದೇನೆ. ಯಾರು ಯಾಕೆಗೆ ಅಂತ ಭಾವಿಸಿದ್ರೆ ಓ ಅವನು ಭದ್ರ ಕಣ್ಣಿಗೆ ಕಾಣದಿರುವಂತಹ ಅನಂಗ ಪಂಚ ಬಾಣವನ್ನು ನನ್ನ ದೇಹಕ್ಕೆ ಬಿಡ್ತಾ ಇದ್ದಾನೆ. ಆ ಬಾಣದ ಹತ್ತಿಯನ್ನು ತಾಳಲಾರದೆ ನಾನು ಈ ರೀತಿಯಾಗಿ ವ್ಯವಹರಿಸ್ತಾ ಇದ್ದೇನೆ. ಹೇಗಾದ್ರೂ ಮಾಡಿ ಆತನ ನನ್ನವನಾಗಿಸಿಕೊಳ್ಬೇಕು, ಈ ದಿನ ಸುಖ ಪಡೀಲೇಬೇಕು. ಇಲ್ಲೇ ನಿಂತ್ಕೊಂಡು ಮಾತಾಡುವುದಲ್ಲ. ಹೋಗೋ ಅಷ್ಟು ದಡ್ಡಳಂತೂ ಮಾಡ್ಕೊಂಡ್ರೆ ನಾನು ಇದೇ ರೂಪದಿಂದ ಅವನ ಮುಂಭಾಗದಲ್ಲಿ ಹೋಗಿ ನಿಂತದ್ದೇ ಹೋದಾದ್ರೆ ಈ ಘೋರ ರೂಪ ನೋಡಿ ಹೆದರಿ ಓಡಿ ಹೋಗ್ತಾನೆ. ಆತ ಓಡಿ ಹೋಗಬಾರದು, ಮನ ಒಲಿದು ಬರಬೇಕು ಅಂತ ಆದ್ರೆ ಏನ್ ಹೆಚ್ಚು ಕಷ್ಟವ ನನಗೆ? ಖಂಡಿತವಾಗಿ ಅಲ್ಲ. ನಾವು ಮಾಯಾವಿಗಳು. ಯಾವ ಸಮಯಕ್ಕೆ ಯಾವ ರೂಪವನ್ನ ತಾಳುವುದಕ್ಕೂ ಬದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ. ಈಗ ಇಲ್ಲೊಂದು ರೂಪ ಮಾಡ್ತೇನೆ. ಆ ರೂಪಕ್ಕೆ ಆತ ಮನಸ್ಸು ಹತ್ತು ಬರಬೇಕು. ಏನು ಮಾಡ್ತೇನೆ ಎಂಬುದಾಗಿ ನಿರೀಕ್ಷೆ.
ಅಮೃತಗಳು ಶುಕನಗೆ ಮಗದಾನಿಯಂದರೆ ಮಾರದ ಮಗದಾನಿಯಂದರೆ ಮಾದಿನಿ ಮಣಿ ಬಂದು ಮಾರದ ಮದರಾನೆ ಮದರಾನೆಯು ಮದರಾನೆಯಂದರೆ ಮಾದಿನಿ ಮಣಿ ಬಂದು ಮಾದಿನಿ ಮಣಿ ಬಂದು ಮುಡಿಗೆ ನವಿಲು ಗಂಡಗೆ ಕೋಗಿಲೆ ನಡಗೆ ಹಂಸನಾಗಿಲೆ ಮುಡಿಗೆ ನವಿಲು ಗಂಡಗೆ ಕೋಗಿಲೆ ಮುಡಿಗೆ ನವಿಲು ಗಂಡಗೆ ಕೋಗಿಲೆ ನಡಗೆ ಹಂಸನಾಗಿಲೆ ನುಡಿಗೆ ಗಿರಿಯಂದರಲ್ಲಿ ಕಾಗಳು ಆತನಿಡುಗೆ ನುಡಿಗೆ ಗಿಳಿಯಂದರಲ್ಲಿ ನುಡಿಗೆ ಗಿಳಿಯಂದರಲ್ಲಿ ಕಾಗಳು ಆತನಿಡುಗೆ ಮುಡಿಗೆ ನವಳು ಬೆಗೆ ಬೆಗೆ ಮುಡಿಗೆ ನುಡಿಗೆ ಗಿಳಿಯಂದರಲ್ಲಿ ಕಾಗಳು ಆತನಿಡುಗೆ ಶೂರ್ಪನಖ ಅಂತ ಹೇಳಿದ್ರೆ ಏನು? ಶೂರ್ಪ ಅಂದ್ರೆ ಚೂಪಾದದ್ದು, ನಖ ಅಂತ ಹೇಳಿದ್ರೆ ಉಗುರು, ಚೂಪಾದ ಉಗುರು. ಎಲ್ಲವನ್ನ ಮಟಕುಗೊಳಿಸಿದ್ದೇನೆ, ಸುಂದರ ರೂಪವನ್ನ ತಳೆದಿದ್ದೇನೆ. ಈ ಸುಂದರ ರೂಪ ಯಾಕೆ? ಓ ಅಲ್ಲಿ ನೋಡಿ, ಒಬ್ಬಾತ ಅತ್ತಿಂದಿತ್ತ ಇತ್ತಿಂದತ್ತ ಸಂಚಾರ ಮಾಡ್ತಾ ಇದ್ದಾನೆ. ಅವನನ್ನ ನನ್ನ ಅರ್ಥವರ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಈ ಚಂದದ ರೂಪ. ಇಷ್ಟೇ ಶೃಂಗಾರ ಸಾಕಾದೀತ? ಇನ್ನೂ ಶೃಂಗಾರ ಭರಿತಳಾಗಬೇಕು.
ಮುಡಿಗೆ ನವಿಲು, ನವಿಲು, ರಂಗಸಿಯ ಹಾಗೆ ನವಿಲ್ಗರಿ, ನವಿಲ್ಗಿರಿ, ಅದು ಬೇಕಾ? ಅವ ಬಂದಿದ ಹ? ಓ ಅದು ಬೇಡವೇ ಬೇಡ, ಅದ್ರ ಅಗತ್ಯವೂ ಇಲ್ಲ. ಮುಡಿಗೆ ನವಿಲು ಅಂತ ಹೇಳಿದ್ರೆ ನನ್ನ ಕೇಶರಾಶಿಗಳನ್ನೆಲ್ಲ ವಿನ್ಯಾಸ ಹಾಗೆ. ಹೊಸತು ಮಾಡಿಕೊಳ್ಳುವುದು. ನನ್ನ ಸ್ವರ ಕೋಗಿಲೆಯ ಸ್ವರದಾಗಿರ್ಬೇಕು. ಎಲ್ಲಿಯಾದ್ರೂ ಆ ಸ್ಥಳದಲ್ಲಿ ನಾನು ಹೋಗಿ ಮಾತಾಡಿದ್ದೆ ಅಂತ ಆದ್ರೆ ಆ ಕೋಗಿಲೆಯೇ ಸ್ಥಳವನ್ನ ಬಿಡಬೇಕು. ಅಲ್ವಾ? ನನ್ನ ನಡಿಗೆ ಹೇಗಿರಬೇಕು? ಹೇಗೆ ದೊಡ್ಡ ಹೆಜ್ಜೆ ದೊಡ್ಡದೇನ್ ಕೈ ಅದಲ್ವೇ ಅಲ್ಲ, ಏನಿರ್ತದೆ ಅದು ಅಲ್ಲ. ಮತ್ತೆ ನಡಿಗೆ ಹಂಸ. ಹಂಸ ಹೌದು. ನನ್ನ ಮಾತು ಹೇಗಿರ್ಬೇಕು? ಮಾತೆಗೆ ಗಿಳಿ ಮಾತಾಡ್ದಾಗಿರ್ಬೇಕು. ಗಿಳಿ ಪಟ 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 ಅಂತ ಮಾತಾಡ್ಬೇಕು. ಗಿಳಿ ಮಾತಾಡ್ತಾರೆ ಹಾ ಹೇಳ್ತಾರಲ್ಲ, ಮತ್ತೊಂದು ಹಾ ಹೇಳ್ತಾರಲ್ಲ ಹೌದೌದು, ಗಿಳಿ ಮಾತು. ಅದಕ್ಕೆ ಹಾಕಿದವ್ರಿಗೆ ಏನ್ ಗಿಳಿ ಮಾತಾಡ್ತಾರೆ ಎಷ್ಟು ಮಾತಾಡ್ತಾರೆ ಅಂತ ಹೇಳ್ತಾರೆ. ಗಿಳಿ ಆ ಮಾತಾಡ ರೀತಿಯಲ್ಲ, ಒಳ್ಳೆ ಮಧುರವಾಗಿ ಮಾತಾಡ್ಬೇಕು. ಗಿಳಿ ಮಾತಾಡಿದ ಹಾಗೆ ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡಿದ್ದೇನೆ, ಇನ್ಯಾಕೆ ತಡ? ಆತ ನನ್ನಿದ್ರಾಗ್ತೀನಿ. ಒಂದು ಇಲ್ಲ ಇಲ್ಲಡಿ, ಇಲ್ಲ, ನನ್ನ ಹತ್ರ ಇಲ್ಲ. ಒಂದು ಒಂದು ಇಲ್ಲ 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 ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ನಾನು ನೋಡುದಿಲ್ಲ. ಅಲ್ಲ ಇಲ್ಲಿ ನೋಡಿ. ಈಗ ಒಂದು ಎಂತದ್ದು? ನೀ ಹಾಗೆಲ್ಲ ಮಾಡ್ಬೇಡ. ಎಂತ ಒಂದು? ಇದು ಒಂದು, ಇದು ಒಂದು. ಹೌದು, ಆಲಿಸ್ಬೇಕು. ಯಾರು ನೋಡುತ್ತಿರು
ವೀರನಿಂದ ಅರಿಯಲಿದ್ದ ಯಾರು ನೀವು ಎತ್ತ ಪಯಣ
ಮಾತಾಡ್ತಿಂತ ಈಗ ನನಗೆ ಲೆಕ್ಕಾಚಾರ ಸಿಗುವುದಿಲ್ಲ. ಹೌದಾ? ಹೌದು. ಸ್ವಲ್ಪವೇ ಮಾತಾಡ್ತೇನೆ. ಹೌದಾ? ಹೊರಟು ನಿಂತವರು ನೀವು, ಹಾ. ತಡೆದು ವಿಚಾರ ಮಾಡ್ತಾ ಇದ್ದವಳು ನಾನು. ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಘೋರವಾದಂತಹ ಕಾಂತಾರ ಪ್ರದೇಶವಿದು. ಯಾರ ಭಯವೂ ಇಲ್ಲದೆ ಹಾ. ಉಪ್ರಿ ತಿರುಗಾಟ ಮಾಡ್ತಾ ಇದ್ದೀರಿ, ಯಾರ ಭಯವೂ ಇಲ್ವಾ? ಇಷ್ಟೊತ್ತಿನವರೆಗೆ ಒಂದ್ ರೀತಿ ಹೆದರಿಕೆ ಇದ್ದಿತ್ತು ನನಗೆ. ತಿರುಗಾಟ ಮಾಡುವುದು ಹೇಗೆ ಅಂತ. ಹೌದಾ? ಅಷ್ಟು ಕಷ್ಟ ಆಗಿದ್ಯಾ? ಹೌದು. ಆದ್ರೆ ಈಗ ಆಗಲ್ಲ. ಒಂದ್ ರೀತಿ ಧೈರ್ಯ ಬಂತು ನನಗೆ. ಹಾ. ಹೆಣ್ಣಾದ ನೀನೇ ತಿರುಗಾಟ ಮಾಡ್ತಾ ಇದ್ದಿ ಅಂತ ಆದ್ರೆ ಗಂಡಾದ ನಾನು ತಿರುಗಾಟ ಮಾಡ್ಬೋದು ಅಂತ ಆಯ್ತು. ಅದು ಹೌದೇ ಅಲ್ವಾ? ಹಾ. ಘೋರವಾದಂತಹ ಕಾಂತಾರ ಪ್ರದೇಶ. ಅಯ್ಯೋ, ಈ ಕಾಂತಾರದಲ್ಲಿ ಕಳ್ಳರಿದ್ದಾರೆ. ಕಳ್ಳರಿದ್ದಾರ? ಹಾ. ಇದ್ರೆ ನನಗೆ ಸಮಸ್ಯೆ ಇಲ್ಲ. ಯಾಕೆ? ಒಂದು ವೇಳೆ ಕಳ್ಳರು ಆಕ್ರಮಣ ಮಾಡಿದ್ರೆ ಹಾ. ನನ್ನನ್ನು ತೆಗೆದುಕೊಂಡು ಹೋಗುದಕ್ಕೆ ಏನು ಅಂತ ಏನಿಲ್ಲ. ಏನಿಲ್ಲ. ಇದು ತಕೊಂಡು ಹೋದ್ರೂ ಅವ್ರಿಗೆ ಪ್ರಯೋಜನ ಇಲ್ಲ. ಅದೇ ಒಂದು ವೇಳೆ ಯೋಚನೆ ಮಾಡು, ಆ ಕಳ್ಳರು ನಿನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಹೇರ್ಕೊಂಡು ಬಂದದ್ದು ಒಂದೂ ಇರುವುದಿಲ್ಲ. ಎಂತದದು ಹೇರಿಕೊಂಡು ಬಂದದ್ದು? ಈಗ ಅಲಂಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡ್ರೆ ಅದು ಧರಿಸುವುದು. ಅಗತ್ಯಕ್ಕಿಂತ ಹೆಚ್ಚಾಯ್ತಾ ಅದು ಹೇರ್ಕೊಳ್ಳುವುದೇ. ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ ನಿಮಗೆ? ಏನು? ತಮ್ಮ ಮನೆಯಲ್ಲಿ ಇಲ್ಲದೆ ಇದ್ರು ಪಕ್ಕದ ಮನೆ ತಂದಾದ್ರೂ ಹಾಕೊಂಡು ಹೋಗ್ತಾರೆ. ಯಾಕೆ? ಸಭೆ ಮುಂದೆ ಚಂದವಾಗಿ ಕಾಣಬೇಕು ಎನ್ನುವುದು ಅವರ ಉದ್ದೇಶ. ನೀನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಸ್ವಭಾವ ಹಾಗೆ. ಹೌದೌದು. ನಿಮಗೆ ವಿಚಾರದ ಕುರಿತಾಗಿ ಗೊತ್ತಿಲ್ಲ ಅಂತ ಯಾಕೆ ಹೇಳಿದೆ? ಯಾಕೆ? ಇದೆಲ್ಲ ಬಂಗಾರದ್ದು ಅಂತ ಭಾವಿಸಿಕೊಂಡ್ರ? ಮತ್ತೆ ಆಗ ಮಳೆ ಬಂತು. ಸ್ವಲ್ಪ ಜೋರು ಮಳೆ ಬರ್ಬೇಕಿತ್ತಿದ್ರು ಬಣ್ಣ ಬರ್ಬೇಕು ಅಂತ ಆದ್ರೆ. ಮಳೆ ಬಂದ್ರೆ ಸಾಕಾಗ್ಲಿಕ್ಕಿಲ್ಲ, ಮಳೆ ಬಂದ್ರೆ ಒಂದು ಒಳ್ಳೆ ಬಿಸಿಲು ಬರ್ಬೇಕು. ಎಲ್ಲ ಎದ್ದು ಹೋಗ್ತದೆ. ಹೌದು. ಇದು ಬಂಗಾರದಲ್ಲ, ಇದು ಮಾರಾಟದ್ದು. ಹೌದಾ? ನೋಡುವುದಕ್ಕೆ ಬಹಳ ಚಂದ ಇದ್ದೀರಿ ನೀವು. ಚಂದದಲ್ಲಿ ಚಂದ ಯಾರು ಕೇಳಿದ್ರೆ ಮನ್ಮಥ, ಜಯಂತ, ವಸಂತ, ನಳಕುವರರು ಹೀಗೆ ಕೊಂಡಾಡ್ತಾರೆ. ಅವ್ರನ್ನೆಲ್ಲ ತಂದು ನಿಮ್ ಕಾಲಿ ಕಟ್ಟಬೇಕು. ಓ, ಅಂದ್ರೆ ನಾಳೆ ನಾವು ತಿರುಗಾಟ ಮಾಡುವುದು ಬೇಡ ಅಂತ. ಎಂತದ್ದು ಭಾರ ಆಗ್ತದ? ಮತ್ತೆ ಅಯ್ಯೋ ಹಾಗಲ್ಲ. ಈ ರೂಪದ ಮುಂದೆ ಅವರ ರೂಪ ಎಂತದ್ದೂ ಅಲ್ಲ. ಓ ಹಾಗೆ, ಅಷ್ಟು ಚಂದ. ನಿಮ್ಮ ಹಣೆ ಅದು ಹಣೆ ಅಲ್ಲ, ಮತ್ತೆಂತದ್ದು? ಬಂಗಾರ. ಬಂಗಾರ? ಹಾ, ಬಂಗಾರದ ಮನೆ. ಉಬ್ಬು ಕಾಮನ ಕೈ ಕಬ್ಬಿದ್ದು. ಕಣ್ಣು, ಅಯ್ಯೋ ನಿಮ್ಮ ಕಣ್ಣು ಮೀನ್ ಕಣ್ಣು. ಮೀನ್ ಕಣ್ಣ? ಮೀನ್ ಕಣ್ಣು. ನಮ್ಗೆ ಮೀನು ಒಂದು ಆಗುದಿಲ್ಲ. ಮೀನ್ ಆಗೋದಿಲ್ವಾ? ಬ್ರಾಹ್ಮಣರು ನಾವು. ಮೀನ ನಯನ. ಹಾಗೆ. ನಿಮ್ಮ ಮೂಗು, ಅಯ್ಯೋ ನಿಮ್ಮ ಮೂಗು ಇಡೀ ಮುಖಕ್ಕೆ ಒಂದೇ ಮೂಗು. ಈ ವರ್ಷ ಹುಟ್ಟುವವರಿಗೆಲ್ಲ 10 ಮೂಗು ಬರ್ತಾ ಉಂಟು. ಯಾರು ಹೇಳಿದ್ದಾಗೆ? ಹೇಳಿದ್ದು. ಅಯ್ಯೋ, ಕೆಲವರಿಗೆ ಮೂಗಿರ್ತದೆ ಯಾವ ರೀತಿ, ಮುಖ ಇಷ್ಟು ದೊಡ್ಡದಾಗಿದ್ರೆ ಮೂಗು ಸಣ್ಣದಿರ್ತದೆ. ಬಹುಶಃ ಒಳ್ಳೆ ಉದಾಹರಣೆ ಬೇಕು ಅಂದ್ರೆ ನಿನ್ ಮುಖ ತೋರಿಸಿದ್ರೆ ಸಾಕಾಗ್ತದೆ. ನನ್ನದು ಹಾಗುಂಟಾ? ಹಾಗುಂಟಾ? ಕೆಲವರದ್ದು ಹಾಗಲ್ಲ. ಮುಖ ಒಳಗಿರ್ತದೆ, ಮೂಗಿಷ್ಟು ದೊಡ್ಡ ಇರ್ತದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಾದ್ರೆ ಮುಖ ತುಂಬಾ ಮೂಗುಂಟು. ಮೂಗಿನ ಮುಂದೆ ಮುಖ ಕಾಣುವುದೇ ಇಲ್ಲ. ನಿಮ್ಮದು ಹಾಗಲ್ಲ. ಆಕಾರಬದ್ಧವಾಗಿ ಉಂಟು ಮೂಗು. ಏನ್ ಆಕಾರ ಅಂತ ಹೇಳದದ್ದು? ಅದು ತಗೊಂಡಿದ್ದು ಆಕಾರವಲ್ಲ, ಆಕಾರಬದ್ಧವಾಗಿ ಉಂಟು ಮೂಗು. ನಿಮ್ಮ ತುಟಿ ತೊಂಡೆ ಹಣ್ಣು ಸೀಳಿಟ್ಟಾಗುಂಟು ಕೆಂಪು ಕೆಂಪಾಗಿ. ಓಹೋ. ಗಲ್ಲ ಅಚ್ಚು ಬೆಲ್ಲ. ವಿಶಾಲವಾದ ಎದೆ, ಉದ್ದುದ್ದ ಕೈಕಾಲು. ಇದು ಅಟ್ಟಕ್ಕೆ ಒಮ್ಮೆ ಹೊಂಡಕ್ಕೆ ಹಾಕುದು ಅಂತ ಹೇಳಿದ್ರೆ ಹೀಗೆ. ಏನಾಯ್ತು? ನೋಡೋದಕ್ಕೆ ಬಹಳ ಚಂದ ಇದ್ದೀರಿ ಅಂತ ಹೇಳಿದೆ. ಈಗ ನೋಡಿದ್ರೆ ಉದ್ದುದ್ದ ಕೈಕಾಲು ಅಂದ್ರೆ ನಾವೊಂದು ಆಕಾರ ಇಲ್ಲದೆ ಇದ್ದವ ಅಂತ. ಅಯ್ಯೋ ಹಾಗಲ್ಲ, ಎಷ್ಟು ಉದ್ದ ಇದ್ದೀರೋ ಅಷ್ಟೇ ದಪ್ಪ ಇದ್ದೀರಿ, ನೋಡುವುದಕ್ಕೆ ಚಂದ ಇದ್ದೀರಿ. ಈ ಮಾರ್ಗದತ್ತ ಬಂದಿದ್ದೀರಲ್ಲ, ಯಾರ್ ನೀವು? ಯಾಕಾಗಿ ಬಂದದ್ದು? ನಿಮ್ಮ ಪರಿಚಯ ಹೇಳಬಹುದಾ? ಪರಿಚಯವಾ?
ನನ್ನನ್ನ ನೋಡಿದ್ರೆ ಗೊತ್ತಾಗ್ತದೆ ಹಾ ನಾನೊಬ್ಬ ಬ್ರಾಹ್ಮಣ ಕುಮಾರ ಎನ್ನುವ ಹಾಗೆ. ಬ್ರಾಹ್ಮಣರು ಹೌದು. ಹಾಗಾದ್ರೆ ಈ ಮಾರ್ಗದಲ್ಲಿ ಬರುವುದಕ್ಕೆ ಕಾರಣ ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಹೊರಟು ನಿಂತವ ನಾನು. ಹಾ ನನ್ನನ್ನ ಪಡೆದಿರುವಂತಹ ತಂದೆ ತಾಯಿಗಳು ತಂದೆ ಏಕಮುಖಿ, ತಾಯಿ ಅತಿಪ್ರಭೆ ಎನ್ನುವ ಹಾಗೆ. ನನಗೆ ಕರೆಯುವುದಕ್ಕೆ ಹೆಸರುಂಟು, ಏನದು? ಬಹುಶ್ರುತ ಎನ್ನುವ ಹಾಗೆ. ವಿಶೇಷವಾದ ಹೆಸರುಗಳು ಇಲ್ಲಿಯ ತನಕ ಕೇಳಲಿಲ್ಲ, ಹೇಳುವುದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಹೌದು ಹೌದು, ಬಹುಶ್ರುತ ಎನ್ನುವ ಹಾಗೆ. ಈ ಮಾರ್ಗ ಮಧ್ಯದಲ್ಲಿ ಹೋಗುವುದಕ್ಕೆ ಕಾರಣ ಹಾ. ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಬೇಕೆನ್ನುವ ಕಾರಣಕ್ಕೋಸ್ಕರ ಹೊರಟು ನಿಂತವ ನಾನು. ಸಾಯುವುದರೊಳಗಾಗಿ ವಿಶ್ವನಾಥನನ್ನು ನೋಡಬೇಕು ಅಂತ ಹೇಳಿದ್ರು. ವಿಶ್ವನಾಥನ ದರ್ಶನಕ್ಕೆ ಹೊರಟದ್ದ? ಕಾಶಿ ವಿಶ್ವನಾಥ. ಅದೇ ಕಾಶಿ ವಿಶ್ವನಾಥ. ಹಾ, ಅವರ ಆಸೆಯನ್ನ ಈಡೇರಿಸಬೇಕೆನ್ನುವ ಕಾರಣಕ್ಕೋಸ್ಕರ ಹೋಗುತ್ತಿರುವಂತಹ ಸಂದರ್ಭ. ಹಾ. ಈ ಅಡವಿಯ ತನ್ಮಧ್ಯ ಅವರಿಗೆ ಬಾಯಾರಿಕೆ ಎನ್ನುವುದಾಯಿತು. ಹಾ ಹಾ ನೀಗಿಸಬೇಕು ಅಂತ ಆದ್ರೆ ನೀರು ಬೇಕು. ಇದು ಹೊಸ ಪ್ರದೇಶ ನಮಗೆ, ಹಾ ಹಾ ನೀರೆಲ್ಲುಂಟು ಎನ್ನುವ ಹಾಗೆ ನಮಗೆ ಗೊತ್ತಿಲ್ಲ. ಹುಡುಕುತ್ತಾ ಹುಡುಕುತ್ತಾ ಮುಂದುವರೆದು ಬಂದೆ. ಏನ್ ಮಾಡೋಣ, ಹಾ ಎಷ್ಟು ಹುಡುಕಿದ್ರು ನೀರು ಸಿಗ್ಲಿಲ್ಲ ನಮ್ಗೆ. ಹಾ 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 ಬದಲಿಗೆ ನೀರೇ ಆದ ನೀನು ಸಿಕ್ಕಿದೆ. ಹೌದೌದು. ನಿನ್ನನ್ನು ನೋಡಿದರೆ ನನಗನಿಸುವುದು ಬಹುಶಃ ಈ ಕ್ಷೇತ್ರದಲ್ಲಿ ಹಲವು ತಿರುಗಾಟ ಉಂಟು ನಿನಗೆ ಅಂತ. ಕೆಲವು ವರ್ಷ ಆಯ್ತು ಇಲ್ಲೇ ಇದ್ದೇನೆ. ಬರುವ ವರ್ಷ ಆದ್ರೂ ಬದಲಾವಣೆ ಮಾಡುವ ಮನಸ್ಸುಂಟ? ಬದಲಾವಣೆ ಮಾಡಬೇಕು ಅಂತಾದ್ರೆ ಇಲ್ಲಿ ಸಮಸ್ಯೆ ಆಗಬೇಕಲ್ಲ. ಹೌದೌದು, ನಮ್ಗೆ ಸಮಸ್ಯೆಯೇ ಇಲ್ಲ ಇಲ್ಲಿ. ಸಮಸ್ಯೆ ಇಲ್ಲ ಎನ್ನುವುದು ಒಂದಾದ್ರೆ ಹೆಚ್ಚು ವರ್ಷ ಒಂದೇ ಕಡೆ ಇದ್ರೆ ಠೇವಣಿ ಕಳ್ಕೊಳ್ಬೇಕಾಗ್ತದೆ. ಅದೇನು ಸಮಸ್ಯೆ ಆಗುವುದಿಲ್ಲ, ಹಾ. ಇಲ್ಲಿ ಉಳಿಸಿಕೊಂಡಿದ್ದಾರೆ. ಹೌದಾ? ಹೌದು. ಆದ್ರೆ ನಾನು ಒಂದು ಉಪಕಾರ ಮಾಡ್ಬೇಕು ನೀನು. ಏನು? ಈ ಪ್ರದೇಶದಲ್ಲಿ ನೀರೆಲ್ಲುಂಟು ಎನ್ನುವುದನ್ನ ಹೇಳುವುದರ ಜೊತೆಯಲ್ಲಿ ನೀನ್ ಯಾರು ಅಂತ ಹೇಳ್ತೀಯ? ನಾನಾ? ನೀನೆ? ನಾನಾ? ನೀನೆ. ಹೋಯ್, 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 ಹೋಯ್. ಒಳ ದಾರಿ ಎಲ್ಲ ಕಂಡಿದ್ದೀರಿ ಅಲ್ವಾ? ಬನ್ನಿ ಬನ್ನಿ. ನಾನು ಹೋಗುವುದು ಎಲ್ಲಿಗೆ? ಮತ್ತಿನ್ನು ಏನು ಮಾಡ್ಲಿ ನಾನು? ಅಲ್ಲ ಹೋಗ್ತಾ ಇದ್ದೀರಲ್ಲ, ಯಾಕೆ ಹೋಗುವುದು? ಅಲ್ಲದೆ ಇದ್ರೆ ಗಂಡು ಹೆಣ್ಣು ನಾವಿಬ್ಬರೇ ಇದ್ದೇವೆ. ಹೀಗಿರುವ ಸಂದರ್ಭ ಹೆಣ್ಣಾದವಳು ಅಳುವುದಕ್ಕೆ ಪ್ರಾರಂಭಿಸಿದ್ರೆ ನೋಡಿದವರು ಏನ್ ತಿಳ್ಕೊಳ್ತಾರೆ? ಏನ್ ಹೇಳ್ತಾರೆ? ಈ ಗಂಡು ಮಗ ಅವಳಿಗೆ ಏನೋ ಮಾಡಿದ್ದಾನೆ ಹಾಗಾಗಿ ಅಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಗಂಡು ಮಕ್ಕಳೆಲ್ಲ ಜಾಗ್ರತೆ ಮಾಡಿಕೊಳ್ಳಿ. ಮತ್ತೆ ನಾವಿನ್ನೂ ಗಂಡು ಮಕ್ಕಳು ಜಾಗ್ರತೆ ಮಾಡ್ಕೊಳ್ದಿದ್ರೆ ಅಪಾಯ ನಮಗೆ. ಅಲ್ಲೇ ಇದ್ರೆ ಇವತ್ತೇ ಮಾಡು. ಪ್ರಪಂಚ ಮುಖದಲ್ಲಿ ಒಂದು ಮಾತುಂಟು, ಹಾ ಬಾಳೆಯ ಮೇಲೆ ಮುಳ್ಳು ಬಿದ್ರು, ಮುಳ್ಳಿನ ಮೇಲೆ ಬಾಳೆ ಬಿದ್ರು, ಹರಿಯುವುದು ಬಾಳೆಯಂತೆ. ಈ ಸದ್ಯಕ್ಕೆ ಗಂಡು ಮಕ್ಕಳ ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರೆ ಒಂದ್ ರೀತಿ ಮುಳ್ಳಿದ್ದ ಹಾಗೆ. ಅವರೇ ಹೋಗಿ ಹೆಣ್ಣು ಮಕ್ಕಳ ಮೇಲೆ ಬಿದ್ರು, ಅಲ್ಲ ಹೆಣ್ಣು ಮಕ್ಕಳು ಬಂದ ಅವ್ರ ಮೇಲೆ ಬಿದ್ರು. ಪಾಪ ಪೆಟ್ಟು ತಿನ್ನೋದು ಮಾತ್ರ ನಮ್ಮಂತ ಪಾಪದ ಗಂಡು ಮಕ್ಕಳು. ಅದಕ್ಕೆ ಹೇಳಿದ್ದು ಜಾಗ್ರತೆ ಮಾಡ್ಕೊಳ್ಳಿ ಅಂತ. ಹೌದೌದು. ನಾನಡುವುದಕ್ಕೂ ಕಾರಣ ಉಂಟು. ಏನು? ನಾನೊಬ್ಳು ಅನಾಥೆ. ನೀನು ಅನಾಥಯ್ಯ? ಹೌದು. ನೋಡಿದ್ರೆ ಹಾಗೆ ಅನ್ಸುವುದಿಲ್ಲ. ಎಲ್ಲವರು ಹೇಳುವುದು ಹಾಗೆ, ನಿನ್ನನ್ನು ನೋಡಿದ್ರೆ ಅನಾಥಳ ಹಾಗೆ ಕಾಣುವುದಿಲ್ಲ. ನನ್ನ ಕಷ್ಟ ನನಗೆ ಗೊತ್ತುಂಟು. ಹೌದಾ? ನಾನು ಹುಟ್ಟುವ ಪೂರ್ವದಲ್ಲಿ ತಂದೆಯನ್ನ ಕಳೆದುಕೊಂಡೆ. ನೀನು ಹುಟ್ಟುವ ಪೂರ್ವದಲ್ಲಿ ತಂದೆಯನ್ನು ಕಳ್ಕೊಂಡ್ಯಾ? ಹೌದು. ಒಂದು ಪ್ರಶ್ನೆ ಕೇಳ್ತೇನೆ, ಬೇಸರ ಮಾಡಬಾರ್ದು. ಏನು? ನೀ ಅಪ್ಪನಿಲ್ದೆ ಹುಟ್ಟದವಳ? ಅಪಾರ್ಥ ಕಲ್ಪಿಸಿಕೊಳ್ಳಬೇಡಿ. ಯಥಾರ್ಥ ಏನು? ಯಥಾರ್ಥ ಉಂಟು. ನಾನು ಹುಟ್ಟುವ ಪೂರ್ವದಲ್ಲಿ ಅಂತ ಹೇಳಿದೆ. ಯಾಕೆ ಗೊತ್ತಾ? ನನ್ನ ಅಪ್ಪ ಸಾಯುವಾಗ ನನ್ನಮ್ಮ ತುಂಬು ಗರ್ಭಿಣಿ. ಓ ಹಾಗೆ. ನಾನು ಹುಟ್ಟಿದ ಮೇಲೆ ತಾಯಿಯನ್ನು ಕಳೆದುಕೊಂಡೆ. ಹುಟ್ಟಿದ ಮೇಲೆ ತಾಯಿಯನ್ನು ಕಳೆದುಕೊಂಡೆ. ಅಪ್ಪ ಹುಟ್ಟಿದ್ರೆ ಪ್ರಪಂಚ ಮುಖದಲ್ಲಿ ಇಂಥ ಮಗಳು ಹುಟ್ಟಬೇಕು. ಹುಟ್ಟುವ ಪೂರ್ವದಲ್ಲಿ ಅಪ್ಪನನ್ನು ಕಳೆದುಕೊಂಡು, ಹುಟ್ಟಿದ ಮೇಲೆ ಅಮ್ಮನನ್ನು ಕಳೆದುಕೊಂಡ್ಲು. ಇನ್ನು ಬೆಳೆ ಬೆಳೆಯುತ್ತಾ ಯಾರನ್ನೆಲ್ಲ ತೆಗಿಲಿಕ್ಕುಂಟು. ನೀವು ಸಿಕ್ಕಿದ್ದೀರಲ್ಲ ಈಗ. ಅದೇ ಅಪಾಯ ನಮಗೆ ಈಗ. ಕಷ್ಟದಲ್ಲಿ ಹೇಳಿಕೊಳ್ತಾ ಇದ್ದೀನಿ, ಅಪ್ಪ ಅಮ್ಮನನ್ನ ಕಳೆದುಕೊಂಡಿದ್ದೀನಿ, ಎಂತ ಮಗಳು ಹುಟ್ಟಿಬಿಟ್ಟೆ. ಎಂತದ್ದು? ನನ್ನ ಪರಿಸ್ಥಿತಿ ನಿಮಗಾಗಬೇಕಿತ್ತು. ಎತ್ತಿದ ಕೈಯಲ್ಲಿ 75 ಕೊಡ್ತೇನೆ. 25 ಸೇರಿಸಿ ನೀವೇ ಇಟ್ಕೊಳ್ಳಿ. ಯಾಕೆ? ಅದಲ್ಲ, ಹೇಗೆ ಬೆಳೆದಿರುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ನಮ್ಮ ಊರಿನವರೆಲ್ಲ ಒಳ್ಳೆವರು. ಹೌದಾ? ನನ್ನನ್ನ ಕರೆದುಕೊಂಡು ಹೋಗಿ ಪ್ರೀತಿಯ ತನ್ನವನ್ನ ತಿನ್ನಿಸಿದ್ರು. ಅದ್ ನೀ ಹೇಳುವುದೇ ಬೇಡ. ಹೇಗೆ ಗೊತ್ತಾಯ್ತು? ನಿನ್ನ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಒಂದು ಮನೆಯ ಕೈ ತುತ್ತಿಲ್ಲ, ಹಲವು ಮನೆಯ ಕೈ ತುತ್ತುಂಟು ಅಂತ. ಅಂದ್ರೆ ಒಂದ್ ರೀತಿ ಬೆರಕೆ ಅನ್ನ. ಹೌದು,
ಎಲ್ಲವರ ಪ್ರೀತಿ ಹೀಗೆ ಬೆಳೆದೆ ಎಲ್ಲಿಯ ತನಕ ನೋಡಿಕೊಂಡ್ರು ನಾನು ಪ್ರಾಯಪ್ರಬುದ್ಧಿಯಾಗುವ ತನಕ ಒಳ್ಳೆಯ ಉಪಚಾರ ಎಲ್ಲಿಯಾದ್ರೂ ಇವಳು ನಮ್ಮ ಮನೆಯಲ್ಲಿ ಇದ್ರೆ ಮದುವೆ ಮಾಡುವ ಖರ್ಚು ಅವರ ತಲೆ ಮೇಲೆ ಬೀಳುತ್ತದೆ ಎನ್ನುವುದಾಗಿ ಯೋಚನೆಯನ್ನ ಮಾಡಿ ಮನೆಯಿಂದ ಹೊರ ಹಾಕಿದ್ರು. ಹೌದಾ? ಹಗಲೆಲ್ಲ ತಿರುಗಾಟ ಮಾಡಿದೆ. ರಾತ್ರಿ ಹೋಗಿ ಮಲಗಬೇಕಲ್ಲ, ಹೋಗಿ ಇದೊಂದೆಂತದ್ದು ಅಂತ ಗೊತ್ತಾಗ್ಲಿಲ್ಲ. ಬಾಗಿಲು ತಟ್ಟಿದ್ದು. ನಿಮ್ಮಲ್ಲಿ ಮಲಗುವಾಗ ಹೀಗೆ ಮಾಡುವ ಅಭ್ಯಾಸ ಉಂಟಾ? ಅಂತದ್ದು ಹಾಗಲ್ಲ, ಹೋಗಿ ಬಾಗಿಲು ತಟ್ಟಿದ್ದು ಅಭಿನಯ. ನಿನ್ನ ಈ ಬಾಗಿಲು ತಟ್ಟುವ ಅಭಿನಯದೊಳಗೆ ನಮ್ಮ ಮುಖ ಒಂದು ಹುಡಿ ಆಗ್ತಿತ್ತು. ಬಾಗಿಲು ತಟ್ಟಿದೆ, ಯಾರೂ ಬಾಗಿಲು ತೆಗಿಲಿಲ್ಲ. ಹೆಣ್ಣಿಗೊಂದು ಗಂಡಿನ ಆಶ್ರಯ ಬೇಕು ತಾನೆ? ಬೇಕು ಬೇಕು ಬೇಕು. ನನ್ನ ಗಂಡನನ್ನ ಹುಡುಕುತ್ತ ಹೊರಟೆ, ವರನನ್ನ ಹುಡುಕುತ್ತ ಹೊರಟೆ. ಅಯ್ಯೋ, ಗಂಡನನ್ನು ಹುಡುಕುವಾಗ್ಲೇ ನಯ ವಿನಯ. ಎಲ್ಲಿಯಾದರೂ ಮದುವೆ ಆಗುವ ಗಂಡೇ ಎದುರುಗಡೆ ಬಂದ್ರೆ ಅಯ್ಯೋ, ನಾನು ಮದುವೆ ಆಗುವ ಹುಡುಗ ನನಗೆ ಸಿಕ್ಕಾಯ್ತು. ಹೌದಾ? ಮದುವೆ ಯಾವಾಗ? ಒಂದ್ ವಿಚಾರ ಗೊತ್ತಾ ನಿಮಗೆ? ಏನು? ಮದುವೆ ಆಗುವ ವಿಚಾರ ಹುಡುಗನಿಗೆ ಗೊತ್ತಿಲ್ಲ. ಈಗ ಹುಡುಗನಿಗೆ ಗೊತ್ತಿಲ್ಲದಿದ್ರೆ ಸಮಸ್ಯೆ ಇಲ್ಲ, ಹುಡುಗಿ ಗೊತ್ತಿದ್ರೆ ಸಾಕು. ಹೌದಾ? ಮಾತಿ ಅಲ್ವಾ? ಮಾತಿ. ಆ ಮದುವೆಯಲ್ಲಿ ಅಗತ್ಯವಾಗಿ ನೀವು ಬೇಕು. ಗೊತ್ತಾಯ್ತು ನನಗೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಪೌರೋಹಿತ್ಯ ಮಾಡಿ ನಿಮ್ಗೊಂದು ಮದುವೆ ಮಾಡಿಸ್ಬೇಕು ಅಂತ ಹೇಳುದಲ್ವ? ಯಾರಲ್ಲಿ ಬೇಕಾದ್ರೂ ಈ ಮದುವೆ ವಿಚಾರ ಹೇಳ್ಬೇಕು, ಈ ಬ್ರಾಹ್ಮಣರಲ್ಲಿ ಹೇಳ್ಬಾರ್ದು. ನಾನೇ ಮದುವೆ ಮಾಡಿ ಎಂತದ್ದು? ನಮ್ ಕೆಲಸವೇ ಅದು, ಮದುವೆ ಮಾಡಿಸ್. ಬ್ರಾಹ್ಮಣರು ಪ್ರತ್ಯೇಕವಾಗಿ ಬೇರೆ ಇರ್ತಾರೆ, ನೀವು ಸುಮ್ಮನೆ ಕುಳಿತುಕೊಂಡ್ರೆ ಆಯ್ತು. ಓ, ನಾ ಸಹಾಯಕ ಬ್ರಾಹ್ಮಣ. ಮಂಟಪದಲ್ಲಿ ಕುಳಿತುಕೊಂಡು ಅವ್ರು ಹೇಳಿದಾಗೆ ಮಾಡಿದ್ರೆ ಆಯ್ತು. ಹೌದಾ? ಅರ್ಥ ಆಗ್ಲಿಲ್ವಾ? ನೇರವಾಗಿ ಹೇಳ್ತೀನಿ. ಏನು? ನಿಮ್ಮ ರೂಪಾತಿಶಯಕ್ಕೆ ಮರುಳಾದಂತ ಹೆಣ್ಣು ನಾನು. ಜೀವನದಲ್ಲಿ ಮದುವೆ ಅಂತ ಆಗೋದಿದ್ರೆ ನಿಮ್ಮನ್ನೇನುವುದಾಗಿ ತೀರ್ಮಾನಿಸಿದ್ದೇನೆ. ನನ್ನನ್ನು ಕೈ ಹಿಡಿದು ಉತ್ತರಿಸಿ. ಎಲ್ಲ ಇವಳ ಹಾ, ನಾನು ಇಷ್ಟೊತ್ತಿನವರೆಗೆ ಇವಳು ಎಲ್ಲಿಯೋ ಗಂಡಿನ ವಿಚಾರ ಮಾತಾಡ್ತಾ ಇದ್ದಾಳೆ ಅಂತ ಎಣಿಸಿಕೊಂಡದ್ದು. ಇಲ್ಲಿಯ ಗಂಡಿನ ವಿಚಾರ ಇದು ಸುತ್ತಿ ಬಳಸಿ ನಮ್ಮ ಕಾಲ್ ಬುಡಕ್ಕೆ ಬಂತಿದ್ದು. ತಪ್ಪಲ್ಲ. ಪ್ರಾಯಕ್ಕೆ ಬಂದಿರುವಂತಹ ಹೆಣ್ಣೋರುಗಳು ಸಮರ್ಥ ಪುರುಷನನ್ನ ಕಂಡಾಗ ಅವನ ರೂಪಾತಿಶಯಕ್ಕೂ ಅಲ್ಲ ಶೌರ್ಯ ಸಾಹಸಕ್ಕೂ ಕಂಡು ಮೆಚ್ಚಿ ಅವನನ್ನ ಬಯಸುವುದು ಸಹಜ. ಹಾಗಂತ ಹೆಣ್ಣು ಗಂಡು ಈರುವರ ನಡುವೆಯಲ್ಲಿ ಪ್ರೇಮ ಎನ್ನುವುದು ಹುಟ್ಟಬೇಕು ಅಂತಾದ್ರೆ ಇಬ್ಬರ ಮನಸ್ಸಿನ ಭಾವನೆಗಳು ಒಂದೇ ಆಗಿರಬೇಕಂತೆ. ಹೆಚ್ಚೇನು, ಹೆಣ್ಣು ಗಂಡು ಒಂದಾಗಿ ಮದುವೆ ಆಗಬೇಕು ಅಂತಾದ್ರೆ ಅದು ಸಾಮಾನ್ಯವಾದಂತಹ ಮಾತಲ್ಲ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಋಣ ಇದ್ದರೆ ಮಾತ್ರ ಎಲ್ಲಿಯೋ ಗಂಡು ಎಲ್ಲಿಯೋ ಹೆಣ್ಣು ಒಂದಾಗುವುದಕ್ಕೆ ಸಾಧ್ಯ ಉಂಟು. ಮದುವೆ ಎನ್ನುವಂತಹ ಶುಭ ಕಾರ್ಯ ಅದು ಮಾನವ ನಿರ್ಮಿತ ಅಲ್ಲ, ದೈವ ನಿರ್ಮಿತ. ಯಾವುದಕ್ಕೂ ದೈವಿ ಸಂಕಲ್ಪ ಎನ್ನುವುದು ಬೇಕಾಗ್ತದೆ. ಹಾಗಂತ ಇಲ್ಲಿ ನೀನು ನನ್ನನ್ನ ಬಯಸಿದ್ದೀಯ ಹೊರತು ನಾನು ನಿನ್ನನ್ನ ಬಯಸಿದವನಲ್ಲ. ಕಾರಣ ಏನು ಗೊತ್ತಾ? ಬ್ರಹ್ಮಚರ್ಯ ವ್ರತವನ್ನ ಸ್ವೀಕರಿಸಿದವ ನಾನಿದ್ದೇನೆ. ಈ ಜನ್ಮದಲ್ಲಿ ಮದುವೆ ಆಗುವುದಕ್ಕಾಗುವುದಿಲ್ಲ. ಬ್ರಹ್ಮಚಾರಿಗಳ ನಿನ್ನ ಆಸೆಯನ್ನು ಕೈ ಬಿಡಬಹುದು ನೀ. ಬ್ರಹ್ಮಚಾರಿಗಳ ಹೌದು. ಒಮ್ಮೆ ಪ್ರೇಮಚಾರಿಯಾಗಿ ನೀವು ಹೆಣ್ಣು ಮಕ್ಕಳು ಮನ್ಸು ಮಾಡಿದ್ರೆ ಪ್ರೇಮಚಾರಿಯೂ ಮಾಡ್ತೀರಿ, ಕೊನೆಯಲ್ಲಿ ರಾಮಚಾರಿ ಮಾಡಿಯೂ ಬಿಡ್ತೀರಿ. ಇಲ್ಲಡಿ, ವಿಶ್ವಾಸ ಉಂಟು. ಪ್ರೇಮಚಾರಿಯಾಗಿ ನಿಮ್ಮನ್ನ ಪ್ರೇಮ ಲೋಕಕ್ಕೆ ಕೊಂಡು ಹೋಗ್ತೇನೆ. ರಾಮಚಾರಿ ಆಗುವುದಕ್ಕಂತೂ ಬಿಡುವುದೇ ಇಲ್ಲ ಬಿಡಿ. ಮದುವೆ ಆಗುವ ಪೂರ್ವದಲ್ಲಿ 4 ದಿನ ಮೊದಲು ಹೇಳುವುದು ಹೀಗೆ. ಹೌದಾ? 4 ವರ್ಷ ಹೋದ್ಮೇಲೆ ನಿಜವಾದ ಬಣ್ಣ ಗೊತ್ತಾಗುವುದು. ಹಾಗೆಲ್ಲ ಇಲ್ಲ, ಮದುವೆ ಆಗಿ ಅಯ್ಯೋ, ಸೋತು ಬಂದಂತಹ ನಾರಿ ನಾನು ನೀತಿಯಂತೆ ನೀವು ವರಿಸಬೇಕು. ಒಂದು ವೇಳೆ ವರಿಸದಿದ್ರೆ ಏನಾಗ್ತದೆ? ಏನಾಗ್ತದೆ? ಪಾತಕ ಬರ್ತದೆ. ಒಂದು ವೇಳೆ ಮದುವೆ ಆದ್ರೆ ಏನಾಗ್ತದೆ? ಬ್ರಹ್ಮಚರ್ಯ ವ್ರತ ತಪ್ಪಿ ಹೋಗಿ ಮತ್ತು ಪಾತಕವೇ ಬರುವುದು. ಹೌದಾ? ಹೌದು. ನನ್ನ ಮಾತನ್ನ ಕೇಳುವುದಿಲ್ವಾ? ಮದುವೆ ಆಗುವುದಕ್ಕೆ ಮದುವೆ ಆಗುವುದಿಲ್ವಾ? ಆಗುವುದಿಲ್ಲ. ಬಿಡುವುದಿಲ್ಲ ನಿಮ್ಮನ್ನ. ಆಗುದಿಲ್ವಾ? ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಿಟ್ಟು ಬರುವುದು ನಿನಗೆ, ಮಾಡ್ಕೊಳ್ಳುವುದು ನೀನು, ನನಗೆ ಅಂತ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಹಳ ಒಳ್ಳೆದು. ಇಲ್ಲಡಿ, ಸಿಟ್ಟು ಬಂದ್ರೆ ನಾನು ಏನು ಬೇಡ ಬೇಡ ಬೇಡ, ಇನ್ನು ಸ್ವಲ್ಪ ಸಮಯ ಬೇಕು. ಹೌದಾ? ಹೋಗ್ತದಾ? ಒಲಿದರೆ ನಾರಿ ಮುನಿದರೆ
ಹೆಮ್ಮಾರಿ. ನಿನ್ಗೆ ಯಾರು ಹೇಳಿದ್ದು? ಹಾ, ನೀ ಹಾಗೆ ಬಂದ್ರು ಒಂದ್ ರೀತಿ ಹೆಮ್ಮಾರಿ ಸ್ವರೂಪವೇ. ಹಾಗೆಲ್ಲ ಹೇಳ್ಬೇಡಿ. ನಾನು ಮದುವೆ ಆಗಿ ಮುಚ್ಚುವಾಯ್. ನಾರಿಯಾದರೇನು ಹೆಮ್ಮಾರಿಯಾದರೇನು? ನಾನು ಬ್ರಹ್ಮಚಾರಿ ಇದ್ದೇನೆ. ಹಾ, ಹೇಳಿ ಕೇಳಿ ಬ್ರಾಹ್ಮಣ ಕುಮಾರ ಮನಸ್ಸು ಮಾಡಿದ್ದೆ ಹೌದು ಅಂತಾದ್ರೆ ನಿನಗೆ ಶಾಪ ಕೊಡುವ ಸಾಮರ್ಥ್ಯ ಉಂಟು. ಶಾಪವ? ಹೌದು. ಶಾಪೆ ತನ್ನಿ, ಇಬ್ರು ಮಲಗುವ. ಸತ್ಯ ಹೇಳಿ, ನೀ ಹೆಣ್ಣು ಹೌದಾ? ನೀನೇ ಹೇಳ್ಕೊಂಡು ತಿರುಗಾಟ ಮಾಡ್ಬೇಕು ಬಿಟ್ರೆ ನೋಡಿದವ್ರು ಯಾರು ಹೇಳುವುದಿಲ್ಲ. ಸುಮ್ಮನೆ ನೀವು ಹಾಗೆಲ್ಲ ಹೇಳ್ಬೇಡಿ. ಹೆಣ್ಣಲ್ಲ, ಸ್ತ್ರೀ ವೇಷದವರು ಇಷ್ಟು ಕೆಳಮಟ್ಟಕ್ಕೆ ಇಳಿಯುವ ಸುಳ್ಳು. ಹೆಣ್ಣು ವೇಷ ಹಾಗೊಂದುಂಟಾ? ಹೌದು, ನಮ್ಮಲ್ಲೆಲ್ಲ ಹೆಣ್ಣು ವೇಷ ಎಲ್ಲ ಉಂಟು. ಹೌದಾ? ನೀ ಹೇಳ್ತದ್ದು ಒಳ್ಳೊಳ್ಳೆ ಹೆಣ್ಣು ವೇಷ ಎಲ್ಲ ಉಂಟು. ಹೌದೌದು. ಇದು ಒಂದು ಚಂದವಾ? ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ಮತ್ತೆ ಹೇಗೆ ಹೇಳ್ಬೇಕು? ಎಲ್ಲ ಚಂದ ಇದ್ದೀನಿ ಚಂದ ಇದ್ದೀನಿ ಅಂತ ಹೇಳ್ತಾರಪ್ಪ ಯಾರು? ಕೆಲವರೆಲ್ಲ. ಹೌದಾ? ಆ ಹೇಳಿದವರು ತಲೆಗೆ ತೊಣ್ಣೀರು ಹಿಡಿಬೇಕು. ಅದೆಲ್ಲ ಬೇಡ ನಮ್ಗೀಗ. ನೀವು ಒಪ್ಪಿ. ಯಾರು? ನೀವೇ. ಆಗುದಿಲ್ಲ. ಆಗುದಿಲ್ವಾ? ಆಗುದಿಲ್ಲ. ಆಗುದಿಲ್ವಾ? ಆಗುವುದಿಲ್ಲ. ಆಗುವುದೇ ಇಲ್ವಾ? ನಿನಗೆ ಎಷ್ಟು ಸರಿ ಹೇಳ್ಬೇಕು? ನನ್ನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಆಗುದಿಲ್ಲ. ಹಾಯ್, ಎಷ್ಟು ಪ್ರಯತ್ನ ಪಟ್ಟೆ, ಎಷ್ಟೊತ್ತಾಯ್ತು ನಾನು ಒದ್ದಾಟ ಪ್ರಾರಂಭಿಸಿ. ಏನೂ ಪ್ರಯೋಜನ ಆಗಲಿಲ್ಲ. ನೀರು ಸುರಿದಾಗ ಇಷ್ಟೊತ್ತಲ್ಲಿ ಮಾತಾಡೋದು ಹೌದಪ್ಪ. ಈಗೊಂದು ಕೆಲಸ ಮಾಡುವ. ಈ ಲೋಕದಲ್ಲಿ ನಡೀತಾ ಉಂಟಲ್ಲ ಗಂಡು ಹೆಣ್ಣನ್ನ ಬಲಾತ್ಕಾರ ಮಾಡುವುದು, ಗಂಡು ಹೆಣ್ಣನ್ನು ಸರಿಯಾ? ತಪ್ಪು ಆದ್ರೆ ಕೆಲವು ಸರಿ ಅಲ್ವಾ? ಈಗ ಸ್ವಲ್ಪ ಬದಲಾವಣೆ ಮಾಡುವ. ಹೇಳಿ. ಹೆಣ್ಣಿಗೆ ಗಂಡನ್ನ ಬಲಾತ್ಕಾರ ಮಾಡಿದ್ರೆ ಈ ವರ್ಷದ ಹೆಣ್ಣು ಮಕ್ಕಳಿಗೆಲ್ಲ ಇವಳ ಪ್ರಥಮ ಕೊಡುಗೆ. ಸರಿ ಸರಿ ನಮಗೆ ನೀವೇ ಬೇಕು. ಅಲ್ಲ, ನೀನಂತಲ್ಲ, ಪ್ರಪಂಚದಲ್ಲಿ ಕೆಲವು ಹೆಣ್ಣು ಮಕ್ಕಳು ಮಾಡದೆ ಬಿಟ್ಟಿದ್ದು ಮಾತ್ರ ನಿನ್ನಿಂದ ಅದು ಆಗಿ ಹೋಗಿ. ನೀವು ನಮ್ಮ ದಾರಿಗೆ ಬರ್ತಾ ಇದ್ರೆ ನಾವೇನ್ ಮಾಡುವುದು? ನಿಮ್ಮ ದಾರಿಯೇ ಸರಿ ಇಲ್ಲ ಅಂತ ಆದ್ರೆ ನಾವೆಂತ ಮಾಡುದು? ಸರಿ ದಾರಿಗೆ ತಗೊಂಡು ಹೋಗುವುದಪ್ಪ. ಎಲ್ಲ ನಾವೇ ಸರಿ ಮಾಡುದಾದ್ರೆ ನೀವು ಸರಿ ಆಗುದು ಯಾವ? ನಮಗೆ ಕಲಿಯುವ ಗುಣ ಉಂಟು. ವರ್ಷ ಪೂರ್ತಿ ಕಲಿಯುವುದಾಯ್ತು ಬಿಟ್ರೆ ಕಲಿತು ಮುಗೀತು ಅನ್ನೋದೇ ಇಲ್ಲ. ಅದು ಹಾಗೆ ಅಲ್ವಾ, ಒಬ್ಬೊಬ್ಬರಲ್ಲಿ ಒಂದೊಂದು ಕಲಿಲಿಕ್ಕೆ ಇರ್ತದೆ. ಆಗ್ತದಾ? ಆಗುದಿಲ್ಲ. ಆಗುದಿಲ್ವಾ? ಆಗುದಿಲ್ಲ. ಬಿಡುವುದಿಲ್ಲ, ದೂರ. ನೀವು ನಿಲ್ಲಿಸಿ, ಸಾಕು 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 ಸಾಕು, ಕೊಡೋಷ್ಟು ಕೊಡ್ತಾರೆ. ಮನಸ್ಸು ಬದಲಾಯ್ತಲ್ವಾ? ನಿನ್ ಮನ್ಸು ಬದಲಾಯ್ತಾ? ನಿನ್ನದು
ನಮ್ಮದು ಮನಸ್ಸು ಯಾವಾಗ್ಲೂ ಹೀಗೆ ಇರ್ತದೆ. ಹೌದಾ? ಅದು ಕ್ಷಣ ಕ್ಷಣಕ್ಕೆ ಬದಲಾಗುವ ಮನಸ್ಸಲ್ಲ. ಒಂದು ಮನಸ್ಸು ಮಾಡಿ ಮನಸ್ಸೆಲ್ಲ ಮಾಡುವುದಲ್ವೇ ಅದು. ಮೂಡಬೇಕು. ಅದೇ ಮೂಡಿಸಿ. ನಮ್ಗೆ ಬೇಕಾದಾಗೆಲ್ಲ ಮೂಡುದಿಲ್ವೇ ಅದು. ನೀವು ಉಪ್ಪುಳಿ ಖಾರ ಎಂತದ್ದು ತಿನ್ನುವುದಿಲ್ವಾ? ಕೋಳಿ ಖಾರ ತಿನ್ನೋರೆಲ್ಲ ನಿನ್ನಾಗೆ ಮಾಡುದಿದ್ರೆ ಪ್ರಪಂಚ ಹೀಗಿರುವುದಿಲ್ಲ ಆಗಿತ್ತು, ತಲೆ ಕೆಳಗೆ ಹಾಕ್ತೀನಿ. ಹೌದಾ? ಹೌದು. ಹೋಯ್ ಹೋಯ್ ಈಚೆ ತಿರುಗಿ ಹೋಯ್. ಒಮ್ಮೆ ಮೈ ಮೇಲೆ ಬೀಳಿ. ಅಲ್ಲ ಇವಳು ಇಷ್ಟೆಲ್ಲ ಹಾಳಾಗಿದ್ದಾಳೆ ಅಂತ ನಾನು ಆಲೋಚನೆ ಮಾಡ್ಲಿಲ್ಲ. ಅಲ್ಲದೆ ಇದ್ರೆ ಇವಳು ಹೆಣ್ಣು ಹೌದಾ ಪ್ರಶ್ನೆ ಮೂಡ್ತದೆ. ಈಗ ಹೆಣ್ಣಿಗಿರಬೇಕಾದಂತ ಒಂದಾದ್ರೂ ಲಕ್ಷಣ ಉಂಟಾ? ಏನೆಲ್ಲ ಇರ್ಬೇಕು? ನಯ, ವಿನಯ, ನಾಚಿಕೆ, ಮಾನ, ಮರ್ಯಾದೆ. ನಿನ್ನಲ್ಲಿ ಹೇಳುವುದು ತಪ್ಪು. ಅದೆಲ್ಲ ಸಿಗ್ತದೆ ಕೇಳಿದ್ರು. ಅಲ್ಲ ಸುಳ್ಳಲ್ಲ, ಅದೆಲ್ಲ ಹೇಳಿಕೊಡುವವರು ಯಾರು? ನೀನು ಕಲಿಯುವ ಮನ್ಸುಂಟು ಅಂತ ಆದ್ರೆ ನಮ್ಮ ಊರಿನಲ್ಲಿ ಕೆಲವು ಮರ್ಯಾದಸ್ತಿ ಹೆಣ್ಮಕ್ಳಿದ್ದಾರೆ. ಹೌದಾ? ಹೆಣ್ಣು ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರನ್ನು ನೋಡಿದ್ರು ಸಾಕು, ನಿಮ್ಗೆ ಹೇಳ್ಕೊಡುದು ಬೇಡ. ಹೌದಾ? ಹೌದೌದು, ಅವರಲ್ಲಿ ಕಳುವಿ ಕೊಡ್ತೇನೆ. ಆಮೇಲೆ ನನ್ನ ಮದುವೆ ಆಗ್ತೀರಾ? ಮದ್ವೆ ಆಗುದಕ್ಕಾಗುದು. ಮತ್ತೆ ಎಂತದ ನೀವು ಕರ್ಮ ಕಳಿಸಿಕೊಡುವುದು ನನ್ನನ್ನ? ಅಂದ್ರೆ ನನಗೆ ಕಲಿಯುವ ಗುಣ ಉಂಟು, ಅದೆಲ್ಲ ಮಾಡುದು ನಿಮಗಾಗಿ. ನನಗಾಗಿ ಮಾಡುದು ಬೇಡ. ಹೌದಾ? ನೀನ್ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ. ನಾನು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಿದ್ದೇನೆ. ಹೊಸ್ತೊಸ್ತೆಲ್ಲ ಕಲಿತೀನಿ ಅಂತ ಹೇಳಿ. ಹೌದಾ? ನೋಡಿ ನೀನು ಇಷ್ಟು ಕಲ್ತೆ ಹೀಗೆ ಇನ್ನು ಹೊಸ್ತೊಸ್ತೆಲ್ಲ ಕಲ್ತ್ರೆ. ಅಯ್ಯಪ್ಪ. ಇಲ್ಲಡಿ, ಒಟ್ಟಾರೆ ನನ್ನ ಕುರಿತಾಗಿ ಮಾತಾಡ್ಬೇಡಿ. ಅಷ್ಟೇನು ಕಡಿಮೆ ಅವಳಲ್ಲ ನಾನು, ಗೊತ್ತಾಯ್ತಾ? ಅಯ್ಯೋ, ಎಲ್ಲ ಹೆಚ್ಚಾಗಿದೆ ಬಿಟ್ರೆ ಕಡಿಮೆ ಯಾವುದಿಲ್ಲ. ಹೆಚ್ಚಾಯ್ತಾ? ಹೌದು. ಇಲ್ಲಡಿ, ಏನು ನಿಮ್ಮೆದರಲ್ಲಿ ಮಾತ್ರ ಹೀಗೆ. ನನಗೆ ಇದೊಂದು ಶಬ್ದ ಕೇಳಿದ್ರೆ ಆಗುದಿಲ್ಲ. ನಿಮ್ಮೆದರಲ್ಲಿ ಮಾತ್ರ ಹೀಗೆ. ಆ ಶಬ್ದ ಮಾತ್ರ ಹೇಳ್ಬೇಡ. ಆ ಶಬ್ದ ಕೇಳಿದಾಗ ನನಗೆ ನಮ್ಮ ನಾಡಿನಲ್ಲಿ ನಡೆದಂತ ಒಂದು ಘಟನೆ ನೆನಪಾಗುವುದು. ಅಲ್ಲಿ ಏನದು? ನಮ್ಮಲ್ಲೇ ಒಬ್ಬ ಗಂಡು ಹುಡುಗ ಇದ್ದಿದ್ದ. ಅವ ಒಂದು ಹೆಣ್ಣನ್ನ ನೋಡಿ ಪ್ರೀತಿಸಿದ. ಅವಳು ಪ್ರಥಮದಲ್ಲಿ ಅವನಲ್ಲಿ ಹೇಳಿದ್ದು ಅದೇ, ನಾನು ಯಾರನ್ನೂ ಪ್ರೀತಿ ಮಾಡ್ಲಿಲ್ಲ, ನಿನ್ನನ್ನು ಮಾತ್ರ ಮೊದಲ ಬಾರಿ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಏನೋ ಕಾರಣದಿಂದ ಪಾಪ ಅವರಿಬ್ರು ದೂರ ಆಗಿ ಹೋದ್ರು. ಸ್ವಲ್ಪ ದಿನದ ನಂತರ ಅವಳ ಮನಸ್ಸಿಗೆ ಬಹಳ ಬೇಸರ ಆಯ್ತು, ನೋವಾಯ್ತು. ಅವಳು ಹೇಳಿದ್ದು, ನನಗೆ ಮತ್ತೊಬ್ಬ ಗಂಡು ಹುಡುಗ ಬೇಕು ಅಂತಲ್ಲ, ಅವನಿಂದ ಆದಂತ ನೋವನ್ನ ಮರೆಯುವುದಕ್ಕಾಗಿ ಮತ್ತೊಬ್ಬ ಬೇಕು ಅಂತ ಹೇಳಿದ್ದು. ಮರೆಯುವುದಕ್ಕಾಗಿ, ಪಾಪ ಅವಳಿಗೆ ಪ್ರೀತಿ ಮಾಡ್ಬೇಕು ಅಂತಲ್ಲ, ಮರೆಯುವುದಕ್ಕಾಗಿ. ಅವನಲ್ಲಿ ಹೋಗಿ ಹೇಳಿದ್ದು ಅದೇ, ನನಗಿದೇ ಮೊದಲ ಪ್ರೀತಿ, ನಿನ್ನನ್ನು ನೋಡಿದ್ರೆ ಮಾತ್ರ ಹೀಗೆ ಅಂತ. ಕೆಲವು ದಿನ ಆದ್ಮೇಲೆ ಅವನು ಹೋದ, ಮತ್ತೊಬ್ಬ ಬಂದ, ಅವನಲ್ಲಿ ಹೇಳಿದ್ದು ಇದೇ ಮೊದಲ ಬಾರಿ ನಿಮ್ಮನ್ನು ನೋಡಿದ್ರೆ ಮಾತ್ರ ನನ್ಗೆ ಹೀಗೆ ಅಂತ. ಈ ಹೆಣ್ಮಕ್ಳ ಬಾಯಲ್ಲಿ ನಿನ್ನನ್ನು ನೋಡಿದ್ರೆ ಮಾತ್ರ ಹೀಗೆ ಇದೇ ಮೊದಲ ಬಾರಿ ಅಂತ ಬಂತ. ಅವ ಗಂಡು ಮಗ ಹೊಂಡಕ್ಕೆ ಬಿದ್ದ ಅಷ್ಟೇ ಲೆಕ್ಕ. ಬಹುಶಃ ಅವಳಿಗೆ ಸಮಯ ಇಟ್ಟಿರ್ಬೇಕು. ಎಂತದ್ದು ಅದೆಲ್ಲ ಗಂಡು ಮಕ್ಳೇನು ಬಾರಿ ಬುದ್ಧಿವಂತರ, ಒಳ್ಳೆಯವರ? ಗಂಡು ಮಕ್ಳು ಮಾಡುವುದು ಹಾಗೆ. ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಗಂಡು ಮಕ್ಕಳು 100ಕ್ಕೆ 100 ಸುಮ್ಮನೆ ನೀವು ಗೊತ್ತಿಲ್ಲ. ಕೆಲ ಕಡೆ ಎಲ್ಲ ಇದ್ದಾರೆ ಹಾಗೆ. ಕೆಲವು ಕಡೆ ಇರ್ಬೋದು, ನಮ್ಮ ನಾಡಿನಲ್ಲಿ ಹಾಗೆ ಯಾರು ಇಲ್ಲ. ಹೌದಾ? ಹೌದು. ನೀವು ಮದುವೆ ಆಗ್ತಿರೋ ಇಲ್ವೋ? ಆಗುದಿಲ್ಲ. ಆಗುದಿಲ್ವಾ? ಬಿಡುವುದಿಲ್ಲ. ಏನ್ ಮಾಡ್ತೀವಿ? ನೀನೇ ನನ್ನ ಗಂಡ. ಹೆಣ್ಣು ಆ ಹೆಮ್ಮಾರಿ ಕೈಯಿಂದ ತಪ್ಪಿಸ್ಕೊಂಡು ಬರುವುದು ಅಂತ ಹೇಳಿದ್ರೆ, ಅಯ್ಯಪ್ಪ ಸಾಕೋ ಸಾಕು.
ಶಬ್ದ ಇಲ್ಲಿ ಬರ್ತಾವೆ. ನಾನು ಇಲ್ಲೇ ಇದ್ದೇನೆ. ನನಗಾದ ಬಾಯಾರಿಕೆಯನ್ನು ನಿವಾರಿಸಲು ನೀರನ್ನು ಸುತ್ತ ಹೊರಟುವ ನೀನು ಬಹಳ ಹೊತ್ತು ಮಾಡಬೇಕಿದ್ರಿಂದ ನಿನ್ನೊಂದಾರ ಸುತ್ತ ಬಂದ್ರೆ ರಕ್ತದ ನಡುವಿನಲ್ಲಿ ಬಿದ್ದಿದೆಯಾ? ಇಂತಹ ಪರಿಸ್ಥಿತಿ ಆಗುವುದಕ್ಕೆ ಕಾರಣ ಏನು? ಮಗನೇ, ನಿಮಗಾಗಿರುವಂತಹ ಬಾಯಾರಿಕೆಯನ್ನು ನೀಗಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ನೀರನ್ನ ಹುಡುಕುತ್ತಾ ಹೋದೆ. ಮಾರ್ಗ ಮಧ್ಯದಲ್ಲಿ ಸುಂದರ ಹೆಣ್ಣೋರ್ಗಳು ಎದುರಾಗಿ ಬಂದು ಮಾತನಾಡಿದ್ದು, ಮದುವೆ ಆಗಬೇಕು ಎನ್ನುವ ಹಾಗೆ ಬಯಸಿದ್ದು. ಬ್ರಹ್ಮಚಾರಿಯಾದಂತಹ ನಾನು ಅವಳನ್ನ ತಿರಸ್ಕರಿಸಿದೆ. ತತ್ಪರಿಣಾಮ ಕುಪಿತಗೊಂಡ ಹೆಣ್ಣು ನನ್ನನ್ನ ಬಲಾತ್ಕರಿಸುವುದಕ್ಕೆ ಮುಂದಾಗಿ ಬಂದು, ಆದರೆ ಆಗ ತಿಳಿದ ವಿಚಾರ, ಬಂದವಳು ಹೆಣ್ಣಲ್ಲ, ಓರ್ವ ರಕ್ಕಸಿ ಎನ್ನುವ ಹಾಗೆ. ಆ ರಕ್ಕಸಿ ನನ್ನನ್ನ ಬಲಾತ್ಕರಿಸುವುದರ ಮೂಲಕ ದೇಹವನ್ನ ಘಾಸಿಗೊಳಿಸಿ ಬಿಟ್ಟು ನನ್ನ ಮನಸ್ಸಿಗೆ ಬಂದ ಹಾಗೆ ನನ್ನನ್ನ ಬಡಿಯುವುದಕ್ಕೆ ಮುಂದಾದ್ಲು. ಅಪ್ಪ, ನಿಮ್ಮ ಆಸೆಯನ್ನ ಈಡೇರಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಕರೆದುಕೊಂಡು ಹೊರಟೆ. ಆದ್ರೆ ಏನು ಮಾಡೋಣ, ನಿಮ್ಮ ಕನಸು ಕನಸಾಗಿಯೇ ಉಳಿದು ಹೋಯ್ತು. ಆದರೊಂದು ಮಾತಪ್ಪ, ಈ ಜನ್ಮದಲ್ಲಿ ಅಲ್ಲದಿದ್ದರೇನಂತೆ ಇನ್ನೊಂದು ಜನ್ಮದಲ್ಲಿ ಮತ್ತೆ ನಿಮ್ಮ ಮಗನಾಗಿ ಹುಟ್ಟಿ ಬಂದು ನಿಮ್ಮ ಆಸೆಯನ್ನು ಈಡೇರಿಸ್ತೇನೆ. ನಮ್ಮನ್ನ ಬಿಟ್ಟುಕೊಟ್ಟು ಹೋದೆ ಯಾಕಂದ? ಈ ಕಾಡು ಪ್ರದೇಶದಲ್ಲಿ ನಮ್ಮನ್ನ ಅನಾಥವಾಗಿ ಬಿಟ್ಟು ಹೋದ್ರೆ ಯಾರಪ್ಪ ರಕ್ಷಣೆ ಮಾಡುವವರು? ಮಗನೇ, ನೀನು ಬಾರದ ಊರಿಗೆ ಹೋದೆ, ನಮ್ಮ ಬದುಕು ಮುಗಿದು ಹೋಯಿತು ಕಂದ. ನಾವು ನೀರಿದ್ದಲ್ಲಿಗೆ ಬರ್ತೇವೆ. ಮಾತಾಡೋ
ಅವನ ಸಾವಿಗೆ ಕಾರಣ ಏನು? ಅವನು ನಿಮ್ಗೆ ಏನ್ ಸಂಬಂಧ ಹೇಳಬಾರದೆ? ಹೇಳಿ ಸ್ವಾಮಿ. ದುಷ್ಟಾತ್ಮಳೆ ಬಾವಿ ಇದ್ದೀರಿ ಅಥವಾ ಏನ್ ಅರ್ಥ ಆಗುವುದಿಲ್ಲ ಅಂತ ಮಾಡಿದೀಯಾ? ನಿನ್ನ ಕಾಮದ ತೀಟನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಮ್ಮ ಪಾಲಿಗೆ ಇದ್ದ ಒಬ್ಬನೇ ಒಬ್ಬ ಮಗನನ್ನು ಬಲು ತೆಗೆದುಕೊಂಡು ಹಾಗೆಲ್ಲ ಹೇಳ್ಬೇಡ ಸ್ವಾಮಿ. ಇಂಥ ಪಾಪಿಯನ್ನು ಸುಮ್ಮನೆ ಬಿಡಬೇಕಾ? ನನ್ನೊಡಲಿಗೆ ಬೆಂಕಿಯನ್ನಿಟ್ಟೆಯ, ನನ್ನ ಮಗನನ್ನ ಬಲಿ ತೆಗೆದುಕೊಂಡೆಯ. ಇಲ್ಲ ಸ್ವಾಮಿ, ನನಗಾದ ನೋವು ಸಂಕಟ ಜೀವನದಲ್ಲಿ ನೀನು ಕೂಡ ಅನುಭವಿಸಬೇಕು ಅಂತಾದ್ರೆ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಪ್ರಭಾ, ನಮಗಿನ್ನು ಬದುಕು ಬೇಡ. ಕಾಣುವ ಈ ಪ್ರಪಂಚಕ್ಕೆ ಹಾರಿ ಇಲ್ಲಿಯೇ ನಾವು ಸಾಯೋಣ. ಸೌಂದರ್ಯವನ್ನ ನೋಡಿ ಬರ್ತೇನೆಂಬುದಾಗಿ ನನ್ನಲ್ಲಿ ವಿಷಯವನ್ನ ಬಿತ್ತರಿಸಿ ಮನದತ್ತ ಹೋದವಳು ನನ್ನ ತಂಗಿದ ಜೊತೆಯಲ್ಲಿ ಹೌದು ಅರಳಿದ ಕಮಲದಂತೆ ಇರಬೇಕಾದಂತ ನಿನ್ನ ಈ ವದನ ಕಿತ್ತೆಸೆದ ಕಮಲದಂತೆ ಆಗಿದೆ. ಏನಾಯ್ತು ನಿನಗೆ? ನಿನ್ನ ವ್ಯತೆಗೆ ಕಥೆ ನನಗಿಲ್ಲ. ಯಾಕೆ? ನಾನು ದೊಡ್ಡ ಅಪರಾಧವನ್ನ ಎಸಗಿದವಳು. ನನ್ನ ಅಪರಾಧವನ್ನ ಕ್ಷಮಿಸಬೇಕು ಸ್ವಾಮಿ. ಅಪರಾಧ? ಹೌದು. ನಿಮ್ಮಿಂದ ಅಪ್ಪಣೆಯನ್ನ ಪಡೆದು ಶೂರ್ಪನಖೆಯನ್ನ ಜೊತೆಯಲ್ಲಿರಿಸಿಕೊಂಡು ಜಲಕ್ರೀಡೆಗಂತ ಹೋಗುವಾಗ ಮಧ್ಯ ಮಾರ್ಗದಲ್ಲೇ ನನ್ನನ್ನು ಬಿಟ್ಟು ದೂರ ಹೋದ್ಲು. ಒಂದು ಉಪದ್ಯಾಪ ತಪ್ಪಿ ಹೋಯ್ತು ಅಂತ ಭಾವಿಸಿಕೊಂಡು ಸ್ವೇಚ್ಛೆಯಿಂದ ಜಲಕ್ರೀಡೆ ಆಡಿ ಹೂಗಳನ್ನ ಕೊಯ್ತ ಮುಂದೆ ಸಾಗುವಾಗ ದಂಡಕಾರಣ್ಯ ಮಧ್ಯದಲ್ಲಿ ಯಾರೋ ಮಾನವರ ಅರ್ಥಧ್ವನಿಯನ್ನ ಕೇಳಿಸಿಕೊಂಡೆ. ಯಾರೋ ಕಷ್ಟಕ್ಕೊಳಗಾಗಿರ್ಬೇಕು ಅಂತ ಹತ್ತಿರ ಹೋಗಿ ನೋಡುವಾಗ ಪುರತ್ತ ದಂಪತಿಗಳು ಕಣ್ಣೀರು ಸುರಿಸುತ್ತಾ ಇದ್ರು. ಎದುರುಗಡೆಯಲ್ಲಿ ಯುವಕರ ಹೆಣವೊಂದು ಬಿದ್ದಿದೆ. ಅವನ ಸಾವಿಗೆ ಕಾರಣ ಏನು? ಅವನು ನಿಮ್ಗೆ ಏನ್ ಸಂಬಂಧ ಅಂತ ಕೇಳುವುದಕ್ಕೆ ಮುಂದಾದೆ. ಆವಾಗ ತನ್ನ ಮಗನ ಸಾವಿಗೆ ಕಾರಣವು ನಾನೆಂದು ಭಾವಿಸಿ ನನ್ನ ಒಡನೆಯ ಕೊಡದೆಯನ್ನಿಟ್ಟವಳು ನೀನು. ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟದೇ ಹೋಗಿ ಶಂಕರನೇ ಗಿರಿಜಾ ವಲ್ಲಭನೇ ಪಾರ್ವತಿಯ ಮರ ಸಿಡಿಲೇ ಬಡಿದಂತ ಅನುಭವ ಆಗ್ತಾ ಇದೆ. ಶೂಲದಿಂದ ಎದೆಗೆ ಇರಿದಂತ ಅನುಭವ ಆಗ್ತಾ ಇದೆ. ಕುಂಭಮುಖಿ, ಅವರಲ್ಲಿ ನೀನು ಕೇಳಬೇಕಿತ್ತು. ನಾನು ನಿರಾಪರಾಧಿ, ಪರಿಮಾರ್ಜನೆಗೆ ಮಾರ್ಗವನ್ನ ತೋರಿಸಿ ಎನ್ನುವುದಾಗಿ ನಾನು ಹಾಗೆ ವಿಮೋಚನೆ ಮಾರ್ಗವನ್ನು ಕೇಳೋಣ ಅಂತ ಹತ್ತಿರ ಹೋದೆ. ನಾನು ಹೋಗುವುದ್ರೊಳಗೆ ಇಹಲೋಕವನ್ನ ಬಿಟ್ಟು ಪರಲೋಕವನ್ನ ಸೇರಿದ್ರು.
ಆಮೇಲೆ ಆಲೋಚಿಸಿದಾಗ ಎಲ್ಲವೂ ಅರ್ಥವಾಯಿತು. ಇದು ಯಾರಿಂದ ಹೇಗಾದದ್ದು ಅಂತ. ಹಾ. ಬೇರೆ ಯಾರಿಂದಲ್ಲ, ನಿಮ್ಮ ತಂಗಿ ಆಗಿರುವಂತ ಶೂರ್ಪನಖಳಿಂದ. ಇದಕ್ಕೆಲ್ಲ ಕಾರಣ ನನ್ನ ತಂಗಿ ಶೂರ್ಪನಖ. ಬಿಡುವುದಿಲ್ಲ, ಅವಳ ಕೈ ಕಾಲ ಕತ್ತರಿಸಿ ಅವಳ ಕೈಕಾಲನ್ನು ಕತ್ತರಿಸಿದ್ರೆ ನಮಗೆ ಸಂತಾನ ಆಗುವುದಕ್ಕೆ ಸಾಧ್ಯ ಉಂಟೆ? ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ. ನಡೆದಂತ ಸಂಗತಿಯನ್ನೆಲ್ಲ ನಮ್ಮ ಗುರುಗಳಾದಂತ ಶುಕ್ರಾಚಾರ್ಯರಿದ್ದಾರೆ, ಅವರಲ್ಲಿ ವಿಷಯವನ್ನ ವಿಶದೀಕರಿಸ್ತೇನೆ. ಗುರುಗಳಾದಂತ ಶುಕ್ರಾಚಾರ್ಯರು ಯಾವ ಮಾರ್ಗವನ್ನ ಹೇಳ್ತಾರೋ ಅದೇ ಮಾರ್ಗವನ್ನ ಹೇಳಿ ನಾನು ವ್ಯವಹರಿಸ್ತೇನೆ. ನಿಶ್ಚಿಂತೆಯಿಂದ ಇರು. ಶ್ರೇಷ್ಠವಾದಂತಹ ಈ ಪಾತಾಳದ ದೊರೆ ಮಯಾಸುರ. ಕೇಳಿದ್ದೀರಾ ಈ ಹೆಸರನ್ನ ಹಿಂದೆಲ್ಲಿ ಆದರೂ? ಕೇಳದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಪ್ರಚಾರದಲ್ಲಿರುವ ಶಿಲ್ಪಿಗಳಲ್ಲಿ ಇಬ್ಬರೇ. ದೇವಶಿಲ್ಪಿ ವಿಶ್ವಕರ್ಮನಾದರೆ ಅಸುರ ಶಿಲ್ಪಿಯ ಈ ಮಯಾಸುರ ನನ್ನದಾದ ಬುದ್ಧಿಯ ಚಮತ್ಕೃತೆಯಿಂದ ಎಣಿಸಿದ್ದನ್ನು ತಕ್ಷಣವೇ ನಿರ್ಮಿಸುವ ಯೋಗ್ಯತೆಯನ್ನು ಪಡೆದವ ನಾನು. ಹಾಗಾಗಿ ನಮ್ಮ ಹೆಸರು ಲೋಕಪ್ರತೀತಿಯಾಗಿ ಹೋಗಿದೆ. ಇತ್ತೀಚೆಗೆ ಈ ಪ್ರಪಂಚದಲ್ಲಿ ತುಂಡು ಶಿಲ್ಪಿಗಳು ತುಂಬಾ ತಯಾರಾಗಿದ್ದಾರೆ. ಆದರೆ ಸಾಮಾನ್ಯ ಶಿಲ್ಪಿಯೊಬ್ಬ ತನ್ನ ಕರಚಮತ್ಕೃತೆಯಿಂದಲೋ ಬುದ್ಧಿವಂತಿಕೆಯಿಂದಲೋ ಭವ್ಯವಾದ ಮಂದಿರವೊಂದನ್ನು ನಿರ್ಮಿಸಿದ ಅಂತಾದರೆ, ನೋಟಕರ ಕಣ್ಮನವನ್ನ ಅದು ಕುಕ್ಕುತ್ತದೆ ಅಂತಾದರೆ ನೋಡಿಕೊಂಡು ಏನು ಹೇಳ್ತಾರೆ? ಆಹಾ, ಇದೆಂತಹ ಭವ್ಯವಾದ ಮಂದಿರ, ಇದೇನು ಮಯ ನಿರ್ಮಿತವಾದದ್ದೇ. ಯಾರೇ ನಿರ್ಮಿಸಿದ್ರು ಹೆಸರು ಬರುವುದು ಮಯನಿಗೆ. ಅಂದರೆ ಮಯ ನಿರ್ಮಿಸಿದ್ದು ಅಂತ ಹೇಳಿದ್ರೆ ಹಾಗಿರ್ತದೆ ಅಂತ ಅದರ ಅರ್ಥ. ಹಾಗಾಗಿ ನಮ್ಮ ಹೆಸರು ಪ್ರಚಾರದಲ್ಲಿದೆ. ಎಂದಿನಂತೆ ಓಲಗವನ್ನು ಸೇರಿದ್ದೇವೆ. ರಾಜಕೀಯದ ಬಗ್ಗೆ ಯಾವ ನ್ಯೂನ್ಯತೆಯೂ ಇಲ್ಲ. ಕೌಟುಂಬಿಕ ಜೀವನದ ಬಗ್ಗೆ ಎಣಿಸಿದರೆ ಅದರಲ್ಲಿಯೂ ಸುಖಿಯ ನಾನು ತೃಪ್ತನಿದ್ದೇನೆ. ಸಂತೋಷ. ಹೇಮೆಯನ್ನು ಅಪ್ಸರೆಯನ್ನು ಒಲಿದು ಮದುವೆಯಾದವನ ನನ್ನ ಹಾಗೂ ಆಕೆಯ ದಾಂಪತ್ಯದ ಪ್ರತೀಕವ ಎನ್ನುವಂತೆ ಸುಂದರಿ ಪುತ್ರಿಯೊಬ್ಬಳನ್ನ ಪಡೆದೆ. ಹೆಣ್ಣು ಮಗಳು ಅಂದ ಚಂದದಿಂದ ಸಾಕಿ ಸಲಹಿದೆ. ಮಂಡೋದರಿ ಎನ್ನುವ ನಾಮಕರಣವನ್ನು ಮಾಡಿಸಿದೆ. ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡಿಸುವಂತಹ ಹೊಣೆಗಾರಿಕೆ ಅಪ್ಪನಿಗಿದೆಯಲ್ಲ. ಬರೇ ಹೊಣೆಗಾರಿಕೆ ತೀರಿಸುವುದಕ್ಕಾಗಿ ಮದುವೆ ಮಾಡಿಸುವುದಲ್ಲ ಸ್ವಾಮಿ. ನನ್ನ ಮಗಳ ರೂಪಕ್ಕೆ ಅನುರೂಪನಾದ ವರನಾಗಬೇಕು. ನಮ್ಮ ಯೋಗ್ಯತೆಗೆ ತಕ್ಕ ಸಂಬಂಧವೂ ಆಗಬೇಕು. ಹಾಗಾಗಿ ಅರಸಿದೆ. ಸಮರ್ಥನೊಬ್ಬನ ಆಯ್ಕೆಯನ್ನು ಮಾಡಿದೆ. ಸುವರ್ಣ ಲಂಕಾಧೀಶ ದಶಕಂಠ ರಾವಣ ನನ್ನ ಮಗಳ ಗಂಡ. ನಿಮ್ಮ ಜಾತಿಯವರೇ? ಮತ್ತೆ ಬೇರೆ ಜಾತಿಯವರ? ಹೇಳಿದೆ. ಅಂತರ್ಜಾತಿ ಅಲ್ಲ ಸ್ವಾಮಿ. ವಿದ್ಯುಕ್ತವಾಗಿ ಸಂಭ್ರಮದಿಂದ ಮದುವೆ ಮಾಡಿಸಿಕೊಟ್ಟೆ. ಯಾವತ್ತು ನನ್ನ ಮಗಳು ಮಂಡೋದರಿ ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದ್ಲು ಅಂದಿನಿಂದ ನಮ್ಮಲ್ಲಿ ಪ್ರಾರಂಭ ಆಯ್ತು ನೋಡಿ. ಅಯ್ಯೋ ಅಂದ್ರೆ ಏನು ಗಂಡ ಹೆಂಡರಲ್ಲಿ ಜಗಳ ಆಗ್ತದಿಲ್ಲ. ಸಾಮರಸ್ಯ ಜೀವನ ಎನ್ನುವುದು ಹೇಗೆ ಎನ್ನುವುದು ಲೋಕಮುಖಕ್ಕೆ ತೋರಿಸಿಕೊಟ್ಟವರೇ ನಾವೇ ಆದರ್ಶ ದಂಪತಿಗಳು. ಅಂತದ್ದೇನು ವಿರಸ ಅಲ್ಲ ಸ್ವಾಮಿ. ಮೂಲೆಯಲ್ಲಿ ಕುಳಿತುಕೊಂಡ ನನ್ನ ಮಡದಿ ಹೇಮೆಯನ್ನು ಹೋಗಿ ವಿಚಾರಿಸಿದೆ. ಏನಂದಳು ಗೊತ್ತಾ? ರಮಣ, ನನ್ನ ಜೀವನ ಒಂಟಿ ಜೀವನವಾಯಿತಲ್ಲ, ಏನು ನಿನಗೆ ನಾನಿಲ್ವ ಅಂತ ಕೇಳಿದ್ರೆ ಬೇಕಾದಾಗೆಲ್ಲ ನೀವು ನನ್ನ ಜೊತೆಯಲ್ಲಿ ಇರ್ತೀರ ಸ್ವಾಮಿ. ಸದಾ ನನ್ನ ಜೊತೆಯಲ್ಲಿರುವ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ಲಲ್ಲ, ನನಗೀಗ ಹತ್ತಿರದಲ್ಲಿ ಮಕ್ಕಳು ಬೇಕು ಅನ್ನಿಸ್ತಾ ಇದೆ. ಮಕ್ಕಳು ಬೇಕು ಆಗೀತಾದು. ಗಂಡನಾದವನಲ್ಲಿ ಹೆಂಡತಿ ಯಾವ ವಸ್ತುವನ್ನೇ ಕೇಳಲಿ, ಎಷ್ಟೇ ಶ್ರಮ ಪಟ್ಟಾದ್ರೂ ಅದನ್ನು ತಂದು ಒದಗಿಸ್ತಾನೆ.
ನನಗೆ ಮಕ್ಕಳಾಗಬೇಕು ಅಂದ್ರೆ ಆ ಗಂಡ ಎಲ್ಲಿಂದ ತಂದು ಕೊಡುವುದು ಸ್ವಾಮಿ? ಕಡೆಗೆ ಅದೆಲ್ಲ ನಾವು ಎನಿಸಿಕೊಂಡ ಹಾಗೆ ಆಗುವಂತದ್ದ? ಆಗುದಿಲ್ಲ ಬಿಡಿ. ಹಾಗಲ್ವೇ ಅಲ್ಲ. ಹಾಗಾಗಿ ಹೆಂಡತಿ ಇಚ್ಛೆಯನ್ನು ಈಡೇರಿಸುವುದು ನನ್ನ ಉದ್ದೇಶವಾದ್ದರಿಂದ ನಮಗೆಲ್ಲ ಅದು ಹೆಚ್ಚಿಗೆ ಕಷ್ಟ ಅಲ್ಲ. ದೈವಾನುಗ್ರಹ ಆಗಬೇಕು ಅಂತಿದ್ರೆ ದೈವ ಒಲಿಸಿಕೊಳ್ಳುವಂತಹ ವಿಧಾನ ನಮಗೆ ಗೊತ್ತು. ಹಾಗಾಗಿ ಸಂತಾನದ ಸಂಕಲ್ಪವನ್ನ ಮಾಡಿ 3 ಲಿಂಗವನ್ನು ನಿರ್ಮಿಸಿದೆ. ಪೂಜಾ ಮಂದಿರದಲ್ಲಿಟ್ಟು ಅನುದಿನವೂ ಅನವರತವಾದನ್ನ ಪೂಜಿಸು, ಶಂಕರನ ಒಲುಮೆ ಆದಾಗ ನಿನಗೆ ಸಂತಾನವಾಗುತ್ತದೆ ಎಂದೆ. ಇತ್ತೀಚೆಗೆ ಮುಖ ನೋಡಬೇಕು ಅಂತ ಹೇಳಿದ್ರು ನನ್ನ ಹೆಂಡತಿ ನಮ್ಗೆ ಸಿಗುವುದಿಲ್ಲ. ಪೂಜಾ ಮಂದಿರ ಬಿಟ್ಟು ಹೊರಗೆ ಬರುವುದಿಲ್ಲ ಅವಳು. ಹಾಗಾಗಿ ಶಂಕರನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುವುದು. ಇದೆಲ್ಲ ಶಂಕರನಾಟ. ಶಂಕರನಾಟ. ಆ ಶಂಕರನಲ್ಲಿ ಕೇಳಿಕೊಳ್ಳುವುದು ಮತ್ತೇನಲ್ಲ, ಆದಷ್ಟು ಬೇಗ ನಿನ್ನ ಒಲುಮೆ ಒಂದಾಗಲಿ, ನನ್ನ ಹೆಂಡತಿಗೊಂದು ಸಂತಾನವಾಗಲಿ ಅಂತ ಎಂದಿನಂತೆ ಓಲಗ ಸೇರಿದ್ದೇನೆ. ನೋಡೋಣ ವಿಶೇಷ. ನಮಸ್ಕಾರ. ಆಶ್ಚರ್ಯ ಆಯ್ತು ಸ್ವಾಮಿ, ಜೊತೆಯಲ್ಲಿ ಸಂತೋಷವೂ ಆಯ್ತು. ಎರಡೂ ಒಂದೇ ಬಾರಿ ಆಯ್ತಲ್ಲ. ಯಾಕೆ? ಕಾರಣ ಇಷ್ಟೇ, ಅನಿರೀಕ್ಷಿತವಾದ ಆಗಮನ ಯಾರದ್ದೇ ಆದ್ರೂ ಆಶ್ಚರ್ಯ ಆಗುವುದಲ್ವೇ? ಹಾಗೆ ಸಂತೋಷ ಆಯ್ತು. ಯಾಕೆ? ಮುಖ ನೋಡಿದಾಗ ಬಂದವ ಬೇರೆ ಯಾರಲ್ಲ, ಜಾತಿ ಮಗ ಅಂತ ಗೊತ್ತಾಯ್ತು. ಜಾತಿ ಮಗನ ಮೇಲೆ ಅಷ್ಟೊಂದು ಅಭಿಮಾನ ನಮಗೆ. ಜಾತಿ ಮಗರು ಅಂದ್ರೆ ಆಯ್ತು. ಹಾಗೆ ಒಂದು ಕರೆತಂದು ಕುಳ್ಳಿರಿಸಿದೆ. ಪಥಶ್ರಮ ಪರಿಹಾರಕ್ಕೆ ಏನಾದ್ರೂ ಬೇಕಿದ್ರೆ ದಾಕ್ಷಿಣ್ಯ ಮಾಡಿಕೊಳ್ಳದೆ ಕೇಳಬೇಕು. ನಮ್ಮ ತಿರುಗಾಟದಲ್ಲಿ ಅದು ಇದ್ರೆ ಆಗುವುದೇ ಇಲ್ಲ. ಎಲ್ಲ ಮಾಡಿಕೊಳ್ಳುವುದು ಸರಿಯಲ್ಲ. ಸರಿಯಲ್ಲ. ತುಂಬಾ ತಿರುಗಾಡುವ ಅನುಭವ ಇರಬೇಕಿರಬೇಕು. ಸದ್ಯಕ್ಕೇನು ಬೇಡ ಅಲ್ಲ. ಆದ್ರೆ ನಮಗೊಂದು ಸಮಸ್ಯೆ ಆಗಿದೆ ನೋಡಿ. ಏನು? ಯಾರು ಸ್ವಾಮಿ? ಮುಖ ನೋಡಿದಾಗ ಜಾತಿ ಮಗ ಅಂತ ಗೊತ್ತಾಯ್ತು ಬಿಟ್ರೆ ನಮ್ಮ ಜಾತಿ ಮಕ್ಕಳ ಪರಿಚಯ ನಮಗಿಲ್ಲದೆ ಇದ್ದದ್ದು ಕಡಿಮೆ ಸ್ವಾಮಿ. ನಿಮ್ಮ ಮುಖ ಪರಿಚಯ ಇಲ್ಲ. ಹಾಗಾಗಿ ವಿಚಾರಿಸಬೇಕಾಯಿತು. ಕಾಣುವುದಕ್ಕೆ ಸ್ಥಾನೋಪನ್ನ ವ್ಯಕ್ತಿ ಆಗಿದ್ದೀರಿ. ಯಾವ ದೇಶದ ದೊರೆ? ನಿಮ್ಮ ಅಪ್ಪ ಅಮ್ಮ ಯಾರು? ನಿಮ್ಮ ರೂಪಕ್ಕೊಪ್ಪಿದ ಹೆಸರೇನು? ನೇರವಾಗಿ ಪಾತಾಳದತ್ತ ಧಾವಿಸಿದ್ರಲ್ಲ, ಈ ಮಯನಿಂದಲೇ ನಿಮಗೇನಾದ್ರೂ ಆಗಬೇಕು ಅಂತಿದ್ದಲ್ಲಿ ಯಾವ ಅನುಮಾನವು ಸಂಕೋಚವು ಇಟ್ಟುಕೊಳ್ಳದೆ ಸ್ಪಷ್ಟವಾಗಿ ಹೇಳಿ ಆಗುತ್ತದೆ ಅಂತ ಆದ್ರೆ ಖಂಡಿತ ಅದನ್ನು ನಾನು ನಡೆಸಿಕೊಡ್ತೇನೆ. ಯಾರು ನೀವು? ಯಾಕೆ ಬಂದದ್ದು? ಕಾರಣ
ಓ ಮಾವಯ್ಯ. ಮಾವಯ್ಯ ಇದು ಯಾವ ಜಾತಿಯ ಮಾವಯ್ಯ? ನಿಮ್ಮನ್ನು ನೋಡಿದ ಮುಖ ಪರಿಚಯವೇ ಇಲ್ಲ ಅಂತ ಹೇಳ್ತೇನೆ. ಬಾಯಿ ತುಂಬಾ ಮಾವ ಅಂತ ಕರಿತಾ ಇದ್ದೀರಲ್ಲ. ನೀವಂತಲ್ಲ, ಕೆಲವರ ಅಭ್ಯಾಸ ಹಾಗೆ. ಕಾರ್ಯಾರ್ಥ ಮಿತ್ರ ಬಾಂಧವ. ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕೆ ಬೇಕಾಗಿ ಸಂಬಂಧ ಕಲ್ಪಿಸಿ ಮಾತಾಡುವ ವರ್ಗ ಇದೆ. ಹಾಗೆಲ್ಲಿಯಾದ್ರೂ ಕಾರ್ಯ ಸಾಧನೆಯ ಮಾವನ ಅಥವಾ ಏನಾದ್ರೂ ನಿಕಟವಾದ ಸಂಬಂಧ? ನಿಕಟವಾದ ಸಂಬಂಧ ಉಂಟು. ಏನು? ರಾವಣನಿಗೆ ನೀವು ಮಾವಲ್ವಾ? ಹೌದು. ರಾವಣನ ತಮ್ಮನ. ಆ? ರಾವಣನ ತಮ್ಮಂದಿರ ಪರಿಚಯ ನನಗಿಲ್ಲ ಅಂತ ಭಾವಿಸಿದ್ರು ನೀವು. ಯಾವಾದ್ರೂ ನಾನು ಹೋಗ್ತಾ ಇರ್ತೇನೆ ಲಂಕೆಗೆ. ಹೋದಾಗ ಅವರನ್ನು ನೋಡಿ ಮಾತಾಡಿದ ಮುಖ ಪರಿಚಯವೂ ನನಗುಂಟು. ಅವರಿಬ್ಬರಲ್ಲಿ ನೀವಂತೂ ಅಲ್ಲ. ಅವನಿಗಿರುವುದು ಇಬ್ಬರೇ ತಮ್ಮಂದಿರು, ಕುಂಭಕರ್ಣ ಹಾಗೂ ವಿಭೀಷಣ ಅಂತ. ಅವರಲ್ಲಿ ಯಾರಲ್ಲ ಅಂತ ಆದ್ರೆ ಮತ್ತೆ ನೀವು ಯಾವ ಜಾತಿ ತಮ್ಮ? ರಾವಣನ ಚಿಕ್ಕಮ್ಮನ ಮಗ ರಾಕಾದೇವಿಯಲ್ಲಿ ಜನಿಸಿದವ ಕರಾಸುರ. ಕರಾಸುರ ಅಂದ್ರೂ ನೀವೇ? ನಿನ್ನ ಹೆಸರು ತುಂಬಾ ಕೇಳಿದ್ದೇನೆ ನಾನು. ಮುಖ ಪರಿಚಯ ನನಗಿಲ್ಲ ಅಷ್ಟೇ. ಆದ್ರೊಂದು, ನಿನ್ನನ್ನು ಲಂಕೆಗೆ ಹೋದಾಗ ನಾನು ಒಂದು ದಿವಸವೂ ನೋಡಿದ್ದಿಲ್ವಲ್ಲ. ಲಂಕೆಯಲ್ಲಿ ನಾನು ಇದ್ರವ ಮತ್ತೆ ಎಲ್ಲಿದ್ದವ? ನನ್ನ ಕಾರಣದಲ್ಲಿದ್ದವು. ಹಾ 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 ಹೀಗೊಂದು ವರ್ತಮಾನ ಉಂಟು. ಉತ್ತರದ ಮಾನವರ ಸುಳಿವು ಎತ್ತಬಾರದ ರೀತಿಯಲ್ಲಿ ದಂಡಕಾರಣ್ಯದಲ್ಲಿ ಖರದೂಷಣ ತ್ರಿಶಿರಾದಿಗಳು ಕಾವಲು ಕಾಯ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಓ, ಅಲ್ಲಿದ್ದವನ? ಸತ್ಯ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿಲ್ಲ? ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೂ ಉದ್ದೇಶ ಉಂಟು. ಏನು? ನನ್ನ ತಂಗಿಯಾದಂತ ಶೂರ್ಪನಖ ಹಾಗೂ ನನ್ನ ಹೆಂಡತಿಯಾದಂತ ಕುಂಭಮುಖಿ ನನ್ನ ಜೊತೆಯಲ್ಲಿದ್ದವು. ವನದ ಸೌಂದರ್ಯವನ್ನ ನೋಡಿ ಬರ್ತೇನೆ ಎನ್ನುವುದಾಗಿ ಇಬ್ರು ಹೊರಟು. ಹಾಗೆ ಕುಂಭಮುಖಿಯನ್ನ ಬಿಟ್ಟು ಅವಳೊಬ್ಬಳೇ ಮುಂದೆ ಹೋದ್ಲಂತೆ. ಬ್ರಾಹ್ಮಣ ಕುಮಾರನ ರೂಪಾತಿಶಯಕ್ಕೆ ಮರುಳಾಗಿ ಕಾಮ ಉದ್ರೇಕಕ್ಕೆ ಒಳಗಾಗಿ ಆ ಬ್ರಾಹ್ಮಣ ಕುಮಾರನ ಸಾವಿಗೆ ನನ್ನ ತಂಗಿಯೇ ಕಾರಣಗಳಾದ. ಅಷ್ಟೊತ್ತಿಗೆ ಅವಳಲ್ಲಿ ಜಾರಿಕೊಂಡು ನನ್ನ ಹೆಂಡತಿಯವರ ಕಣ್ಣಿಗೆ ಗೋಚರಿಸಿತು. ನನ್ನ ಹೆಂಡತಿಯೇ ಆಗಿರಬಹುದು ಎಂಬುದಾಗಿ ಭಾವಿಸಿದಂತಹ ಬ್ರಾಹ್ಮಣರು ನಿನಗೆ ಸಂತಾನ ಆಗದೆ ಹೋದೆ ಎಂಬುದಾಗಿ ಶಾಪವನ್ನು ಕೊಟ್ಟರು. ದೇವರೇ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಆಯ್ತಲ್ಲ. ಸಮಾಧಾನ ಆದ ಮೇಲಾದ್ರೂ ಹೇಳಬೇಕಾಗಿತ್ತು. ಅವರಲ್ಲಿ ವಿಶಾಪವನ್ನಾದ್ರೂ ಕೇಳಿಕೊಳ್ಳಬೇಕಾಗಿತ್ತು. ನಿಮ್ಮ ಮನೆ ಪರಿಮಾರ್ಜನೆಗಾಗಿ ಅವರಲ್ಲಿ ಕೇಳುವಷ್ಟರಲ್ಲಿ ಅವರಿಬ್ಬರು ಪ್ರಪಾತಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟರಂತೆ. ಹೋದ್ರ ಗ್ರಾಚಾರವೇ ಇದು. ಹೌದು. ಆಮೇಲೆ ನಡೆದಂತ ವಿಷಯವನ್ನೆಲ್ಲ ನಮ್ಮ ಗುರುಗಳಾದಂತ ಶುಕ್ರಾಚಾರ್ಯಲ್ಲಿ ವಿಷಯವನ್ನ ವಿಶದೀಕರಿಸಿದಾಗ ನೇರವಾಗಿ ಪಾತಾಳಕ್ಕೆ ಹೋಗು. ಮೈನಿಂದ ನಿರ್ಮಿಸಲ್ಪಟ್ಟಂತ 3 ಲಿಂಗವನ್ನು ನೀನು ತಂದು ತಲೆಯಲ್ಲಿ ಪ್ರತಿಷ್ಠೆ ಮಾಡದೆ ಅಂತ ಆದ್ರೆ ನಿನಗೆ ಸಂತಾನ ಆಗ್ತದೆ ಅಂತ ಹೇಳಿದ್ದಾರೆ. ಪೂಜಾ ಮಂದಿರದಲ್ಲಿರುವಂತ 3 ಲಿಂಗವನ್ನು ನಾನು ಕೊಡಬೇಕು. ಓ, ಅದಕ್ಕಾಗಿ ಬಂದದ್ದ? ಹೌದೌದು. ಏ ಮೂಢ
ನೇರವಾಗಿ ಯಾರು ಹೇಳುವ ಹಾಗೂ ಇಲ್ಲ. ಯಾಕಂದ್ರೆ ದಾನವರೆಷ್ಟೋ ಮಂದಿ ಇರಬಹುದು, ಎಲ್ಲವರ ಬಗ್ಗೆ ಸಮಾಜ ಕೆಟ್ಟಾಭಿಪ್ರಾಯವನ್ನು ಕಲ್ಪಿಸಿರಬಹುದು. ಈ ಕರನ ಬಗ್ಗೆ ಒಂದು ವಿಶೇಷವಾದ ಪ್ರಚಾರ ಇದೆ. ಯಾಕೆ? ಧರ್ಮ ರಹಸ್ಯವನ್ನ ಜೀವನದಲ್ಲಿ ರೂಢಿಸಿಕೊಂಡು ಬದುಕಿದವ ಎನ್ನುವ ಒಂದು ಒಳ್ಳೆ ಹೆಸರು ನಿನಗಿದೆ. ಹಾಗಾದ್ರೆ ನಿನ್ನಲ್ಲಿ ಮಾತಾಡಿ ಪರಿಚಯ ಆದದ್ದು ಇವತ್ತೇ ನನಗೆ. ನೀನಿಂತ ಮಾತು ಗೊತ್ತಿರಲಿಲ್ಲ, ಮೂಢನ ಹಾಗೆ ವ್ಯವಹರಿಸಿದೆ ನೋಡು. ಆಚಾರ್ಯ ಶುಕ್ರರು ಹೇಳಿದ್ರು, ನಿನಗೆ ಸಂತಾನ ಆಗಬೇಕಾದ್ರೆ ಮಯ ನಿರ್ಮಿತವಾದ ಲಿಂಗ ಕೊಂಡು ಬಾ ಎಂದು. ಯೋಚನೆ ಮಾಡಲಿಲ್ಲ ನೀನು. ಕಾರ್ಯೋನ್ಮುಖನಾಗುವ ಬಗ್ಗೆ ಆಲೋಚನೆ ಮಾಡಿಕೊಳ್ಳಬೇಕಾಗಿತ್ತು. ಹೋಗಿ ಕೇಳಿದ್ರೆ ಮಯ ಕೊಟ್ಟಾನ, ಅವ ಅದನ್ನ ಯಾಕಾಗಿ ನಿರ್ಮಿಸಿದ ಅದನ್ನೆಲ್ಲ ತಿಳ್ಕೊಂಡೇ ಬರಬೇಕಾಗಿತ್ತು. ಯಾಕಂದ್ರೆ ಅದು ಕೇಳಿದವರಿಗೆಲ್ಲ ಕೊಡುವುದಕ್ಕೆ ನಿರ್ಮಿಸಿದ ಲಿಂಗ ಅಲ್ಲ, ಬೇರೆಯವರಿಗಂತ ನಿರ್ಮಿಸಿದ್ದು ಅಲ್ಲ. ಮತ್ತೆ ನನಗೆ ನನ್ನ ಹೆಂಡತಿಯ ಇಚ್ಛೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯವಾದ ಕಾರಣ ಸಂತಾನದ ಅಪೇಕ್ಷೆಯಿಂದ ಸಂಕಲ್ಪಿಸಿ ನಿರ್ಮಿಸಿದ ಲಿಂಗ. ಅದೆಲ್ಲ ಕೊಡುವುದಕ್ಕಾಗುವುದಿಲ್ಲ. ಏನ ಇನ್ನೂ ಮಕ್ಕಳೇ ಅಂದ್ರೆ ನೀನೇನು ಸಂತಾನ ನಿಯಂತ್ರಣ ಮಾಡುವುದಕ್ಕೆ ಹೊರಟಿದ್ಯಾ? ನಿನಗೆ ಸಂತಾನ ಆಗಬೇಕು ಅಂತ ಬಂದ ಅಲ್ಲ, ಹಾಗಲ್ಲ. ಮಕ್ಕಳು ಆಗಿದ್ರೆ ಮಕ್ಕಳಿದ್ದವರಿಗೆ ಗೊತ್ತಾಗ್ತದೆ ಆ ಸುಖ ಕಷ್ಟದ ಅನುಭವ. ಎಷ್ಟೇ ಕಷ್ಟ ಆದರೂ ಮಕ್ಕಳು ಮಾಡುವುದರಿಂದ, ಮಕ್ಕಳನ್ನು ಸಾಕುವುದರಿಂದ ಎಷ್ಟು ಸಂತೋಷ ಇರುತ್ತದೆ ಎನ್ನುವುದು ಮಕ್ಕಳಿಲ್ಲದ ನಿನಗೆ ಗೊತ್ತಾಗುವುದಿಲ್ಲ. 10 ಮಕ್ಕಳಿದ್ದರೂ ಮತ್ತು ಮಕ್ಕಳು ಬೇಕು ಎನ್ನುವ ಆಸೆ ಇರುತ್ತದೆ. ನಮಗೂ ಹಾಗೆ ಹತ್ತಿರದಲ್ಲಿ ಮಕ್ಕಳು ಬೇಕು ಎನ್ನುವುದಕ್ಕಾಗಿ ಆ ಅಪೇಕ್ಷೆಯನ್ನು ಪಟ್ಟದ್ದು. ಹಾಗಿದ್ರೆ ನಾನೇನು ಮಾಡ್ಬೇಕು? ನೀನು ನಿರಾಶರಾಗಿ ಹೋಗುವುದು ಬೇಡ. ಆಚಾರ್ಯ ಶುಕ್ರರೇ ಹೇಳಿದ್ರು ಅಂತಾದ್ರೆ ನಿನಗೆ ಸಂತಾನ ಆಗಬೇಕಿದ್ರೆ ಮಯ ನಿರ್ಮಿತವಾದ ಲಿಂಗವೇ ಆಗಬೇಕು ಅಂತ ಆಯ್ತು. ಸರಿ, ನಿಲ್ಲು. ಅದು ಕೊಡುವುದಕ್ಕಾಗದೇ ಇದ್ರೆ ಏನಂತೆ, ಮತ್ತೆ 3 ಅಲ್ಲ 100 ಲಿಂಗವನ್ನು ನಿರ್ಮಿಸಿ ಕೊಡ್ತೇನೆ, ಕೊಂಡು ಹೋಗಬಹುದು. ಈ ಕರಾಸುರ ಮನವನ್ನ ಬದಲಿಸುವುದಿಲ್ಲ. ಇನ್ನ ಪೂಜಾ ಮಂದಿರದಲ್ಲಿರುವಂತಹ 3 ಲಿಂಗವನ್ನ ಪಡೆದುಕೊಂಡು ಹೋಗ್ತೇನೆ. ಹಾಗೆ ಹೋಗುವ ಪೂರ್ವದಲ್ಲಿ 3 ವಿಧಾನ: ವಿನಿಮಯ, ವಿಕ್ರಯ, ವಿಕ್ರಮ ಎಂದು. ಓಹೋ, ಎನಿಸಿದ ಕಾರ್ಯವನ್ನ ಕೈಗೂಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನೀನು ಹೇಳಿದ ಈ 3 ವಿಧದಲ್ಲಿ ಪ್ರಯತ್ನಿಸಬಹುದು ಅಂತಿದೆ. ಹೌದು. ಅದರಿಂದ ಆದೀತ ನಿನಗೆ? ನೋಡೋಣ ಅಲ್ಲ, ನೋಡೋಣ ಅಲ್ಲ, ಆಲೋಚನೆ. ಅದೇ ನೀನು ನೋಡಿಕೊಳ್ಳದೆ ಬಂದದ್ರಿಂದ ಈಗೆಲ್ಲ ಎಡವಟ್ಟಾಗುವುದು. ಹೌದು. ವಿನಿಮಯ, ವಿಕ್ರಯ, ವಿಕ್ರಮ ನೀನು ಹೇಳಿದ 3 ವಿಧಾನ. ಅದರಿಂದ ಆಗ್ತದೆ ಕೇಳುವುದು ನಾನು. ಈ ವಿನಿಮಯ ಅಂದ್ರೆ ಏನು? ಏನು ಆಚೆ ಈಚೆ ಮಾಡಿಕೊಳ್ಳುವಂತ. ಆಚೆ ಈಚೆ ಮಾಡ್ಕೊಳ್ಳೋ. ಆಚೆ ಈಚೆ ಮಾಡ್ಕೊಳ್ಳೋ. ಅವರದ್ದು ಇವ್ರಿಗೆ ಹೇಳಿ, ಇವರದ್ದು ಅವ್ರಿಗೆ ಹೇಳಿ ನಾವು ಜಾರಿಕೊಳ್ಳುವ ಆಲೋಚನೆ ಹೇಳಿದ್ದೀವಿ ಆಚೆ ಈಚೆ ಅಂತ. ಅದಲ್ಲ. ನನ್ನಲ್ಲಿರುವ ವಸ್ತುವನ್ನು ನೀನು ಕೊಂಡುಕೊಳ್ಳಬೇಕು ಅಂತಿದ್ದರೆ ಅದಕ್ಕೆ ಸರಿಸಮಾನವಾದದ್ದು ನನಗೆ ತಿರುಗಿಸಬೇಕು. ಆಚೆ ಈಚೆ ಅಂದ್ರೆ ಹಾಗೆ ಆಗುದಿಲ್ಲ. ವಿನಿಮಯ ಆದೀತ ಇಲ್ಲ. ಸಂತಾನದ ಅಪೇಕ್ಷೆಯಿಂದ ನಿರ್ಮಿಸಿದ ಲಿಂಗಕ್ಕೆ ಸರಿಯಾದದ್ದು ಕೊಡುವುದಕ್ಕುಂಟ ನಿನ್ನಲ್ಲಿ ಇಲ್ಲ. ವಿನಿಮಯ ಆಗುವುದಿಲ್ಲ. ಆಮೇಲೆ ವಿಕ್ರಯ ಎಂದಿಯಲ್ಲ, ನನ್ನಲ್ಲಿರುವ ವಸ್ತುವನ್ನ ಕ್ರಯ ಕಟ್ಟಿ ಬೆಲೆ ತೆತ್ತು ತಕ್ಕೊಳ್ಳುವಂತ ಅಲ್ವಾ? ಅದಕ್ಕೆ ಕ್ರಯ ಕಟ್ಟುತ್ತೀಯಾ? ಕೋಟಿ ಬೇಕಾ? ಕೋಟಿ ಕೋಟಿ. ನೀನು ಕೋಟಿ ಕುಳ ಅಂತ ನಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ಕಷ್ಟಪಟ್ಟು ಒದ್ದಾಡಿ ದಾನವರಲ್ಲಿ ಏನಾದ್ರು ಮಾಡಿ ಇಟ್ಟದ್ದು ಅಂತ ಹೇಳಿದ್ರೆ ನೀನೇ ಹೆಸರು ಮಾಡಿದಿ, ಅಷ್ಟು ಸಂಗ್ರಹಿಸಿ ಇಟ್ಕೊಂಡಿದ್ದೆ. ಬೇಕಾದ್ರೆ ನೋಡೋಣ. ಅಲ್ಲ, ಬೇಕಾದ್ರೆ ನೋಡೋಣ ಅಲ್ಲ, ನಿನಗೆ ಯಾವತ್ತೂ ಮುಂದಿನ ಆಲೋಚನೆ ಹೆಚ್ಚು. ಹಾಗಾಗಿ ಈಗ ಇದ್ದದ್ರಲ್ಲಿ ಖರ್ಚು ಕಡಿಮೆ ಮಾಡಿ ಸ್ವಲ್ಪ ಸಂಗ್ರಹ ಮಾಡಿ ಇಟ್ಕೊಂಡದ್ರೆ ನೀನು ಅಷ್ಟು ಕೊಡುವ ಅನುಕೂಲತೆ ನಿನ್ನಲ್ಲಿ ಉಂಟು. ಸಂತಾನ ಮಾಡಿಕೊಳ್ಳುವುದಕ್ಕಾಗಿ ಕೋಟಿಯಾ? ಕೋಟಿ ಕೊಟ್ಟರು ಸಂತಾನ ಸಿಗುವುದಿಲ್ಲ ಅಂತ ಅವ್ರು ಮಾತು. ಅದು ಗೊತ್ತುಂಟು ನಿನಗೆ. ಮತ್ತೆ ಸಂತಾನ ಬೇಕಾದ್ರೆ ಕೋಟಿ ಬೇಕೇನೋ ಅಂತ ಕೇಳುವುದು. ಅಲ್ಲ,
ಕೋಟಿ ಕೊಟ್ಟರು ಸಂತಾನ ಆಗುವುದಿಲ್ಲ ಅನ್ನೋದ್ರ ಅರ್ಥ ಹಣದಿಂದ ಸಂತಾನ ಪಡೆಯುವುದಕ್ಕಾಗುವುದಿಲ್ಲ, ಅದಕ್ಕೆ ಯೋಗ ಫಲ ಬೇಕು. ಹಾ, ವಿಕ್ರಯ ಆಗುತ್ತದ ಆಗುದು. ಮತ್ತೆ ಕೊನೆಯಲ್ಲಿ ಹೇಳಿದೆಯಲ್ಲ ವಿಕ್ರಮ ಪಾತ್ರದ ಶೋಧನೆ ಮಾಡಿ ಮುಂದುವರಿಬೇಕು. ನಮ್ಮ ಕ್ಷೇತ್ರದಲ್ಲೇ ನಿಂತುಕೊಂಡು ನನ್ನ ವಸ್ತುವನ್ನೇ ಕೊಂಡುಕೊಳ್ಳುವುದಕ್ಕೆ ದೌಷ್ಟ್ಯವ ನಿನ್ನದ್ದು. ದುರಾವ ಏನ ಮಯನ ನಯವಾದ ಮಾತನ್ನ ದೌರ್ಬಲ್ಯ ಅಂತ ಗ್ರಹಿಸಿದ್ಯಾ? ನಾನಿಷ್ಟು ನಿನ್ನನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿದೆ ಅಂತ ಹೆದರಿದ ಅಂತ ಭಾವಿಸಿದ್ಯಾ? ತಪ್ಪು ನಿನ್ನದ್ದು. ಯಾರಲ್ಲಿಯೂ ಕಾಲ್ಬಿಟ್ಟು ಜಗಳಕ್ಕೆ ಹೋಗುವ ಅಭ್ಯಾಸ ನನಗಿಲ್ಲ. ಅಭಿಮಾನಕ್ಕೆ ಧಕ್ಕೆ ಆಗುವ ಸಂದರ್ಭ ಬರ್ತದೆ ಅಂತಾದ್ರೆ ಯಾರನ್ನೂ ಲೆಕ್ಕಕ್ಕೆ ತಕೊಳ್ಳುವವ ನಾನಲ್ಲ. ಏನು ದೂರದಿಂದಲೇ ಕೊಂಡು ಹೋಗ್ತೀಯ ನೀನು? ಬಂದು ಬಾಂಧವರಲ್ಲಿ ಕಾಣದವೇ ಬಿಡಿರಿ ಛಲವನ್ನು, ಬಿಡಿರಿ ಛಲವನ್ನು. ಲಿಂಗದಾನ ಕೊಡುವುದೇ ಸಂತಾನ ಭಾಗ್ಯವ ಪಡೆವ ಯತ್ನಕ್ಕೆ ಸಹಕರಿಸು ನೀನಿಂದ. ಈಗ ಉದರ ಸೀಳಿ ಹೋಗ್ಬೇಕೀಗ. ಸ್ವಲ್ಪ ತಡೆ. ನೀವೆಂತದ್ದು ಕೈ ಮೇಲೆ ಮಾಡ್ಕೊಂಡು ಎಲ್ಲಿ ಅಂತ ಹೇಳಿ ಯಾಕೆ ತಡೆಯುವುದು ಸ್ವಾಮಿ? ತಡೆದದ್ದು ಕಾಳ ಉಂಟು. ಏನು ಬಂಧು ಬಾಂಧವರಲ್ಲಿ ಕಾಳಗವೇ? ಈ ಕಾಳಗ ಯಾವುದಕ್ಕೋಸ್ಕರವಾಗಿ, ಯಾವ ವಿಷಯದ ಬಗ್ಗಾಗಿ? ವಿಷಯ ಯಾವುದು ಅಂತ ನಿಮಗೆ ಪ್ರತ್ಯೇಕ ಹೇಳಬೇಕಾದದ್ದಿಲ್ಲ. ಬಂದುಕೊಂಡು ಹೇಳುವುದು ಬಂಧು ಬಾಂಧವರಲ್ಲಿ ಕಾಳಗವೇ. ನೀವೇ ಬಂದು ಹೇಳಿದ್ದು ಒಳ್ಳೇದಾಯ್ತು ನೋಡಿ. ಯಾಕೆ ಗೊತ್ತಾ? ಮನೆಯ ಹಿಂದೆ ಬಂದು ಮನೆಗೆ ಬೆಂಕಿ ಹತ್ತಿಸಿ ಮನೆ ಒಳಗಿದ್ದವರು ಮನೆಗೆ ಬೆಂಕಿ ಬಿತ್ತು ಅಂತ ಬೊಬ್ಬೆ ಹೊಡಿತಾ ಹೊರಗೆ ಬರುವಾಗ ಅದೇ ಬೆಂಕಿ ಹಚ್ಚಿದವ ಮುಂದೆ ಬಂದು ಓಹೋ ನಿಮ್ಮ ಮನೆಗೆ ಬೆಂಕಿ ಬಿತ್ತ ಕೇಳಿದಾಗ ಆಯ್ತು. ಈಗ ನೀವು ಕೇಳಿ ಯಾಕೆ ಮಾತು? ಮಯ ನಿರ್ಮಿತವಾದ 3 ಲಿಂಗ ಉಂಟು, ಕೊಂಡು ಬಾ ಅಂತ ಇವನನ್ನು ನೀವೇ ಕಳುಹಿಸಿದ್ದ. ಕಳಿಸಿಕೊಟ್ಟದ್ದು. ಈಗ ಬಂದ್ಕೊಂಡು ಬಂಧು ಬಾಂಧವರಿಗೆ ಕಾಳಗವ ಕೇಳುವುದು, ಅದೇ ಉದ್ದೇಶಕ್ಕಾಗಿ ಕಾಳಗ ಆಗ್ತಾ ಇದೆ. ನಾನು ಯಾವ್ದಾದ್ರು ಮಾತನಾಡ್ತೇನೆ ಅಂತ ಆದ್ರೆ ಅದಕ್ಕೊಂದು ಕಾರಣ ಇರ್ತದೆ. ಹೌದಾ? ಯಾವ್ದಂತ ಕೇಳಿದ್ರೆ, ನೀನು 3 ಲಿಂಗವನ್ನು ಅವನಿಗೆ ಕೊಟ್ಟಿದ್ದವನು ಅಂತ ಆದ್ರೆ ಭೂಲೋಕದಲ್ಲಿ ಹೋಗಿ ಪ್ರತಿಷ್ಠಾಪನೆ ಅವನು ಮಾಡ್ತಾನೆ. ಅದರಿಂದ ಸಂತಾನ ಭಾಗ್ಯ ಯಾರಿಗಿಲ್ಲವೋ ಅವರಿಗೆ ಸಂತಾನ ಭಾಗ್ಯ ಆಗ್ತದೆ. ಅಷ್ಟೇ ಮಾತ್ರವಲ್ಲ, ಹಲವಾರು ಭಕ್ತಾದಿಗಳು ಬರ್ತಾರೆ, ಪೂಜೆಯನ್ನ ಸಲ್ಲಿಸ್ತಾರೆ. ಆ ಪುಣ್ಯಾಂಶವನ್ನ ನೀನು ದೊರೆತಿ. ಅಷ್ಟು ಮಾತ್ರವಲ್ಲ, ಮತ್ತೊಂದು ಮಾತುಂಟು. ನಾನು ಎನ್ನುವುದನ್ನ ಬಿಡಬೇಕು, ನಮ್ಮವರು ಎನ್ನುವ ಹಾಗೆ ಆಲೋಚನೆ ಮಾಡಬೇಕು. ಯಾಕೆ ಕೇಳಿದ್ರೆ, ಲಿಂಗವನ್ನ ಕೊಟ್ಟಿದ್ದವಂತಾದ್ರೆ ನಿನ್ನ ಹೆಸರು ಭೂಲೋಕದಲ್ಲಿ ಶಾಶ್ವತವಾಗಿ ಉಳಿತದೆ. ಅದಕ್ಕೋಸ್ಕರವಾಗಿ ನಾನು ಬಂದದ್ದು, ಕಾಳಗವನ್ನು ನಿಲ್ಲಿಸಿ. ನೀವು ಬಂದ ಮೇಲೆ ನಾವು ಆಲೋಚನೆ ಮಾಡ್ಬೇಕು. ಹಾಗೆಲ್ಲ ಬರುವವರಲ್ಲ ನೀವು. ಎಲ್ಲೆಲ್ಲಾದ್ರೂ ಅಪರೂಪಕ್ಕೆ ಕಾಣಿಸಿಕೊಳ್ಳುವರು. ಹಾಗಂತ ದಾನವಕ್ಕಲ ಗುರುಗಳು ಬೇಕಾದಾಗೆಲ್ಲ ಗುರುಗಳಿರುವುದಿಲ್ಲ, ಅಪರೂಪಕ್ಕೆ ಕಾಣಿಸಿಕೊಳ್ಳುವರು. ಇಂಥ ಸಂದರ್ಭಗಳು ಬಂದಾಗ ಅಲ್ಲ, ತಪ್ಪು ಎಲ್ಲ ನಡೀತದೋ ಸರಿದಾರಿ ಅಂತ ಹೋಗುವುದೇ ನನ್ನ ಗುರುವ ಕೆಲಸವಾಗಿದೆ. 10 ಬಾರಿ ಹೇಳಿಕೊಳ್ಳಿ. ತಪ್ಪಾದಲ್ಲಿ ನೀವಿದ್ದೀರಿ, ಸರಿದಾರಿಯನ್ನ ಸರಿ ಮಾಡುವುದಕ್ಕೆ ಅಲ್ಲ ಅಂತ ಹೇಳ್ಬೇಡಿ, ಸರಿ ಮಾಡುವುದಕ್ಕೆ. ಆದರೆ ಸಂತೋಷ ಆಯ್ತು. ಈಗ ಆ 3 ಲಿಂಗವನ್ನು ಅವನಿಗೆ ಕೊಡಬೇಕು ಅಂತ ಹೇಳ್ತೀರಲ್ಲ, ಅದು ನನಗಾಗಿ ನಾನು ನಿರ್ಮಿಸಿದ್ದು ಅಂದ್ರೆ ಅವನಿಗೆ ಕೊಟ್ಟರೆ ನಮಗೇನು? ಆದ್ರೆ ಆ ಪುಣ್ಯಾಂಶ ನಿಮಗೆ ದೊರೆಯುತ್ತದೆ ಎನ್ನುವ ಹಾಗೆ. ಭೂಲೋಕದಲ್ಲಿ ಹೆಸರು ಶಾಶ್ವತವಾಗಿ ಉಳಿತದೆ. ಸ್ಥಾಪಿಸಿದ್ರೆ ಇವನಿಗೆ ನಾನು ಕೊಟ್ಟರೆ ಹೌದು, ನಿನ್ನ ಹೆಸರು ಉಳಿತದೆ, ಶಾಶ್ವತವಾಗಿ ಉಳಿತದೆ ಎನ್ನುವ. ಆಯ್ತಾಯ್ತು, ಒಳ್ಳೆಯದಾಗ್ಲಿ, ಒಳ್ಳೆಯದಾಗ್ಲಿ. ನಾವು ಈ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಹೌದು.
ಯಾಕಂದ್ರೆ ಇದರಲ್ಲಿ ಇಷ್ಟು ಲಾಭ ಉಂಟು ಅಂತ ಆಲೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುವುದು. ಆಚಾರ್ಯರು ಹೇಳಿದ್ರು ಒಂದು ಮೇಲೆ ಏನೋ ಉಂಟು ಅಂತ ತಿಳ್ಕೊಂಡೆ ನಾನು. ಏನೋ ಇರಲಿ, ನಮ್ಮಿಬ್ಬರ ಧೋರಣೆಯು ಒಂದೇ. ರಕ್ಕಸರೆಲ್ಲವರು ಕೆಟ್ಟವರು ಎನ್ನುವ ಈ ಸಮಾಜಕ್ಕೆ ನಾವು ಒಳ್ಳೆಯವರು ಎನ್ನುವುದನ್ನು ಮಾಡಿ ತೋರಿಸಬೇಕು ಅಂತಿದ್ದವು. ಅಂದ್ರೆ ನಮ್ಮದ್ದಾದ ಏನಾದ್ರೂ ಕೊಡುಗೆಯನ್ನ ಈ ಲೋಕಕ್ಕೆ ಕೊಟ್ಟು ಹೋಗಬೇಕು ಅಂತ. ಈ ರೂಪದಲ್ಲಿ ಮಾರ್ಗ ಉಂಟು ಅಂತ ಆದ್ರೆ ಯಾಕೆ ಅದನ್ನ ಭಂಗ ಮಾಡಿಕೊಳ್ಳುವುದು? ನಾನು ಕೊಟ್ಟಿರುವ 3 ಲಿಂಗವನ್ನ ನೀನು ಹೊತ್ತೆತ್ತಿಕೊಂಡು ಹೋಗಿ 3 ಕ್ಷೇತ್ರದಲ್ಲಿ ಸ್ಥಾಪಿಸಿದ್ರೆ ಅಲ್ಲಿ ನಿನ್ನ ಹಾಗೆ ಸಂತಾನ ಇಲ್ಲದ ವರ್ಗ ಈ ಪ್ರಪಂಚದಲ್ಲಿ ತುಂಬಾ ಇರಬಹುದು. ಬಂದವರೆಲ್ಲ ಲಿಂಗವನ್ನ ಪೂಜಿಸಿ ಸಂತಾನವನ್ನ ಪಡೆದರು ಅಂತ ಆದ್ರೆ ಹೆಸರು ಯಾರಿಗೆ ಬರುವುದು? ಇದು ಮಯ ನಿರ್ಮಿತವಾದ ಲಿಂಗ, ಕರನಿಂದ ಸ್ಥಾಪಿಸಲ್ಪಟ್ಟ ಲಿಂಗ ನಮಗೆ ಎಂದವರು ಹೇಳಿಕೊಂಡ್ರು ಅಂತ ಆದ್ರೆ ನಾವಿಲ್ಲದೆ ಇದ್ರು ನಮ್ಮ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಹಾಗಾಗುತ್ತದೆ ಅಂತ ಆದ್ರೆ ಸಂತೋಷದಿಂದ ಕೊಂಡು ಹೋಗಬಹುದು. ಮಯನಿಂದ ನಿರ್ಮಿಸಲ್ಪಟ್ಟಂತ 3 ಲಿಂಗವನ್ನ ತೆರೆಗೆ ತಂದದ್ದಾಯಿತು. ಹಾಗೆ ಬ್ರಾಹ್ಮಣರ ಮುಖೇನವಾಗಿ ಕ್ಷೇತ್ರವನ್ನ ಪರಿಶುದ್ಧಗೊಳಿಸಿದ್ದಾಯಿತು. ಇದು ಇದೇ ಉಡುಪುರಾಯ 1 ಲಿಂಗವನ್ನ ಇಲ್ಲಿಯೇ ಪ್ರತಿಷ್ಠೆ ಮಾಡ್ತೇನೆ. ಕಾಲಾಂತರದಲ್ಲಿ ಉಡುಪಿಯನ್ನು ಈ ಕ್ಷೇತ್ರವೇ ಅಜಪುರವೆಂದು ಈ ಕ್ಷೇತ್ರವನ್ನ ಬ್ರಾಹ್ಮಣರ ಮುಖೇನವಾಗಿ ಪರಿಶುದ್ಧಗೊಳಿಸಿದ್ದು ಆಯಿತು. ಮತ್ತೊಂದು ಲಿಂಗವನ್ನ ಇಲ್ಲಿಯೇ ಪ್ರತಿಷ್ಠೆ ಮಾಡ್ತೇನೆ. ಇದು ಜಗತ್ ಪ್ರಸಿದ್ಧವಾಗಿದೆ. ಹಿರಿಯಲಿಂಗವ ಶುಕಪುರ ಹಿರಿಯಲಿಂಗವ ಶುಕಪುರದೇ ರಚಿಸುತ್ತ ದೇಗುಲವ ರಚಿಸುತ್ತ ಭಕ್ತಿ ಭಾವದಿ ಶಂಕರ ಸಕಲ ಸನ್ನಾಗವನ್ನು ಮಾಡಿದನು. ಸಕಲ ಸನ್ನಾಗವನ್ನು ಮಾಡಿದನು. ಕ್ಷೇತ್ರವೇ ಶುಕಪುರ ಎಂದು ಈ ಕ್ಷೇತ್ರವನ್ನ ಬ್ರಾಹ್ಮಣರ ಮುಖೇನವಾಗಿ ಪರಿಶುದ್ಧಗೊಳಿಸಿದ್ದು ಆಯಿತು. 3 ಲಿಂಗದಲ್ಲಿ ಹಿರಿದಾದಂತ ಈ ಲಿಂಗ ಆದ್ರಿಂದ ಇದನ್ನ ಇಲ್ಲಿಯೇ ಪ್ರತಿಷ್ಠೆ ಮಾಡ್ತೇನೆ. ಇದು ಹಿರೇಮಲಿಂಗೇಶ್ವರ ಎನ್ನುವುದು ಜಗತ್ ಪ್ರಸಿದ್ಧವಾಗಬೇಕು. ಯಾರಿಗೆ ಸಂತಾನ ಇಲ್ಲವ ಸಂತಾನ ಅಪೇಕ್ಷೆಯಾಗಿ ಈ ಕ್ಷೇತ್ರಕ್ಕೆ ಒಂದು ಭಕ್ತಿ ಭಾವದಿಂದ ಧ್ಯಾನಿಸಿದಾದ್ರೆ ಅವರಿಗೆ ಸಂತಾನ ಆಗಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅಷ್ಟೇ ಮಾತ್ರ ಅಲ್ಲ, ಶುಕ ಅಂದರೆ ಗಿಳಿ ಎನ್ನುವುದು ಅರ್ಥ. ಕಾಲಾಂತರದಲ್ಲಿ ಗಿಳಿಯಾರ ಎನ್ನುವುದು ಜಗತ್ ಪ್ರಸಿದ್ಧವಾಗಲಿ. ಕುಂದ ಮಂದರಾದಿಗಳ ಗಂಧ ಮಕರಂದವನ್ನೇ ಆಘ್ರಾಣಿಸುವ ವೃಂದಕ್ಕೋ ವೃಂದ ಭಕ್ತಾದಿಗಳು ಬಂದು ನೆಲೆಸುವಂತ ಪುಣ್ಯ ಕ್ಷೇತ್ರ ಇದಾಗಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತೇನೆ. ಇದೇ ಹಿರೇಮಲಿಂಗೇಶ್ವರ, ಹಿರೇಮಲಿಂಗೇಶ್ವರ, ಹಿರೇಮಲಿಂಗೇಶ್ವರ.
ತಿಂಗಳು ಏನು ಮಗಳಿಗೆ ಏನು ಮಗಳು ಸಂಶಯದಾಯದ ಹೊರಗೇಳು ಸಂಶಯದಾನದ ಬಾಲಕ ಪದಿ ಬಹುಮಾಲಗಿ ಮಡಲಿದೆ ಮಲೆ ತಪದಿ ಬಹುಮಾಲಗಿ ಮಡಲಿದೆ ಹೇಳು ಬಗೆದ ಮನದಾಲೋಚನೆಗಳ ಹೇಳು ಬಗೆದ ಮನದಾಲೋಚನೆಗಳ ಕುಂಭಮುಖಿ ಹೇಳು. ನಿನ್ನನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಯಾಕೆ ಈ ಮಾತು? ಅದೆಷ್ಟೋ ವರ್ಷಗಳ ಕಾಲ ನನ್ನನ್ನೇ ಕುರಿತು ತಪಸ್ಸನ್ನಾಚರಿಸಿದವಳು ನೀನು, ಹೌದು ಅಲ್ವೇ? ಈಗ ನಿನ್ನ ತಪಸ್ಸಿನ ಶಕ್ತಿಗೆ ಮೆಚ್ಚಿ ಮೈದೋರಿದವಳು ನಾನೇ ಇದ್ದೇನೆ, ಹೌದು ಅಲ್ವೇ? ಕೇಳು, ನಿನ್ನ ಮನದ ಅಭಿಲಿಷ್ಟಗಳು ಏನೆನ್ನುವುದನ್ನು ನನ್ನಲ್ಲೇ ಹೇಳಿಕೊ. ಆದಷ್ಟು ಬೇಗ ನಿನ್ನ ಆಸೆಯನ್ನು ಈಡೇರಿಸ್ತೇನೆ. ಹೌದಾ ತಾಯಿ? ಓ ಜನನಿ, ಹಲವು ಮಕ್ಕಳನ್ನು ಪಡೆಯುತ್ತ ಸಲಹಬೇಕು ನೀನು, ಪಡೆಯುತ್ತ ಸಲಹಬೇಕು ನೀನು. ಇಳೆಯೊಳು ಬಹು ಮಕ್ಕಳ ಬಾಯ ಬಿರುತ್ತಲು, ಇಳೆಯೊಳು ಬಹು ಮಕ್ಕಳ ಬಾಯ ಬಿರುತ್ತಲು, ನೆಲಗೊಳಬೇಕೆಂದಲು ತವಕಿಸುತ್ತಲೇ, ನೆಲಗೊಳಬೇಕೆಂದಲು ತವಕಿಸುತ್ತಲೇ. ಅಮ್ಮ ಕುಂಭಮುಖಿ, ಎಷ್ಟೋ ವರ್ಷದಿಂದ ನಿಮ್ಮ ಮೂರ್ತಿಯನ್ನ ಪ್ರತಿಷ್ಠಾಪಿಸಿಕೊಂಡು ತಪಸ್ಸಿನಲ್ಲೇ ನಿರತರಾಗಿದ್ದೇನೆ. ಈ ರೀತಿ ದೇಹದಂಡನೆ ಮಾಡಿ ತಪಸ್ಸನ್ನಾಚರಿಸುವುದಕ್ಕೆ ಉದ್ದೇಶ ಇದೆ ತಾಯಿ. ಮದುವೆಯಾಗಿ ಕೆಲವು ಕಾಲ ಗತಿಸುವಾಯಿತು. ಅದು ಏನು ಮಾಡೋಣ? ದಾಂಪತ್ಯದ ಫಲರೂಪವಾಗಿ ಸತ್ಸಂತಾನವನ್ನ ಕಾಣುವುದಕ್ಕಾಗ್ಲಿಲ್ಲ. ಯಾವ ಹೆಣ್ಣೆ ಆಗಲಿ ಉತ್ತರಾಧಿಕಾರಿಯಾಗುವಂತಹ ಮಗನನ್ನ ಕರುಣಿಸಬೇಕಾದವಳ ಕರ್ತವ್ಯ. ಮಕ್ಕಳನ್ನ ಎತ್ತಿ ಆಡಿಸಿದಂತ ಕೊಯ್ಯದು ಮರಗೈ ಮರುಳುಗೈಗಳಂತೆ, ಮಕ್ಕಳನ್ನ ಎತ್ತಿ ಮುತ್ತಿಡದ ಬಾಯಿ ಬಿಲದ ಬಾಯಿಗೆ ಸಮಾನವಾದಂತೆ, ಮಕ್ಕಳಿಲ್ಲದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲಂತೆ. ಆ ಉದ್ದೇಶದಿಂದಲೇ ಮಕ್ಕಳನ್ನ ಪಡೆಯಬೇಕೆನ್ನುವಂತ ಆಸೆಯನ್ನ ತಳೆದು ತಪಸ್ಸಿನಲ್ಲೇ ನಿರತಳಾದವಳು. ತಪಸ್ಸಿಗೆ ಮೆಚ್ಚಿ ಒಲಿದು ನಿಂತೆಯಲ್ಲ ತಾಯಿ, ನಿನ್ನಲ್ಲಿ ಕೇಳುವುದಿಷ್ಟನ್ನೇ, ಕೊನೆಯ ಬೇಡಿಕೆ ಒಂದೇ ಒಂದು. ಇಳೆ ಒಳಗೆ ಹಲವು ಮಕ್ಕಳ ತಾಯಿ ನೀವಾಗಿ ನೆಲೆಗೊಳ್ಳಬೇಕು. ಕುಂಭಮುಖಿ, ಬಲು ವಿಚಿತ್ರ ಬಲು ವಿಚಿತ್ರ 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 ಸಲಿಸುವೆ ಮನ
ಗೊತ್ತಾಯ್ತು ಅಲ್ವೇ? ಯಾಕೆಂದ್ರೆ ಎಲ್ಲರೂ ಈ ಕಡೆಯಿಂದ ಆ ಕಡೆ ಹೋದ್ರೆ ನೀವು ಆ ಕಡೆಯಿಂದ ಈ ಕಡೆ ತಿರುಗ್ತೀರ, ಅದುವೇ ವಿಧಿಯ ನಿಯಮ. ಆವಾಗ ಹೆಚ್ಚು ಕಡಿಮೆ ಆಗಿದೆ ತಾಯಿ ಅಲ್ವಾ? ಹಾ. ನೀನು ಕೇಳಿಕೊಂಡದ್ದು ಹಾಗೆ ಆಯ್ತು. ಹೌದಾ? ಹೌದು. ಅದೇನಮ್ಮ? ಅದೆಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿದವಳು ನೀನು. ಹೌದು. ಮಕ್ಕಳು ಬೇಕು ಎನ್ನುವಂತಹ ಕಾರಣಕ್ಕಾಗಿ ನನ್ನನ್ನು ಕುರಿತು ತಪಸ್ಸನ್ನು ಆಚರಿಸಿದೆ. ಹೌದು. ಆದ್ರೆ ಕೊನೆಯಲ್ಲಿ ನೀನು ಕೇಳಿಕೊಂಡ ಕೊನೆಯ ಆಸೆ ಎಂತದ್ದಾದ್ರೂ ಏನು? ಏನು? ಇಳಿಯಲ್ಲಿ ನಾನು ಹಲವು ಮಕ್ಕಳಿಗೆ ತಾಯಿಯಾಗಿ ನೆಲೆಸಬೇಕಮ್ಮ ಎನ್ನುವ ಹಾಗೆ ಕೇಳಿಕೊಂಡೆಯಲ್ಲ. ಯಾಕೆ ನಿನಗೆ ಮಕ್ಕಳು ಬೇಡವೇ? ಈಗ ನನಗೆ ಹಲವು ಮಕ್ಕಳು ಆಗಬೇಕೆನ್ನುವುದನ್ನ ನಿಮಗೆ ಹಲವು ಮಕ್ಕಳಾಗಿ ನೆಲೆಗೊಳ್ಳಬೇಕು ಈ ರೀತಿಯಲ್ಲಿ ಕೇಳಿಕೊಂಡೆ ಅಂತ ಆದ್ರೆ ನನಗೆ ಅರಿವಿಲ್ಲದ ಹಾಗೆ ನನ್ನ ನಾಲಿಗೆಯಿಂದ ನುಡಿಯಿತು ತಾಯಿ. ಹಾಗಿದ್ರೆ ನನ್ನ ಬದುಕಿನಲ್ಲಿ ಸಂತಾನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೆಲ್ಲವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲಂತೆ. ನನಗೆ ಮೋಕ್ಷ ಎಂತು ತಾಯಿ? ಒಮ್ಮೆ ನೀಡಿದ ವರವನ್ನು ಮತ್ತೆ ನಾನು ಹಿಂತೆಗೆದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಮೋಕ್ಷಕ್ಕೆ ದಾರಿಯಲ್ಲಿ ಎನ್ನುವ ಹಾಗೆ ಕೇಳ್ತಾ ಇದ್ದೀಯ. ಹೌದು. ನಾನು ಹೇಳ್ತೇನೆ, ಮುಂದೆ ಶ್ರೀಲಕ್ಷ್ಮಿಯು ಸೀತೆಯಾಗಿ ಜನಿಸಿ ಬಂದಾಗ ಅವಳ ಸೇವೆಯನ್ನು ಮಾಡುವ ಮುಖೇನವಾಗಿ ಅವಳಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಧನ್ಯೋಸ್ಮಿ. ಹೋಗಿ ಬಾ. ಗೌರಿ ನಿರಂತರ ವಿಭಾಷಿತ ನಾರಾಯಣ ಪ್ರಿಯ ಆನಂದ ಮದಪಹಾರ ವಾರಣಾಸಿಪುರಪತೆ ಭಜೆ ವಿಶ್ವನಾಥ ಏಕೋದೃಢ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈಯುವುದಕ್ಕೆ ಮುಂದಾಗುತ್ತಿದ್ದೀಯ. ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದವನು ನಾನಿದ್ದೇನೆ. ಹಾಗಾಗಿ ಏನು ಬರಬೇಕು ನಿನ್ನ ಆಸೆಯನ್ನು ನೆರವೇರಿಸುತ್ತೇನೆ. ಗುರುಗಳಾದಂತ ಶುಕ್ರಾಚಾರ್ಯ ಮಾತಿನಂತೆ ಮಯನಿಂದ ನಿರ್ಮಿಸಲ್ಪಟ್ಟಂತ ಮೂರು ಲಿಂಗವನ್ನ ತಂದು ಧರೆಯಲ್ಲಿ ಪ್ರತಿಷ್ಠೆ ಮಾಡಿದೆ. ನನಗೆ ಸಂತಾನ ಆಗಲಿಲ್ಲ. ನನಗೆ ಸುತರನ್ನ ಕರುಣಿಸಬೇಕು ದೇವರ. ಅಯ್ಯ ದಾನವೇಂದ್ರ,
ಆಗುವುದಿಲ್ಲ, ಅದು ಅಸಾಧ್ಯ. ಯಾಕೆಂದರೆ ನಿನ್ನ ಮಡದಿಯಾದಂತಹ ಕುಂಭಮುಖಿ ನನ್ನ ಮಡದಿಯಾದಂತಹ ಪಾರ್ವತಿಯನ್ನು ಧ್ಯಾನಿಸುವುದಕ್ಕೆ ಮುಂದಾದವಳಿದ್ದಾಳೆ. ಅವಳ ಭಕ್ತಿಗೆ ಮೆಚ್ಚಿದಂತಹ ಪಾರ್ವತಿ ಪ್ರತ್ಯಕ್ಷರಾಗಿ ಏನು ಬರಬೇಕೆನ್ನುವುದಾಗಿ ಕೇಳಿದವಳು. ನಾನು ಹಲವು ಮಕ್ಕಳ ತಾಯಿಯಾಗಬೇಕೆನ್ನುವುದಾಗಿ ಕೇಳುವುದನ್ನು ಬಿಟ್ಟು ನೀನು ಹಲವು ಮಕ್ಕಳ ತಾಯಿಯಾಗಬೇಕೆನ್ನುವುದಾಗಿ ಕೇಳಿದವಳು ಅವಳು. ತಥಾಸ್ತು ಎಂದಿದ್ದಾಳೆ ನನ್ನ ಮಡದಿ. ಅದರಂತೆ ಮುಂದೊಂದು ದಿವಸ ಭೂಲೋಕದಲ್ಲಿ ನನ್ನ ಮಡದಿ ಆದಂತಹ ಪಾರ್ವತಿ ಇಲ್ಲಿ ನೆಲೆಕೊಳ್ಳುವುದಕ್ಕೆ ಇದ್ದಾಳೆ. ಸುತರಿಲ್ಲದವರಿಗೆ ಸ್ವರ್ಗ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗಿದ್ರೆ ನನಗೆ ಮೋಕ್ಷವನ್ನಾದ್ರೂ ಕರುಣಿಸಬೇಕು. ಮೋಕ್ಷವೇ? ಮುಂದೊಂದು ದಿವಸ ಶ್ರೀಮನ್ನಾರಾಯಣನೇ ರಾಮರೂಪವನ್ನು ಧರಿಸಿ ಈ ಧರೆಯಲ್ಲಿ ನೆಲೆಸಲಿಕ್ಕಿದ್ದಾನೆ. ಆತನ ಶರಕ್ಕೆ ನಿನ್ನ ಕೊರಳನ್ನು ಕೊಟ್ಟೆ ಅಂತಾದ್ರೆ ನಿನಗೆ ಮೋಕ್ಷ ದೊರಕುತ್ತದೆ.
ಹೋಗುವುದಲ್ಲಿಗೆ ಮುಂದೆ ಎನ್ನುವಂತಹ ವಿಚಾರವನ್ನ ತಿಳಿದೇ ಇರುವಂತಹ ಸಂದರ್ಭ. ನಾನು ಬರುವಾಗ ನೋಡಿದವರೆಲ್ಲ ಆಡುವಂತಹ ಮಾತು ಬ್ರಹ್ಮರಕ್ಕಸ ಬಂದ, ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಿ ಎನ್ನುವ ಹಾಗೆ ನೋಡಿದವರೆಲ್ಲ ಆಡುವ ಮಾತು. ಆಗ ನಾನು ತಿಳಿದುಕೊಂಡೆ ನಾನು ಬ್ರಹ್ಮರಕ್ಕಸ ಎನ್ನುವ ಹಾಗೆ. ಇದ್ದವರನ್ನೆಲ್ಲ ಗಾಡಿಸಿ ಪೀಡಿಸಿ ಓಡಿಸುವುದಕ್ಕೆ ಮುಂದಾದೆ. ಏನು ಮಾಡೋಣ, ಅತಿಯಾದಂತಹ ತಿರುಗಾಟದಿಂದ ನಮಗಾಗುತ್ತಾ ಇರುವುದು. ಹೋಗುವುದು ಬರುವುದು, ಹೋಗುವುದು ಬರುವುದು, ಹೋಗುವುದು ಬರುವುದು, ಈ ಕಡೆ ಹೋಗುವುದು, ಈ ಕಡೆ ಬರುವುದು, ಈ ಕಡೆ ಹೋಗುವುದು, ಈ ಕಡೆ ಬರುವುದು. ಏನು ಮಾಡೋಣ, ತಿರುಗಾಟ ಎಷ್ಟು ಮಾಡಿದ್ರು ಮುಗಿಯುವುದೇ ಅಲ್ಲ. ಮುಗಿಯದ ತಿರುಗಾಟ ನಮ್ಮದು. ಆದ್ರೆ ಏನ್ ಮಾಡೋಣ, ಮಧ್ಯಾದಂತಹ ತಿರುಗಾಟದಿಂದ ನಮಗಾಗುತ್ತಾ ಇರುವುದು ಹೊಟ್ಟೆ ಹಸಿವು, ಬಾಯಾರಿಕೆ, ಏನನ್ನ ತಿನ್ನಬೇಕು ಏನನ್ನ ಕುಡಿಯಬೇಕು ಎನ್ನುವುದೇ ಗೊತ್ತಾಗುದಿಲ್ಲ. ಹಾಗಾದ್ರೆ ಆಗುತ್ತಿರುವಂತಹ ಹಸಿವೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂತ ಆದ್ರೆ ಅಲ್ಲಿ ಕಾಣುತ್ತಾ ಇರುವುದು ಏನು? ಆ ಕಡೆಯಲ್ಲಿ ಕಣ್ಣಿಗೆ ಕಾಣಿಸುತ್ತಾ ಇರುವುದು ವಿಶಾಲವಾಗಿ ಹರಡಿರುವಂತಹ ಹಸಿರು ಪ್ರದೇಶ. ಏನದು? ಹಸಿರು ಪ್ರದೇಶ. ಹೌದೌದು, ಅದು ತರಕಾರಿ. ತರಕಾರಿ ಯಾಕೆ ಬೆಳೆದಿದ್ದಾರೆ? ಅದು ತಿನ್ನಲಿಕ್ಕೆ, ಮಾರಾಟ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಜೀವನ ಸಾಗಿಸ್ತಾರೆ. ಅದನ್ನು ತಿಂದದ್ದೇ ಹೌದು ಅಂತ ಆದ್ರೆ ಹಸಿವೆ ನಿವಾರಣೆ ಆಗ್ತದೆ. ಮತ್ತೆ ಯಾಕೆ ತರ ಹೋಗಿ ನುಗ್ಗಿ ತಿನ್ನುವುದೇ? ಆದ್ರೆ ಏನ್ ಮಾಡೋಣ, ಹಸಿವೆ ಹೋಯ್ತು, ಬಾಯಾರಿಕೆ ನೀಗಲಿಲ್ಲ. ಬಾಯಾರಿಕೆ ನೀಗಬೇಕು ಅಂತ ಆದ್ರೆ ಕಾಣುತ್ತಾ ಇರುವುದು ಏನು? ನೋಡಿ ಆ ಕಡೆಯಲ್ಲಿ ದಪ್ಪ ಉಂಟು, ಉದ್ದ ಉಂಟು, ಮೇಲೆ ಅಗಾಲ ಉಂಟು. ಅದು ಕಲ್ಪವೃಕ್ಷ. ತೆಂಗಿನ ಮರ. ಅದರ ತುದಿಯಲ್ಲಿ ನೋಡಿ ಏನೋ ಕಾಣಿಸ್ತಾ ಉಂಟು, ಹಸಿರಾಗಿ. ಹೌದು. ಹೇಗುಂಟು ನೋಡಿ, ಅದು ಎಳನೀರು. ಹೊಂಡ. ಆ ವಿಚಾರ ಬಿಡಿ, ಪಕ್ಕದಲ್ಲೇ ನೋಡಿ ಅಲ್ಲಿ ಒಂದು ಮಡಕೆ ಕಟ್ಟಿದ್ದಾರೆ. ಅದು ಯಾಕೆ ಕಟ್ಟಿದ್ದಾರೆ? ಅದರಿಂದ ಒಂದು ದ್ರವ ತೆಗಿತಾರೆ. ಯಾವುದು? ನೀರ. ಕುಡಿದ್ರೆ ಏನಾಗ್ತದೆ? ಮತ್ತು ಬರ್ತದೆ. ಮತ್ತೆ ಬರ್ತದ? ಮತ್ತು ಬರ್ತದೆ. ಮತ್ತೆ ಬಂದದ್ದೇ ಸಾಕು. ಮತ್ತೆ ನೀವು ಹೇಳ್ಬೇಕು, ಬಂದದ್ದೇ ಸಾಕು. ಮತ್ತೆ ಬರ್ತದೆ ಅಂದ್ರೆ ಹಾಗಾದ್ರೂ ಒಮ್ಮೆ ಕುಡಿಯುವುದೇ. ಅದನ್ನು ಕುಡಿಯುವುದಾ? ಕುಡಿದ್ರೆ ಹೇಗೆ? ಕುಡಿದು ಹೇಗಿದ್ರೆ ಹೀಗೆ. ಏನು ಕುಡಿದ್ರೆ ಹೇಗೆ? ಈ ನಂದಿನ ಮಾತು ಬೇಡ. ಮರವನ್ನ ಹೇಳಿ ಕುಡಿಯುವ ಬಗೆ. ನಾನು ಮತ್ತು ಬಂದ್ರು ನನಗಿರುವ ಸಾಮರ್ಥ್ಯ ನೀವು ಕಲ್ತ್ಕೊಂಡ್ರಲ್ಲ, ಅದು ಬೇಸರ ನನಗೆ. ನೋಡಿ ಹೇಗೆ ಮರವನ್ನ ಏರಿ ಘಟನೆ ಕುಡಿದತ್ತಾಗಿದೆ.
ಆದ್ರೂ ಸಾಕಾಗ್ಲಿಕ್ಕಿಲ್ಲ. ಓ ಅನತಿ ದೂರದಲ್ಲಿ ಕಾಣಿಸುತ್ತಾ ಇರುವುದೇನು? ಏನು ಒಳ್ಳೆ ಬಿಳಿ ನೊರೆ ಹಾಗುಂಟಪ್ಪ. ಹೌದು, ಏನದು? ಅದು ಕಡಲು, ಕಡಲ. ಸಮುದ್ರ. ಜನ ಆಚೆ ಈಚೆ ಬರ್ತಾ ಇದ್ದಾರೆ, ಯಾಕೆ? ಅಲ್ಲಿ ಕೆಲಸ ಮಾಡುವರಿದ್ದಾರೆ. ಏನ್ ಕೆಲಸ? ಮೀನುಗಾರರು ಮೀನು ಹಿಡಿತಾರೆ. ಮೀನ್ ಹಿಡಿತಾ ಇದ್ದಾರೆ. ಮೀನು ಹಿಡಿದು ತಿನ್ನುವುದು, ಮೀನ್ ಹಿಡಿದು ತಿನ್ನುವುದು. ಮಾರಾಟ ಮಾಡಿದ್ದು. ಕಡಲಿನ ಆಳಕ್ಕೆ ಹೋದದ್ದೇ ಹೌದು ಅಂತ ಆದ್ರೆ ದೊಡ್ಡ ದೊಡ್ಡ ಮೀನು ಸಿಗ್ತದೆ. ಹಾಗಾದ್ರೆ ನಾವು ಮಾಡ್ಬೇಕಾದದ್ದು ತಲೆಯನ್ನು ಬೀಸಿ ಮೀನನ್ನು ಹಿಡಿಯುವುದಕ್ಕೆ ಮುಂದಾಗಿದ್ದಾರೆ. ಕಾರಣ ತಾವು ಮಾಡಬೇಕಾದಂತಹ ಜೀವನೋಪಾಯ. ಹಾಗಾದ್ರೆ ಫಲಗಳು ಮೀನುಗಳು ಸಿಕ್ಕದೇ ಇರುವಂತ ಮಾಡಬೇಕು ಅಂತ ಆದ್ರೆ ಕಡಲಿನ ಆಳಕ್ಕೆ ಹೋಗಿ ಮೀನುಗಳನ್ನ ಹಿಡಿದು ಮುರಿದು ಮುಕ್ಕಬೇಕು. ಎಂತ ಬೆಸ್ತರ ಮಾಲಿಂಗ ಬಂಡನ ಯಾರು ಹೇಳ ಬಂಡ ಅಂದೇಳಿ. ನಾಳೆ ಮಕ್ಕಳ ಮರಿ ಎಲ್ಲ ಬಂಡ ಬಂದ ಅಂತ ಹೇಳ್ತಾವ. ನಾಳೆ ಬಂದ ಮಾರೇ ಹೌದೌದು. ಮತ್ತಷ್ಟೇ ಎಂತ ಇಷ್ಟೊತ್ತಲ್ಲಿ ಬಂದ ಅಲ್ಲ ದೊಡ್ಡ ದೊಡ್ಡದೆಲ್ಲ ಕೊಟ್ಕೊಂಡ್ ಬಂದ್ರೆ ಮಾತಾಡ್ಸೋದಿಲ್ಲ ಮರ ನೀವು? ದೊಡ್ಡ ದೊಡ್ಡದಂದ್ರೆ ತಲೆಗೆಲ್ಲ ದೊಡ್ಡದು ಕೊಟ್ಕೊಂಡ್ ಬರ್ತಾರಲ್ಲ ಅದಕ್ಕ ಹಾಗೆ ನಮ್ಮನ್ನು ಮಾತಾಡ್ಸಿ. ಆಗ ಹೌದೌದು. ರಾಮ ಕೊಂಟ್ರಿ ರಾಮನ ಕೊಂಟ್ರಿ ರಾಮ್ ಇವತ್ತು ಇಲ್ಲಿ ಬಂದೇನ? ಅವನು ಇಲ್ಲಿ ಬಪ್ಪಕ ಇಲ್ಲ, ಬರ್ಕಂದಲ್ಲಿ ಅಲ್ಲಿ ಕೆಳಗೆ ಇಳುಕೆ ಇಲ್ಲ ಅವನಿಗೆ. ಅಲ್ಲೇ ಬಿದ್ದು ಹೋಗ್ತಿದ್ನಪ್ಪ. ಹೋಗ್ಯಂತ ಕೊಂಟ್ರಿ ರಾಮ್ ಅಂದ್ರೆ ಸಿಂಹ ಶಿವನ ಕಾಡಿನ ರಾಜ. ಒಯ್ಯಪ್ಪ ಹೊಸದ್ ನಂಗೆ ಹೇಳ್ದ ಇಲ್ಲಪ್ಪ ಹೊಸದಾರ ನಾನಲ್ಲ. ಅದ್ ಬೇಡ ನನ್ ಪರಿಚಯ ಇಲ್ಲ, ಹಂಗಾಗಿ ನಿಮ್ಮ ಮಾತಾಡ್ಸುಕ ಇಲ್ಲ. ಈಗ ಜಾತಿ ಹಾಡು ಗೊತ್ತಕ್ಕ ನಿಮ್ಗೆ? ಜಾತಿ ಎಲ್ಲ ಕಡಿಮೆ ಅಲ್ಲ ನಾವು. ಹೋಯ್ ಜಾತಿ ದೊಡ್ಡದೆ, ನಾವು ದೊಡ್ಡ ಜಾತಿಯ ದೊಡ್ಡದೆ. ನಾವು ಅಂಬಿಗರು. ಅಂಬಿಗರಂದ್ರೆ ಅಂಬಿಗರಂದ್ರೆ ಬೆಸ್ತ ಮಾರ. ಓ ಬೇಸ್ತ್ರ ಕಾಣಿ ಓಲ್ ಬೇಸ್ತಿದ್ರು ಕಾಣಿ ಹೋಯ್ನಿ ಬೇಕಾರೆ. ಹೋದಲ್ಲ ಮರ ನಾವು ಮರ್ಕಲ್ರಿ. ಕಾಣುದಿಲ್ಲ ಮರದ ಕಾಲ. ಮರದ ಕಾಲು ಕೊಟ್ಟುಕಂತ ನಾ ಮಂಚುವ ಥೋ ಮರ ನಾವು ಮಗುವೇನು ಮರೇ. ನಿಮ್ ಮೂಗಿಂದ ಉದ್ರಿ ಬಿದ್ದಾನ ನಾನ ಮಗ್ಯಾರ ನನ್ನ ಕೇಮ್ಕೆ.
ಮಗೇನೊಂದು ಕಡಿಮೆ ಅಂತ ಮರ್ರೆ ಹೆಚ್ಚಾಗ್ತದೆ ಹೆಚ್ಚೆ ನಾವು ಇದ್ದದ್ದು ಹೆಚ್ಚ ಇದ್ದದ್ದು ಹೆಚ್ಚಲ್ಲ ಜಾತಿ ಹೆಚ್ಚು ಮಾರ್ರೆ. ಏನ್ ಹೆಚ್ಚು? ನೀವ್ ಹೇಳೋ ಜಾತಿ ಹೌದು ಮಾತ್ರ. ಮಗೇದ್ರು ಬೇರೆ ಮಗುವೀರ್ರು ಬೇರೆ ಮಾರ್ರೆ. ಹೌದಾ? ಹೌದಾ? ಅದ್ರಲ್ಲಿ ಎರಡಿದ್ದ? ಹೌದು, ಎರಡು ಗೊತ್ತಿಲ್ಲ ನಿಮ್ಗೆ? ಮಾಗಿಯರು ಅಂದ್ರೆ ಎಲ್ಲ ತೋಟದಲ್ಲಿ ಗಾಳ ಹಾಕಿ ಕಾಣಿ ಹಿಡುವವರು ಮಾಗಿಯರು. ಆಳು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವವರು ಮಗುವೀರು. ಓ ಹಾಗ. ನಾವು ಆಳದ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವವರು ಹಾಯ್ ಹೌದು. ಮಗುವೀರು ನಾವು. ನಮ್ಮಲ್ಲೆಲ್ಲ ಕೆಲವರಿಗೆ ಅವ್ರು ಯಾರು? ಅವೆಲ್ಲ ಮಗಿಯರ್ರೆ ಅಲ್ಲಿ. ಹೌದಾ? ಹೌದೌದು. ಈಗ ಮಗುವರ್ರೆ ಅಂದ್ರೆ ಕಡಿಮೆ ಅಂತ ಇಲ್ಲ. ನಾವ್ ಇಟ್ಕೋಯೇ ಎಲ್ಲ ಇದ್ರು ಗೊತ್ತಿತ್ತ ನಿಮ್ಗೆ? ಹೋಗಲ್ ರಾತ್ರಿ ಹಾಪದೆ ನಮ್ಮಿಂದ, ಬದುಕುದೇ ನಮ್ಮಿಂದ. ಅದೇಗ ಹೋಗಿ ಅನ್ಕೊಂಡ್ರೆ ಕಾಣಿ ನಾವಲ್ಲಿ ಕಡ್ಲಿ ಹೋಯ್ ಮೀನ್ ಹಿಡ್ಕೊಂಡ್ ಬಂದ ಇವ್ರಿಗೆಲ್ಲ ಕೊಟ್ರೆ ಸಾಯಂಕಾಲ ಹೊತ್ತಿ ಮೀನ್ ಸಾರು ಕೊಚ್ಚಕ್ಕಿ ಕೂಡ ಸಮ ಇಷ್ಟಿರ್ತಕ್ಕಂತ್ರ ಎಲ್ಲ ಉಣ್ದೆ ಸಾಯ್ತಿದ್ರಲ್ದಿರೆ. ಅದೆಂತ ಸುಳ್ಳು ಹೇಳ್ತೀರ? ಸುಳ್ಳ ನೀವು ಅಷ್ಟಪ್ಪ ಸುಳ್ಳು ಬೇಡ. ನೀವು ಮೀನ್ ತಿಂಬರಲ್ಲ, ಹೊಸಿ ಮೀನ್ ತಿನ್ ನೀವು ಬೆಕ್ಕ ನೀವು ಅಲ್ವಾ? ನಾವು ಮೀನ್ ತಿನ್ನೋ ಯಾರು ಹೊಸಿ ಮೀನ್ ತಿಂತ್ರ ಮರ್ರೆ? ನಾವು ಮೀನ್ ತಿನ್ನೋ ಜಾತಿ ಅಲ್ವಾ? ಹೌದಾ? ಅಲ್ಲ ಮೀನ್ ಅಂದ್ರೆ ಜೀವ ಬಿಡ್ತಾರ ಮರ್ರೆ, ನೀವು ಮೀನ್ ತಿಂತಿಲ್ಲ ಅಂತ. ನೀವು ಹಂಗಾರೆ ಎಂತ ತಿಂಬಾರ ಮರ್ರೆ? ನಾವು ಸಸ್ಯಾಹಾರಿಗಳ. ಸಸ್ಯಾಹಾರಿಯ? ಓ, ಈ ದಾರಿ ಮೇಲೆಲ್ಲ ಸೊಸಿ ಸಿಕ್ಕರ್ ಮುಲ್ಕ ತಿನ್ಕೊಂಬದೇನೋ? ಹಾಗಲ್ವ? ಮತ್ತೆ ತರಕಾರಿ ತಿನ್ನೋದು. ಓ, ತರಕಾರಿ ತೊಂಡೆ ಬೆಂಡಿ ಹೀರಿ ಬದ್ರಿ ಇದೆಲ್ಲ ತಿಂದ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದ. ಒಂದ್ ಜಾತಿ ತಿನ್ಬೇಡಿ, ಬಟಾಟಿ ಒಂದ್ ತಿನ್ಬೇಡಿ. ಬಟಾಟಿ ಭಯಂಕರ ವಾಯು, ಬಟಾಟಿ ಮೇಲೆ ಬಟಾಟಿ ಬಿದ್ರು ಹೊತ್ತುದೇ ಅದ. ಅಪಾಯ ಅಂದ್ರೆ ಹಾಗೀಗಲ್ಲ ಹೋಯ್, ಹಂಗಪ್ಪ ನನಗೂ ಅದಕ್ಕೂ ಆಗ್ತಿಲ್ಲ ಹೋಯ್. ಮಗೇರು ಅಂದ್ರೆ ಕಡಿಮೆ ಅಂತ ತಿಳಿಬೇಡಿ. ನಾವು ಭಟ್ರಕ್ಕಿಂತ ಸ್ವಲ್ಪ ಮೇಲೆ, ಭಟ್ರೆ ನಮ್ಗಿಂತ ಕೆಳಗೆ, ಭಟ್ರಿಗಿಂತ ಮೇಲೆ ಬರ್ರಿ ನಾವು. ಅದೇ ಹೇಗ ಜಾತಿಗೆ ಅದೇ ಹೇಗ ಹೌದು ಅನ್ಕೊಂಡ್ರೆ. ಈಗ ಭಟ್ರಲ್ಲ ಶನಿವಾರ ಹಾಕೋದಿಲ್ಲ, ಶನಿವಾರ ಸೋಮವಾರ ಅದೇ ನುಗ್ಲಿಂದ ಹಾಕ್ತಿರಲ್ಲ ಮರ್ರೆ. ಅದು ಶನಿವಾರ ಯಜ್ಞೋಪವೀತ. ಹೌದು, ಎಷ್ಟು ಸಾರಿ ಹಾಕ್ತಿರವ್ರೆ? ಅದು ಮೊದ್ಲು ಯಾವ್ದು ಇದ್ರ ಮೊದಲು 3, ಆಮೇಲೆ 3, 6. ಅಷ್ಟೇ ಅಲ್ಲ, ನಮ್ದು ಹಂಗಲ್ಲ. ನಮ್ ಸಾವಿರಾರು ಇದ್ದೇನೆ ಮರ. ಹೌದಾ? ಮತ್ತೆ ಈಗಂದ್ರೆ ಇದು ಗಾಡಿ ಚೋರಿ. ಇದು ಬಲಿ ಚೂರ ಇದೆ, ಹೊಸ ಬಲಿ ಮೇಲೆ ಇದೆ. ಅಷ್ಟ? ಇದು ನೀರಿಗೆ ಬಿದ್ರೆ ಮಾತ್ರ ಬಲಿ, ಹೆಗಲ ಮೇಲೆ ಬಿದ್ರೆ ಜನಿವಾರ ನಮ್ಗಿದೆ. ಈಗ ಬಟ್ಟೆ ಸ್ನಾನ ಎಷ್ಟು ಸಾರಿ ಮಾಡ್ತಾರೆ ಕಾಂಬ? ಕಾರ್ಯಕ್ರಮ ಇದೆ 3-4 ಬಾರಿ ಮಾಡ್ತಾರೆ. ಅಷ್ಟೇ ಅಲ್ದ, ನಮ್ದು ಹಂಗಲ್ಲ, ದಿನಡಿ ಸಾನ್ವೆ. ಹೌದು, ನಾವು ನೀರಾಗೆ ಇಟ್ಟದಲ್ದ ಮನೇನೆ. ಆ ಲೆಕ್ಕದಲ್ಲಿ ನಮ್ದೇ ಹೆಚ್ಚು, ನಾವೇ ಹೆಚ್ಚು. ಒಪ್ಪುದಿಲ್ಲ ನೀವೆಂತ ಎಂತ? ಓಹೋ, ನೀವು ಒಪ್ಪದಿರ್ಬೇಡಿ, ಹರಿದಾಸ ಒಪ್ಕೊಂಡಿರ. ಹರಿದಾಸ? ಹೌದು. ಅವ್ರಿಗೆ ಸಿಕ್ಕಿರ? ಮೊನ್ನೆ ಕೊಡ್ಲಿಂದ ಬರ್ತಿದ್ದೆ, ಬರ್ತಿಪ್ಪಾಗ ಅಲ್ಲಿ ಹೊರಿಕತಿ ನಡೀತಿತ್ತು. ಕೇಂಬಂದಲ್ಲಿ ಒಂದ್ರೊಳಗೆ ಹೋದಿಯಲ್ಲ, ಹೋದನ್ನ ತಡ ಮಾಡ್ಲಿ, ಎದ್ರೆ ಹೋಗಿ ನಿತ್ಕೊಂಡಿ ಅಂತ ಹೇಳ್ತಾರೆ ಕೇಂಬಂದಲ್ಲಿ. ನನ್ಕೊಂಡ್ರು ಹರಿದಾಸರು. ಹೊಗಳ್ದಲ್ಲ ಮರ್ರೆ ನಿನ್ನ? ಹೌದೇ? ಹೊಗಳ್ದ? ಹೌದು. ಅಂಬಿಗ ನಿನ್ನ ನಂಬಿದೆ ಅಂದೇಳಿ ಹೋಗ್ಬಿಟ್ರು ಮಾರನೆ. ನಿನ್ನ? ಹೌದು. ಅಂಬಿಗ ನನ್ನ ನಂಬಿದೆ ಅಂದೇಳಿ ಹೇಳ್ರು. ಆಮೇಲೆ ಕೇಳಿ ಖುಷಿ ಆಯ್ತಾ ಇಲ್ಲ? ನನ್ನ ಜೋಬಿನಾಗ ಹುಲಿ ಮುಖದ ಬಂದು ಈತ ದಿನ ಯಾಕಿದ್ರು ಎದ್ದು ಹೋಯ್ ಅವ್ರಿಗೆ ಕೋಟಿಗೆ ನಮಸ್ಕಾರ ಹೊಡೆದಕ್ಕೆ ಬಂದು ಕೂಕೊಂಡದ. ಕೊಟ್ಟಾಯ್ತಾ? ಭಾರಿ ಖುಷಿ ಆದವ್ರಿಗೆ. ಕೊಟ್ಟಿಯಾ? ಹೌದು. ಅದು ಹಾಗೆ ಹೇಳ್ದ? ನೀವ್ ಗೊತ್ತಲ್ಲ ಮೊನ್ನೆ ಎಂತದ ಕೇಳಿಲ್ಲ ನೀನು? ನಮ್ಗೆ ಅಂತಂದ್ರೆ ಹೇಳ್ರಪ್ಪ, ನಾನು ಅದು ಕೆಬಿ ಕೊಡ್ಲೆ. ಅದು ಹಾಗಲ್ಲ. ಅದು ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಜಗದಂಬಾರಮಣ್ಣ ಓದಿ ಯಾರು ಬರ್ರಿ? ಅದೇ ಅದು ದೇವರಿಗೆ ಹೇಳುತ್ತ. ದೇವ್ರಿಗೆ ಹೇಳ್ದ? ನನ್ಗೆ ಹೇಳದಂತ ಹೇಳಿ ತೆಗೆದ್ ಕೊಟ್ಟಿಕ್ಕೆ ಬಂದ್ ಮಾರ್ರೆ. ಹೋಯ್ತು. ಹಂಗಾರ 100 ಹೋಯ್ತು ನಮ್ದಲ್ಲ. ಇನ್ನೆಲ್ಲಾರ ಹೊರಿಕತಿ ಮಾಡ್ರು ಹೋಯ್ ಕೇಂಡ್ರು ಕೇಂಡಿ ನಾನು ಅದನ್ನು ಕೊಟ್ಟು ಕೊಡಿ ಅಂದೇಳಿ ಅದು ಹೋದ್ಲಕ್ಕಲ್ಲ ಬಾಯ್ಲಿ ಹತ್ಲೆಗೆ ಬಾಯ್. ನಾನ ಹೊಳಿ ಬದಿಗೆ ಹೋಯ್ದಕ್ಕೆ ಸಮಯ ಆಯ್ತು ಬರ್ರೆ. ಹೌದಾ? ಆರೋಗ್ಯ ಸರಿ ಇಲ್ಲ? ಆರೋಗ್ಯ ಸರಿ ಇಲ್ದಿರಿ ಈಗ ಹೊಳಿ ಬದಿಗೆ ಹೋದ್ರೆ ಅದೆಲ್ಲ ಮೊದ್ಲಿನ ಕಾಲದಾಗ ಆಯ್ತು. ಈಗ ನಾವು ಮನೆ ಬದಿಗೆ ವ್ಯವಸ್ಥೆ ಮಾಡ್ಕೊಂಡಿತ್ತಲ್ಲ. ದೊಡ್ಡ ದೊಡ್ಡವ್ರನ್ನೆಲ್ಲ ಹಿಡಿದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆ ನಾನು. ಬಾಯ್ ಮೀನ್ ಹಿಡಕ್ ಹೋಯ್ದಕ್ಕೆಲ್ಲ ಸಮಯ ಐತೆ. ಹೌದೌದು. ಈಗ ಬಲಿ ಎಲ್ಲ ತಕ್ಕಂಡು ಮೀನ್ ಹಿಡಕ್ ಕೊಟ್ಟದ್ದು. ಈಗ
ಜಾಪಿನ ಹೊರ ಗನ ಗನ ಮೀನ್ ಸಿಕ್ಕೊಂಡ್ರೆ ಒಂಚೂರು ಹೊಟ್ಟದ ಕಣಿ ಒಂಚೂರು ಹೊಟ್ಟದ ಕಣಿ ತಗಣಿ ತಗಣಿ ಎಲ್ಲ ಜಾಪಿನ ಹೋಪಾಗ ಹಬ್ಬದ ಬಾರ್ಸ್ಕಿಗೆ ಕಮ್ಮ ಹಾ ತೈತ ತೈತ ಹಾ ಶುರು ಮಾಡಿ ಏನು ಹೋಯ್ ಹಾ ತೈತ 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 ಶುರು ಮಾಡಿ ಬೇರೆ ತೈತ ತೈದ ತೊಯ್ದ ಕತಿ ಮರ್ರೆ ನಾವು ಸ್ವಲ್ಪ ಅಬ್ರದ ಪಾಪ ಅಂದ್ಕೊಂಡ್ರೆ ಯಾರು ಶಬ್ದವೇ ಮಾಡುದಿಲ್ಲ ಇವರೆಲ್ಲ ಹೊತ್ತು ಕೊಡ್ತಾರೋ ಇದು ಕೊಡ್ತಾರೋ ಕೆಂಡ ಬಿತ್ತಪ್ಪ ಇದು ಹಬ್ಬದಲ್ಲಿ ಹೋಯ್ ಹೊತ್ತೊಯ್ದಲ್ಲ ಕಾಲು ಇಲ್ಲ ಈಗ ಹೋಯ್ ನೀನು ಹೊಯ್ಲಿ ನಾನು ಆಗಳಿಂದ ಕೊಟ್ಟಿದ್ದಿ ಮಾರ್ರೆ ಶಬ್ದ ಗಿಬ್ದ ಅಂತ ಮಾಡೋಲ್ಲ ನಿಮ್ ಪಂಚಕ್ಕೆ ದೊಡ್ಡ ಕರೀತಪ್ಪ ಶಬ್ದ ಶಬ್ದ ಅಂದ್ರೆ ಹೋಗ್ತತ್ತ ಮರ್ರೆ ಶುರು ಮಾಡಿ ಶಬ್ದ ಮಾಡಿ ಮರ್ರೆ ಶಬ್ದ ಮೀನೆಲ್ಲ ಸಿಕ್ಕಿದ್ರೆ ಎಲ್ಲರಿಗೂ ಮೀನೇ ಗೊತ್ತೆ ಶಬ್ದ ಮಾರ್ರೆ ಇದು ಕುಡ್ತಾ 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 ಇದು ಯಾವ ಪೆಟ್ಟಿದೆ ಇದು ಜನ್ನ ಪೆಟ್ಟಿದೆ ಇದ್ರ ಮೇಲೆ ಕಾಲ ಹೋಗತ್ತ ಒಂದು ಕಾಲು ಸಿಕ್ಕು ಪೆಟ್ಟದೆ ಮೇಲೆ ಬರ್ತೀರ ಅವ್ರಿಗೆ ಮತ್ತೆ ಎಲ್ಲಿ ಬಾಯಿ ಹಾಕರು ಹತ್ತಿಲ್ಲ ಇದು ಕತಿ ಆತಿಲ್ಲ ಮರ್ರೆ ಎಂತ ನಾನು ಹುರಿಯ ಸೋನಂದ ಈ ಪೆಟ್ಟಿಗೆ ಹೊಪ್ಪತ್ತಿಲ್ಲ ಹೋಯ್ ಮತ್ತೆ ನಿಮ್ ಶಬ್ದ ಬೇಡ ಬೇಡ ಶಬ್ದ ಇಲ್ಲ ಹೊಪ್ಪದ ನಾನೀಗ ಹೌದಾ ನಿಮ್ ಶಬ್ದ ಇಲ್ಲ ನಮ್ಗೆ ಎಂತ ಶಬ್ದ ಮಾಡಿ ಗೊತ್ತಿಲ್ಲ ನಾನೇ ಹೇಳ್ಕೊಂಡು ನಾನೇ ಹೊತ್ತಿಲ್ಲ ಈಗ ನೀನ್ ಹೇಳ್ಕೊಂಡ ಮತ್ತೆ ಲವ್ ಇಲ್ಲ ಮಾಡ್ರಿ ನಾವು ರೈತ ಇಲ್ಲ ಅದು ಹಿಮಾಲಯ ಆಚೆ ಬರಗಿರುತ್ತೆ ಮಗುವಿರ್ಮಾಲಿಂಗಣ್ಣವರು ಬಂದ್ರು ಅಣ್ಣವ್ರು ಹೌದು ಅಲ್ಲಿ ಯಾರು ಉತ್ತರದಲ್ಲಿ ಅಕ್ಕ ಆಬದಿಗೆ ಮಾಡಿದೆ ಇಲ್ಲಲ್ಲ ನಮ್ದು ನಾವೇ ಹೇಳ್ಕೊಂಡ್ ಕೊಯ್ ಹಾಗೆ ಅದೇ ಒಳ್ಳೆ ಹೊಸ ಬಾಲಿ ಹಿಡ್ಕೊಂಡು ಕೊಡ್ಲು ಬದಿ ಹೊಟ್ರು ತೈತಾಂಪಯತ್ತದಿನ್ನ ಕೊಯ್ತದೆ ತೈತಾಂಪಯತ್ತದಿನ್ನ ಕೊಯ್ತದೆ ಹಾಯ್ ಬಾಸುರಲ್ಲೇ ಗಾಳಿ ಮೀನು ಗಾಳಿ ಮರ ಮೀನೆಲ್ಲ ಮರ ಹತ್ತುವಲ್ಲ ಹೌದು ಈ ವರ್ಷ ಮೀನೆಲ್ಲ ಮರ ತಿಕ್ಕೋತಿದ್ದು ಒಳ್ಳೆ ಹಿಡ್ಕೊಂಡ್ರು ಸರಿ ನಾನು ಗಾಳಿ ಹಬ್ಬದ ಕಾಂತಿದ್ದಿ ಮರ ನೀವು ಮೀನೆಲ್ಲ ಮರ ತಿಕ್ಕೋತಿದ್ದು ಎಂತ ಗಾಳಿ ಮೀನಿಗೆಲ್ಲ ಎಂತ ಸಂಬಂಧ ಎಂತ ಗಾಳಿ ಕಂದೆ ಸಮುದ್ರ ಇಳಿತ್ರ ಮಾಡ್ರಿ ಹಾ ಗಾಳಿ ಕಂದೆ ಸಮುದ್ರ ಕತಿ ಕೊಯ್ದಾಯ್ತು ಅಂದ್ರೆ ಲೆಕ್ಕ ಮೂಡಿನ ಗಾಳಿ ಕೊಡ ಇವತ್ತು ಶುರುವಾದೆ ಮಗ ಇಳಿದ್ರೆ ಯಾವನ್ ಚೀಟಿ ಹುಡ್ಕದಂದ್ರೆ ಲೆಕ್ಕ ಮತ್ತೆ ಕರಿಗಾಳಿ ಮೂಡು ಬಾಯಿ ಬೀಸು ಶುರು ಮಾಡ್ರೆ ಒಡ್ಡಿಲ್ಲ ಹೋದ ಮಗ ಬಂದ ಹೆಂಡತಿ ಮಕ್ಕಳನ್ನು ಕರ್ಕೊಂಡ ಅಂದ್ರೆ ಲೆಕ್ಕ ಹೌದಾ ಇವತ್ತೊಡ್ಡಿಲ್ಲ ಕರಿಗಾಳಿ ಸಣ್ಣಕ್ಕೆ ಬೀಸುತ್ತಲೆ ಪಕ್ಷಿಗಳೆಲ್ಲ ಹಾರ್ದಾಗಿತ್ತಪ್ಪ ಇಲ್ಲೆಲ್ಲ ಮೀನಿತ್ತು ಹೋಯ್ ಒಂದು ಬಲಿ ಬಿಡ್ತೀಯ ಇವತ್ತು ಮೀನ್ ಬಿದ್ದಿದ್ದೆ ಓ ಬಲಿಗೆ ಮಸ್ತ್ ಮೀನು ಬೀದ ಭಾರ ಇತ್ತಲ್ಲ ಮಾರ್ರೆ ಕಾಮ ಎಂತ ಬೀದ್ ಕಾಮ್ದ ಇದು ಕಾಣಿ ನೀವು ಕಾಮದಲ್ಲ ನೀನ್ ಕಾಣ ನಿಮ್ ಕಾಮ್ ಕಾದ ನಿನ್ ಕಣ ನಾ ಕಾಮ್ ಕೇಳಿದ್ದೆ ನಿಮ್ಗೆಲ್ಲ ಓ ಮರ
ಬಲಿ ಬಿದ್ದು ಸಣ್ಣ ಮೀನಿಗೆಲ್ಲ ನಾವು ಕಾಣಿ ಅಂತೇಳಿ ಹೇಳುದು. ಓ ಚರು ಚೆರುವ ಆಗ ಕೆಂಡ್ರಿ ಶಿಶಿ ಮೀನ್ ತಿಂತಿಲ್ಲ ಅಂದ್ರೆ ಮಾರ್ರೆ, ಈಗ ಚೆರು ಅಂತ್ರಿ ಅದೇ ಹಂಗ್ ಗೊತ್ತೈತೆ ನಿಮ್ಗೆ? ನಮ್ಮನೆ ಪಕ್ಕದ ಮನೆ ಮಗನ ಮನೆ ಹಾ ಆ ಮಕ್ಕಳೆಲ್ಲ ಹೇಳುದು ಹಾ ನೀನು ಇರ್ಬೋದು ಹಾ ಅಪ್ಪಯ್ಯ ಕಾಣಿ ಅಪ್ಪಯ್ಯ ಚರು ಅಂದೇಳಿ ಹೇಳುದಾ? ಅದೇ ಹೇಳುತ್ತೆ. ಅದಲ್ಲ, ಪಕ್ಕದ ಮನೆ ಮಗರ ಮನೆ ಅಪ್ಪ ಇವ್ರ ಮನೆ ಮೀನ್ ಸಾರ ಪರಿಮಳ ಹೊಟ್ಟರು ಕೂಡ ಅದ್ರೊಳಗೆ ಒಂದು ಊಟ ಬಹುಶಃ ನಿಮ್ದು. ಇಲ್ಲಿ ಎಂತದ್ದು ಇಲ್ಲಲ್ಲ ಮರ್ರೆ, ಹಾಗೆ ಹೊರದೈತಲ್ಲ ಮರ್ರೆ ಇವತ್ತೆ. ಇಲ್ಲಂತ ತೋರಿಸ ಇಲ್ಲಿ ಇಲ್ಲಿ ಭಾರಿ ದೊಡ್ಡ ಮೀನ. ಹೊಡಿತೀಗ ತೊರ್ಕಿ ತೊರ್ಕಿ ಸಣ್ಣ ಮೀನಲ್ಲ ಇದು, ಸಣ್ಣ ಮೀನಲ್ಲ ಇದು. ಇಂಥ ಮೀನು ಬಲಿ ಬೀಳಲಿಲ್ಲ ಇನ್ನು. ಹೌದಾ? ಹೌದೌದು, ತಪ್ಸ್ಕೊಂಡಿತ್ತು. ಇವತ್ತು ನಿಮ್ಮ ಮುಖಕ್ಕಂತ ಬಂದಿಲ್ಲ ಕನ ಮೆನ್ಬಿತ್ತು ನನಗೆ. ಬಲಿ ರೂಪ ಇಲ್ಲ, ಮಾಲಿಕಣ್ಣ ಬಲಿ ಇದೆ. ಹಾ ಇನ್ನೆಂತ ಮಾಡುದು ಮಾರ್ರೆ ಈಗ? ಯಾರಿಗೆ ಕೊಡುದಿಲ್ಲ ಈಗ? ಇವತ್ತಿನ ಕಾರ್ಯಕ್ರಮದವರಿಗೆ ಕೊಡು. ಅವ್ರಿಗೆ ಕೊಡೋದ? ಮೀನು ಕೊಚ್ಚುತ್ತಲ್ಲ ಮಾರ್ರೆ, ಅವ್ರಿಗೆ ಕೊಟ್ಟ ಗಾಡಿಗೆ ಹಾಗೆ ಕೊಡಿ ಅಂದ್ರೆ ಅಂತ ಕೊಡುದು. ಪಾಲ್ ಮಾಡುವ. ಪಾಲ್ ಮಾಡುವ. ನಮ್ಮ ಮೂರಿರ್ಲಿ ನಿಮ್ಗೆ ನೀವು ಮೀನು ತಿನ್ನರಲ್ಲ, ನೀವು ತಿಂತಿಲ್ಲ, ಎಲ್ಲರೂ ಕೊಡುವ. ನೀವು ತಿಂತಿಲ್ಲ, ಅವರು ತಿನ್ಬಾರಲ್ಲ. ಅವ್ರಿಗೆ ಬೇಕಾ? ಅವ್ರಿಗೆ ಬೇಡ, ಅವ್ರಿಗೆ ಕೊಡುದೇ ಗಂಡಂತರು. ಅವ್ರು ತಿಂದೇ ಇದ್ರು ಬೆಳಗ ಮುಚ್ಚಿನ ಮೀನ್ ಇತ್ತು ಮರ, ಯಾರ ತಕಂತ್ರೆ ಕೇಂದ್ರ ದುಡ್ಡು ಮಾಡ್ಕೊಂಡು ಅತ್ತೆ ವಾಹನಕ್ಕೆ ಹೊರುವ ಮಂಡಿಯರಿಗೆ ಕೊಡುದಿಲ್ಲ. ಮಂಡಿ ನಂಗೆ ಬೇಕಾಗ್ತದೆ. ಮಳೆಗಾಲದಾಗೆಲ್ಲ ಮೀನ್ ಸಿಕ್ಕುದಿಲ್ಲ, ಹೌದಲ್ದ? ಕೊಡುದು ಉಪ್ಪು ತುಂಬಿ ಒಣಸಿ ಆಟಕ್ಕೆ ಹಾಕ್ರೆ ಮಳೆಗಾಲದಾಗ ಒಂದ್ ತುಂಡ್ತಾಗ ಸಾರಿಗೆ ಹಾಕ್ತಾರೆ ಅಂತ ಪರಿಮಳ ಹೋಯ್ತಾ? ಹಾ, ಮೊದಲು ಮಂಡಿ ಕೊಡಿ. ಮಂಡಿ ಕೊಡುದು ಹೆಣ್ಣು ಅಂತ ಹೇಳಿತಾರೆ. ಮೀನ್ ಕೂಕಂತಲ್ಲ ಮಾರ್ರೆ, ಇದು ಯಾವ ಜಾತಿ ಮೀನಿದೆ? ಬಾಗೋತ್ರೆ ಮಂಡಿಗೆಲ್ಲ ಇದು ಮೀನಿಗೆಲ್ಲ ತಲೆ ಕೂದಲು ಇರುತ್ತೆ. ಹಳೆ ಮೀನು. ಹಳಿ ಮೀನಿಗೆಲ್ಲ ತಲೆ ಕೂದಲು ಇರುತ್ತೆ. ಸಾಕು ಹೇಳ್ಕೊಡ್ತೀನಿ, ಮೀನ್ ಮೀನ್ ಅಲ್ದ? ಮೀನಿಗೆಲ್ಲ ಮೀಸಿ ಇರುತ್ತೆ, ಇರ್ತದಲ್ಲ ಎರಡನೇ. ಒಂದು ಸಣ್ಣ ಸಣ್ಣ ನೀರಿಗೆ ಹಾಕೋ ಹೀ ಮಾಡ್ಕೊಂಡು ಹೋಗ್ತಾನೆ. ಇದಕ್ಕಂಗಲ್ಲ, ಗೊಂಡಿ ಗೊಂಡಿ ಮೀಸೆ ಗಟ್ಟು ಗಿಡ್ಡು ಎಲ್ಲ ಬಂತು, ಕೆಲ ಬದ ಹೊಣ್ಣೆ ಐತಿ ಗಡ್ಡ. ಭಯಂಕರ ಮೀನ್ ಮೇಲೆ ಎಂತದ ಇಲ್ಲಿ ಮೊದಲು ಪಾಲಿ ಹೇಳಿದ್ರೆ ಮಂಡಿ ಕಡು ಉಪ್ಪು ತುಂಬ ಶುರು ಮಾಡ್ತೀವಿ. ನನ್ನ ಯಾರು ಕೇಳ್ತಲ್ಲ ಇದೆ ಮಗುವಿನ ಮಾಲಿಂಗಣ್ಣ. ನನ್ನ ಯಾರು ಕೇಳ್ತಲ್ಲ ಇಲ್ಲ ಬುರ್ಕಣ್ಣ. ನನ್ನ ಮಗುವಿನ ಮಾಲಿಂಗಣ್ಣ ಅಣ್ಣ ಅಣ್ಣ. ಈ ಮಕ್ಕಳಿಗೆಲ್ಲ ಅಣ್ಣ. ಇದ್ರಾಗ 8 ಜೊಕ್ಕಣಿ ಇತ್ತು. ಒಂದು ಬಂತೇನೋ. ಯಾರು ನನ್ನ ಸುದ್ದಿ ಬಂದ್ರೆ ಒಂದೊಂದೇ ಹೇಳ್ತು ಬಂದು ಅದೇ ಮೆಟ್ಕಂತ. ನೀ ಯಾರು ಮರೆ? ನೀ ಯಾರು? ನಾ ಯಾರಾದ್ರೂ ನಿನಗೇನಾ?
ಅಲ್ಲ ಕೇಳಿ ಮಾರ ಬಾಲಿ ಸಿಕ್ಕ ನಿನಗೆ ಯಾಕ ಅಲ್ಲ ಕೇಳು ಕಾಲ್ದ ಮಾರ ಅಂತ ಹೇಳಿ ಸ್ವಲ್ಪ ಹೆಸರಂತ ಇಲ್ಲ ನೀ ಅಂತ ಕೇಳುದು ಅಲ್ಲ ಕೇಳಿ ನಿನಗೆ ಯಾಕೆ ಹೇಳ್ಬೇಕು ಹಿಂಗೆಲ್ಲ ಹೇಳುದಿಲ್ಲ ಹೇಳುದಿಲ್ಲ ಏನು ನಿನ್ನ ಖುಷಿ ವಿಷಯ ಹೇಳ್ತೀರಾ ಹ್ಮ್ ಹೇಳು ನಿನ್ನ ಬಾಯಲ್ಲ ನೋಡು ಹೇಳ್ಬೇಕಾ ನಾನು ನೋಡಿ ಗೊತ್ತಾಗ್ಲಿಲ್ವ ನಿನಗೆ ನೋಡಿ ಗೊತ್ತಾಗ್ತು ಎಲೆ ಗಟ್ಟಿ ಉಂಟಾ ಅಡ್ಡಿಲ್ಲ ಏಯ್ ನನ್ನ ಹೆಸರಲ್ವಾ ಹೌದು. ನನ್ನ ಹೆಸರಲ್ವಾ ಎಂತ ನಾನೇ ಬರಾಬರಿ ನನ್ನ ಅಜ್ಜಿ ಬಡ ಬೇಗ ಮದಿಯಾಗ ಹಂಗೆಲ್ಲ ಸ್ವತಃ ನೀ ಬ್ರಹ್ಮರಕ್ಕ ಸಾತೆ ನೀ ಸಾಯುದು ಯಾವಾಗ ಅಲ್ಲ ನೀನ್ ಹತ್ರ ಹೇಳಿದ್ದೆ ಅಂದೇಳಿ ನಿನಗೆ ಯಾಕದು ಉತ್ತಮವಾದ ಮಾಪಗೆ ಗಜ್ಜೆ ಹಾಡಲ್ಲ ಆಚೆಗೆ ಹಾರ್ಕೊಂತ ಸ್ವರಕ್ಕೆ ಬೆಂಕಿ ಬಿದ್ದದ್ದು ಒಳ್ಳೆ ಕಾರ್ ಸಿಕ್ಕಿ ಸ್ವರಕ್ಕೆ ಏನಾದದ್ದು ನೀನ್ ತಿನ್ನು ನೀನ್ ತಿನ್ನು ಹೆಚ್ಚಾಯ್ತು ಅದು ನಂಜಾತು ಮಂದೆ ಹೌದಾ ಓ ನೀನ್ ತಿನ್ಬೇಡ ತಿನ್ನುವುದಕ್ಕೆ ನೀನು ನನ್ನ ತಲೆ ಕಡಿತೀಯ ಇಲ್ಲ ಮರೆ ನನ್ನ ಕೊಲ್ತೀಯ ಬೇಡ 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 ಆಗುತ್ತದ ನಿನ್ನಿಂದ ನೀನಲ್ಲ ಮರೆ ದೇವ್ರೆ ಇದೆಂತ ರೂಪ ಮಾಡ್ರೆ ಇಲ್ಲಿವರೆಗೆ ಹೊಳಿ ಬದಗಿಂತ ರೂಪ ಕಾಣ್ಲೆ ನಾನು ಇವತ್ತು ಯಾರ ಮುಖ ಕಣ್ಕ ಬಂದೇನೋ ಮಾರ್ರೆ ನಿಮ್ ಮುಖವೇ ಕಣ್ಕ ಬಂದ ಹಂಗಪ್ಪ ಬಂದ್ ಕಣ್ಣೇನು ಇಲ್ಲದೆ ಇದ್ರೆ ಅವ್ನ ಹೊಟ್ಟೆ ಹೋಯ್ಕೊಂಡ್ ಬಿಡ್ತಿದ್ದಿ ಮಾರ್ರೆ ಯಪ್ಪಾ ಭೂಮಿಯಿಂದ ಆಕಾಶದವರೆಗಿತ್ತು ಮಾರ್ರೆ ಹೌದು ಇದೆಂತ ಬ್ರಹ್ಮರಕ್ಕ ಸಮರೆ ಎಂತದೇನು ಮಾರ್ರೆ ನಾ ಕಾರಣ ಇಲ್ಲಿವರೆಗೆ ಮನುಷ್ಯ ಕಂಡು ಒಳ್ಳೆದಲ್ಲ ಮನುಷ್ಯ ಹೋದ್ರೆ ಕತ್ಲಿ ಆಯ್ತು ಮಾರೆ ಹೌದು ಏನ್ ಮಾಡ್ತೀಯ ನಾನು ದಾರಿ ಮೇಲೆ ಓಡಿದ ಮಾರಮ್ಮ ಒಳ್ಳೆ ಒಂದಿರಾಚಡಿ ಇದ್ರು ಇದ್ದವ ಹೇಳ್ಕೊತಿಲ್ಲ ಈಗ ಅವನ್ ಕೊಂಡದ್ದೇ ಕೊಂಡದ್ದು ಒಂಚೂರು ಧೈರ್ಯ ಇಲ್ಲ ಮಾರೆ ಇಲ್ಲ ಮಾರೆ ಒಂಚೂರು ಧೈರ್ಯದ ಸೈದ್ದೀರೆ ತಕೊಂಡ್ ಧೈರ್ಯ ಮಾಡ್ಕೊಂಡ್ ಬರ್ತಿದ್ದಿ ಹೌದು ಅದು ಗೊತ್ತಿಲ್ಲ ಮಾರ್ರೆ ಬೂಡ ತಾಯಿ ತೊಟ್ಟಿ ತಾಲಿ ತೀರ್ಸಿ ಗಟ್ 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 ಗಟ್ಟ ಯಾಕಂತ ಕಾಣಿ ಅದಿಷ್ಟೊತ್ತಲ್ಲಿ ಸಿಗ್ತದೆ ಯಾಕೆ ತೊಂದರೆ ಇಲ್ಲಿ ಎಲ್ಲೆಲ್ಲ ತೊಂದರೆ ನೀನು ಕೊಡ್ತಾರ ನಾನು ಕೊಡುದಿಲ್ಲ ಕತ್ಲಿ ಒಂದೊಂದ್ಸರಿ ಹೋಗಿ ಬರ್ತಾರ ಅಲ್ಲೇ ಗಟ್ ಗಟ್ ಅನ್ಸ್ಕೊಂಡ್ರೆ ಮತ್ತೆ ಉಳಿದಿಲ್ಲ ಹಾಯ್ಕಂತ್ರ ಬರ್ತಾರ ಇಲ್ಲೇ ಚಿಕ್ಕತ್ತೆ ಒಂದನಿಗೆ ಓ ತಕೊಂಡು ಧೈರ್ಯ ಮಾಡ್ಕೊಂಡು ಹೋಗ್ತೀನಿ ಒಂದು ಬ್ರಹ್ಮರಕ್ಕಸ ಅಲ್ಲ ಹೊತ್ತು ಸೂಡಿ ಬೆತ್ತಿ ಹೋಗ್ತವನು ಹೊಂಡ್ ಕೈಕ್ ಹೋಗ್ತವನು ಗಾಂಜಡಿ ಮೆಟ್ಟುಕವನು ಯಾವನ ಅನ್ಕಾಂತಿ ಹೋಯ್ ಇಡುದಿಲ್ಲ ತೇಗುದೇ ಇವತ್ತ ಆಯ್ತಾ ಈಗ ಹೊರ ಎಲ್ಲ ಹೊಟ್ಟೆಗೆ ಹಾಕ್ರಿ ಈಗ ಆಯ್ತಾ ಆಯ್ತಾ ಅದೇ ಹೇಳಿದ್ನಲ್ಲ ಆದ್ರೂ ಅದೆಲ್ಲ ಹೋಯ್ ವೈದ್ಯ ಪೂಜಾರ ಅಂದ್ರೆ ನಾವೇ ಹೋಯ್ ನೀನು
ಓ ಪೂಜಾರಿ ಐತಪ್ಪಣ್ಣ. ಆ, ಹ್ಮ್. ಇದು ನಮ್ಮನ್ ಕಾಣ್ಲೆ ನೀವು? ಇದು ನಮ್ ಕಳ್ಳಂಗಡಿ ಬದಿ ಬರ್ಲಿ? ಕಳ್ಳಂಗಡಿ ಹಾ, ಕಳ್ಳಂಗಡಿ ಎಲ್ಲ ನಾವು ಹೊಸಿ ಯಾರ ಹತ್ರ ತರ್ಸ್ಕೊಂಡಿರಿ ಇದೆಲ್ಲ ನಾವು ಕರೆದು ಹುಡುಗಿಲ್ವ? ಈಗ ಎಲ್ಲ ಹೇಳುದ್ ಮಾರ್ರೆ, ಏನು ಪೂಜಾರ ಮಕ್ಕಳಿಗೆ ಬಾರಿ ಸುಲಭ. ಕೊಳ್ಳ ತೆಗ್ದ್ರ ಆಯ್ತು ಮಾರ್ರ ಆಯ್ತು ಅಂತ ಹೇಳಿ. ನಮ್ಮ ಕಷ್ಟ ನಮ್ಗೆ ಗೊತ್ತಿತ್ತು. ಏನ್ ಕಷ್ಟ? ಹೌದು, ಏನು? ದಿನಕ್ಕೂ 3 ಸಲ ಹತ್ತಕ್ ಮಾರ್ರೆ. ಎಂತ 3 ಸಲ ಆಗ್ತದೆ? ತೆಂಗಿನ ಮರನ. ಹೆಂಗೇನ್ ಬನ್ನಿ? ಹೌದೌದು, ಬೆಳಿಗಿನ ಜಾವದ ಒಂದ್ಸಲ ಹತ್ತಕ್ ಹೋಯ್ ಮರ ಹತ್ತಿ ಕೊನೆಗೆ ಕೊಯ್ದು ಗಟ್ಟಿ ಕಟ್ಟಿ ಬರ್ತೀವಿ. ಅಡಿ ಕುರಿ ಬಿಸ್ಲಾಗ ಹತ್ತಕ್ ಮರ ಮತ್ತೆ ಕುರಿ ಬಿಸ್ಲಾಗ ಗೊತ್ತು ಬೇಡದೇ ಬೇಡ, ಯಾರಿಗೂ ಬೇಡ. 6 ಹೊತ್ತಕ್ಕಲ್ಲ ಹೊತ್ತಿ ಕೊನೆಯ ಸುಗಿರುತ್ತೆ ಬೆಳಕಿ. ಒಳ್ಳೆ ಹೋರಿ ಕೊಡಂಗ್ ಬುದ್ಧಿ ಬರ್ತದೆ. ಹೌದೌದು, ಹೋರಿ ಕೊಡಂಗ್ ಬುದ್ಧಿ ಬರ್ತದೆ. ಯಾಕೆ ಕೇಳಿ, ಈ ದೇವತೆಗಳೆಲ್ಲ ಬಂದು ಕಳು ಕೊಡ್ಕೊಂಡು ಹೋಗ್ತಾರೆ ಮೇಲ್ ಕುತ್ಕೊಂಡು. ಸುರೇಶ. ಹಾ, ಓ ದೇವೇಂದ್ರ. ಊಡಿ 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 ದೇವತೆಗಳು. ಹೌದಾ, ಓರಿ ಕೋಡ ಬುದ್ಧಿ ಹೋಯ್ ಬಪ್ಪೋಯ್ ದೇವತೆಗಳು ನಿಷಿದ್ದಲ್ಲ, ಅದಕ್ಕೆ ದೇವತೆಗಳು ಕುಡಿದು ಬಿಟ್ಟದ. ಇದೇ ಕುಡ್ಕ ದಾರಿ ಮೇಲೆ ತಿರ್ತಿರ್ತೀವಿ ದೇವತೆಗಳಲ್ಲಿ ತೊಟ್ಟಿಗೆ. ಹೌದೌದೌದು, ಮತ್ತೆ ಸೈಕಲ್ ಐಕರಿಲ್ಲ ಮಾರ್ರೆ. ಈ ಕೋಟಗುಳಿ ಮಹೇಶನ್ ಕಣಂಗಿದ್ರ ಬಪ್ಪು ಸೈಕಲ್ ನಮ್ಮಂಚೂರು ಕೊಡಿ ನಮ್ಮಂಚೂರು ಕೊಡಿ ಅಮ್ಮ. ಹಾ, ಹೌದೇ, ಅವನಿಗೆ ಸೈಕಲ್ ಕೊಡ್ತಾನೆ ಮತ್ತಲ್ಲ ಹೊತ್ತದಲ್ಲ, ಮತ್ತನ ಹೊತ್ತದ ಅಣ್ಣ 3 ಬದಿ ಅಂಗಡಿ ಇತ್ತು. ಹೌದೇ, ಕಳ್ಳಂಗಡಿ ಒಳ್ಳಂಗಡಿ 3 ಬದಂಗಿದಿ. ಹೌದಾ? ಹಾ, ಸಣ್ಣ ಬಸ್ ಒಂದ್ಕಲ್ಲ ಒಂದು ಅಂಗಡಿ ಮಾಡಿದೆ. ಅಲ್ಲೇ ಅಂತ ಜನ ಇಲ್ಲ. ಜನ ಇಲ್ವಾ? ಹಾ, ಒಳ್ಳೆ ಕಿತ್ತಾಗ ದೊಡ್ಡ ಬಸ್ ಒಂದ್ಕಲ್ಲ ಹಾಕ್ತಿ. ಓ ಒಳ್ಳೆ ಒಳ್ಳೆ ಜನ ಇದ್ರು ಮಾರ. ಎಲ್ಲಾ ಬಂದ್ ಕೊಂಡು ಕುಟ್ಕೊಂಡು ಹೋಗ್ತು. ದುಡ್ಡು ಕೇಂದ್ರ ಒಬ್ರು ಹತ್ರ ಇಲ್ಲ, ಎಲ್ಲಾರ ಕಿಸಿಂಗ್ ಹಾವು ಮುಂದ್ಕೊಂಡೇ ಒಳ್ಳೆ ಕಿತ್ತ ತೆಗ್ದು ಗಿಡಾರ ಹಾಕ್ತಿ. ಒಳ್ಳ ನಮ್ಗೆ ಒಂದ್ ಬಾಲ್ ಚಟ್ಟಿ ತಾಗದ್ ಮಾರ್ರೆ ಮುಂದಾಗ್ತಿ. ಬಾಲ್ ಚಟ್ಟಿ ಅವ ಬಂದ್ ಐತಣ್ಣ ನಿಮ್ ಅಂಗಡಿ ಎದ್ರ ಗಲಾಟೆ ಇತ್ತಂದ. ಹಾ, ಅಲ್ಲಿಗೆ ಆಲೋಚನೆ ಮಾಡ್ಲಿ. ಅಂಗಡಿ ಎದ್ರ ಗಲಾಟೆ ಆದ್ರೆ ಜನ ಸೇರುದಿಲ್ಲ. ಜನ ಸೇರ್ರೆ ವ್ಯಾಪಾರ ಹೆಚ್ಚಾಗುದಿಲ್ವಾ? ಮತ್ತೆ ಐತಣ್ಣನ ಮಂಡಿ ಅಂದ್ರೆ ಹಂಗೆ ಅಲ್ಲ. ಒಂದ್ ಸೀಸ ಕೊಡಿ ಅಂತ ಬಾಲ ಒಂದು ಕುಡ್ದ ಮರ್ರೆ ಒಳ್ಳೆ ಸುತ್ತ ಹೋಗ್ತಿದ್ದ. ಏನ ಬಾಲ ಗಲಾಟೆ ಇತ್ತ ಇಲ್ಲೇ ಕೇಳಿ ಐತಣ್ಣ ಗಲಾಟೆ ಇತ್ತು, ಇನ್ನೊಂದ್ ಸೀಸ ಕೊಡಿ ಅಂದ. ಇನ್ನೊಂದ್ ಸೀಸ ಕುಡ್ದ ಮರ್ರೆ, ಇನ್ನೊಂದು ಸೀಸ ಕುಡ್ಕ ಮತ್ತೆ ಸುತ್ತ ಹೋಗ್ ಶುರು ಮಾಡ್ದ. ಐತಣ್ಣ ಬಿಡ್ಲ ಅವನ ಎಂತ ಬಾಲ ಗಲಾಟೆ ಇತ್ತ ಇಲ್ಲ ಹೇಳ ಮರ್ರೆ, ಕಡಿಮೆ ಮಾಡ ನೀನಿಲ್ಲ ಅಂದಿ. ಜನ ಸೇರುತ್ತೆ ಈಗ ಅಂದ. ಇನ್ನೊಂದ್ ಅರ್ಧ ಸೀಸ ಕೊಡಿ ಅಂದ. ಅರ್ಧ ಸೀಸೆ ಕುಟ್ಟ ಹಾಗೆ ಹೋಗ್ತಿದ್ದ ಮರ್ರೆ. ಬಿಡ್ಲ ಟಿಕೆಟ್ ಯಾಕ ಬಂದಿ? ಏನ ಬಾಲ ಗಲಾಟೆ ಇತ್ತ ಇಲ್ಲ ಕೇಳಿ. ನಾ ಕುಡದ್ದು ದುಡ್ಡು ಕೇಂದ್ರ ನಮಗೂ ನಿಮ್ಗೂ ಗಲಾಟೆ ಅಂದದ್ ಮಾರ. ಹಿಂಗಲ್ಲ ಕೊಳ್ಳಂಗಡಿ ಮಾಡ್ತಾರ ನಮ್ ಬೊಜ್ಜು ಆಯ್ತು. ಅದಕ್ಕೆ ಈಗ ಕೊಳ್ಳಲ್ಲಿ ಹಂಗಲ್ಲ ಕೊಡುದಿಲ್ಲ. ಅಂಗಡಿ ಎಲ್ಲ ಇಲ್ಲಿ ಮೊದಲೆಲ್ಲ ಎಂತ ಹೋಗಿ ನನ್ ಕಂಡ್ರೆ ಹೌದಾ ಹುಲಿಯ ಹೌದಾ ಹುಲಿಯ ಅಂಬುದು ಮಾರ್ರೆ. ಹೌದೇ, ಒಳ್ಳ ಇಂತ ದೊಡ್ಡ ಸರಪಳಿ ಎಂತ ನಾಯಿ ಕಟ್ಟದ? ನಾಯಿ ಕಟ್ಟದಲ್ಲಿ ಚಿನ್ನದ್ದು ಮತ್ತೆ ಬೇಡ ಹೊತ್ತಿದ್ದಿತ್ತು. ಉಂಗ್ರ ಉಂಗ್ರ ಚಿನ್ನದ್ದು. ಈಗ ಎಂತ ಇಲ್ಲ, ಅದಕ್ಕೆ ಕೊಳ್ಳೆಲ್ಲ ತಕೊಂಡು ಅಂಗಡಿ ಕೊಟ್ಟು ನಾವು ಮಾರೋದಿಲ್ಲ. ರಗಳೆ ಬೇಡ ಆ ರೀತಿಗೆ ಎಂತ ಗೊತ್ತಿಲ್ಲ ಮಾರ್ರೆ. ಈ ಮರದಂಗೆ ಇಟ್ಕೊಂಡು ಕುಟ್ಕೊಂಡು ಹೋಗ್ತಾರೆ. ಕಳ್ಳಿಲ್ಲ ಅದು ಯಾವನ್ ಕುಡಿತಕ್ಕ ಅವನ ಬೆನ್ನ ಚರ್ಮ ಸುಲಿದಿರೆ ವೈದ್ಯ ಪೂಜಾರ ಇದೆಂತ ಮಾಡ್ರೆ ನಮ್ಮ ತೆಂಗಿನ ಮರದ ಬುಡ್ದಂಗ್ ದೊಡ್ಡ ಹಬ್ಬ ಅನ್ಕೊಂಡಿತ್ತಲ್ಲ. ಓ ಇದು ಏನ್ ಮಾಡುತ್ತಲ್ಲ, ಓ
ಬಹುಶಃ ಇದು ಮಾರ್ಗದ ಬದಿಯೆಲ್ಲ ಮಣ್ಣು ಇಡು ಯಂತ್ರ ಬರ್ತಲ್ಲ ಹೋದಕ್ಕಂತ. ಓ ಇದು ಹೆಬ್ಬ ಮಾತಾಡುತ್ತಲ್ಲ. ಓ ಹೇಳ 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 ಹೇಳ. ಮೊನ್ನೆ ತೆಂಗಿನ ಮರ ಬುಡ ಮಾಡೋದಷ್ಟೇ ಮಾರ. ಇದು ಹೆಬ್ಬ ಹರ್ಕೊಂಡು ಎಲ್ಲಿ ಹೊತ್ಕೊಂಡಿದ್ದು ಬಿಚ್ಚಿಡು ಹಾಕಿದೆ. ಹೇಳ ಹೇಳ. ಮಂಡಿ ಬಾದಿ ಬಿಟ್ರೆ ಮಂಡಿ ಬದಿ ಪಾಪಿ ಅಲ್ಲ. ಪಾಪದನೆ ಹುಡುದ್ರು ಮಾತ್ರ ಪಾಪದನಲ್ಲ ಪಾಪಿ ಅಂತ ನಿನಗೆ ಎಂತಕ ನೀನೇ ಅಲ್ದಾನ ಕೂಕಂಡ್ ಮಾತಾಡುವ ಊಟ ಮಾತಾಡುದ ನಮ್ಮ ಮರ್ದಾಗ ಇದು ಕಳು ಕುಡ್ಕೊಂಡು ಹೋದ್ ನೀನೇ ಅಲ್ದಾನ. ಈಗ ಎಲ್ಲ ಕಲ್ ಕುಡ್ಕ ಮಾರೋತಿಗೆ ಹೋಗಮ್ ಶುರು ಮಾಡಿದ್ದ. ಕಳು ಕುಡ್ಕನ ನೀ ದೊಡ್ಡ ಬೊಬ್ಬರಿ ಇದ್ದಂಗಿದ್ದೆ. ನೀ ಮತ್ತೊಂದು ಬಬ್ಬರಿ ಬಂಡಿ ಕಡು ಬಬ್ಬರಿ ನೀನು ಗೇಣದ ಹಾಯ್ಗುಡಿ ಅಲ್ಲ ಹಾ ಇದು ಜಟ್ಟಿಗ ಜಟ್ಟಿಗ್ನ ಜಟ್ಟಿಗೆಲ್ಲ ನೀನು ಮುಂದೆ ಹೈಗುಳಿ ಮಾಡ್ತೀನಿ. ನೀ ಎಲ್ಲಿದ್ದೆ ಮರ ನೀನು ಏ ಮಾರೋತಿಗೆ ನನ್ನ ಹತ್ರ ಮಾತಾಡ್ದಲ್ಲ ನಿನಗೆ ಹೇಳಿ ನೀನು ಸಿಗ್ತಿದ್ಯಾ? ಏನು ಹೊಂದಾಣಿಕೊಂತ ಇದ್ದೀರಲ್ಲ ಏನಾಗಿದೆ ಕಟಾಕಿ ಬರ್ತೀಯ ನೀವು ಬಸ್ ಮಾಡ್ತಿದ್ದ ನೀನ್ ಬಿಟ್ಟಾಯ್ತಾ ನೀವು ಬಸ್ ಹಿಡ್ಕೊ ಬಂದಂಗ್ ಮಾಡಿ ನಾನು ಯಾವತ್ತು ಗೊತ್ತಾಗ್ಲಿಲ್ಲ ಆಯ್ತು ಅಲ್ಲೇ ನಿಂತು ಹಸುನೆತ್ತಲ್ಲ ಹಾಲಕ್ಕೆ ಏಲಕ್ಕಿ ಕೊಂಡ್ಕೊಡ್ತದೆ ಈಗ ಅಲ್ಲೇ ಅಲ್ಲೇ ನಿಲ್ಲ ಹಾಲಿಗಣ್ಣ ಹುಡಿ ಮಾಡಿ ಹೊಡಿ ಎಂತ ಹೊಡಿ ಮಾಡುದು ಅವನು ಮಾಡು ಏನು ಹೊಡೆದಾಡ್ಕೊಳ್ತಾ ಬರ್ತೀವಿ ಹೊಡೆದಾಡಿ ಸಾಯ್ಬೇಡಿ ಯಾಕೆ ನೀವಿಬ್ರು ಗಲಾಟೆ ಮಾಡ್ತಾ ಇದ್ದೀರ ಅರ್ಧಂಗಿ ಕಳು ಕುಡ್ಕೊಂಡು ಹೋದ್ದೀವ ಕೊಳ್ಳ ಹೌದು ಹೌದಾ ಆಗಲಿಲ್ಲ ಆಯ್ತಾ ಮರ್ದ ಕಲ್ ಕುಡ್ಕ ಕುಡ್ಕಲ್ಲ ಕಳು ಕುಡ್ದು ನೀನಂತೆ ಯಾರು ಯಾರು ನೀನು ಹೌದೇನ ಮನೆಗಣ್ಣ ಚೇತು ಚೇತು ನೀನ್ ಕುಡಿಯುವುದೇ ಇಲ್ಲ ಯಾರು ನಾ ಕುಡುದಲ್ಲ ಕೊಳ್ಳಲ್ಲ ಕೊಳ್ಳಲ್ಲ ಕೆಂಪು ಕೆಂಪ ಒಂಚೂರು ಕುಡು ಚೂರು 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 ಆಮೇಲೆ ಮಂಡಿ ಬಿಸಿ
ಮಂಡಿ ಬಿಸಿ ಹೋ ಮಂಡಿ ಬಿಸಿ ಪರಿಹಾರ ಕುಡಿಯುವುದಾ? ಮಂಡಿ ವಿಷಯದಲ್ಲ ಅದೇ ಕುಡಿಯುದ ಮತ್ತೆ ಸರಿಯಾಗಿ ನಿಲ್ಲಿಕ್ಕೆ ಆಗುದಿಲ್ಲ ನಿನ್ಗೆ ಎಷ್ಟು ಕುಡ್ದಿದ್ದೀಯ ನಾನು ಇಟ್ಕೊಂಡೆ ಮತ್ತೆ ನಿಂತ್ಕೊಂಡು ಹೀಗೆ ಆಗ್ಲ ಕಾಲ ಕುಡಿ ಬೀಳ್ತಿ ಅಂತ ಅದು ಹೆಚ್ಚಾದರೆ ಹಾಗೆ ಏ? ಹತ್ತು ಹೋಗ್ತದೆ. ಈಗ ಏನಾಯ್ತು ಆಗ ತಲೆ ಬಿಸಿ ಏನು ಅಂದ್ರೆ ನಿನಗೆ? ನಾನು ಮೀನು ಹಿಡ್ಕೊಂಡು ಬಲಿ ಬೀಳ್ತಿ ಹಾ. ಹೊಳೆಗೆ ಹಾ. ಒಂದು ಮೀನ್ ಕಾಣಿಬೇಕಂದ್ರೆ ಬೀಳ ನೀನ ಮೀನಿಲ್ವರೆಗೆ ಬಲೆ ಹಾಕ್ಲಿಲ್ವೇನು? ಯಾರು ಹೇಳ ಮೀನಿಲ್ವರೆಗೆ ಹಾಕಲಿಲ್ಲ ಮಗೆಯರಿಗೆಲ್ಲ ನೀವು ಹೇಳ್ಕೊಡುದ ಮತ್ತೆ ನೀವು ಮೀನು ಎಡ್ಗಿ ಕಟ್ಲಿ ಮೀನು ಹಿಡ್ದಂಗ ನಾನು ಹೌದಾ? ಮತ್ತೆ ಹಾಗಾಗಿ ಎಲ್ಲಿಗೆ ಹೋದ್ರು? ಬಲಿ ಅಂದ್ರೆ ಒಂದು ಕಾಣಿಬೇಕಂದ್ರೆ ಸಿಕ್ಕುವುದಿಲ್ಲ. ಒಂದೊಂದು ದಿವಸ ಹಾಗೆ ಯಾರು ಹೇಳುದು? ನಿನ್ನ ಹೊರಕು ಬಲಿ ಏನು ಯಾರು? ಬಹುಶಃ ಬಲಿ ಬೀಳುತ್ತೆ. ಆ ಹೊಟ್ಟೆ ಬೀಳ್ತದೆ. ಬಲಿ ಬೀಳುತ್ತ ಬಲಿ ಎತ್ತು ರೋಗಿಪ್ಪಲಿಲ್ಲ. ಅದೇ ಹೇಳಿದ್ ಹೊರಗೋದ್ ಬಲೆ ಹಾ. ಮೀನೆಲ್ಲ ಹೋದು ಹೊಸ ಬಲಿ ಹೊಸ ಬಲಿಯ ಹೋ, ಎಷ್ಟು ಸಲ ಬೀಸರು ಹಾಗೆ ತಲೆ ಬಿಸಿ ಐತಿ ಎಂತ ಮಾಡುದು ಅಂದೇಳಿ ಇನ್ನೆಂತ ಮಾಡುದಲ್ಲ ಅಂದ್ರೆ ಒಂಚೂರು ತಕೊಂಡಿ ಚೂರು ಸಾಕಾಯಿಲ್ಲ ಮಗ ಮತ್ತೊಂದು ಚೂರು ತಗೊಂಡಿ ತಾಂಗ್ಲೇ ಇಲ್ಲ ಮತ್ತೆ ಇದು ಪುರ ತಗೊಂಡಿ ಈಗ ತಾಯ್ತು ಉದಿ ಹೆಚ್ಚಾಯ್ತು ಹೆಚ್ಚಾಯ್ತು. ಮನೆ ಬಾಪ ಅಂದ್ರೆ ತೆಂಗಿನ ಹೊಂಡ ದಾಟುವಾಗ ಕಾಲಿಗಂತೂ ತಾಡ್ದಾಗ ಆಯ್ತು ಒಳ್ಳೆ ಹೊಂಡಕ್ಕೆ ಬಿದ್ದದ್ದು. ಮಂಡಕ್ಕೆ ಬಿದ್ದು ಅದೊಂದು ಉಪಕಾರ ಆಯ್ತು. ದಾರಿಯಲ್ಲಿ ಬೀಳಲಿಲ್ಲ. ದಾರಿಯಲ್ಲಿ ಹೋಗೋರಿಗೆಲ್ಲ ತೊಂದರೆ ಆಗ್ತದೆ. ಏನ ಈಗ ನಿನ್ನ ಪರಿಸ್ಥಿತಿ ಹಾಗೆ. ಇವನಿಗೆ ಕೊಳ್ಳು ಇಲ್ಲಂತೆ, ನಿನಗೆ ಮೀನ್ ಸಿಕ್ಕುದಿಲ್ಲ. ನಾನು ತರಕಾರಿ ಮಾರುವವ ಅಲ್ವಾ? ಹೌದಾ? ನಾವೆಲ್ಲ ಬೇರೆ ಎನ್ಸ್ಕೊಂಡ್ವಿ. ಅದಲ್ವಾ? ತರಕಾರಿ ಬೆಳೆದು ಮಾರಾಟ ಮಾಡ್ತಾ ಇದ್ದೆ. ಈಗ ತರಕಾರಿ ಬೆಳೆಯುವುದೇ ಇಲ್ಲ, ತರಕಾರಿ ಆಗುವುದಿಲ್ಲ. ಆಗುದಿಲ್ಲ ಅಂದ್ರೆ ಆ ಬದಿಗೆ ಹೊಯ್ದು ಬೇರೆ ಬದಿ ತೀರ್ಥ ಕಂಡ್ರೆ ಅರ್ಥ. ಅದಲ್ಲ, ನಿನ್ನೆ ನೋಡಿದಂತ ತರಕಾರಿ ಬೆಳಿಗ್ಗೆ ಹೋಗಿ ನೋಡುವಾಗ ಇರುವುದಿಲ್ಲ. ಇದಕ್ಕಿದ್ದ ಹಾಗೆ ಮಾಯ ಆಗುದಾ ಅಂತ. ಕಳ್ರೆ ಇದ್ರೇನು ಖುಷಿ. ಕಳ್ರಿ ಯಾರು ಮತ್ತೆ ಕಳ್ರಿ ಯಾರು ಬರುದಿಲ್ವ? ಅದು ಮಾಯ ಆಗ್ತದೆ. ಏನಾಯ್ತು? ಇವು ಕೆಲವು ದಿನ ಆಯ್ತು ಹೀಗೆ ಆಗ್ತಾ ಉಂಟು. ಪರಮೇನ್ ಮನೆಗೆ ಹೋದೆ. ಭಟ್ರು ನಟರಾಜ್ ಭಟ್ರು ಅಣ್ಣ ಮನೆಗೆ ಹೋದೆ. ಪರಮೇ ಭಟ್ರು ಮನೆಗೆ ಅವರಲ್ಲಿ ಹೋಗಿ ಕೇಳಿದೆ. ಅವ್ರು ಹೇಳಿ ಎಂತದ್ದು ಊರಿಗೆ ದೊಡ್ಡ ಮಾರಿ ಹೊಡೆದಿದೆ ಅಂತ. ಅದೇಂತ ತಾಲಿ ವಿಷಯ ಮಾಡ್ಕೊ. ಊರೆಲ್ಲ ಒಟ್ಟಾಗಿ ಕೋಳಿ ಕಾಯೆಲ್ಲ ತಕೊಂಡ್ಬಂದು ಕೂಕ್ಕಂತ ಹೋಯ್ ಮಾರಿ ಹೊಡೆದಿಕ್ಕೆ ಬಂದ್ರೆ ಆಯ್ತು. ಊರಿಂದ ಹೊರಗೆ ಹೊಡೆದಿ ಬಂದ್ರೆ ಮತ್ತೆ ಅದಲ್ವಾ? ಕೋಳಿ ಕುರಿಯನ್ನ ಕಡ್ದ ಆ ಮಾರಿ ಓಡಿಸುದಲ್ಲ, ಇದು ಊರಿಗೆ ಹೊಡೆದಿರುವಂತ ದೊಡ್ಡ ಬ್ರಹ್ಮನ ಇವನಿಗೆ ಅಂತ ಇದೀಗ ನಿಲ್ಲು ಕೆಡೆ ನಮ್ಗೆ ಕುಡಿದು ಅಂತ ಹಿಂದೆ ಹೋಯ್ತು. ಅವನು ಭಯ ಉಂಟಾ? ಭಯವ ಅವ್ನು ಯಾವ ರೂಪದಲ್ಲಿ ಕಾಣ್ತಾರೆ? ಮೊನ್ನೆ ನಾನು ಕೊಡ್ಲು ಬದಿ ಹೋದಲ್ಲಿ ಒಳ್ಳೆ ಸಿಕ್ಕಿದವ. ಒಳ್ಳೆ ಸಿಕ್ಕಿದ? ಹೌದು. ಸಿಕ್ಕುವಾಗ ಆಗಿದ್ದ? ಇಷ್ಟೇ ಎತ್ತರ ಇದ್ದ. ಕಡೆಗೆ ಎತ್ತರ ಆಕಾಶ ತಗೋಷ್ಟ ಅದ. ಹೌದಾ? ಹೌದು. ನನ್ಗೂ ಹಾಗೆ ಮೊದಲು ಕಾಣುವಾಗ ಸಣ್ಣಕ್ಕಿದ್ದ, ಎರಡನೇ ನೋಡುವಾಗ ದೊಡ್ಡ. ಹೌದಾ? ಬ್ರಹ್ಮಾರ್ಥದ ಯಾವ ರೂಪದಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ವರ್ಷ ಮಾತಾಡ್ಸಾಕೊಂಡಿದ್ದೀರಿ. ಹಾಗಲ್ವಾ? ನನಗೆ ಹಾಗಾಗಿ ಕಾಣ್ತದ. ಕುಡ್ದವ್ರಿಗೆ ಹಂಗೆ ಒಬ್ಬರನ್ನ ಕಂಡ್ರೆ ಇಬ್ರು ಕಂಡಾಗ ನಿನ್ಗೂ ಹಾಗೆ ಕಾಣ್ತಾ? ನಿನ್ಗೂ ಹಾಗೆ ನಾ ತಕೊಂಡಾಗಲ್ಲ ಮೀನಿಡುವಾಗೆ ಕಂಡದ್ ಮೀನಿಡುವತ್ತಿಗೆ. ಅಲ್ಲ ಎಂತ ಮಾಡುದ ಈಗ? ಅದಕ್ಕೆ ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು, ನನ್ನಲ್ಲಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಊರ್ನವರೆಲ್ಲ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ಸನ್ನಿಧಿಯಲ್ಲಿ ದೇವಿಯನ್ನ ಪ್ರಾರ್ಥಿಸಿ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ. ಹಾಗಾದ್ರೆ ಗ್ರಾಮದಲ್ಲೆಲ್ಲ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಎಲ್ಲ
ಭಕ್ತಾದಿಗಳೇ, ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಎಲ್ಲರೂ ಒಂದಾಗಿ ಏಕೋದೃಢ ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಿ. ನಿಮ್ಮ ದೃಢಭಕ್ತಿಗೆ ಮೆಚ್ಚಿದ್ದೇನೆ, ನಿಮ್ಮ ಪರಿಶುದ್ಧಂತಕರಣಕ್ಕೆ ಮೆಚ್ಚಿ ಮೈದೋರಿದ್ದೇನೆ. ಮಕ್ಕಳೇ, ನಿಮಗೆ ಬಂದಂತಹ ಕಷ್ಟವೇನು ಹೇಳಿಕೊಳ್ಳಿ ಹೇಳಿಕೊಳ್ಳಿ. ಯಜ್ಞ ಪೊಡಿಗೈದು ಬಹುಪರ್ಯಂತ ಪೀಡಿತ ಪುರಜನರನು ಬಹುಪರ್ಯಂತ ಪೀಡಿತ ಕರುಣೆಯತೆ ಮೂರುದಾಯ ನಿನ್ನನೆ ನಂಬಿ ಶರಣಾದೆ ಮಾತಾ ಗ್ರಾಮದವರಾದ ನಾವೆಲ್ಲ ಒಟ್ಟು ಸೇರಿ ನನ್ನನ್ನು ಧ್ಯಾನಿಸುವುದಕ್ಕೆ ಕಾರಣ ದುಷ್ಟನಾಗಿರುವಂತಹ ಬ್ರಹ್ಮರಕ್ಕಸನ ಪೀಡೆ ಹೆಚ್ಚಾಗಿ ಬ್ರಹ್ಮರಕ್ಕಸನೇ! ತಿಳಿಯಬೇತಿ, ನೀಚ ಬ್ರಹ್ಮರಕ್ಕಸನಿಂದಾಗಿ ನೀವೆಲ್ಲರೂ ಆತಂಕಗೊಳಗಾಗಿದ್ದೀರಿ. ಆ ಬ್ರಹ್ಮ ಪಿಶಾಚಿಯಿಂದ ಸಂಹರಿಸಿ ನಿಮ್ಮ ಕಷ್ಟವನ್ನು ನಿವಾರಿಸುತ್ತೇನೆ. ಹಾಗೆಯೇ 14 ಗ್ರಾಮದವರು ಒಂದು ಕೂಟವಾಗಿ ನನ್ನನ್ನು ಧ್ಯಾನಿಸಿದ್ದೀರಿ. ಇದೇ ಮುಂದೆ ಕೂಟ ಮಹಾಜಗತ್ವಿನವಾಗಿ ಪ್ರಖ್ಯಾತಿಗೊಳ್ಳುತ್ತದೆ. ಹೋಗಿ ಮಕ್ಕಳೇ, ಧೈರ್ಯ. ಭಕ್ತಾದಿಗಳಿಗೆ ಅಭಯದ ಕರವನ್ನು ಇಟ್ಟಿದ್ದೇನೆ. ಬ್ರಹ್ಮ ಪಿಶಾಚಿಗೆ ಶಿಕ್ಷೆಯಾಗಲೇಬೇಕು. ಹಾಗಂತ ನಾನೇ ಹುಡುಕುತ್ತಾ ಹೋಗುವುದಲ್ಲ, ಎಳೆ ತಂದು ವಿಚಾರಿಸಿ ತರಿಯಬೇಕು. ಹಾಗೆ ಎಳೆದು ತರುವವರು ನಮ್ಮಲ್ಲಿ ಯಾರಿದ್ದಾರೆ? ನನ್ನ ಮಕ್ಕಳಿದ್ದಾರೆ. ಹಾಗಾಗಿ ಅವರನ್ನೇ ಕರೆದು ಕಳುಹಿಕೊಡ್ತೇನೆ. ಮಗನೇ ಬಬ್ಬರ್ಯ, ನಂದಿಕೇಶ, ರಕ್ತೇಶ್ವರಿ, ಎಲ್ಲರೊಂದಾಗಿ ಬನ್ನಿ.
ಎಂದು ಹೇಳುತ್ತಾರೆ. ನನಗೆ ಹೋಗ್ಬಿಟ್ಟು ಓಡೋಡಿ ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು ತಾಯೇ? ಹೇಳಿದ್ದೇವೆ ಹೌದು ಅಂತಾದ್ರೆ ಹೇಳಿದ ಕಾರ್ಯವನ್ನು ಜಾತು ತಪ್ಪದೆ ಮಾಡಿ ಸುರಿಯುತ್ತೇವೆ ಏನಂತಾರೆ ನಿಮ್ಮನ್ನೆಲ್ಲ ಕರೆಯುವುದಕ್ಕೆ ಬಲವಾದಂತಹ ಉದ್ದೇಶ ಇದೆ. ಜನಪೀಡಕನಾಗಿ ಮೆರೆಯುತ್ತಾ ಇದೆ ನೀಚ ಬ್ರಹ್ಮ ಪಿಶಾಚಿ ಒಂದು. ಅದು ಯಾವ ಮೂಲೆಯಲ್ಲಿ ಅಡಗಿರುತ್ತ ಅದನ್ನ ಹಿಡಿದು ಕೆಳ ತಂದು ನನ್ನ ಚರಣ ಕಟ್ಟಿ ಹೋಗಿ
ಈ ಕೋಟಾ ಕ್ಷೇತ್ರದಲ್ಲಿ ಕೃಷಿಕರು ಬೆಳೆದಂತ ಕೃಷಿಯನ್ನು ಹಾಳು ಮಾಡುವುದಕ್ಕೆ ಮುಂದಾಗಿದ್ದೀಯ. ಅಷ್ಟೇ ಅಲ್ಲ, ಮೀನುಗಾರರನ್ನು ಬೆದರಿಸಿದೀಯಂತೆ, ಬ್ರಾಹ್ಮಣ ಸ್ತ್ರೀಯರನ್ನು ಬೆದರಿಸಿದೀಯಂತೆ. ನಿನ್ನ ಈ ಉತ್ತಡತನವನ್ನು ನೋಡಿ ತಾಯಿಯಿಂದ ಆಜ್ಞೆಯಾಗಿದೆ ನಿನ್ನನ್ನು ಕರೆತರಬೇಕೆನ್ನುವುದಾಗಿ. ಸುಮ್ಮನೆ ನಮ್ಮ ಜೊತೆಗೆ ಬಂದರು ಒಳಿತು, ಇಲ್ಲದಿದ್ದರೆ ನಿನ್ನ ರಟ್ಟೆಗೆ ಕೈ ಹಾಕಿ ದರ ಎಳೆದುಕೊಂಡು ಹೋಗುವವರು ನಾವು. ಎಳೆದುಕೊಂಡು ಹೋಗುದಕ್ಕೆ ನೀವೇ ತಾಯಿಯಿಂದ ಅಪ್ಪಣೆಯನ್ನು ಪಡೆದು ಇಲ್ಲಿವರೆಗಾಗಿ ಬಂದದ್ದು ನನ್ನ ಮಾಯೆ ಏನು, ನನ್ನ ಸಾಮರ್ಥ್ಯ ಏನು ಎಂಬುದನ್ನು ಅರಿಯದೆ ಇಲ್ಲಿವರೆಗಾಗಿ ಬಂದಿದ್ದೀರಿ ಅಂತ ಆದ್ರೆ ಒಬ್ಬರೊಬ್ಬರ ಮಂಡೆ ಓಡಾಡ್ತೇನೆ. ನೋಡುವ ಆಗುತ್ತದ ನೋಡುವ ಯಾರು ಮಂಡೆ ಹೊಡೆದು ಅಂತ ಬರ.
ನನ್ನ ಮಕ್ಕಳೆಲ್ಲ ಸೋತು ಹಿಮ್ಮೆಟ್ಟುತ್ತಾ ಇದ್ದಾರೆ. ಇನ್ನೇನು ಮಾಡಲಿ, ಯಾರನ್ನ ಕಳುಹಿಕೊಡಲಿ? ಹಾ, ಸಮರ್ಥರು ಬೈರಿದ್ದಾರೆ. ದಕ್ಷಧ್ವಂಸಿ ವೀರಭದ್ರ, ತಾರಕ ಮರ್ದನ ಷಡಾನನ, ಅವರನ್ನೇ ಕರೆದು ಕಳುಹಿಕೊಡ್ತೇನೆ. ಮಗನೇ ವೀರಭದ್ರ, ಬಾ ಬಾ ಬಾ.
ವಂದಿಸಿಕೊಂಡಿದ್ದೇವೆ ತಾಯಿ. ಶುಭವಾಗಲಿ. ಮಹಾವೀರ ಮಾತ್ರ ಹಾಗೂ ಷಣ್ಮುಖ ಎಂಬುದಾಗಿ ಕಲೆಗೆ ವಾಗೊಟ್ಟು ಓಡಾಡಿ ಬಂದಿದ್ದೇವೆ. ನಂಬಿದ್ದೇನಾಗಬೇಕು ಹೇಳಿದ್ರೆ ನಿಮ್ಮಿಂದ ಸಾಧ್ಯವಾಗಿದೆ ತಾಯಿ. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಮಕ್ಕಳ ಬಂದಿದ್ದೇನೆ ಹಾಗೆ ದೀರ್ಘವಾದಂತ ಕರೆಗೆ ಹೋಗಟ್ಟು ಓಡೋಡಿ ಬಂದಿದ್ದೇವೆ. ಕರೆಸಿದ ಕಾರಣ ತಿಳಿಸಿದ್ದು ಹೌದಂತಾದ್ರೆ ಸಣ್ಣ ಮಾರ್ಗದಲ್ಲಿ ಮಾಡಬೇಕು. ನನ್ನ ಭಕ್ತಾದಿಗಳ ನೆಮ್ಮದಿಯನ್ನು ಕೆಡಿಸುತ್ತಾ ಇದೆ ನೀಚ ಬ್ರಹ್ಮ ಪಿಶಾಚ. ಅದನ್ನು ಹಿಡಿಯುವುದಕ್ಕಾಗಿ ಹೋದಂತಹ ನಿಮ್ಮ ಅನುಜರೆಲ್ಲ ಮೆಟ್ಟಿದ್ದಾರೆ. ಮಕ್ಕಳೇ ಆ ಬ್ರಹ್ಮನ ಕಸರನ್ನು ಹಿಡಿದು ತಂದೊಪ್ಪಿಸಿ
ಕೋಟದಲ್ಲಿ ಈಗಿನ ಆರ್ಭಟೀಯರು ಹೆಚ್ಚಾಗ್ತಾ ಉಂಟಂತೆ. ಕೋ ಬ್ರಾಹ್ಮಣರಿಗೆ ಹಿಂಸೆ ಮಾಡಿದ್ಯಾ? ಕೃಷಿಕರು ಬೆಳೆದಂತೆ ಕೃಷಿಗೆ ಹಾನಿ ಮಾಡಿದ್ವಿ. ಅಷ್ಟೇ ಯಾಕೆ ಕೋಟದಲ್ಲಿ ಯಾವುದೇ ಜನರು ಒಂದು ಒಳ್ಳೆ ಕಾರ್ಯವನ್ನು ಮಾಡಲು ಹೊರಟ್ರೆ ಅದಕ್ಕೆ ವಿಘ್ನ ಸ್ವರೂಪಿಯಾಗಿ ಮುಂದುವರಿತಾ ಇದ್ದಂತೆ. ಇದನ್ನೆಲ್ಲ ಪ್ರಶ್ನಿಸಲು ಬಂದಂತಹ ಗಣಗಳನ್ನು ಈಗಾಗಲೇ ಹಿಮ್ಮೆಟ್ಟಿಸಿರುವೆ. ಅವರಂತೆ ನಾವಲ್ಲ, ತಾಯಿಯ ಆಡತಿಯಾಗಿ ನಿನ್ನನ್ನು ಎಳೆತರಬೇಕೆನ್ನುವ ಹಾಗೆ ಮಾಡಿದರೆ ಮಾತಿನ ಮುಖಾಂತರ ಅಥವಾ ದಂಡಿಸಿ ಆದರೂ ಎಳೆತರಬೇಕೆನ್ನುವ ಹಾಗೆ ಹೇಳಿದ್ದಾಳೆ. ಒಳ್ಳೆಯ ಮಾತಿನ ಬರ್ತೀಯ ಅಥವಾ ಹೇಳ್ಕೊಂಡು ಹೋಗ್ಬೇಕಾ? ಕೇಳುವುದಕ್ಕೆ ಪರಿಚಯ ಬೇಕು ನಿನಗೆ? ಹೇಳು ಕೇಳು.
ನೋಡುವುದಕ್ಕೆ ಗಾತ್ರದಲ್ಲಿ ನಾನು ಸಣ್ಣವನಾಗಿರ್ಬೋದು, ಆದರೆ ನೀನು ಹುಟ್ಟುಪೂರ್ವದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದವನಿದ್ದೇನೆ. ಯಾವುದಂತ ಕೇಳು. ನಿನ್ನ ಹಾಗೆ ಮೆರಿತಾ ಇದ್ದ ದುಷ್ಟನಾದಂತ ತಾರಕಾಸುರ, ಆತ ಮೆರೆಯುವಲ್ಲಿ ಕಾರಣ ಆತ ಪಡೆದಂತ ವರಬಲವೇ ಹೌದು. ಹರ ಗಿರಿಜೆಯಿಂದ ಹುಟ್ಟುವಂತ ಸುತ್ತನಿಂದ ತನ್ನ ಬಾರಿಗೆ ಮರಣ ಎನ್ನುವ ಹಾಗೆ ವರವನ್ನು ಪಡೆದಂತ ಆತ ವರಬಲದಿಂದ ಉಬ್ಬಿ ಭುಜಬಲದಿಂದ ಕೊಬ್ಬಿ 4 ಲೋಕಕ್ಕೆ ದಾಳಿಯನ್ನಿಟ್ಟು ಸುಮನಸನ್ನೆಲ್ಲ ದೆಸೆಗೆಡಿಸಿದ ಆ ಸಂದರ್ಭದಲ್ಲಿ ಹರ ಗಿರಿಜೆಯಲ್ಲಿ ಹುಟ್ಟಿ 6 ಮತ್ತೊಂದನೆಯ ದಿನದಂದು ಘೋರ ದಾನವನ್ನು ತರಿದವನಾಗಿದ್ದೇನೆ. ಕರೆಯುವುದಕ್ಕೆ ಹಲವಾರು ಹೆಸರು. ಗುಹ, ಷಡಾನನ, ಕಾರ್ತಿಕೇಯ, ಸ್ಕಂದ, ಸುಬ್ರಹ್ಮಣ್ಯ, ಷಣ್ಮುಖ. ಆದ್ರೆ ಪ್ರೀತಿ ಹೆಸರು ಏನು? ಕುಮಾರಸ್ವಾಮಿ. ಏನು ಹಾಗೆ ಕುಮಾರಸ್ವಾಮಿಗಳು ಅಂತ ಹೇಳಿದ್ರೆ? ಕುಮಾರಸ್ವಾಮಿ ಅಂತ ಹೇಳಿದ್ರೆ ನಾನೇ. ಈ ಕೆಲಸ ಹೆಚ್ಚಾಗಿದೆ, ಮಾತು ಕಡಿಮೆ ಆಗಿದೆ, ಆದ್ರಿಂದ ಹೇಳುವುದು. ತಾಯಿ ಆಳತಿ ಆಗಿದೆ ನಮ್ಮ ಮೇಲೆ, ನಿನ್ನನ್ನು ಎಳತಲ್ಲೇಬೇಕೆನ್ನುವ ಹಾಗೆ ಸಾಮದಿಂದ ಬಂದಂತಾದ್ರೆ ಏನೂ ತೊಂದರೆ ಮಾಡುವುದಿಲ್ಲ. ಅದೆಲ್ಲ ಗುದ್ದಡತನ ತೋರುವುದು, ನಾನು ನಡೆಯುವುದೇ ಹೇಗಂತಾದ್ರೆ ಈ 6 ಮುಖ ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ಹೇಳುವುದು, 6 ಮುಖನಲ್ಲಿ ನಿನ್ನ ಆಟ ನಡೆಯುವುದಿಲ್ಲ. ಒಳ್ಳೆ ಮಾತಿಂದ ಬಾ. ನೀನೊಬ್ಬರೇ ನನ್ನನ್ನು ಕೇಳೋದಕ್ಕೆ ಬಂದದ್ದಲ್ಲ, ಇನ್ನೊಬ್ಬ ಆ ಕಡೆಯಲ್ಲಿ ಕುಳಿತಿದ್ದಾನೆ. ಓ, ಆ ಘೋರ ರೂಪಿ. ಅವನ ಪರಿಚಯ ಬೇಕಾ? ಅವ ಯಾರವ? ಧೂಳಿಪಟ. ಯಾವುದು ಗಾಳಿಪಟ, ಯಾವುದು ಧೂಳಿಪಟ ಕೇಳು. ಕೇಳಿವಲ್ಲ ಯಾರೀರು. ಹಿಂದೆ ಕೂಡ ದಕ್ಷನ ಶಿರವ ಧೂಳಿಪಟ ಗಾಳಿಪಟ ಮಾಡಿದ್ದೇನೆ. ಈ ಹಿಂದೆ ದಕ್ಷ ಎಂಬವ ಯಜ್ಞ ಮಾಡಿದ. ದಕ್ಷ ಯಜ್ಞ ನಿರೀಶ್ವರ ಯಾಗ, ಪರಮೇಶ್ವರನಿಗೆ ಹವಿಸಿಲ್ಲ. ಯಾಗವನ್ನು ನೋಡ್ಲಿಕ್ಕೆ ಅದೆಷ್ಟೋ ಮಂದಿ ಎಲ್ಲ ಬಂದು ಸೇರಿದ್ರು. ದಾಕ್ಷಾಯಿಣಿ ಎಂಬವಳು ಕೂಡ ಅಲ್ಲಿವರೆಗಾಗಿ ಹೋಗಿದ್ದಳು. ದಾಕ್ಷಾಯಿಣಿ ಯಾರು? ದಕ್ಷನ ಮಗಳು, ಪರಮೇಶ್ವರನ ಮಡದಿ. ಹೋದಂತವಳಿಗೆ ಅಪಮಾನ. ನನ್ನಪ್ಪ ಬೇಕು ಅಂತಲೇ ನನ್ನ ಗಂಡನಿಗೆ ಅವಮಾನ ಮಾಡಬೇಕೆಂಬ ಕಾರಣಕ್ಕಾಗಿ ಮಾಡಿದಂತ ಯಾಗ ಇದು. ನನ್ನ ಗಂಡನಿಗೆ ಹವಿಸಿಲ್ಲ, ನನ್ನ ಗಂಡನಿಗೆ ಅವಮಾನ ಆಯ್ತು ಅಂತ ಆದ ಮೇಲೆ ನಾನು ಬದುಕಿ ಉಳಿಯುವುದು ಸರಿಯಲ್ಲ. ಅಗ್ನಿ ಪ್ರವೇಶ ಮಾಡಿದಳು ದಾಕ್ಷಾಯಿಣಿ, ಅಗ್ನಿಯಲ್ಲಿ ದಹಿಸಿ ಹೋದಳು. ಈ ವಿಚಾರವನ್ನು ತಿಳಿದಂತ ಪರಮೇಶ್ವರ ಕೆಂಡ ಮಂಡಲನಾದ ಕೋಪಗೊಂಡಂತ ಪರಶಿವ ಚಟೆಯನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿ ಒಂದು ವೀರಾಕೃತಿಯ ಹುಟ್ಟು, ಉರಿ ಜ್ವಾಲೆಯ ಮಧ್ಯ ಪ್ರವೇಶ. ಹುಟ್ಟಿದಂತ ಆಕೃತಿಗೊಂದು ಹೆಸರು, ಮಗನೇ ನೀನು ವೀರಭದ್ರ. ಮಾಡಬೇಕಾದ ಕಾರ್ಯ ಏನು ಅಂತ ಕೇಳಿದಾಗ, ಹೋಗು ಪ್ರಾಚೀನ ವರ್ಣಿಯ ತಕ್ಷಣ ಶಿರವನ್ನು ಕಡಿ, ಮಾಡುವಂತ ಯಾಗವನ್ನೆಲ್ಲ ಹಾಳು ಮಾಡು. ತಂದೆಯ ಆಣತಿಯನ್ನು ಹೊತ್ತು ಅವರು ಹೇಳಿದಂತೆ ಮಾಡಿ ಮುಗಿಸಿದ ಅಂದೇ ದಕ್ಷನ ಶಿರವನ್ನು ಕಡಿದವ ನಾನು. ಇನ್ನು ನೀನೊಂದು ಹೆಚ್ಚಾಗ್ತೀಯನ? ಕೋಟದಲ್ಲಿ ನಿನ್ನ ಉಪದ್ರ ಹೆಚ್ಚಾಯಿತು, ಬೇಕಾದೊಂದು ಮಾಡುದಿಲ್ಲ ಅಂತ ನೀನು ಬರೇ ಬೇಡದ ಹೋದಂತ ಕಾರ್ಯವನ್ನು ಮಾಡ್ತಾ ಇದ್ದಿ. ಎಷ್ಟೊತ್ತಿಗೆ ಬರ್ತಿ, ಎಷ್ಟೊತ್ತಿಗೆ ಹೋಗ್ತಿ, ಏನೆಲ್ಲ ಮಾಡ್ತಿ ಅಂತ ಒಂದು ಜನಕ್ಕೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಗಳಿಗೆಗೆ ಒಂದು ರೂಪ, ಒಂದೊಂದು ಗಳಿಗೆಯಲ್ಲಿ ಒಂದೊಂದು ರೂಪವಾಗಿ ಕಾಣಿಸಿಕೊಳ್ತಿ ಅಂತೆ. ಗಾಳಿಯಲ್ಲಿ ತಿರುಗಾಟ, ಒಮ್ಮೆ ಉದ್ದಕ್ಕೆ ಆದ್ರೆ ಒಮ್ಮೆ ಕುಳ್ಳಕ್ಕಾಗ್ತಿ, ಒಬ್ಬ ತೋರಕ್ಕಾಗ್ತಿ, ಯಾವ ಯಾವ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಿ. ಅಕರಾಳ ವಿಕ್ರಾಳ ರೂಪ ನಿನ್ನದು, ಸಸೂತ್ರ ರೂಪ ಇಲ್ಲ. ಎಂತ ತಿಂತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ತೀರ್ಮಾನ ಆಗಿದೆ, ಕೋಟದಲ್ಲಿ ನಿನ್ನ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ವಿಘ್ನ ಸ್ವರೂಪಿ ಆಗಿರುವಂತ ಭೂತ, ಯಾವ ಕಾರಣಕ್ಕೂ ನೀನು ಒಳ್ಳೆಯದನ್ನು ಮಾಡುವವಲ್ಲ. ಹಾಗಾದ್ರೆ ನಿನ್ನ ಅಗತ್ಯ ಉಂಟಾ? ತಾಯಿ ಹೇಳಿದಾಳೆ, ಎಳ್ಕೊಂಡು ಬರಬೇಕು ನಿನ್ನನ್ನ, ನಿನಗೊಂದು ಅವಕಾಶ ಕೊಡ್ತೇನೆ. ಸಾಮದಿಂದ ಬರ್ತಿ ಅಂತಾದ್ರೆ ಸಾಮದಿಂದಲೇ ಕರ್ಕೊಂಡು ಹೋಗ್ತೇನೆ, ಅದಲ್ಲ ಅಂತಾದ್ರೆ ಮೂಡಿಗೆ ಕೈ ಕೊಟ್ಟು ತರ 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 ಹೇಳ್ಕೊಂಡು ಹೋಗ್ತೇನೆ. ಹೇಳುವುದಕ್ಕೆ ಶಿವಕುಮಾರರು ನಾವು.
ಅಮ್ಮನಿಂದ ಅಪ್ಪನೆಯನ್ನ ಪಡೆದು ಇಲ್ಲಿವರೆಗಾಗಿ ಬಂದದ್ದು ಎಳೆದೊಯ್ಯುವುದಕ್ಕಾಗಿ. ನನ್ನ ಮಾಯೆ, ನನ್ನ ಪರಾಕ್ರಮ, ನನ್ನ ಸಾಮರ್ಥ್ಯ ಏನು ಎಷ್ಟು ಎಂಬುದನ್ನು ಈಗಾಗಲೇ ಬಂದಂತಹ ಗಣಗಳಿಗೆ ತೋರಿಸಿಕೊಟ್ಟವ ನಾನು, ಬಡಿದೋಡಿಸಿದವನಿದ್ದೇನೆ. ಈಗ ನೀವು ಕೇಳುವುದಕ್ಕೆ ಬಂದದ್ದು ಹೌದು ಅಂತ ಆದ್ರೆ ಈ ಬ್ರಹ್ಮ ರಕ್ಕಸ ಏನು ಎಂಬುದಾಗಿ ತೋರಿಸಿಕೊಡ್ಬೇಕು. ನಿನ್ನ ದುಷ್ಟ ಶಕ್ತಿ ಎಷ್ಟೊತ್ತಿಗೆ ಮೆರಿತದೆ ಅಂತ ಎಣಿಸಬೇಡ. ಅವರು ದೈವ ಶಕ್ತಿಗಳು, ಬಂದಂತ ಗಣಗಳು ಸೋತಿದ್ದಾರೆ. ದುಷ್ಟ ಶಕ್ತಿಯ ಎದುರು ದೈವ ಶಕ್ತಿಯ ಶಕ್ತಿ ಅಲ್ಪ ಕಾಲ ಕುಂದೂರ್ದಿರ್ತದೆ, ಇಲ್ಲ ಅಂತಲ್ಲ. ಅದು ಕೆಟ್ಟ ಭೂತಗಳ ಕಾಟದಿಂದ ಮಾಟದಿಂದ, ಹಾಗಂತ ಎಲ್ಲ ಹೊತ್ತು ಹಾಗಲ್ಲ. ದೈವ ಶಕ್ತಿ ಮೆರಿಲಿಕ್ಕೆ ಪ್ರಾರಂಭ ಆಯ್ತು ಅಂತಾದ್ರೆ ದುಷ್ಟ ಶಕ್ತಿ ಅದಪ್ಪತ ನೆನಪಿಟ್ಟುಕೋ. ತೀರ್ಮಾನ ನಾನು ಮಾಡ್ತೇನೆ. ಹೌದಾ? ವೀರಭದ್ರ ಛತ್ರ ಛದ್ರ
ತನುವ ತಡವರಿಸಲು ಸುಜ್ಞಾನ ಕರುಣಿಸಿ ನೋಡುತ್ತೇನೆ. ಜನ್ಮದಿ ದಾವುಗೆಯಿಂದಲೇ ಮಾಡಿದ ದಾಯ ಧನುಜೆಯಿಂದಲೇ ಮಾಡಿದ ತನ್ನಯ ಜನಗರ ಮಾರಣ ಸಂಗತಿಯ ನೆನೆದು ಮರಣ ಮತನಾಗಿ ವರ್ತಿಸಿಕೊಳ್ತಾ ಇದ್ದೇನೆ ತಾಯಿ. ಮಾಡಿದ ಸರ್ವ ಅಪರಾಧವನ್ನ ಮನ್ನಿಸಬೇಕಮ್ಮ. ಸನ್ನಿಧಾನಕ್ಕೆ ಕರೆಸಿಕೊಂಡು ನನ್ನ ತಲೆಯ ಮೇಲೆ ನಿಮ್ಮ ಅಮೃತ ಹಸ್ತವನ್ನು ಇಟ್ಟಾಕ್ಷರ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬರ್ತಾ ಇದ್ದೇನಮ್ಮ. ಅಮ್ಮ, ನಾ ಹಿಂದೆ ಏನಾಗಿದ್ದೆ ಎನ್ನುವಂತಹ ನೆನಪು ಈ ಕಾಲದಲ್ಲಿ ಮೂಡುತ್ತಾ ಉಂಟು ತಾಯೇ. ಅಮ್ಮ, ಬಹುಶಃ ನಾಮಕರಾದಂತಹ ನಾನು ತಂದೆ ತಾಯಿಯರೊಡನೆ ತೀರ್ಥಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಘೋರವಾದಂತಹ ಕಾತಾರ ತಾಯೇ, ಧೂಳಾದಂತಹ ಶೂರ್ಪನಕ್ಕಿ ನನ್ನನ್ನು ನೋಡಿ ಮೋಹಿಸುವುದಕ್ಕೆ ಮುಂದಾದಳಮ್ಮ. ಅವಳ ಒಪ್ಪುಗೆ ಇದ್ದಲೇ ಸತ್ತು ಬಿದ್ದವ ನಾನು. ನಾ ಸತ್ತದಾರು ಹೇಗೆ ತಾಯೇ? ಅಮ್ಮ, ಹಮ್ಮಿಕೊಂಡವರೆಲ್ಲ ಅದರಿಂದ ಸಂಸಾರ ಹಮ್ಮಿಕೊಂಡವರೆಲ್ಲ ಅದರಿಂದ ಈ ಹಾಡು ಮಾಡಿದೆ ನಮ್ಮ ಈ ಶೂರ್ಪನಖಿ ನನ್ನನ್ನ ಮೋಹಿಸಿ ಅಪ್ಪಿತರ ಫಲವಾಗಿ ಅಮ್ಮ ಘೋರ ಕಾತಾರದಲ್ಲಿ ದುರ್ಮರಣವನ್ನ ಹೊಂದಿದವ ತಾಯೇ. ಅಪ್ಪ ಅಮ್ಮನನ್ನ ಕಳೆದುಕೊಂಡೆ ನಮ್ಮ ಪಾಲಿಗೆ ಯಾವುದೇ ರೀತಿಯಾದಂತಹ ಉತ್ತಮಯುತವಾದಂತಹ ಧರ್ಮಯುತವಾದಂತಹ ಸಂಸ್ಕಾರ ಎನ್ನುವಂಥದ್ದು ಆಗಲಿಲ್ಲ ಅಮ್ಮ. ಸನ್ನಿಧಾನದಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ತಾಯೇ, ನನ್ನ ಪಾಲಿಗೆ ಮೋಕ್ಷ ಕರುಣಿಸಮ್ಮ. ಶರಣನೇ ಶರಣರ ನುಡಿಗೆ ಜಗಜ್ಜನನಿ, ಶರಣರ ನುಡಿಗೆ ಜಗಜ್ಜನನಿ ಮರುಗದಿರೋ ನಿನ್ನಯ ತಾಯಿ ತಂದೆಯರಿಗೆ ಮೋಕ್ಷವ ನೀಡುತ್ತಾ ನಿನ್ನಯ ತಾಯಿ ತಂದೆಯರಿಗೆ ಮೋಕ್ಷವ ನೀಡುತ್ತಾ ನಿನಗೆ ಸದ್ಗತಿಯ ಸರುಣಿಪೆನೋ ನಿನಗೆ
ಕರುಣಿದನು ನಾನಿರುತ್ತ ಜಗಜ್ಜನನಿ ಸುಜ್ಞಾನ ಮೊಳೆತಿದೆ. ಹಿಂದಿನ ಜನ್ಮದ ನೆನಪು ನಿನಗೆ ಮೂಡಿದೆ. ಹೌದು ತಾಯಿ. ಹಾಗಾಗಿ ಮಾಡಿದ ತಪ್ಪಿನ ಅರಿವಾಗಿದೆ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾ ಇದ್ದಿ. ಮನ್ನಿಸಬೇಕಮ್ಮ. ಅಯ್ಯ, ಹೀಗೆ ಬ್ರಹ್ಮ ಪಿಶಾಚಿಯಾಗಿ ನೀವು ಅಲೆಯುತ್ತಾ ಇದ್ದಿ. ಅದಕ್ಕೆ ಕಾರಣ ಇದೆ. ಬ್ರಹ್ಮ ಕುಲದಲ್ಲಿ ಹುಟ್ಟಿದಂತಹ ನೀನು ಲಗ್ನವಾಗದೆ ಅಸುನೀಗಿದೆ. ಜೊತೆಯಲ್ಲಿ ಜೀವಿತ ಕಾಲಕ್ಕೆ ಮಹದಾಸೆಯನ್ನ ಹೊತ್ತಿದ್ದಿ. ಆಸೆ ಈಡೇರದೆ ಹಸುವನ್ನರ್ಪಿಸಿದೆ. ಯಾವಾತನೇ ಆಗಿರಲಿ, ಜೀವಿತ ಕಾಲದಲ್ಲಿ ಆಸೆಯನ್ನ ಇರಿಸಿಕೊಂಡು ಅಸುನೀಗಿದ ಅಂತಾದ್ರೆ ಆತ್ಮಕ್ಕೆ ಶಾಂತಿ ಸಿಗದೆ ಹೀಗೆ ಅಲೆಯುವುದು ಸಹಜ. ಹಾಗೆಯೇ ಕೋಟ ಗ್ರಾಮವನ್ನು ಸೇರಿದಂತಹ ನೀನು ನನ್ನ ಭಕ್ತಾದಿಗಳ ನೆಮ್ಮದಿಯನ್ನ ಕೆಡಿಸಿದ್ದಿ. ಅವರಿಗೆ ಅಭಯವನ್ನು ಕೊಟ್ಟ ಹಾಗೆ ನಿನ್ನನ್ನ ಕರೆದು ಕೋಟ ಕ್ಷೇತ್ರದಲ್ಲಿ ಶಾಂತಿಯನ್ನ ಕಾಪಾಡಲೇಬೇಕಾಗಿ ಮಹಾಮಾತೆಯಾದಂತಹ ನಾನೇ ಧರೆಗಿಳಿಯಬೇಕಾಯಿತು. ಸರಿಯಮ್ಮ. ಆದರೆ ಇಂದು ದೀನನಾಗಿ ನೀನು ಬೇಡಿಕೊಳ್ತಾ ಇದ್ದಿ, ಅಮ್ಮ ನನಗೆ ಮೋಕ್ಷ ಬೇಕು, ಸತ್ತಂತಹ ತಂದೆ ತಾಯಿಗೆ ಸದ್ಗತಿ ಬೇಕು ಎಂದು. ಹೌದಮ್ಮ. ಮಗು, ಯೋಚಿಸುವಂತಹ ಅಗತ್ಯ ಇಲ್ಲ. ಮತ್ತೆ ನಿನ್ನ ಎಲ್ಲ ಕೋರಿಕೆಯನ್ನು ನಾನು ನೆರವೇರಿಸ್ತೇನೆ. ಆದಿತಮ್ಮ. ನೆರವೇರುವ ಪೂರ್ವದಲ್ಲಿ ನಿನ್ನ ನಾಶವಾಗಬೇಕು. ಹಾಗಾಗಿ ನೀನು ನನ್ನೊಡನೆ ಕಾದಾಟಕ್ಕೆ ಮುಂದಾಗು. ಏನಮ್ಮ ಇದು ನನ್ನ ಲೀಲೆ? ಪ್ರಪಂಚವನ್ನ ಕಣ್ಣು ಕಟ್ಟುವ ಮಾಯೆ ನಾವಾದರೆ ಪ್ರಪಂಚವನ್ನ ಸಲಹುವ ಮಾಯೆ ನೀನಂತೆ ತಾಯೆ. ಸನ್ನಿಧಾನಕ್ಕೆ ಕರೆಸಿಕೊಂಡು ನನ್ನ ತಲೆಯ ಮೇಲೆ ಅಮೃತ ಹಸ್ತವನ್ನು ಇಟ್ಟ ಕ್ಷಣವೇ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬರ್ತಾ ಇದ್ದೇನೆ. ಮತ್ತೆ ಈ ತಾಯಿಯೊಡನೆ ಯುದ್ಧ ಮಾಡುವುದು ಸರಿಯಾ ಹೇಳು? ಅಂಧಕಾರವನ್ನ ಕವಿದಿದ್ದೇನೆ. ಶಿವಯ ಸನ್ನಿಧಿಯ ಬಯಸಿ ಬಂದಿರಲು ಪರಶಿವೆಯ ಸನ್ನಿಧಿಯ ಬಯಸಿ ಬಂದಿರಲು ನಮ್ಮಿ ಮೊಬ್ಬರಿಯ ರತ್ನೇಶ್ವರಿಯೇ ಪ್ರತಿಮೆಗಳ ರಚಿಸಿ ಪ್ರತಿಮೆಗಳ ರಚಿಸಿ ಸರಿಯಾದ ಮಾರ್ಗ ಕಲ್ಪಿಸಿದ ಹಾಗಾಯಿತು. ಭಕ್ತಾದಿಗಳಿಗೆ ಒದಗಿದಂತಹ ಕಂಟಕವನ್ನು ನಿವಾರಿಸಿದ್ದೇನೆ. ಆದರೆ ದುರಕ್ಕೆ ಸಹಾಯವನ್ನಿತ್ತಂತಹ ನನ್ನ ಮಕ್ಕಳೆಲ್ಲರೂ ನನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸಿ ನನ್ನೆಡೆಗೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಸೂಕ್ತ ಸ್ಥಾನವನ್ನು ಕಲ್ಪಿಸಲೇಬೇಕಾಗಿದೆ. ಜೊತೆಯಲ್ಲಿ ನಾನು ಒಂದೆಡೆ ಸ್ಥಿರವಾಗಿ ನಿಲ್ಲಬೇಕು. ಯಾವುದಕ್ಕೂ ಅಂತಹ ಸಕಾಲವನ್ನು ಕಾಯ್ತೇನೆ. ನೋಡೋಣ.